ಇಂದಿರೆಗೆ ಫಲವಾಗಿ ಪರಮಾನಂದ ಭಕ್ತಿಯೊಳಗನ್ನು ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರಂಗರಿಗೆ ಆ ನಾಂದಿಯೋರು ವ್ಯಾಸಮನಿ ಪದ ತುಂಬ ಕಾನತನಾಗಿಯೇ ನಾಂದಿಯೊಳವರ ವ್ಯಾಸಮನಿ ಪದ ತುಂಬ ಕಾನತನಾಗಿಯೇ ಕವಿಗಳ ಚಂದನಿಗೆ ಫಲವ ಬೇಡುವೇನೋ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಎಂಬೇ ಕಥಾಮೃತವ ನಾಂದಿಯೋರ ವ್ಯಾಸಮನಿ ಪದ ತುಂಬ ಕಾರಣತನಾಗಿ
ಸರಸಗೀತ ಶ್ರೀಮನ್ನಾರಾಯಣ ನೀನೇ ರಕ್ಷಿಸು. ದೇವತೆಗಳು ಎದ್ದೇಳಿ ನಿಮಗೆಲ್ಲರಿಗೂ ಶುಭವಾಗಲಿ. ಈ ದೇವಲೋಕದ ಪೀಠವನ್ನು ಆಳುತ್ತಿರುವ ನನ್ನನ್ನು ಇಂದ್ರ, ದೇವೇಂದ್ರ, ಪುರಂದರ, ವಜ್ರಧರ ಎನ್ನುವ ಹೆಸರಿನಿಂದ ಕರೀತಾರೆ. ಇಲ್ಲಿನ ಸುವಸ್ತುಗಳಿಗೇನು ಕಡಿಮೆ ಇದೆ ಹೇಳಿ? ಕಾಮಧೇನು, ಕಲ್ಪವೃಕ್ಷ ಏರಿ ತಿರುಗುವುದಕ್ಕೆ ಐರಾವತ, ಉಚ್ಚೈಸ್ತ್ರ ವಸ್ತು ವಿಹರಿಸುವುದಕ್ಕಾಗಿ ನಂದನಾಮದ ವನ ಉಂಟು. ಎಂದಿನಂತೆ ಓಲಗವನ್ನು ಕೊಟ್ಟಿದ್ದೇವೆ ನಾವು. ಇದುವೇ ಸುಧರ್ಮ ಸಭೆ ಎನಿಸಿಕೊಂಡಿದೆ. ಯಾಕೆ? ಇಲ್ಲಿ ಕುಳಿತವರಾದವರು ಸಾಮಾನ್ಯದವರೇ. ಮಧು ಮುನಿಗಳು, ಅಷ್ಟ ವಸುಗಳು, ನವಗ್ರಹಗಳು ಇವರೆಲ್ಲರೂ ಕುಳಿತಂತಹ ಸಭೆಯಾಗಿದೆ. ಎತ್ತರದ ಪೀಠದಲ್ಲಿ ನಮ್ಮ ಗುರುಗಳಾದಂತ ಬೃಹಸ್ಪತಿ ಆಚಾರ್ಯರು ಕುಳಿತಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸಭೆಯನ್ನು ಪ್ರಾರಂಭಗೊಳಿಸಿದವರಿದ್ದೇವೆ. ಎಂದಿನಂತೆ ನಾನು ವಿಹರಿಸುವುದಕ್ಕಾಗಿ ನಂದನವನಕ್ಕೆ ಹೋದಂತ ಸಂದರ್ಭ ದೂರ್ವಾಸರ ಆಗಮನವಾಗ್ತದೆ. ಬಂದಂತ ಅವರು ಹಾಗೆ ಬರಲಿಲ್ಲ, ಒಂದು ಹಾರವನ್ನು ಹಿಡಿದುಕೊಂಡು ಬಂದ್ರು. ಅದುವೇ ಯಾವ ಹಾರ? ಅದುವೇ ಮಂದಾರ ಹಾರ. ಇಂದ್ರ ಇದನ್ನು ಧರಿಸಿಕೋ ಎನ್ನುವ ಹಾಗೆ ನನ್ನ ಕೈಗೆ ಇಟ್ಟರು. ನಾನು ಧರಿಸಿಕೊಳ್ಳಲಿಲ್ಲ. ನಾನು ಏರಿ ತಿರುಗುವಂತಹ ಐರಾವತದ ಕುಂಭಸ್ಥಳದಲ್ಲಿಟ್ಟೆ. ಆ ಪ್ರಾಣಿ ಏನು ಮಾಡಿತು? ಆ ಹಾರದ ಸುವಾಸನೆಯನ್ನು ಆಘ್ರಾಣಿಸುವುದಕ್ಕೆ ಅಸಾಧ್ಯವಾಗಿ ಸೊಂಡಿಲಿನಿಂದ ನೆಲಕ್ಕೆ ಹಾಕಿ ಕುಟ್ಟಿ ಪುಡಿಗಳಿತು. ಇದನ್ನು ಕಂಡಂತಹ ದೂರ್ವಾಸರಿಗೆ ಸಿಟ್ಟು ಬಂದಿತು. ಇಂದ್ರ, ನಿನಗೆ ಅಹಂಕಾರ, ಐಶ್ವರ್ಯದ ಮದ, ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕಿಲ್ಲ. ನಿನಗೆ ಶಾಪವನ್ನು ಕೊಡ್ತೇನೆ. ಯಾವ ರೀತಿಯಲ್ಲಿ? ನಿನ್ನ ಸಕಲ ಸುವಸ್ತುಗಳು ಶರದಿ ಪಾಲಾಗ್ಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟರು. ಯಾರು? ದೂರ್ವಾಸ ಮುನಿಗಳು, ದೂರ್ವಾಸ ಮಹಾಮುನಿಗಳು. ಹೌದು. ಋಷಿಯ ಶಾಪದಂತೆ ನಡೆದು ಹೋಯಿತು. ಪರಿಮಾರ್ಜನ ಮಾರ್ಗವನ್ನು ಕೇಳಿಕೊಂಡಾಗ ಶ್ರೀಹರಿಯಲ್ಲಿ ಹೋಗಿ ಕೇಳಿಕೊಳ್ಳಿ ಎನ್ನುವ ಹಾಗೆ ಶ್ರೀಹರಿಯಲ್ಲಿ ಹೋಗಿ ಕೇಳಿಕೊಂಡಾಗ ಶ್ರೀಹರಿ ಹೇಳಿದ್ದೇನು? ದಾನವರ ಸಖ್ಯತನವನ್ನು ಬೆಳೆಸಿಕೊಳ್ಳಬೇಕು. ದೇವತೆಗಳಿಗೆ ಮಾತ್ರ ಅಸಾಧ್ಯ. ದಾನವರ ಸಖ್ಯತನವನ್ನು ಬೆಳೆಸಿಕೊಂಡು ಸಮುದ್ರವನ್ನು ಮತಿಸಿ ಮರಳಿ ಪಡೆಯಬಹುದು ಎನ್ನುವ ಹಾಗೆ ಬಲಿ ಚಕ್ರವರ್ತಿಯಲ್ಲಿ ಹೋಗಿ ಕೇಳಿಕೊಂಡು ಸಖ್ಯತನವನ್ನು ಬೆಳೆಸಿಕೊಂಡು ಮಂದರಾದ್ರಿ ಪರ್ವತವನ್ನೇ ಕಡಗಳನ್ನಾಗಿಸಿಕೊಂಡು ವಾಸುಕಿ ಎನ್ನುವ ಸರ್ಪವನ್ನೇ ಹಗ್ಗವನ್ನಾಗಿಸಿಕೊಂಡು ಒಂದೆಡೆ ದೇವತೆಗಳು, ಒಂದೆಡೆ ದಾನವರು ಸಮುದ್ರವನ್ನು ಮತಿಸುವುದಕ್ಕೆ ಪ್ರಾರಂಭಗೊಳಿಸಿದೆವು. ಮೊದಲಾಗಿ ಹುಟ್ಟಿತು ವಿಷ. ವಿಷವನ್ನು ಕುಡಿದು ಬತ್ತಿಸುವವರು ಯಾರು? ಕುಡಿಯದೆ ಹೋದರೆ ಲೋಕಕ್ಕೆ ಕಂಟಕವಾಗ್ತದೆ. ಕುಡಿಯುವವರು ಯಾರು ಹಾಗಿದ್ದರೆ? ಆತ ಪರಶಿವನೇ ಬಂದು ವಿಷವನ್ನು ನಾನು ಕುಡಿದು ಬತ್ತಿಸುತ್ತೇನೆ ಎನ್ನುವ ಹಾಗೆ ವಿಷವನ್ನು ಕುಡಿದು ಬತ್ತಿಸಿದ. ಅಲ್ಲೇ ದೂರದಲ್ಲಿ ನೋಡುತ್ತಿರುವಂತಹ ಪಾರ್ವತಿ ದೇವಿಯು ನನ್ನ ಗಂಡನಿಗೆ ಆಪತ್ತು ಬರಬಾರದು, ನನ್ನ ಗಂಡನಿಗೆ ಆಪತ್ತು ಬಂದದ್ದೇ ಹೋದಂತಾದ್ರೆ ಲೋಕ ಕಂಟಕವಾಗ್ತದೆ ಎನ್ನುವ ಕಾರಣಕ್ಕಾಗಿ ಗಂಡನ ಕುತ್ತಿಗೆಯನ್ನು ಅಮ್ಮಕ್ಕೆ ಹಿಡಿದಳು. ಅಲ್ಲೇ ಐಕ್ಯವಾಯಿತು. ಅಂದಿನಿಂದ ಪರಶಿವನಿಗೆ ನೀಲಕಂಠ, ವಿಷಕಂಠ, ನಂಜುಂಡೇಶ್ವರ ಎನ್ನುವ ಹೆಸರುವನ್ನು ಅರ್ಥವಾಯಿತು. ಹೀಗೆ ಮತಿಸುತ್ತಾ ಚಂದ್ರ, ಲಕ್ಷ್ಮಿ, ವಜ್ರ, ವೈಡೂರ್ಯ ಇತ್ಯಾದಿಗಳನ್ನು ಮರಳಿ ಪಡೆದಿದ್ದೇವೆ. ಮತಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಕಡಗೋಲು ಮುಳುಗಲು ಪ್ರಾರಂಭವಾಯಿತು. ಏನು ಮಾಡುವುದು ಎನ್ನುವ ಹಾಗೆ ಯೋಚಿಸುತ್ತಿರುವಾಗ ಶ್ರೀಹರಿಯೇ ಬಂದು ಕೂರ್ಮಾವತಾರಿಯಾಗಿ ಕಡಗೋಲನ್ನೆತ್ತಿ ಹಿಡಿದ ಮತ್ತು ಮತಿಸುವುದಕ್ಕೆ ಪ್ರಾರಂಭಗೊಳಿಸಿದೆವು. ಕೊನೆಯದಾಗಿ ಹುಟ್ಟಿತು ಅಮೃತ. ಅಮೃತ ಹುಟ್ಟಿದಾಗ ಎರಡೂ ಪಂಕ್ತಿಯಲ್ಲಿ ಗಲಾಟೆ ಶುರುವಾಯಿತು. ಯಾಕೆ? ಅಮೃತ ನಮಗೆ ಬೇಕು, ದಾನವರು ಹೇಳುವುದು ನಮಗೆ ಬೇಕು ಎನ್ನುವ ಹಾಗೆ ಗಲಾಟೆ ಪ್ರಾರಂಭ ಜಾಸ್ತಿ ಆಗ್ತಾ ಇರುವಾಗಲೇ ಶ್ರೀಹರಿ ಬಂದು ನಾನೇ ಅಮೃತವನ್ನು ಬಡಿಸ್ತೇನೆ ಎನ್ನುವ ಹಾಗೆ
ಮೋಹಿನಿಯ ರೂಪವನ್ನಂತೂ ಪಂಕ್ತಿ ಪಂಕ್ತಿಯಾಗಿ ಕುಳ್ಳಿರಿಸಿ ಒಂದೆಡೆ ದಾನವರು ಒಂದೆಡೆ ದೇವತೆಗಳು ಪಂಕ್ತಿಯಾಗಿ ಕುಳ್ಳಿರಿಸಿ ಅಮೃತವನ್ನು ಬಡಿಸುವುದಕ್ಕೆ ಪ್ರಾರಂಭಗೊಳಿಸಿದ ಅದೇ ಸಂದರ್ಭದಲ್ಲಿ ಸ್ವರ್ಭಾನು ಎನ್ನುವ ದೈತ್ಯ ನಮ್ಮ ಈ ದೇವತೆಗಳ ಪಂಕ್ತಿಯಲ್ಲಿ ಬಂದು ಕುಳಿತಿದ್ದ. ಈ ವಿಚಾರ ಯಾರಿಗೂ ತಿಳಿಯದಾಯಿತು. ಎತ್ತರದಲ್ಲಿ ಇರುವ ಸೂರ್ಯಚಂದ್ರನಿಗೆ ತಿಳಿಯಿತು ವಿಚಾರ. ಈ ವಿಚಾರವನ್ನು ಶ್ರೀಹರಿಗೆ ವಿಚಾರವನ್ನು ತಿಳಿಸಿದ. ಅಲ್ಲೇ ಬಡಿಸುತ್ತಿರುವಂತಹ ಸೌಟಿನಿಂದ ಆತನನ್ನು ಕತ್ತರಿಸಿದ. ಇಬ್ಬಾಗವಾಗಿ ಮಾರ್ಪಟ್ಟಿತು. ಈವಾಗಲೂ ಭೂಲೋಕದಲ್ಲಿ ರಾಹು ಕೇತುಗಳಾಗಿ ಕಾಟ ಕೊಡುವುದುಂಟು. ಹೌದು ಹೌದು. ಹೀಗೆ ಮತಿಸುತ್ತಾ ಅಮೃತವನ್ನು ಕುಡಿದಿದ್ದೇವೆ. ನಾವು ಜರಾ ಮರಣರಹಿತರಾಗಿದ್ದೇವೆ. ಸಾವೆನ್ನುವುದು ನಮಗಿಲ್ಲ. ಆದರೂ ನೋವು ತಪ್ಪಿದ್ದಲ್ಲ. ಯಾರಿಂದ? ಆ ದಾನವರಿಂದ. ಅಮೃತ ಕುಡಿಯಲಿಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮ ಮೇಲೆ ಆಗಾಗ ಗಲಾಟೆಗೆ ಬರುವುದುಂಟು. ಹೌದು. ಇನ್ನೊಮ್ಮೆ ಅದೆಷ್ಟೋ ದಾನವರು ಬಂದದ್ದುಂಟು. ಶ್ರೀಹರಿಯ ಅನುಗ್ರಹದಿಂದ ಕೊಂದು ಮುಗಿಸಿದ್ದೇವೆ. ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಬಂತೆಂಬ ಹಾಗೆ ಮತ್ತೆ ಮತ್ತೆ ಆ ದಾನವರು ಬರುವುದುಂಟು. ಎಲ್ಲಿಯಾದ್ರೂ ಆ ದಾನವರು ಬಂದದ್ದೇ ಹೌದಂತಾರೆ. ಆದರೆ ಈ ದೇವಲೋಕದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀರಾ? ಅಮರೇಂದ್ರ ಪವಿತ್ರವಾದಂತಹ ಪಾಲನೆಸಿಕೊಂಡಿದ್ದೇನೆ. ಶುಭವಾಗಲಿ ಅಂತ ಹೇಳು. ದಾನವರು ಬರ್ತಾರೆ ಎನ್ನುವ ಚಿಂತೆ ಅಲ್ಲವೇ? ಹೌದು. ಚಿಂತೆಗೂ ಚಿತೆಯ ಕೇವಲ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿತೆ ಅನ್ನುವುದು ಸತ್ತ ದೇಹವನ್ನು ಸುಟ್ಟರೆ, ಚಿಂತೆ ಅನ್ನುವುದು ಜೀವಂತ ಇರುವ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಅಂತೆ. ಮತ್ತೆ ದಾನವರೆಲ್ಲ ನಮ್ಮ ಬಗ್ಗೆ ಹೇಳ್ತಾರೆ ಹೇಗೆ? ಏನು? ನಮ್ಮನ್ನು ಕಂಡರೆ ದೇವತೆಗಳಿಗೆ ಭಯ ಎನ್ನುವುದಾಗಿ. ಭಯ ಯಾರಿಗಿಲ್ಲ ಅಂತ ಕೇಳ್ತೇನೆ. ಅರಳುವ ಕಮಲಕ್ಕೆ ಚಳಿಗಾಲದ ಭಯ, ದಸ್ತಪುಷ್ಟವಾಗಿ ಬೆಳೆದಿದ್ದಂತ ಹೆಬ್ಬೆಂಡೆಗೆ ಸಿಡಿಲಿನ ಭಯ. ಹಾಗೆ ಸಜ್ಜನರಾದ ನಾವು ದುರ್ಜನರನ್ನು ಕೊಂಡು ಹೆದ್ದರು ಸಾಮಾನ್ಯವಲ್ಲವೇ? ಸಾಮಾನ್ಯವೇ ಅಲ್ವಾ? ಹೌದು. ಮತ್ತೆ ದಾನವರು ಬರುವಾಗ ಹಾಗೆ ಬರುವುದಿಲ್ಲ. ಹೇಗೆ ಬರ್ತಾರೆ? ಬ್ರಹ್ಮನ ಕುರಿತು ಅಥವಾ ಈಶನ ಕುರಿತು ತಪಸ್ಸನ್ನು ಆಚರಿಸಿ ಹೊರ ಬಲಾನ್ವಿತರಾಗಿ ಇಲ್ಲಿವರೆಗೆ ಬರುತ್ತಾರೆ. ಹೊರ ಪಡೆದುಕೊಂಡು ಬಂದು ನಾಪಲಿಕಾಗ್ತಿದ್ದು ಸಹ ಶ್ರೀಮನ್ನಾರಾಯಣ ಅನುಗ್ರಹದಿಂದ ಕೊಂದು ಕಳೆದಿದ್ದೇವೆ. ಹೌದು. ಹಾಗೆ ಬಂದವರನ್ನು ನಾವು ಕೊಂದು ಕಳೆದಿದ್ದೇವೆ. ಕೆಲವರನ್ನು ಓಡಿಸಿದ್ದೇವೆ. ಹೌದು ಹೌದು. ಹಾಗೆ ಬಂದವರನ್ನು ನಾವು ಕೊಂದು ಕಳೆದಿದ್ದೇವೆ. ಮುಂದೆ ಬರುತ್ತಾರೆ ಎಂಬ ಚಿಂತೆ ಬೇಡ. ಮುಂದೆ ನನಗೆ ದಾನವರು ವಿಧಿಯಿಂದ ವರವನ್ನ ಪಡೆದು ವರಬಲದಿಂದ ಉಬ್ಬಿ ಭುಜಬಲದಿಂದ ಕೊಬ್ಬಿ ದೇವಲೋಕದೊಳಗೆ ಬರ್ತಾರೆ. ವರಬಲದ ಪ್ರಭಾವದಿಂದ ನಮ್ಮನ್ನು ಓಡಿಸ್ತಾರೆ. ಪೀಠವನ್ನ ಏರಿ ಮೆರೆಯುತ್ತಾರೆ. ಮೆರೆದವರು ಮೆರೆಯಲಿ ಬಿಡಿ. ಮೆರೆದವರನ್ನ ಮರೆಸಲು ಮರೆಯಿಂದ ಒಂದು ಶಕ್ತಿ ಬಂದೇ ಬರ್ತದೆ. ಶ್ರೀಮನ್ನಾರಾಯಣ ದಯೆ ಎನ್ನುವುದು ನಮ್ಮಂತ ಸಜ್ಜನರ ಮೇಲೆ ಯಾವಾಗಲೂ ಇರ್ತದೆ. ಮುಂದೆ ಬಂದವರ ಕಥೆ ಅಂತಿರ್ಲಿ. ಮುಂದೆ ಬಂದು ನಾನಿದ್ದೇನೆ. ಆಗಲಿ.
ಹೇಳಿದ್ದಾರೆ ಅದನ್ನು ದೊಡ್ಡನ್ನು ಸಂಬೋಧಿಸಲು ಆಗುವುದಿಲ್ಲ. ಪ್ರಾಜ್ಞ ಆಡಿದ ಮಾತೊಂದಿದೆ, ಏನದು? ಕದಂನ ಚಿಂತೆಯತ್ತು ಪ್ರಾಜ್ಞ ಎಂದು. ಅಂದರೆ ಗತಿಸಿ ಹೋದ ಕಾಲದ ಬಗ್ಗೆ ಪ್ರಾಜ್ಞರು ಚಿಂತಿಸುವುದಿಲ್ಲ. ಪ್ರಾಜ್ಞರು ಆಡಿದ ಮಾತಿದು. ನಾನು ಹೇಳುವುದು ಅದೇ, ಅದಕ್ಕಾಗಿ ಹೇಳುತ್ತಾ ಇದ್ದೇನೆ. ಹಿಂದೆ ಬಂದರು ದಾಮನವರು ಅಂತಿರಲಿ, ಮುಂದೆ ಬಂದಿದ್ದಾವುದಂತಾದರೆ ನಾನಿದ್ದೇನೆ. ಶುಭವಾಗಲಿ. ದೋಷವಾಯಿತು ನಿಮ್ಮಯ ನುಡಿಗೆ. ಯಾಕೆ ಅವರು ಎಲ್ಲಿಯಾದ್ರೂ ಬಂದದ್ದೇ ಹೋದಂತಾದ್ರೆ ಏನ್ ಮಾಡ್ತೀರಿ ಎನ್ನುವ ಪ್ರಶ್ನೆಯನ್ನು ಇದ್ದಾಗ ಒಬ್ಬರು ಎದೆ ತಟ್ಟಿಕೊಳ್ಳುವುದು, ಮೀಸೆ ತಿರುವುದು, ಭುಜವನ್ನು ಏರಿಸಿ ಮಾತನಾಡುವುದು, ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಬಹಳ ಸಂತೋಷ. ಹೇಳುವುದಾದರೆ ಕದನ ಕಲಿಗಳು ನೀವು. ಆದರೆ ದೇವತೆಗಳೇ, ಭೂಲೋಕದತ್ತ ಒಂದು ಬಾರಿ ದೃಷ್ಟಿ ಹಾಯಿಸಿ ನೋಡಿ. ಅಧರ್ಮ ಎನ್ನುವುದು ತಾಂಡವಾಡ್ತಾ ಇದೆ, ಧರ್ಮ ಎನ್ನುವುದು ನಶಿಸಿ ಹೋಗಿದೆ. ಈ ಧರ್ಮ ಎನ್ನುವುದು ಪುನರ್ ಪ್ರತಿಷ್ಠಾಪಿಸಬೇಕೆ? ನಾವು ಹೋದ್ರೆ ಆಗ್ತದ? ನಾವು ಹೋದ್ರೆ ಆಗ್ಲಿಕ್ಕಿಲ್ಲ ಅಂತಲ್ಲ, ಹೋಗುವವರೇ ಹೋಗ್ಬೇಕು. ಹಾಗಿದ್ರೆ ಹೋಗುವವರು ಯಾರು? ಕಡೆಯ ದಿಕ್ಕಿನ ವಾಸಿ ಪಾರ್ವತಿ ಪರಮೇಶ್ವರು. ಆದ್ದರಿಂದ ನಾವೆಲ್ಲರೂ ಇಂದಿನ ಸಭೆಯನ್ನು ವಿಸರ್ಜಿಸಿ ಪಾರ್ವತಿ ಪರಮೇಶ್ವರನ್ನು ಧ್ಯಾನಿಸುತ್ತಾ ನೇರವಾಗಿ ಕೈಲಾಸಕ್ಕೆ ಹೋಗೋಣ. ಹೀಗೆ ಬನ್ನಿ. ರಕ್ಷಕ ನೀನೇ ರಕ್ಷಿಸು. ಸಂಪದ್ಭರಿತವಾಗಿರುವಂತಹ ನಾಗಲೋಕ ಆಳುವ ರಸ ಶಂಕಚೂಡನಾಗಿರುವಂತಹ ನಾನು ಸಕಾಲಕ್ಕೆ ಸರಿಯಾಗಿ ಉರಗಲೋಕದ ಸಭೆಯನ್ನು ಸೇರಿದ್ದೇನೆ. ತುಂಬಿರುವಂತಹ ಸಭೆಯನ್ನು ಕಂಡಾಗ ಮನಸ್ಸಿಗೆ ಬಹಳ ಸಂತೋಷ. ಯಾಕಾಗಿ ಸಭೆಯಲ್ಲಿರುವಂತಹ ಪ್ರತಿಯೊಂದು ನಾಗಗಳು ನನ್ನ ಆಗಮನವಾದ ಕ್ಷಣ ಎದ್ದು ನನಗೆ ಗೌರವ ಭಾವವನ್ನು ಸೂಚಿಸುತ್ತಿದ್ದಾರೆ ಅಂತಾದ್ರೆ, ಎಲ್ಲರೂ ಹಸನ್ಮುಖಿಗಳಾಗಿದ್ದಾರೆ ಅಂತಾದ್ರೆ, ನನ್ನ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ದಾರೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ.
ಹಾಗೆ ನಾಗಗಳ ಕುರಿತಾಗಿ ಹೇಳಬೇಕು ಅಂತಾದರೆ ಕಶ್ಯಪ ಬ್ರಹ್ಮನಿಗೆ 13 ಮಂದಿ ಮಡದಿಯರಲ್ಲಿ ಕಿರಿಯ ಸತಿಯಾಗಿರುವಂತಹ ಕದ್ರುವಿನ ಮಕ್ಕಳೇ ನಾಗಗಳು. ಸಹಸ್ರ ಸಂಖ್ಯೆಯಲ್ಲಿರುವಂತಹ ನಾಗಗಳನ್ನ ಅಷ್ಟಕುಲಗಳಾಗಿ ವಿಂಗಡಿಸಲಾದಾಗ ಶೇಷ, ಅನಂತ, ಕಾಕೋಟಕ, ಕಾಳಸರ್ಪ, ಶಂಖಪಾಲ, ಹೀಗೆ ಶಂಖಪಾಲ ವಂಶಜನಾಗಿರುವಂತಹ ನಾನು ನಾಗಲೋಕವನ್ನ ಪರಿಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಜನಸಾಮಾನ್ಯರ ಹಾಗೆ ಬದುಕು ನಮ್ಮದಲ್ಲ. ನಮ್ಮ ಬದುಕಿ ಒಂದು ವಿಶೇಷ ಯಾಕಾಗಿ ಹುಟ್ಟುವಂತಹ ಸಂದರ್ಭದಲ್ಲೇ ನಾವು ದೈವಾಂಶ ಸಂಭೂತರಾಗಿ ಹುಟ್ಟಿರುವಂತಹ ಕಾರಣ, ವಿಶೇಷವಾಗಿರುವಂತಹ ದೈವಿಕ ಶಕ್ತಿ ಇರುವಂತಹ ಉದ್ದೇಶ, ನಿಗ್ರಹ ಮತ್ತು ಅನುಗ್ರಹ ಶಕ್ತಿಯನ್ನು ನಾವು ಬಲ್ಲವರಿದ್ದೇವೆ. ಹಾಗಾಗಿ ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವರು ನಮ್ಮ ಕುರಿತಾಗಿ ನಿಷ್ಠೆಯಿಂದ ಪೂಜಿಸುತ್ತಾರೆ, ಆರಾಧಿಸುತ್ತಾರೆ. ಯಾವುದೇ ರೀತಿಯಂತಹ ಕಷ್ಟ ಕಾರ್ಪಣ್ಯಗಳು ಬಂದಾಗ, ಅಥವಾ ಯಾವುದೇ ರೀತಿಯಂತಹ ರೋಗ ರುಜಿನಗಳು ಬಾಧಿಸಿದಾಗ, ಅಥವಾ ಸಂತಾನ ವಿಹೀನರಾದಂತಹ ಸಂದರ್ಭದಲ್ಲಿ ನಮ್ಮ ಕುರಿತಾಗಿ ಅನೇಕ ರೀತಿಯಾದಂತಹ ಹರಕೆಗಳನ್ನ ಹೇಳಿಕೊಳ್ಳುತ್ತಾರೆ. ನಾಗಮಂಡಲ ಸೇವೆ, ಆಶ್ಲೇಷ ಬಲಿ, ಹಾಲುಂಡ ಸೇವೆ, ಹೀಗೆ ಹೇಳಿಕೊಂಡಿರುವಂತಹ ಹರಕೆಗಳನ್ನ ಸಕಾಲಕ್ಕೆ ಒಪ್ಪಿಸುವುದರ ಮೂಲಕವಾಗಿ ಸಂತೃಪ್ತರಾಗಿರುವಂತಹ ನಾವು ಅವರ ಮನದಾಭಿಷ್ಟಿಯನ್ನು ಈಡೇರಿಸುವಂತಹ ವಿಶೇಷವಾಗಿರುವಂತಹ ಶಕ್ತಿ ನಮ್ಮಲ್ಲುಂಟು. ಇಂತಹ ವಿಶೇಷವಾಗಿರುವಂತಹ ಶಕ್ತಿ ನನ್ನಲ್ಲಿದ್ದರೂ ಕೂಡ ನನ್ನ ವೈಯಕ್ತಿಕವಾದಂತಹ ಬದುಕಿನಲ್ಲಿ ಯಾಕೆ ಹೀಗಾಯಿತು? ಮದುವೆಯಾಗಿ ಅದೆಷ್ಟೋ ವರ್ಷ ಕಳೆದರೂ ಕೂಡ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ನಾನು ಸಂತಾನ ಭಾಗ್ಯವನ್ನ ಕಾಣಲಿಲ್ಲ. ನನ್ನ ಕಾಲಾನಂತರದಲ್ಲಿ ಈ ನಾಗಲೋಕವನ್ನ ಪರಿಪಾಲಿಸಬಲ್ಲಂತಹ ಸಮರ್ಥನಾದ ಉತ್ತರಾಧಿಕಾರಿಯನ್ನು ಪಡೆಯುವಲ್ಲಿ ನಾನು ವಿಫಲನಾದನಲ್ಲ ಎಂಬಂತಹ ನೋವು ನನ್ನನ್ನು ಸದಾಕಾಲ ಬಾಧಿಸ್ತಾ ಉಂಟು. ಹಾಗಾದ್ರೆ ನಾನು ಯೋಚನೆ ಮಾಡುವುದು ಹೇಗೆ? ಯಾಕೆ ಭೂಲೋಕದಲ್ಲಿರುವಂತಹ ಮಾನವರಿಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸುವಂತಹ ಶಕ್ತಿ ನನ್ನಲ್ಲಿದ್ದರೂ ಕೂಡ ನನ್ನ ಬದುಕಿನಲ್ಲಿ ಸಂತಾನ ಪಡೆಯುವುದಕ್ಕೆ ಅಸಾಧ್ಯವಾಗಿ ಹೋಯ್ತಲ್ಲ ಎಂಬುದಾಗಿ ಯೋಚನೆ ಮಾಡುವಾಗ ಯಾವ ಜನ್ಮದಲ್ಲಿ ಯಾವ ಕರ್ಮವನ್ನ ಮಾಡಿದ್ದೇನೋ ಏನು, ಹಾಗಾಗಿ ಈ ಜನ್ಮದಲ್ಲಿ ಇಂತಹ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೇನೋ, ಅಥವಾ ಯಾವ ಮಹಾತೆಯ ಮಗನಿಗೆ ತಿನ್ನುವ ಆಹಾರದಲ್ಲಿ ವಿಷವನ್ನು ಉಣಿಸಿದಂತಹ ಪರಿಣಾಮವಾಗಿ ಆ ಮಹಾತಾಯಿಯ ಕಣ್ಣೀರು ಎನ್ನುವುದು ನನಗೆ ಶಾಪವಾಗಿ ಪರಿಣಮಿಸಿತೆ. ಹಾಗೆ ನನ್ನ ಬದುಕಿನಲ್ಲಿ ತಿಳಿದೋ ತಿಳಿಯದೆ ಹಾಗೆ ಪಾಪದ ಕಾರ್ಯವನ್ನು ನಾನು ಮಾಡಿದ್ದೇ ಹೌದು ಅಂತಾದರೆ ಅದರ ಪರಿಮಾರ್ಜನೆಗೋಸ್ಕರವಾಗಿ ನಾನು ಮಾಡಿರುವಂತಹ ಕಾರ್ಯಗಳು ಒಂದೇ ಎರಡೇ. ಬ್ರಾಹ್ಮಣರನ್ನ ಕರೆಸಿದೆ, ಅವರಿಂದ ಅನೇಕ ರೀತಿಯಂತಹ ಹೋಮ ಹವನ ಯಾಗ ಯಜನಾದಿಗಳನ್ನ ಮಾಡಿ ಬ್ರಾಹ್ಮಣರ ಮನತೃಪ್ತಿಗೋಸ್ಕರವಾಗಿ ಬೇಕಾದಂತಹ ರೀತಿಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿ ಪೂರೈಸಿದೆ. ಏನೇ ಮಾಡಿದರೂ ಪ್ರಯೋಜನವಾಗಲಿಲ್ಲ. ನೀರಿನ ಮೇಲೆ ಮಾಡಿದ ಹೋಮದ ಹಾಗಾಯಿತು. ಹೀಗೆ ಚಿಂತೆ ಮಾಡುತ್ತಾ ಒಂದೆಡೆಯಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ನನಗೊಂದು ಮಾರ್ಗದರ್ಶನವನ್ನು ನೀಡಿದ್ರು. ಕುಲೋನ್ನತಿ ಆಗಬೇಕು ಅಂತಾದ್ರೆ ಕುಲದೈವ ಒಲಿಯಬೇಕು. ನಮ್ಮ ಆರಾಧ್ಯ ದೇವರಾಗುವಂತಹ ಪರಮೇಶ್ವರನ ಒಲಿಸಿಕೊಳ್ಳುವುದರ ಮೂಲಕವಾಗಿ ಅವರ ಅನುಗ್ರಹದಿಂದ ಸಂತಾನ ಪಡೆಯುವುದಕ್ಕೆ ಸಾಧ್ಯ ಉಂಟೆಂಬುದಾಗಿ ಹೇಳಿದ್ರು. ಪರಮೇಶ್ವರನ ಒಲಿಸಿಕೊಳ್ಳಬೇಕಂತಾರೆ ಸುಲಭ ಸಾಧ್ಯವಾದಂತಹ ಮಾತೆ. ತಪಸ್ಸನ್ನು ಆಚರಿಸಬೇಕು. ಹಾಗಾಗಿ ಇವತ್ತು ದೃಢವಾದಂತಹ ನಿರ್ಧಾರಕ್ಕೆ ಬಂದಿದ್ದೇನೆ. ಹರನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕೆಂಬುದಾಗಿ ಇಂದಿನ ನಾಗಲೋಕದ ಸಭೆಯನ್ನು ವಿಸರ್ಜಿಸಿ ನನ್ನ ಪ್ರಯಾಣ ನೇರವಾಗಿ ಕೈಲಾಸದ ನಾಗ
ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಾಗಿ ಸಂತಾನ ಭಾಗ್ಯ ಇಲ್ಲದೆ ಪರಿತಪಿಸುತ್ತಿರುವಂತಹ ಶಂಖಚೂಡನಿಗೆ 5 ಹೆಣ್ಣು ಮಕ್ಕಳು ಆಯ್ತಲೆಂಬಂತಹ ಕಾರಣಕ್ಕೋಸ್ಕರವಾಗಿ ಹರನ ಕುರಿತಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಕೈಲಾಸ ಗಿರಿಯನ್ನು ಸೇರಿದೆ. ನಿಷ್ಕಾಮಶ ಭಾವವಿರುವಂತಹ ಹರನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಮೆಚ್ಚಿರುವಂತಹ ಹರಗಿರಿಜಿಯರು ಪ್ರತ್ಯಕ್ಷರಾದಾಗ, ನನ್ನ ಮನದ ಇಂಗಿತವನ್ನು ಅವರ ಪರತಲ್ಲಿ ಇರಿಸಿದಾಗ, ಶಂಖಚೂಡನಿಗೆ ಸುತಯೋಗ ಇಲ್ಲ, ಗಂಡು ಮಕ್ಕಳು ಪಡೆಯುವಂತಹ ಯೋಗ ನಿನ್ನ ಪಾಲಿಗಿಲ್ಲ. ಪ್ರೀತ್ಯಾರ್ಥವಾಗಿರುವಂತಹ ಕೇದಾರ ವ್ರತವನ್ನು ನೀನು ನಿಷ್ಠೆಯಿಂದ ಆಚರಿಸಿದೆ ಅಂತಾದ್ರೆ 5 ಹೆಣ್ಣು ಮಕ್ಕಳನ್ನ ಪಡೆಯಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಹೇಳಿದ್ರು. ಅವರ ಅನುಗ್ರಹವಾಯಿತು. ಸಂತೋಷಗೊಂಡಿರುವಂತಹ ನಾನು ನೇರವಾಗಿ ನಾಗಲೋಕದವರೆಗೆ ಬಂದೆ. ಹರನಿಗೆ ಪ್ರೀತ್ಯರ್ಥವಾಗಿರುವಂತಹ ಕೇದಾರ ವ್ರತವನ್ನ ನಿಷ್ಠೆಯಿಂದ ಆಚರಿಸಿದೆ. ಅದರ ಪರಿಣಾಮವಾಗಿಯಲ್ಲೇ ನನ್ನ ಮಡದಿ ಗರ್ಭಿಣಿಯಾಗಿ 5 ಹೆಣ್ಣು ಮಕ್ಕಳಿಗೆ ಜನ್ಮವನ್ನ ನೀಡಿದ್ಲು. ಪರೈತನ ಕರೆಸಿ ಮಕ್ಕಳಿಗೆ ಯೋಗ್ಯವಾಗಿರುವಂತಹ ನಾಮಕರಣವನ್ನ ಮಾಡಿದೆ. ದೇವರತಿ, ನಾಗರತಿ, ಚಾರುರತಿ, ಮಂದರತಿ, ನೀಲರತಿ ಎಂಬುದಾಗಿ 5 ವರ್ಷಗಳ ಕಾಲ ಮಕ್ಕಳನ್ನ ಪ್ರೀತಿಯಿಂದ ಅರಮನೆಯಲ್ಲಿ ಪಾಲನೆ ಪೋಷಣೆ ಮಾಡಿರುವಂತಹ ನಾನು ನನ್ನ ಮಕ್ಕಳು ವಿದ್ಯಾವಂತರು, ಬುದ್ಧಿವಂತರು ಆಗಬೇಕೆಂಬಂತಹ ಉದ್ದೇಶವನ್ನು ಹೊತ್ತು ಯೋಗ್ಯವಾಗಿರುವಂತಹ ಗುರುಮಠಕ್ಕೆ ವಿದ್ಯಾಭ್ಯಾಸ ಕಳುಹಿಕೊಟ್ಟೆ. ಗುರುಮುಖೇನ ಬೇಕಾದಂತಹ ವಿದ್ಯಾಭ್ಯಾಸವನ್ನ ಪೂರೈಸಿ ಹೆಣ್ಣು ಮಕ್ಕಳು ಅರಮನೆಗೆ ಬಂದು ಸೇರಿದ್ದಾರೆ. ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರುವಂತಹ ಕನ್ನಿಕ ಭವನ ನಿರ್ಮಿಸಿದ್ದೇನೆ. ಆದ್ರೆ ಯೋಚನೆ ಮಾಡೋದು ನಾನು ಬೇರೆ ಯಾವುದೂ ಅಲ್ಲ. ಮೊದಲು ನನಗಿದ್ದು ಸಮಸ್ಯೆ ಏನು ಗೊತ್ತಾ? ಮಕ್ಕಳಿಲ್ಲ ಎಂಬುದಾಗಿ. ಈಗ ಮಕ್ಕಳು ಆದ್ಮೇಲೆ ಮತ್ತೊಂದು ಸಮಸ್ಯೆ ನನಗೆ ಉದ್ಭವ ಆಯ್ತಲ್ಲ. ಮಕ್ಕಳು ಪ್ರಾಯಸಮರ್ಥರಾಗಿದ್ದಾರೆ. ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಡ್ಬೇಕು. ಯಾರಿಗೆ ಕೊಟ್ಟು ಮದುವೆ ಮಾಡುವುದು? ಯಾರಿಗೆ ಕೊಟ್ಟು ಮದುವೆ ಮಾಡುವುದು? ಯಾರಿಗೆ ಕೊಡ್ತೀರಿ? ಯಾರಿಗೆ ಅಂತ ನೀವು ನಮ್ಗೆ ನೋಡಬೇಡ. ಮಹಾರಾಜರಲ್ವಾ? ಗಂಡು ಮಕ್ಕಳು ಸಾಲಿನಲ್ಲಿ ನಿಂತಿರ್ತಾರೆ. ಹೌದು. ಹಾಗಂತ ಸಮರ್ಥನಿಗೆ ಮದುವೆ ಮಾಡಿಕೊಡ್ಬೇಕೆಂಬುದು ಯೋಚನೆ ಮಾಡಿದ್ದೇನೆ. ವಂದಿಸಿಕೊಳ್ತಾ ಇದ್ದೇವೆ. ಶುಭವಾಗಲಿ ನಿಮಗೆ. ಅರಮನೆಯ ಅಂತಃಪುರದಲ್ಲಿರುವಂತಹ ಸಂದರ್ಭದಲ್ಲಿ ಧೂತನವರನ್ನು ಓಡೋಡಿ ಬಂದು ಹೇಳಿದಂತಹ ಮಾತು, ಹೆಣ್ಣು ಮಕ್ಕಳ ಇವರು ಶೃಂಗಾರ ಮಾಡಿಕೊಂಡು
ಸಭೆಗೆ ಬರಬೇಕು ಎನ್ನುವ ಹಾಗೆ ಅವನ ಮಾತನ್ನ ಕೇಳಿದ ತೋಡು ಶೃಂಗಾರ ಮಾಡಿಕೊಂಡು ಇತ್ತ ಓಡೋಡಿ ಬಂದವರು ನಾವಿದ್ದೇವೆ. ಬಂದಂತಹ ನಮ್ಮನ್ನ ಪ್ರೀತಿಯಿಂದ ಅಪ್ಪಿಕೊಂಡು ನೆತ್ತಿಯನ್ನ ಸವರುವುದರ ಮುಖೇನ ಪ್ರೀತಿಯ ಮಹಾಪೂರವನ್ನೇ ತೋರಿಸ್ತಾ ಇದ್ರಿ. ನಿಮ್ಮ ಕಣ್ಣುಗಳಲ್ಲಿ ಮಮತೆಯ ಮಹಾ ಒಡಲನ್ನೇ ಕಾಣ್ತಾ ಇದ್ದೇವೆ ಅಪ್ಪ. ಅಪ್ಪ ಆಶ್ಚರ್ಯವಾಯಿತು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮಾತಾಡಬೇಕು ಅಂತ ಆದ್ರೆ ನಾವಿರುವಂತಹ ಅಂತಪುರಕ್ಕೆ ನೀವೇ ಬರುವವರಿದ್ದೀರಿ. ಅಲ್ಲ, ಈ ಸಭೆಯನ್ನು ನೋಡಬೇಕು ಅಂತ ನಮಗನ್ನಿಸಿಬಹುದು ಅಂತ ಆದ್ರೆ ನಾವು ಸಭೆಗೆ ಬರುವವರಿದ್ದೇವೆ. ಆದ್ರೆ ಇವತ್ತು ವಿಶೇಷ ಏನು ಗೊತ್ತುಂಟಾ? ಶೃಂಗಾರ ಮಾಡಿಕೊಂಡು ಹೆಣ್ಣು ಮಕ್ಕಳು ಬರಲಿ ಎನ್ನುವಾಗ ಆಹ್ವಾನವನ್ನು ಕೊಟ್ಟಿದ್ರಲ್ಲ, ಅದು ವಿಶೇಷವಾಗಿ ಕಾಣ್ತಾ ಉಂಟು ಅಪ್ಪ. ಅಂದಂತ ಸಂದರ್ಭದಲ್ಲಿ ನೀವು ಮಾಡಿದಂತಹ ಮಾತು ಈಗಲೂ ನಮಗೆ ನೆನಪಿನಲ್ಲಿ ಉಂಟು. ಏನು? ಅಂದು ಗುರುಮಠಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಎಳಕಿರಿಯಲ್ಲಿ ನೀವು ಮಾಡಿದಂತಹ ಮಾತು, ಯಾವಾತ ವಿದ್ಯೆಯನ್ನ ವಿನಯದಿಂದ ಕಲಿತಾನೋ ಅವ ಪ್ರಪಂಚದಲ್ಲಿ ಸ್ಥಾನಮಾನವನ್ನು ಗಳಿಸುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ಗುರುಗಳಲ್ಲಿ ಭಕ್ತಿ, ಸಹಪಾಠಿಗಳ ಜೊತೆಗೆ ಪ್ರೀತಿಯನ್ನು ಇಟ್ಟುಕೊಂಡಂತಹ ನಾವು ವಿದ್ಯೆಯನ್ನು ಆರ್ಜಿಸಿಕೊಂಡು ಅರಮನೆಯನ್ನ ಸೇರಿದವರಿದ್ದೇವೆ. ಹೀಗಿರುವಂತಹ ನಮ್ಮನ್ನೆಲ್ಲಿಗೆ ಕರೆಸಿಕೊಂಡ್ರಲ್ಲ ಅಪ್ಪ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಹೇಳ್ತೀರಾ ಅಪ್ಪ? ನಾನು ಭಾವಿಸಿಕೊಂಡದ್ದು ಹೀಗೆ, ಗುರುಮಠದಲ್ಲಿರುವಂತಹ ಸಂದರ್ಭ ಲಲಿತ ಕಲೆಯಲ್ಲಿ ಒಂದಾದ ನಾಟ್ಯವನ್ನು ಅಭ್ಯಾಸ ಮಾಡಿಕೊಂಡವನು ನಾನು. ನೆರವೇರಿತ ಸಭೆ ಎದುರುಗಡೆ ನಾಟ್ಯ ಮಾಡೋದಕ್ಕೊಂದು ಅವಕಾಶ ಇರ್ತದಪ್ಪ. ನಾಟಕ ಮಾಡ್ತಿದ್ಯಾ? ಹೌದು. ಒಳ್ಳೆ ನಾಟ್ಯ ಮಾಡ್ತೀಯಾ? ಯಾವ ರೀತಿ ಬೇಕಾದ್ರೂ ಮಾಡ್ತೇನೆ, ಅವಕಾಶ ಕೊಡಿ. ಅವೇ ನಾಟ್ಯ ನೋಡ್ಲಿಲ್ವಾ? ನಾಟ್ಯವನ್ನು ನೋಡಿದಂತಹ ಗುರುಗಳೇ ಹೇಳಿದ್ದಾರೆ, ಇವಳು ನಾಟ್ಯ ಮಯೂರಿ ಅಂತ. ತುಂಬಿರುವಂತಹ ಸಭೆಯ ಮಧ್ಯದಲ್ಲಿರುವಂತಹ ವೇದಿಕೆಯಲ್ಲಿ ಒಬ್ಬ ಚಂದವಾಗಿ ನರ್ತನ ಮಾಡಿದ್ರು ಅಂತಾದ್ರೆ ಎಂತಹ ನಾಟ್ಯ ಮಾಡಿದ್ರು. ಇವರು ನಾಟ್ಯ ಮಯೂರಿಯೇ ಸರಿ ಎಂಬುದಾಗಿ ಹೇಳ್ತಾರೆ. ಅಲ್ಲ, ಕುಡಿಯುವ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ಮೈ ಎಲ್ಲ ಉರಿತದೆ. ಹೌದಾ? ಆ ರೀತಿ ಆಗೋದಕ್ಕೆ ಬಿಡುದಿಲ್ಲ. ಅದು ನನ್ನ ಅವಸ್ಥೆ ಉಂಟು. ಅವರು ಬಾರಿಸುವುದು ಹೀಗೆಂತ ನೋಡುದಪ್ಪ. ನೀವು ಮಧ್ಯಾಹ್ನ ನೋಡ್ಬೇಕು, ನೀರು ಕೊಡುವವರು ಒಂದು ಗಂಟೆ 3-4 ಬಾರಿಸ್ತಾರೆ. ಹೌದು, ನಾನು ನೋಡಿ ಹೀಗೆ ಅದೇ ಅವಳು ಬಾರಿಸಿ ಹೀಗೆ 5 ಬಾರಿಸಿ ಇಡುವ ಹೀಗೆ ಏನು ಅವಳಿಗೆ ಸಮಯ ಎನ್ನುವುದೇ ಇಲ್ಲಪ್ಪ ಬಾರಿಸುವುದಕ್ಕೆ. ಅಪ್ಪ, ನಿಮ್ಮ ಭಾವಚಿತ್ರವನ್ನು ಸರಿ ಅವಳ ಅಂತರದ ಕೋಣೆಯನ್ನು ನೋಡಿಲ್ಲ ನೀವು? ನಿಮ್ಮ ಭಾವಚಿತ್ರವನ್ನು ಸುಂದರವಾಗಿ ಬಿಡಿಸಿ ಗೋಡೆಯ ಮೇಲೆ ನೇತು ಹಾಕಿ ಹೂವಿನ ಹಾರವನ್ನು ಹಾಕಿ ಅವಳು ಅಂತಪುರ ಕೋಣೆ ನೀನು ಹಾಕಿದ. ಅಯ್ಯೋ, ನನ್ನ ಸಹೋದರಿ ಅಲ್ವಾ, ಹೋಗ್ತೇನೆ ನಾನು. ಅದಲ್ಲ, ಒಪ್ಪಿಗೆ ಪಡ್ಕೊಂಡೇ ಹೋಗ್ತೀನಿ. ಮತ್ತೆ ಅವಳು ಹಾಗೆ ಚಿತ್ರ ಬಿಡಿಸಿದಾಗ ನನ್ನ ಭಾವಚಿತ್ರ ಬಿಡಿಸಿದ್ಯಾ? ಎಲ್ಲ ಆಯ್ತಲ್ಲ, ಬಿಡಿಸ್ತಾರೆ. ಅದಕ್ಕೆ ನೀನು ಹೊಡೆಯುತ್ತೀಯಾ? ನೀನು ಹೇಳುವಂತ ಕೆಲಸ ಉಂಟು. ಈಗ ಹಾಡು ಹೇಳುವಂತದ್ದು ಅದೇ ರೀತಿ ರಾಗಳೆಲ್ಲ ಇದೆ. ನೀ ಯಾವ ರಾಗದಲ್ಲಿ ಹೇಳ್ತೀಯ? ಇವತ್ತೊಂದು ನೇರವನ್ನು ಹಾಕ್ತೀಯ? ಒಂದರ ಕಾರ್ಯಕ್ರಮ ಮಳೆ ಬಂದರೆ ಮಕ್ಕಳೇ, ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಅರಮನೆಗೆ ಬಂದಿರುವಂತಹ ನೀವು ಕಲಿತಿರುವಂತಹ ವಿದ್ಯೆ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ, ಅದನ್ನ ಪ್ರದರ್ಶನಕ್ಕೆ ಪರೀಕ್ಷೆಗೆ ಒಳಪಡಿಸಬೇಕೆನ್ನುವಂತಹ ಉದ್ದೇಶದಿಂದ ತುಂಬಿರುವಂತಹ ಸಭೆಗೆ ನಿಮ್ಮನ್ನು ಕರೆಸಿದೆ ಅಂತ ಭಾವಿಸಿದರೆ ಮಕ್ಕಳೇ, ಗುರುಮಠದಲ್ಲಿ ನೀವೇನೇ ಕಲಿತಿದ್ದೀರಿ, ಏನು ಅಭ್ಯಾಸ ಮಾಡಿದ್ದೀರಿ, ಗುರುಗಳ ಮೂಲಕ ನಮಗೆ ಆಗಾಗ ಸಂದೇಶ ಬರ್ತಾ ಉಂಟು. ಒಳ್ಳೆ ಕಲಿತಿದ್ದಾರೆ ಅಂತ ಹೇಳ್ತಾರೆ ಗುರುಗಳ ಜೊತೆಗೆ ಸಂಪರ್ಕದಲ್ಲಿ. ಹೌದು. ಹಾಗಂತ ಬಂದಿರುವಂತಹ ನೀವು ಅರಮನೆಯಲ್ಲಿ ಸ್ವಚ್ಛಂದವಾಗಿ ಕಾಲವನ್ನು ಕಳೆಯುತ್ತಿದ್ದೀರಿ. ಈ ಕ್ಷೇತ್ರದಲ್ಲಿ ಇನ್ನು ಮೂಲಕ್ಕಾಗಿ ಹುಡುಗರಿಗಾಗಿ ಸಮಸ್ಯೆ ಉಂಟಾ? ಹೌದು, ಎಲ್ಲವೂ ನಮ್ಮ ಗುಡಿಯಲ್ಲಿಯೇ ಬರ್ತವೆ. ಇನ್ನು ಕೊರತೆ ಯಾವಾಗ ನೀವು ಒಳ್ಳೆ ಸಮಾವೇಶ ಗಡಿಬಿಡಿ ಅದು ನೋಡ್ಲಿಕ್ಕೆ ಚಂದ ಉಂಟು ಅಲ್ವಾ? ಮಕ್ಕಳೇ, ಇದೇ ರೀತಿಯಾಗಿ ಅರಮನೆಯಲ್ಲಿ ನೀವು ಕಾಲ ಕಳೆದಿರು ಅಂತಾದ್ರೆ ಹೆಣ್ಣು ಮಕ್ಕಳ ಬಹಳ ಪರಿಪೂರ್ಣತೆ ಆಗಬೇಕು ಅಂತ ಏನಾಗಬೇಕು? ಕಾಲಕ್ಕೆ ಅನುಗುಣವಾಗಿ ಏನೇನು ಒದಗಿಸಿಕೊಡಬೇಕು ಅದು ತಂದೆಯಾದವನ ಆರ್ಥಿಕ ಕರ್ತವ್ಯ ಅಲ್ವಾ? ಈಗ ನಿಮ್ಮ ಬಹಳ ಪರಿಪೂರ್ಣತೆ ಆಗಬೇಕು ಅಂತಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಅರಮನೆಯಲ್ಲಿ ಕಾಲವನ್ನು ಕಳಿಸಿರುವಂತಹ ನಿಮಗೆ ಈಗ ಎಷ್ಟು ವರ್ಷ ಆಯ್ತು? ನಮಗೀಗ 13 ಕಳೆದು 14 ತುಂಬಿ 15 ಜಾರಿ 16 ವರ್ಷದಲ್ಲಿದ್ದೆ. ಹೌದಾ? ಈ 16 ವರ್ಷದಲ್ಲಿ ನಿಮ್ಗೆ ಏನಾಗ್ತದೆ? ಬಟ್ಟೆ ತುಂಬ ಊಟ ಕಂಡು ಬಂದಿದ್ದೆ, ಉಡುವುದಕ್ಕೆ ಒಳ್ಳೆ ಸೀರೆ, ಉಡುವುದಕ್ಕೆ ಆಭರಣ ಜೀವನ ಪಾವನ. ಹೌದಾ? ಇದುವರೆಗೂ ಮಾಡಿದ್ರು ಇದನ್ನೇ, ಇನ್ನು ಮುಂದೆ ಅದನ್ನೇ ಮಾಡ್ತಿದ್ರೆ ಆಗ್ತಲ್ಲ? ಅದಾಗುವುದಿಲ್ಲ. ಹೆಣ್ಣು ಮಕ್ಕಳ ಬಾಳು ಪರಿಪೂರ್ಣತೆ ಆಗಬೇಕು ಅಂತಾದ್ರೆ ಈಗ ನಿಮ್ಗೆ ಮದುವೆ ಆಗ್ಬೇಕು.
10-20 ಸೇರಿದಷ್ಟು 30 ನಿಮ್ಗೆ ಎಷ್ಟು ವರ್ಷ 16 ಒಟ್ಟು ಸೇರಿದ್ರೆ 46 ವರ್ಷಕ್ಕೆ ನಿಮ್ಮಲ್ಲಿ ಯಾರು ಮದುವೆ ಆಗ್ತಾರೆ ಆ ಗಂಡು ಮಕ್ಕಳಿಗೆ ಯಾಕೆ ಮಕ್ಕಳೇ ಕೆಲವರಿಗೆ 40, 50, 60 ಅವರಿಗೆ ಮದುವೆ ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಅವರಿಗೆ ಕಂಕಣವಾದ ಕೂಡಿ ಬಂದಿರುವುದಿಲ್ಲ ಮದುವೆ ಫಲವಿಲ್ಲ ಹೌದೌದು ಹಾಗಂತ ಶಂಕಚೂಡನ ಮಕ್ಕಳಾಗಿರುವಂತಹ ನಿಮಗೆ ಆಗಬಾರದು ಸಕಾಲಕ್ಕೆ ಸರಿ ಹೋದ್ರೆ ಆಗಲೇಬೇಕು ನೀವು ಮದುವೆ ಆಗಬೇಕಂತ ಹೇಳ್ತೀರಿ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಾವಿವರು ಹೆಣ್ಣು ಮಕ್ಕಳೇ ಇದ್ದೇವೆ, ಗಂಡು ಸಂತಾನವಿಲ್ಲ. ಗಂಡು ಸಂತಾನವಿಲ್ಲದಂತಹ ನೀವು ನಮ್ಮ ಮದುವೆ ಮಾಡುವುದರ ಮುಖೇನವಾಗಿ ನಮ್ಮ ಜೊತೆಯಲ್ಲಿ ಬರುವಂತಹ ಅಳಿಯನಲ್ಲಿ ಮಗನನ್ನ ಕಾಣಬೇಕೆಂತಹ ಭಾವವನ್ನು ವ್ಯಕ್ತಪಡಿಸಿದ್ರೆ ಅದು ಅಪರಾಧವಾಗುವುದಿಲ್ಲ. ಹಾಗಂತ ನಮ್ಮ ಇವರನ್ನ ಮದುವೆ ಆಗಬೇಕು ಅಂತ ಆದ್ರೆ ಈಗ 5 ಕೊಟ್ಟು ಮದುವೆ ಮಾಡ್ತೀರೋ ಪ್ರಶ್ನೆ ಹುಟ್ಟಿಕೊಳ್ತೇವೆ. ಹಾಗಾದ್ರೆ ಆ 5 ಯಾವುದು, ಆ 5 ಗಂಡಿ ಯಾರು ಎಂಬ ಪ್ರಶ್ನೆ ಬರ್ತದೆ. ಹಾಗಾಗಿ ಎಲ್ಲಿ ಕೊಡುವುದು? ಹೆಣ್ಣು ಮಕ್ಕಳು ಹುಟ್ಟಿದಾಗ ತಂದೆಯಾದವರು ತಾತ್ಸರು ಮಾಡ್ತಾರೆ. ಹೆಣ್ಣು ಹುಟ್ಟಿದ ಹೊಟ್ಟೆಯಲ್ಲಿ ಹುಣ್ಣು ಹುಟ್ಟಿದ್ದ ಎಂಬುದಾಗಿ ನಾನು ನಿಮ್ಮನ್ನು ಆ ರೀತಿ ಯೋಚನೆ ಮಾಡಲಿಲ್ಲ. ನಿಮ್ಮ ಭವಿಷ್ಯ ನೀವು ದೃಢವಾಗಬೇಕು, ಸಮರ್ಥವಾದಂತಹ ಒಬ್ಬ ಆಯ್ಕೆ ಮಾಡ್ಕೊಳ್ಬೇಕು ವರನನ್ನ ಎಂಬುದಾಗಿ ಯೋಚನೆ ಮಾಡಿರುವಂತಹ ನಾನು. ಹಾಗಂತ 5 ತಿರುಗಾಟವನ್ನು ಮಾಡಿ 5 ವರನನ್ನು ಆಯ್ಕೆ ಮಾಡಿ ಅವರಿಗೆ ನಿಮ್ಮನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅದು ನಿಮ್ಮ ತಪ್ಪು ಕಲ್ಪನೆ ಮಕ್ಕಳೇ. ಯಾಕಂದ್ರೆ ನಾನು ಯೋಚನೆ ಮಾಡಿದ್ದು ಹೇಗೆ, ನಿಮ್ಮ 5 ಒಬ್ಬರೇ ಗಂಡ. ನಾವೀಗ ಪ್ರಪಂಚವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥವಿಸಿಕೊಂಡು ಹೀಗೆ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು. ಹಾಗಂತ ಒಂದು ಗಂಡಿಗೆ ಅನೇಕ ಹೆಂಡತಿರುವಂತಹ ಘಟನೆಯ ಕಥೆ ಕೇಳಿದ್ದೇವೆ, ಓದಿದ್ದೇವೆ, ನೋಡಿದ್ದೇವೆ. ಅದು ವಿಶೇಷವಲ್ಲ. ಈ ಪ್ರಪಂಚದಲ್ಲಿ ಈ ಮದುವೆ ಆಗದಿರುವಂತಹ ಪುರುಷ ಅವನು ಎಷ್ಟೇ ಜನರ ಮಧ್ಯದಲ್ಲಿ ಎಷ್ಟು ದೊಡ್ಡ ಸಭೆಯಲ್ಲಿ ಇರಲಿ, ಅವನು ಮದುವೆ ಆಗದಿರುವ ಪುರುಷ ಅಂತ ಗೊತ್ತಾಗ್ತದೆ. ಯಾಕೆ ಗೊತ್ತುಂಟ? ಎಲ್ಲರೊಟ್ಟಿಗೆ ಬೆರೀತಾನೆ, ಸಂತೋಷದಿಂದ ಇರ್ತಾನೆ, ಅವನ ಮುಖದಲ್ಲಿ ನಗು ಎನ್ನುವುದು ಮಾಸುವುದಿಲ್ಲ. ಅದೇ ಒಬ್ಬ ಮದುವೆಯಾದ ಪುರುಷ ಅಂತ ಗೊತ್ತಾಗೋದು ಹೇಗೆ ಗೊತ್ತುಂಟ? ಅವನು ಎಷ್ಟು ಜನರ ಮಧ್ಯೆ ಏರ್ಲಿ ಅವನ ತಲೆ ಬಿಸಿ ಮನೇಲಿ ಹೆಂಡತಿ ಬಗ್ಗೆ ಅಥವಾ ಮನೆ ಮಕ್ಕಳ ಬಗ್ಗೆ ಸಂಸಾರದ ಬಗ್ಗೆ ಬಿಟ್ರೆ ಬೇರೆ ಯಾವುದ್ರ ಬಗ್ಗೆ ಇದ್ದಿರಲಿಲ್ಲ. ಎಂತ ಒಂದು ಸಭೆ ಮಧ್ಯದಲ್ಲಿ ಆ ಸಭೆಯಲ್ಲಿ ಎಂತದೇ ನಡೀತಿರ್ಲಿ ಅವ ನೋಡ್ತಾ ಇರ್ತಾನೆ ಬಿಟ್ರೆ ಅವನ ದೇಹ ಇರ್ತದೆ ಬಿಟ್ರೆ ಅವನ ಮನಸ್ಸಿನಲ್ಲಿ ಇರ್ತದೆ. ಒಬ್ಬ ರೀತಿಯಲ್ಲಿ ಏಕಾಂತವಾಗಿ ಕೂತ್ಕೊಂಡಿರ್ತಾನೆ. ಅಂತಹ ಪರಿಸ್ಥಿತಿ ಮದುವೆ ಆದ ಗಂಡಸಿನಲ್ಲಿ. ಹಾಗಾಗಿ ಕೇಳು, ಈಗ ನಮ್ಮನ್ನು ಮದುವೆ ಆಗಬೇಕಾದ್ರು 5 ಒಬ್ಬನೇ ಮದುವೆ ಆಗ್ತಾನಂತಾರೆ. ಅವನೊಬ್ಬ ಯೋಗ್ಯತಾವಂತನೇ ಆಗಿರ್ಬೇಕು ಬೇಡುವ. ಕೆಲವೊಂದು ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತದೆ ಅಲ್ವಾ? ಹೆಣ್ಣು ಮಕ್ಕಳು ಸಿಗದಿದ್ದಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳು ಸಿಗಿ ನಾವು ಯೋಚನೆ ಮಾಡ್ಬೇಕು. ಮದುವೆ ಆದಾಗ ಮತ್ತೆ ಗಂಡು ಮಕ್ಕಳು ಮುಖ ನೋಡ್ಬೇಕು. ಕೆಲವರಿಗೆ ಮದುವೆ ಆಗಿರುವುದಿಲ್ಲ. ಅದು ಮದುವೆ ಆಗದಿದ್ದವರ ಅನುಭವ ಅಷ್ಟೇ. ಮದುವೆ ಆದವರ ಅನುಭವ ಏನು ಗೊತ್ತುಂಟ? ಅವರೇ ಹೇಳುವುದು, ನಿಮ್ಗೆ ಮದುವೆ ಆಗಿದ್ದು ನೀವು ಬಹಳ ಪುಣ್ಯ ಮಾಡಿದ್ರಿ, ಮದುವೆ ಆಗಿ ನಾವು ಅನುಭವಿಸ್ತಾ ಇದ್ರಿ ಜೀವನದಲ್ಲಿ ಮದುವೆ ಇಲ್ಲ ಅಂತ ಹೇಳುವ ಎಷ್ಟು ಬಂದಿಲ್ಲ. ಅಲ್ಲ ನಿಮ್ಗೆ ಅನುಭವ ನಮ್ಗೆ ನಿಮ್ಗೆ ಅನುಭವ ಆಗ್ಲಿಲ್ಲ ಅಂದ್ರೆ ಮದುವೆಗಿಂತ ಪೂರ್ವದಲ್ಲಿ ಮದುವೆ ಆದವರಿಗೆಲ್ಲ ಹೇಳಿಲ್ವಾ? ಅಲ್ಲ ನಮಗೆಲ್ಲ ಅನುಭವವಾಗಿ, ಯಾಕಂದ್ರೆ ನಮ್ಮ ಲೋಕಾನುಭವ ಉಂಟು. ಅದು ಗುರುಮಟ್ಟಕ್ಕೆ ಹೋದ ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಗುರುಗಳು. ಎಲ್ಲ ಗುರುಮಟ್ಟದಲ್ಲಿ ಕಲಿಲಿಕ್ಕೆ ಆಗ್ತದಪ್ಪ. ಇದೆಲ್ಲ ಬೇಕು ಅಲ್ವಾ? ಮತ್ತೆ ದೇಶ ಸುತ್ತಬೇಕು, ಕೋಶ ಓದಿಸುತ್ತೇಲ್ವಾ? ನಮ್ಗೆ ಆ ರಗಲೇ ಬೇಡ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ. ಏನು? ನಿಮ್ಮ 5 ಒಬ್ಬನಿಗೆ ಕೊಡಲು ತೀರ್ಮಾನ ಮಾಡಿದ್ದೇನಾ ಅಂತ ಸಮರ್ಥವಾದನ್ನು ಆಯ್ಕೆ ಮಾಡಿದ್ದೇನೆ. ಯಾರು ಗೊತ್ತಾ? ನಮ್ಮ ಆರೋಗ್ಯ ದೇವರಾಗಿರುವಂತಹ ಪರಮೇಶ್ವರ ಮಗನಿಗೆ ಕೊಡುವುದು. ಪರಮೇಶ್ವರನ ಮಗ ಅಂತ ಹೇಳಿದ್ರೆ ಬಹಳ ನಂಬಿದ್ದಾರೆ. ಅವರಲ್ಲೇ ಯಾರು ಅಂತ ಸಮರ್ಥವನ್ನು ಆಯ್ಕೆ ಮಾಡಿದ್ದೇನೆ. ನೀವು 5 ಇದ್ದೀರಿ. ನಿಮ್ಮ 5 ಮದುವೆಯಾಗುವ ಆರಂಭದವ ಗಡಾನನ ಹೆಣ್ಮುಖ ಕಾರ್ತಿಕೇಯ ಕುಮಾರಸ್ವಾಮಿ. ನಮ್ಮಲ್ಲಿ ಮದುವೆ ಆದಾಗ ಅವ ಕುಮಾರಸ್ವಾಮಿ ಆಗಿದ್ದು. ಅವ ಆಲೋಚನೆಯವನಲ್ವೇ? 5 ಜನರನ್ನು ನಡೆಸುವಂತ ಯೋಗ್ಯತೆ ಅವನಿಗೆ ಉಂಟು. ಒಟ್ಟು ನಡೆಸುವ ಎಷ್ಟು ಮದುವೆ ಆಗ್ತದೆ? ಸಾಕಾಗ್ಲಿ ಅವನು 5 ಗಡಿಬಿಡಿ ಯಾಕಂದ್ರೆ ಈಗ ಗಡಿಬಿಡಿ ಆಸೆ ತೋರಿಸಿದ್ ನೀವೇ ಅಲ್ಪ ಮಕ್ಕಳು. ಸಭೆಗೆ ಬಂದು ಇಷ್ಟು ಹೊತ್ತಾಯ್ತು, ಕೇವಲ ಅಪ್ಪರಲ್ಲಿ ಒಂದಿಷ್ಟು ಮಾತನಾಡೋದು ಬಿಟ್ರೆ ಅಪ್ಪರಲ್ಲಿ ನೋಡ್ಲಿಲ್ಲ. ತಪ್ಪ ಹೇಗೆ ನೋಡಿ ಎಷ್ಟು ದೊಡ್ಡದ್ದು ನೆಲ ಕಟ್ಟುಕೊಂಡದ್ದು. ಹೌದು, ಇವತ್ತೇ ನಮ್ಮ ಅಪ್ಪ ಇಷ್ಟು ಚಂದ ಯಾಕೆ ಅಪ್ಪ ದೊಡ್ಡ ಕಟ್ಟಿದ್ರು ಕಟ್ಟಲಿಲ್ವಾ? ಹಾಗೆಲ್ಲ ಕಟ್ಟಿದ್ದೀರಾ. ಇನ್ನು ವಿಶೇಷ ರೀತಿಯ ಈ ವಿಶೇಷ ಸಿಂಗರ್ ಗೊತ್ತಾಗಲಿಲ್ಲ. ಮೇಲೆ ಹೊರಟದ್ದು ನಾನು. ಅಪ್ಪ ಮೇಲೋಗ್ತೀರಾ? ನಾನು ಕಾಯ್ತಾ ಇದ್ದೇನೆ. ಆದಷ್ಟು ಬೇಗ ಹೋಗ್ತಿರಲ್ವಾ? ಅಪ್ಪನ ಮೇಲ್ ಕಳಿಸೋಚನೆ ಹಾಗಲ್ಲಪ್ಪ, ಮದುವೆ ಮಾತುಕತೆಗೆ. ಹೌದು, ಮದುವೆ ಸಂಬಂಧ ಮಾತುಕತೆಗೋಸ್ಕರವಾಗಿ ಇವತ್ತು ಕೈಲಾಸಗಿರಿ ಹೋಗುವುದು, ಮಾತನಾಡುವುದು, ನಾಳೆ ಇಲ್ಲಿ ಬರುವುದು, ಆಮೇಲೆ ನಿಮ್ಮ ಮದುವೆ. ಇನ್ನು 3ನೇ ದಿನ
ಮುಹೂರ್ತದಲ್ಲಿ ನಮಗೆ ಮದುವೆ. ವಿಶೇಷವಾಗಿ ಇದುವೇ ಶುಭ ಮುಹೂರ್ತ. ಶುಭ ಶೀಘ್ರ ಪಂಚಾಂಗ ಬಿಟ್ಕೊಂಡೇ ಇದ್ದಾರೆ. ಆಯ್ತಾ ಮಕ್ಕಳೇ, ಹೋಗಿ ಬರ್ತೇನೆ. ಗಲಾಟೆ ಮಾಡ್ಕೊಂಡು ಜಾಗ್ರತೆ. ದೇವರತಿ ಎಲ್ಲರ ಸಂಪೂರ್ಣ ಹೊಣೆ ಏರ್ಕೆ ನಿನ್ನದು. ಆದಿತ್ತಪ್ಪಯ್ಯ, ಸರಿಯಾಗಿ ನೋಡ್ಕೊಳ್ಬೇಕು. ಆದಿತ್ ನೋಡ್ಕೊಳ್ತೇನೆ. ಹೋಗ್ತೇನೆ. ಸುಮ್ಮನೆ ಸತ್ತವರು ಮರಳಿ ಜೀವಿ ಪರೇ ಸತ್ತವರು ಮರಳಿ ಜೀವಿ ಪರೇ ಬರಿದು ಬಳಲಿಸಬೇಡಿ ತನುವ ಬರಿದು ಬಳಲಿಸಬೇಡಿ ತನುವ ಎನ್ನುತ್ತ ಭಗಿನಿಯರ ಸಂತೈಸಿದಳು ಅಳಬೇಡಿ ಅಳಬೇಡಿ ಅಳಬೇಡಿ. ದುಃಖನ್ನ ಸೇರಿಸಿಕೊಳ್ಳಿ. ಹೇಗೆ ಈ ಮಾತನ್ನ ಹೇಳಲಿ? ನಮ್ಮ ಇವರಿಗೂ ದುಃಖ ಎನ್ನುವುದು ಸಮನಾಗಿರುವಂತದ್ದು. ದುಃಖವನ್ನ ಎಷ್ಟೇ ಸೇರಿಸಿಕೊಳ್ಳಬೇಕು, ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಮೊಡಲಿಂದ ಕಣ್ಣೀರ ದಾರಿ ಚಿಮ್ಮುತ್ತಲೇ ಉಂಟು. ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ವೇ? ಮಗುವೊಂದು ಪ್ರಪಂಚದಲ್ಲಿ ತಾಯಿಯನ್ನ ಕಳೆದುಕೊಂಡದ್ದೇ ಹೌದಂತಾದ್ರೂ ಮತ್ತೊಂದು ತಾಯಿಯ ತೊಡೆಯ ಮೇಲೆ ತಲೆ ಇಟ್ಟು ಅಮ್ಮ ಅಂತ ಇನ್ನೊಂದು ಹೆಣ್ಣನ್ನ ಕರೆಯಬಹುದು. ಅದೇ ಮಗುವೊಂದು ತಂದೆಯನ್ನ ಕಳೆದುಕೊಂಡಾಗ ಮತ್ತೊಬ್ಬ ಪುರುಷನ ತೊಡೆಯ ಮೇಲೆ ತಲೆ ಇಟ್ಟು ಅಪ್ಪ ಅಂತ ಕರೆಯುವುದಕ್ಕೆ ಆಗುವುದಿಲ್ಲ. ಅದನ್ನು ಸಮಾಜ ಒಪ್ಪಿಕೊಳ್ಳುವುದು ಇಲ್ಲ. ಇಂದು ಅಪ್ಪ ಅಂತ ಕರೆಯುವಂತಹ ಅಮೃತ ಸದೃಶವಾದಂತಹ ಶಬ್ದವನ್ನ ಹೇಳುವಲ್ಲೇ ಆ ವಿಧಿ ನಮ್ಮ ಬಾಯಿಗೆ ಮಣ್ಣು ಹಾಕಿದ್ದಾನೆ ಅಂತ ಹೇಳಿದ್ರೆ ಅಪರಾಧವಾಗುವುದಿಲ್ಲ. ಅಳಬೇಡಿ ಅಳಬೇಡಿ. ದುಃಖವನ್ನ ಸೈರಿಸಿಕೊಳ್ಳಿ. ಸತ್ತವರಿಗಾಗಿ ಇದ್ದವರು ಅತ್ತರೆ ಇದ್ದವರು ಒಂದಲ್ಲ ಒಂದು ದಿನ ಸಾಯದೇ ಇರುವರೆ ಹೇಳು ಅಲ್ಲ. ಸತ್ತವರಿಗೆ ಇದ್ದವರು ಅತ್ತರೆ ಸತ್ತವರು ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯ ಉಂಟೇನೆ? ಇಲ್ಲಕ್ಕ. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿದ್ರು. ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಾಯಲೇಬೇಕು. ಇಂದು ನಮ್ಮ ಅಪ್ಪ, ನಾಳೆ ನಾವು. ಅಳಬಾರ್ದು ತಾನೆ? ಮುಂದೆ ಮಾಡಬೇಕಾದಂತಹ ಕ್ರಿಯೆಗಳು ಅಂತ್ಯ ಸಂಸ್ಕಾರ. ನಾವು ಹೆಣ್ಣು ಮಕ್ಕಳು, ನಾವು ಮಾಡುವ
ಪರವಾಗಿಲ್ಲ, ಬ್ರಾಹ್ಮಣರ ಮುಖೇನವಾಗಿ ಮಾಡಿಸಬೇಕು ತಾನೆ. ಹಾಗಾಗಿ ನಾವೇ ಮುಂದೆ ನಿಂತು ತಂದೆಯ ಊರ್ಧ್ವದೈಹಿಕ ಕ್ರಿಯೆಗಳನ್ನ ಮಾಡುವಲ್ಲಿ ನಾವು ಮುಂದಾಗಬೇಕು. ಕಣ್ಣೀರನ್ನು ಬರೆಸಿಕೊಳ್ಳಿ ಬನ್ನಿ. ಹೀಗೆ ಅರಸಾಗಿ ನೇಮಿಸೆ ಕರುಣಿಯರು ನೋಡುತ್ತಾ ಮನದಲ್ಲಿ ಯೋಚಿಸಿದರು. ಸಹೋದರಿಯರೇ, ಸಂತೋಷದ ಕ್ಷಣಗಳು ಕಳೆದದ್ದೇ ಗೊತ್ತಾಗುವುದಿಲ್ಲ. ಅದೇ ವ್ಯಕ್ತಿಯ ಬದುಕಿನಲ್ಲಿ ನೋವಿನ ಕ್ಷಣ ಎನ್ನುವುದು ಎಷ್ಟೇ ಕಳೆದರೂ ಆ ದಿನಗಳು ಸಾಗುವುದೇ ಇಲ್ಲ. ನೋಡು, ತಂದೆಯನ್ನ ಕಳೆದುಕೊಂಡಂತಹ ನೋವಿನಿಂದ ಹೊರಬರುವುದಕ್ಕೆ ಕೆಲವು ದಿನಗಳೇ ಸಂದು ಹೋಯಿತು. ತಂದೆಯನ್ನ ಕಳೆದುಕೊಂಡು 3 ತಿಂಗಳೇ ಗತಿಸಿ ಹೋಯಿತು. ಉರಗಲೋಕದ ಸಭೆಯನ್ನ ಅಲ್ಲಿಯವರೆಗೆ ನಾವು ಸೇರಿದವರಲ್ಲ. ಇವತ್ತು ಉರಗಲೋಕದ ಸಭೆಯನ್ನ ಸೇರಿದ್ದೇವೆ, ಪ್ರಜೆಗಳನ್ನೆಲ್ಲ ನೋಡ್ತಾ ಇದ್ದೇವೆ. ಇದೇನೇ ಇದು? ಒಬ್ಬರ ಬಾಯಿ ಎನ್ನುವುದು ಮತ್ತೊಬ್ಬರ ಕಿವಿಯಲ್ಲಿದೆ. ಅಲ್ಲಲ್ಲಿ ಗುಸುಗುಸು ಪಿಸು ಪಿಸು ಮಾತುಗಳು. ಇವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಏನು ವಿಷಯ ಮಾತಾಡ್ತಾ ಇದ್ದಾರೆ? ಓ, ಇವರು ಯಾರ್ಯಾರ ವಿಚಾರವಾಗಿ ಅಲ್ಲ, ಮತ್ತೆ ನಮ್ಮ ವಿಚಾರವನ್ನೇ ಮಾತನಾಡ್ತಾ ಇದ್ದಾರೆ. ನಮ್ಮ ವಿಷಯವ? ಎಂತದ್ದದು? ಕಾರಣ ಇಷ್ಟೇ, ಇಲ್ಲಿಯವರೆಗೆ ಇಲ್ಲಿ ಅಧಿಕಾರವನ್ನು ನಮ್ಮ ಅಪ್ಪ ಏರಿ ಆಳಿದ್ರು. ಇನ್ನು ಮುಂದೆ ಅಧಿಕಾರ ನಡೆಸುವವರು ಯಾರೂ ಇಲ್ಲ ಎನ್ನುವುದಾಗಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ಎಷ್ಟೊಂದು ಪ್ರಜ್ಞಾವಂತ ಪ್ರಜೆಗಳಿವರು ನಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ನಮ್ಮ ನಾಡಿನ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತಾದ್ರೆ ಇಂತಹ ಪ್ರಜಾವರ್ಗವನ್ನ ಪಡೆದಂತಹ ಈ ಉರಗಲೋಕ ಧನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡು, ತಂದೆಯನ್ನ ಕಳೆದುಕೊಂಡವರು ನಾವು. ಹೆಣ್ಣು ಮಕ್ಕಳ ಮುಂದಿನ ನಡೆ ಏನೆನ್ನುವ ಹಾಗೆ ಅಲ್ವಾ? ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಬೇಕು ತಾನೆ. ಅವರ ಮಗಳಾಗಿ ಇಲ್ಲಿಯ ಸಿಂಹಾಸನವನ್ನ ಯಾರಾದ್ರೂ ಒಬ್ಬರು ಏರಲೇಬೇಕು. ನೀವು ನನ್ನ ಸಹೋದರಿ ಎದುರಿದ್ದೀರಿ, ನೀವು ಯಾರಾದ್ರೂ ಒಬ್ಬರು ಇಲ್ಲಿಯ ಸಿಂಹಾಸನದಲ್ಲಿ ಕುಳಿತದ್ದೇ ಹೌದಂತಾದ್ರೆ ನಿಮಗೆ ಅನುಕೂಲಳಾಗಿ ನಾನಿರ್ತೇನಂತೆ. ಅಕ್ಕ, ನಮ್ಮ 5ವರಲ್ಲಿ ಹಿರಿಯವಳು ನೀನು. ಇಲ್ಲಿ ಅಧಿಕಾರಿ ಏನಿದ್ರು ನೀನೇರಿ ಆಳಬೇಕು. ನಮ್ಮ 4 ಒಪ್ಪಿಗೆ ಉಂಟು. ಒಪ್ಪಿಗೆ ಉಂಟು. ವಿಷಯ ನನಗೂ ಗೊತ್ತಿದೆ. ನಿಮ್ಮೆಲ್ಲರ ಒಪ್ಪಿಗೆಯನ್ನ ಪಡೆದೇ ಏರಬೇಕೆನ್ನುವಂತಹ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ಇಟ್ಟಿದ್ದು. ಯಾಕೆ, ನಾಳೆ ಏರಿದ ಮೇಲೆ ಅಸಮಾಧಾನ ಬಂತು ಅಂತ ಆದ್ರೆ ನಿಮ್ಮನ್ನ ಸುಧಾರಿಸುವುದೇ ನನ್ನ ಕೆಲಸ ಆಗಬಾರದು ನೋಡಿ. ಹಾಗಾಗಿ ನಿಮ್ಮೆಲ್ಲರ ಒಪ್ಪಿಗೆ ಉಂಟು ಅಂತ ಆದ್ರೆ ಏನಾಯ್ತು? ಇಷ್ಟು ಹೊತ್ತಿನವರೆಗೆ ಅಕ್ಕ ಅಕ್ಕ ಎನ್ನುವ ಹಾಗೆ ಕರೀತಾ ಇದ್ದಂತಹ ನೀವು ಸಿಂಹಾಸನವನ್ನ ಏರಿದೆ ತಡ ದೇವರತೆ ಅರಸಮ್ಮನಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನ ಹಾಕ್ತಾ ಇದ್ದೀರಿ. ಇದು ನೀವು ನನಗೆ ನೀಡ್ತಿರುವಂತಹ ಗೌರವ ಅಲ್ಲ, ಆ ಆಸನಕ್ಕೆ ನೀಡ್ತಿರುವಂತಹ ಗೌರವ, ಸಿಂಹಾಸನಕ್ಕೆ ಕೊಡ್ತಿರುವಂತಹ ಮರ್ಯಾದೆ ಅಂತ ಭಾವಿಸ್ತೇನೆ. ಸಹೋದರಿಯರೇ, ಬೇಕು ಬೇಕಾದಂತಹ ಸಂಪತ್ತನ್ನು ಐಶ್ವರ್ಯವನ್ನು ನಮ್ಮಲ್ಲಿ ಮಾಡಿಟ್ಟಿದ್ದಾರೆ. ಯಾವ ಕೊರತೆಯೂ ಇಲ್ಲ. ಐಶ್ವರ್ಯ ಅಧಿಕಾರವೂ ಬರಲ್ಲ. ಹೆಣ್ಣಿನ ಜೀವನ ಪರಿಪೂರ್ಣ ಆಗುತ್ತೇನೆ. ಹೆಣ್ಣಿನ ಜೀವನ ಪರಿಪೂರ್ಣ ಆಗುವುದು ಯಾವಾಗ? ಮದುವೆಯಾಗದೆ ಬಾಳು ಶೋಭಿಸದು. ಮದುವೆಯಾಗದೆ ಬಾಳು ಶೋಭಿಸದು. ಇದು ಸಮಾಜದ ನಿಯಮ. ಮದುವೆಯಾಗದೆ ಬಾಳು ಶೋಭಿಸದು. ಇದು ಸಮಾಜದ ನಿಯಮ. ಇದು ಸಮಾಜದ ನಿಯಮ. ಅದನ್ನು ಬದಗಿಯು ಕೈಲಾಸ ಸೇರುತ್ತ. ಅದನ್ನು ಒದಗಿನು ಕೈಲಾಸ ಸೇರುತ್ತ. ಮುದದಿ ಶಿವನನು ಭಜಿಸುವ ಕರನ ಭಜಿಸುವ ಶಿವನ ಭಜಿಸುವ.
ಮುದದಿ ಶಿವನನು ಭಜಿಸುವ ಯಾಕೆ ಆ ಬಂಧುಗಳ ಬಗ್ಗೆ ಯೋಚನೆ ಮಾಡ್ತೀಯ? ಬಂಧು ಅಂತ ಹೇಳಿದ್ರೆ ಹಾಗಲ್ವೇ, ಬಂದು ಉಂಡು ಹೋಗುವವರೇ ಬಂಧುಗಳು. ಬಂಧುಗಳು ಮತ್ತೆ ಬಂದದ್ದೇ ಹೌದು ಅಂತಂದ್ರೆ ನಮ್ಮ ಇವರ ಮದುವೆ ಜವಾಬ್ದಾರಿನ ಅವರ ತಲೆ ಮೇಲೆ ಹಾಕಿಕೊಳ್ತಾರ? ಅವರದೇ ಆದಂತಹ ಕೆಲಸಗಳು, ಕಾರ್ಯಗಳು, ಒತ್ತಡಗಳು, ಸಮಸ್ಯೆಗಳು ಸಾವಿರ ಇರಬಹುದು. ಬಾರದಿರುವ ಬಂಧುಗಳ ಬಗ್ಗೆ ಯಾಕೆ ಚಿಂತೆಯನ್ನ ಮಾಡ್ತೀಯ ನೀನು? ಇವರೆಲ್ಲ ಯಾರು ಹೇಳು? ಇವರೆಲ್ಲ ಏನು ನಮಗೆ ರಕ್ತ ಸಂಬಂಧಿಗಳ ಅಲ್ವಲ್ಲ? ಇವರೆಲ್ಲ ಏನು ನಮ್ಮ ಸಂಬಂಧಿಕರ? ಹಾಗಿದ್ರೆ ಇವರೆಲ್ಲ ಬಂದಿದ್ದಾರಂತಾದ್ರೆ ಯಾಕೆ? ನಮಗೆ ಒಳ್ಳೆತನ ಬಯಸಿ, ನಮಗೆ ಒಳ್ಳೇದಾಗಬೇಕೆನ್ನುವ ಕಾರಣಕ್ಕಾಗಿ. ಬಾರದಿರುವ ಬಂಧುಗಳ ಬಗ್ಗೆ ಚಿಂತೆ ಬಿಡೋಣ, ಬಂದಿರುವ ಈ ಬಂಧುಗಳ ಬಗ್ಗೆ ಯೋಚನೆ ಮಾಡೋಣ, ಇವರ ಸಂತೋಷಕ್ಕಾಗಿ ಜೀವನವನ್ನ ನಡೆಸೋಣ. ಹಾಗಿದ್ರೆ ಮದುವೆ ಆಗಬೇಕು. ನಮ್ಮ ಅಪ್ಪನೇ ಸೂಚಿಸ್ಲಿಲ್ವಾ? ಸುಬ್ರಹ್ಮಣ್ಯನೇ ನಿಮಗೆ ತಕ್ಕನಾದ ವರ ಎನ್ನುವ ಹಾಗೆ. ಮನಸ್ಸಿನಲ್ಲಿ ಸುಬ್ರಹ್ಮಣ್ಯನನ್ನೇ ಆರಾಧಿಸಿ ಆಯ್ತು, ಪೂಜಿಸಿ ಆಯ್ತು, ಪ್ರತಿಷ್ಠಾಪಿಸಿಕೊಂಡಾಯ್ತು. ನಮ್ಮ ಇವರಿಗೂ ಗಂಡ ಅವನೇ ಎನ್ನುವ ಹಾಗೆ. ಹಾಗಿದ್ರೆ ಮನಸ್ಸಿನಲ್ಲಿ ಇದ್ದ ಮಾತ್ರಕ್ಕೆ ಕಾರ್ಯ ನಡೀತದ? ಇಲ್ಲ. ಶಿವನನ್ನ ಸೇರಬೇಕು, ಶಿವನನ್ನ ಕಾಣಬೇಕು, ಕೈಲಾಸವನ್ನ ಸೇರಬೇಕು, ಶಿವನಲ್ಲಿ ವಿಷಯವನ್ನ ಹೇಳಿ ಸುಬ್ರಹ್ಮಣ್ಯನನ್ನ ಮದುವೆ ಆಗಬೇಕು. ಆ ನಿಮಿತ್ತ ನಾವು ಮುಂದಾಗಬೇಕು, ಬಿಟ್ರೆ ಮತ್ತಾವ ಕಾರ್ಯವಿಲ್ಲ. ಹಾಗಾಗಿ ಆದಷ್ಟು ಬೇಗ ಕೈಲಾಸದತ್ತ ಸಾಗಿ ಬಿಡೋಣ. ಸ್ವಲ್ಪ ನಿಲ್ಲಿ. ನಾವೇನು ಮದುವೆ ಆಗುವುದಕ್ಕೆ ಕೈಲಾಸದತ್ತ ಹೊರಟು ನಿಂತವರು. ಇವರೆಲ್ಲ ನೋಡು ಮತ್ತೆ ಪ್ರಶ್ನೆಗಳನ್ನ ಮಾಡ್ತಾರೆ. ಪ್ರಶ್ನೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ದೇವರ ಇಲ್ಲಿಯ ಸಿಂಹಾಸನವನ್ನ ಏರಿದ್ರು ಮದುವೆ ಆಗಬೇಕೆನ್ನುವಂತಹ ಕಾರಣಕ್ಕಾಗಿ ಕೈಲಾಸದತ್ತ ಹೊರಟು ಬಿಟ್ಲು. ಹಾಗಿದ್ರೆ ಇಲ್ಲಿಯ ಸಿಂಹಾಸನದ ಗತಿ ಏನು? ಆಗದಿದ್ದವಳು ಯಾಕೆ ಸಿಂಹಾಸನವನ್ನ ಏರ್ಬೇಕು? ಪ್ರಶ್ನೆ ಹುಟ್ಟಿಕೊಳ್ತದೆ ಇಲ್ವಾ? ಹಾಗಾಗಿ ಇವರೆಲ್ಲರಿಗೂ ಮನಸ್ಸು ಮುಟ್ಟುವ ಹಾಗೆ ನಾವು ವಿನ್ನಪವನ್ನ ಮಾಡಿಕೊಳ್ಬೇಕು. ಮತ್ತೆ ಮದುವೆ ಆಗುವುದಕ್ಕೆ ಹೊರಟವರಲ್ವೇ ನಾವು? ಇವರೆಲ್ಲರ ಆಶೀರ್ವಾದ ಬೇಡುವ. ಹಾಗಾಗಿ ನಾವೆಲ್ಲವರು ಕೈ ಮುಗಿದು ಇವರಲ್ಲಿ ಆಶೀರ್ವಾದವನ್ನ ಬೇಡೋಣವಂತೆ. ಸೇರಿರುವಂತಹ ಸಭಿಕರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿರುವಂತದ್ದು ಸುಬ್ರಹ್ಮಣ್ಯನನ್ನ ಮದುವೆ ಆಗಬೇಕೆನ್ನುವಂತಹ ಉದ್ದೇಶಕ್ಕಾಗಿ ಕೈಲಾಸಕ್ಕೆ ಹೊರಟು ನಿಂತವರು ನಾವು. ನಮ್ಮ ಬದುಕು ಒಳ್ಳೆದಾಗ್ಲಿ ಎನ್ನುವ ಹಾಗೆ, ಸುಬ್ರಹ್ಮಣ್ಯನನ್ನ ಮದುವೆ ಆಗುವ ಹಾಗೆ ನೀವೆಲ್ಲ ಕುಳಿತವರು ಅಲ್ಲಿಂದ ನಿಮ್ಮ ಎರಡು ಕೈಗಳನ್ನು ಎತ್ತಿ ನಮಗೊಂದು ಆಶೀರ್ವಾದವನ್ನ ಮಾಡಿ. ಏನು ಒಬ್ರು ಆಶೀರ್ವಾದ ಮಾಡುವಾಗ ಕಾಣುವುದಿಲ್ಲ ಹೇಗೆ? ಅಲ್ಲಲ್ಲಿ ಸಾಕು. ಹೀಗೆ ನಿಮ್ಮಂತ ಹಿರಿಯರು ಕೈ ಎತ್ತಿ ಆಶೀರ್ವಾದ ಮಾಡಿದ್ದೆ ಹೌದಂತಂದ್ರೆ ನಮ್ಮ ಬದುಕು ಒಳ್ಳೇದಾಗ್ತದೆ ಎನ್ನುವ ಹಾಗೆ ನಾವು ನಂಬ್ತೇವೆ. ಏನೇ ಆಗಲಿ ಎಲ್ಲರಿಂದ ಆಶೀರ್ವಾದವನ್ನ ಪಡೆದಾಯ್ತು. ಜವಾಬ್ದಾರಿನ ಸದ್ಯದ ಮಟ್ಟಿಗೆ ಉಲಗ ಲೋಕದ ಇವರ ಕೈಯಲ್ಲಿ ನೀಡೋಣ. ಹೊರಡಬೇಕು ಅಂತಾದ್ರೆ ಹೀಗೆಯೇ ಹೊರಡುವುದೇನೆ? ಹರನ ನಾಮಸ್ಮರಣೆಯನ್ನ ಮಾಡುತ್ತಾ ಮುಂದೆ ಸಾಗೋಣವಂತ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಗೆ ಎಂಜಲಿ ನೀನೊನ್ನ ಗಂಬಲಿ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಗಾಯ ಬಾಗುವುದು ಎನ್ನ ಗಾಯ ನಾನೇ ಜಯಂತರಿ ನಿರಂತರಮಲಿ ನಾನೇ ಜಯಂತರಿ ನಿರಂತರಮಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಗಾಯ ಬಾಗುವುದು ಎನ್ನ ಗಾಯ ಶೃಂಗಾರ ಕನಕ ಬಂಗಾರ ಚಣಿಕ ಶೃಂಗಾರ
ಕೃತಕ ಬಂಗಾರ ಚಣಿಗ ಬಾಳಲ್ಲಿ ಬಡಿವಾರಬೇಕೆ ನೀನಿದ್ದ ಕಾಯ ನಿನ ಕಿಡಿ ಮಾಯ ಆಗೋದು ಹೋಗೋದು ಮಾತಾಡಿದೆ ನೀಡು ಶಿವ ನೀಡು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಂದು ಕಳ್ಳರು ಕೈಲಾಸಗಿರಿಯ ಬಂದು ಕಳ್ಳರು ಕೈಲಾಸಗಿರಿಯ ಬಂದು ಕಳ್ಳರು ಕೈಲಾಸಗಿರಿಯ ಚಂದ್ರಶೇಖರ ನೆಲೆಸಿ ನಿಂತೆಯ ಅಂದವಾಗಿಯ ಗಿರಿಯನು ಚಂದ್ರಶೇಖರ ನೆಲೆಸಿ ನಿಂತೆಯ ಅಂದವಾಗಿಯ ಗಿರಿಯ ಬಂದು ಕಂಡರು ಕೈಲಾಸಗಿರಿಯ ಎಲ್ಲಿಗೆ ಮುಂದೆ ನೋಡು ಪ್ರಪಾತ ಉಂಟು ಬಿದ್ದದ್ದೇ ಹೌದಂತಾದ್ರೆ ಹೇಳುವುದಕ್ಕೆ ಕಷ್ಟವಾದಿತ್ತು ಅದಲ್ಲ ಏನು ಮುಂದೆ ಹೋಗುವುದು ಅದೇನದು ಅದೇ ಕೈಲಾಸ ನಾವು ಕೈಲಾಸದ ಬುಡದಲ್ಲಿದ್ದೇವೆ ಅದನ್ನೇ ರಜತಾದ್ರಿ ಬೆಳ್ಳಿಯ ಬೆಟ್ಟ ಅಂತ ಕರೆದಿರುವಂತದ್ದು ಅಲ್ಲಿ ಬೆಳ್ಳಿ ಸಿಗ್ತದಕ್ಕ ಹಾ ಸಿಕ್ತ ದೊಡ್ಡ ಚೀಲ ತಕೊಂಡು ಬಾ ಅದಲ್ವೇ ಬೆಳ್ಳಿಯ ಬೆಟ್ಟ ಯಾಕೆ ಉದಯಿಸಿದಂತಹ ಸೂರ್ಯರಶ್ಮಿ ಎನ್ನುವುದು ಈ ರಜತಾದ್ರಿ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ನೋಡುವವರ ಕಣ್ಣಿಗೆ ಅದು ಬೆಳ್ಳಿಯ ಹಾಗೆ ಕಂಗೊಳಿಸ್ತದೆ ಆ ಕಾರಣಕ್ಕಾಗಿ ಬೆಳ್ಳಿಯ ಬೆಟ್ಟ ಎನ್ನುವ ಹಾಗೆ ಕರೆದಿದ್ದಾರೆ ರಜತಾದ್ರಿ ಎನ್ನುವ ಹಾಗೆ ಸಹೋದರಿಯರೇ ಉಲಗ ಲೋಕದಿಂದ ಇಲ್ಲಿಯವರೆಗೆ ಬಂದವರು ನಾವು ಬರುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಶುದ್ಧ ಇರಬಹುದು ಮಾರ್ಗ ಶುದ್ಧಿ ಉಂಟಂತ ಹೇಳಲಿಕ್ಕಾಗ್ತದ ಹಾಗಾಗಿ ಮಾರ್ಗ ಅಶುದ್ಧಿ ಇದ್ದಾಗ ನಮ್ಮ ದೇಹವು ಅಶುದ್ಧವಾಗ್ತದೆ ಹಾಗಾಗಿ ಬಲ್ಲವರು ಒಂದು ಮಾತನ್ನ ಹೇಳಿಲ್ವಾ ದೇಹದ ಶುದ್ಧಿಗೆ ಸ್ನಾನ ಮನಸ್ಸಿನ ಶುದ್ಧಿಗೆ ಧ್ಯಾನ ಎನ್ನುವ ಹಾಗೆ ಈಗ ಕಾಣುವಂತಹ ಮಾನಸ ಸರೋವರದಲ್ಲಿ ಮಿಂದು ಶುಚೀರ್ಭೂತರು ನಾವಾಗಿದ್ದೇವೆ ಮನಸ್ಸಿನಲ್ಲಿ ಹರನ ಧ್ಯಾನವನ್ನು ಸಂಕಲ್ಪಿಸಿಕೊಂಡವರಿದ್ದೇವೆ ಇನ್ನು ಹರ ನಾಮಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಕೈಲಾಸಗಿರಿಯನ್ನ ಏರೋಣವಂತ ಸಾರ
ಹೋಯಿದೆ ಇಲ್ಲುಳಿದವರಿಗೆ ಯಾರವ್ವ ನೀವು ಯಾರವ್ವ ಒಂದಡಿ ಮುಂದಿಟ್ಟಿದ್ದು ಹೌದೇ ಆದಲ್ಲಿ ಜಾಗ್ರತೆ ಅಂತದ ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಕಡ್ಡೆಯರು ಒಟ್ಟಾಗಿ ಒಳಪ್ರವೇಶ ಮಾಡುವಲ್ಲಿ ಮುಂದಾಗ್ತಾ ಇದ್ದೀರಿ ಯಾರವ್ವ ಯಾರವ್ವ ದೇವ್ರೆ ಅಯ್ಯ ಯಾರಲ್ಲಿಯೇ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಕೊರಳನ್ನ ನೋಡ್ಬೇಕು, ಇನ್ನು ಕಾಲ ಬೆರಳನ್ನ ನೋಡ್ಬೇಕು. ಕೊರಳು ಕಾಲ ಬೆರಳು ಯಾಕೆ? ಕೊರಳಲ್ಲಿ ಮಾಂಗಲ್ಯ, ಕಾಲ ಬೆರಳಲ್ಲಿ ಕಾಲುಂಗುರ ಇದ್ದದ್ದೇ ಹೌದಂತಾದ್ರೆ ಮದುವೆ ಆದಂತ ಹೆಣ್ಣು ಮಕ್ಕಳು ಅಂತ ತಿಳಿದು ಯಾರವ್ವ ಅಂತ ಹೇಳುವುದು ಸಹಜ. ನಾವಿನ್ನು ಮದುವೆ ಆಗದ ಕನ್ಯರು ನಮ್ಮನ್ನು ಹೋಗಿ ಹೋಗಿ ಅವ್ವ ಅಂತಿದ್ದೆ ನನ್ನ ಮಕ್ಕಳೇ. ನೀವು ಯಾರಿಗೆ ಅವ್ವ ಆಗಿದ್ದೀರಿ ಅಥವಾ ಆಗ್ಲಿಕ್ಕಿದ್ದೀರಿ ಎಂಬ ಹಾಗೆ ಪ್ರಶ್ನೆ ಅಲ್ಲ. ಹೆಣ್ಮಕ್ಕಳಿಗೆ ಹಾಗೆ ಅಲ್ವಿ, ಬಾಲ್ಯದಿಂದಲೇ ತಾಯ್ತರ ಎನ್ನುವುದು ಜಾಗೃತವಾಗಿರ್ತದೆ. ಸಣ್ಣ ಮಗುವಾದ್ರೂ ಕೂಡ ಏನಮ್ಮ ಏನು ತಾಯೇ ಹೀಗೆಲ್ಲ ಮಾತಾಡ್ತಾರೆ, ಹಾಗಂತ ಮಕ್ಕಳಿಗೆ ಮದುವೆ ಆಗಿರ್ತದ? ಆಗಿರುವುದಿಲ್ಲ. ನಿಮಗೆ ಗೌರವ ಭಾವದಿಂದ ಯಾರವ್ವ ಎನ್ನುವುದಾಗಿ ಪ್ರಶ್ನೆ ಮಾಡಿದ್ದೆ ಎಂಬಲಿಗೆ ನೀನೊಬ್ಬ ಸಂಸ್ಕಾರವಂತಾಯ್ತು. ಬೇಕು ಅದು, ಅಂತಹ ಗುಣಗಳನ್ನ ಬೆಳೆಸಿಕೊಳ್ಳಬೇಕು. ಅನ್ಯ ಸತಿಯರ ಕಂಡು ತನ್ನ ಹೆತ್ತವಳೆಂದು ಮನ್ನಿಸಿ ನಡೆವ ಪುರುಷಗೆ ಇಹಪರದಿ ಮುನ್ನ ಭಯವಿಲ್ಲ ಅಂತ ಹೇಳಿದ್ರು. ಅಂತ ಸಂಸ್ಕಾರವನ್ನ ರೂಢಿಸಿಕೊಂಡಿದ್ದೆ ಹೌದು ಅಂತಾದ್ರೆ ಅವನು ಯಾರಿಗೂ ಹೆದರ್ಬೇಕಾದಿಲ್ಲ. ನೀನ್ ನಮಗೆ ಗೌರವವನ್ನ ಕೊಟ್ಟಿದ್ದೀಯಾ, ಆದ್ರೆ ನಮಗೊಂದು ಅಭ್ಯಾಸ ಉಂಟು. ಯಾರಾದ್ರೂ ಏನಾದ್ರೂ ಕೊಟ್ಟದ್ದೇ ಹೌದು ಅಂತಂದ್ರೆ ಅದನ್ನ ಇಟ್ಟುಕೊಂಡು ಅಭ್ಯಾಸ ಇಲ್ಲ, ತಿರುಗಿಸಿ ಕೊಟ್ಟೇ ಅಭ್ಯಾಸ. ಬಹಳ ಒಳ್ಳೆಯದು. ನೀನು ಕೊಟ್ಟ ಆ ಗೌರವವನ್ನ ಅದೇ ಗೌರವ ಪೂರಕವಾಗಿ ಹಿಂತಿರುಗಿಸಿ ಕೊಡ್ತಾ ಇದ್ದೇವೆ. ಯಾರಪ್ಪ ನೀನು? ನನ್ನ ಪರಿಚಯ ಆಗಿಲ್ವಾ? ಗೊತ್ತಾಯ್ತಾ? ಅಲ್ಲ ಹೆಸರು ಗೊತ್ತಾಯ್ತಕ್ಕ, ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಏನದು? ನಮಸ್ಕಾರ. 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 ಎದ್ದದ್ದು ನಮಸ್ಕಾರ. 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 ನಗುವನದಲ್ಲಿ ಹೆಸರು ಅಂತ ಹೇಳಿದ ನನ್ನ ಪರಿಚಯವು ಆಗಿರುವಲ್ಲ ಎಂಬಲ್ಲಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದು. ವಿಷಾದದ ನಗು ಇಲ್ಲದೆ ಇದ್ರೆ ಪ್ರಚಾರದಲ್ಲಿದ್ದವ ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ. ಯಾರು ಪ್ರಚಾರದಲ್ಲಿದ್ದೆ ನೀನು? ಹೌದು, ನೀವು ಬಂದು ನಿಂತಿರುವ ಸ್ಥಳ ಇದೆ ಯಾವುದು? ಕೈಲಾಸದ ಬುಡ. ಕೈಲಾಸದ ಮೂಲದಲ್ಲಿದ್ದೀರಿ. ಮೇಲೆ ಕಾಣ್ತಾ ಇರುವುದು ರಜತಾದ್ರಿ. ಗಿರಿಯಲ್ಲಿ ಇರುವವ ಯಾರು? ಪರಶಿವ. ಪರಶಿವನನ್ನ ಹೊತ್ತು ತಿರುಗುವ ನಂಬಿಕೇಶ್ವರ. ಅಯ್ಯೋ, ನಂದಿ ಅಂತ ಹೇಳಿದ್ರೆ ನೀನಯ್ಯ. ಹೇಳಿದ್ದೇವೆ ನಾವು, ಆದ್ರೆ ನೋಡುವಂತಹ ಭಾಗ್ಯ ಎನ್ನುವುದು ಸಿಗ್ಲಿಲ್ಲ. ಹೇಳಿದ್ದೀರಾ? ಹೌದು ಹೌದೌದು. ಇವತ್ತು ನಂದಿ ಒಬ್ಬ ಇದ್ದಾನೆ, ಹೀಗಿದ್ದಾನೆ ಅನ್ನೋ ಕಲ್ಪನೆಯೂ ಬಾರದೆ ಹೋಯ್ತು ನೋಡು. ಮಕ್ಕಳೇ, ನನ್ನ ಪರಿಚಯ ಆದಾಗ ಆಯ್ತು. ಹೌದು. ಬಂದಿರುವಂತ ನೀವು ಇವರು ಯಾರು, ಯಾಕಾಗಿ ಇಲ್ಲಿವರೆಗೆ ಬಂದದ್ದು? ಪೂರ್ಣ ಪ್ರಮಾಣದ ಪರಿಚಯವನ್ನು ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಹೇಳ್ತೀರಾ? ನಮ್ಮ ಪರಿಚಯ ನಮ್ಮ ಪರಿಚಯ ಶಂಕ ಜೋಡೇನ ಕನ್ನಿರೈವಾರೋ ಪನ್ನಗೇಂದ್ರ 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 ಶಂಕರ ಜೋಡನ ಕನ್ನಿರೈವಾರೋ ಪನ್ನಗೇಂದ್ರ ಪನ್ನಗೇಂದ್ರ ಶಂಕರ ಜೋಡನ ಕನ್ನಿರೈವಾರೋ ನಾವು ಕನ್ನಿರೈವಾರೋ ಸುಬ್ರಹ್ಮಣ್ಯನನ್ನು ಒರಿಸಿ ಸುಬ್ರಹ್ಮಣ್ಯನನ್ನು ಒರಿಸಿ ಹರನ ಪ್ರಾಣ ಮುಂದೆ
ನೋಡ ಬಂದೆವು ಕಾಣ ಬಂದೆವು ಒರಿಸ ಬಂದೆವು ಪನ್ನಗೇಂದ್ರ ಶಂಕ ಜೋಡನ ಕನ್ಯರು ಇವರು ಸುಬ್ರಹ್ಮಣ್ಯನನ್ನು ಒರಿಸಿ ಹರನ ಕಾಣ ಬಂದೆವು ಸುಬ್ರಹ್ಮಣ್ಯನನ್ನು ಒರಿಸಿ ಹರನ ಕಾಣ ಬಂದೆವು ನೋಡ ಬಂದೆವು ಕಾಣ ಬಂದೆವು ಒರಿಸಿ ಬಂದೆವು ಸುಬ್ರಹ್ಮಣ್ಯನನ್ನು ಒರಿಸಿ ಹರನ ಕಾಣ ಬಂದೆವು ಪನ್ನಗೇಂದ್ರ ಶಂಕರಗೂಡನು ಕನ್ಯರು ಪನ್ನಗೇಂದ್ರ ಶಂಕರಚೂಡನು ಕನ್ಯರು ಸುಬ್ರಹ್ಮಣ್ಯನಂದು ಒರಿಸೆ ಸುಬ್ರಹ್ಮಣ್ಯನಂದು ಒರಿಸೆ ಹರನ ಕಾಣ ಬಂದೆವು ನೋಡ ಬಂದೆವು ಕಾಣ ಬಂದೆವು ಒರಿಸ ಬಂದೆವು ಸುಬ್ರಹ್ಮಣ್ಯನನ್ನು ಒರಿಸಿ ಹರನ ಕಾಣ ಬಂದೆವು ಗುಗನ ಒರಿಸಿ ಬಂದೆವು ನಂದಿ ಏನೇ ನಾವು ಮೇಲು ಲೋಕದವರೇ ಅಲ್ಲಿ ಅವರ ಅಲ್ಲವೇ ಅಲ್ಲ ಮತ್ತೆ? ಇನ್ನು ಮಧ್ಯದ ಲೋಕದವರೇ ಅಲ್ಲಿ ಅವರ ಅಲ್ಲವೇ ಅಲ್ಲ ಮತ್ತೆ ನಾವು ಕೆಳಗಿನ ಕೆಳಗೆ ಅಂತ ಹೇಳಿದ್ರೆ ಪಾತಾಳ ಉರಗಲೋಕ ಪಾತಾಳದ ಒಂದು ಭಾಗ ಉರಗಲೋಕ ಹೌದು. ಅಲ್ಲಿ ಅಧಿಕಾರಿ ಶಂಕಚೂಡ ಹೌದು. ಅವನನ್ನ ಮಿತ್ರ ಮಕ್ಕಳೇ ಹೌದಾ ಹೌದೌದು ಅವನಿಗೆ ನೀವೇನಾಗಬೇಕು ನಾವೈವರು ಅವನ ಮುದ್ದಿನ ಮಕ್ಕಳು ಹೆಣ್ಣು ಮಕ್ಕಳು ಅದ್ರಲ್ಲಿ ನೀನು ಹಿರಿಯವಳು ದೇವರತಿ ಹಿರಿಯವಳು ದೇವರತಿ ಎರಡನೇ ಅವಳು ನಾಗರತಿ ಎರಡನೇ ಅವಳು ನಾಗರತಿ ಮೂರನೇ ಅವಳು ಚಾರುರತಿ ಮೂರನೇ ಅವಳು ಚಾರುರತಿ ನಾಲ್ಕನೇ ಅವಳು ಮಂದರತಿ ನಾಲ್ಕನೇ ಅವಳು ಮಂದರತಿ ಕೊನೆಯವಳು ನೀಲರತಿ ನೀಲರತಿಯ ಬಹಳ ಚೆನ್ನಾಗಿದೆ ಯಾರಿಗೂ ಆದಿತ್ತು ಬೇಡ ಕಣೆ, ಬೇಡ 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 ಏನಾಯ್ತು ಬಾಲಕಯ್ಯಕು ಬಾಲಕಯ್ಯ ಬಾಲಕ ಯಾಕದಂತದ್ದು ನೀನ್ ಎಂತ ಹೇಳಿದ್ದು ಏನಾಯ್ತು ಅವಳಿಗೆ ನೀನೇನು ಹೇಳಿದ್ದೆ ಯಾರಿಗೂ ಆದಿತ್ತು ಅವಳನ್ನು ಯಾರಿಗೂ ಆಗ್ಲಿಕ್ಕಿದ್ದವಳ ಮತ್ತೆ ಅವಳಿಗೆ ಸಿಟ್ಟು ಬರುವುದಿಲ್ವಾ ಹಾಗೆ ಹೇಳಿದ್ರೆ ಇಂಥವ್ರು ಇಂತಿಂತವರಿಗೆ ಹೇಳಿ ಉಂಟು ಮತ್ತೆ ಯಾರಿಗೂ ಆಗ್ಬಹುದು ಅಂದ್ರೆ ಅಪಾರ್ಥ ಕಲ್ಪಿಸಿದೆ ಯಥಾರ್ಥ ಏನುಂಟು ನಿಮ್ಮ ಹೆಸರನ್ನ ಕೇಳಲಿಕ್ಕೆ ಕರೀಲಿಕ್ಕೆ ಯಾರಿಗೂ ಆದೀತು ರತಿ 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 ಎನ್ನುವುದಾಗಿ ಪ್ರಾಸಬದ್ಧವಾದ ನಾಮಕರಣ ಮಾಡಿದವರೇ ಉರಗಪತಿ ಅವನು ತಲೆಯೇ ಅಲ್ಲ ಮತ್ತೆ? ಕೊಪ್ಪರಿಗೆ ಒಲೆ ಅದು ಆ ಒಲೆಗೆ ನಿನ್ನನ್ನು ಕೊಂಡು ಹೋಗಿ ಹಾಕ್ಬೇಕು ಕೊಂಡು ಹೋಗಿ ಹಾಕುವ ಒಲೆ ಅಲ್ಲ ಮತ್ತೆ ಯಾವ್ದು ಅಷ್ಟೊಂದು ಚಿಂತನಾಶೀಲ ವ್ಯಕ್ತಿತ್ವ ಎನ್ನುವುದು ನಿಮ್ಮ ಅಪ್ಪನಲ್ಲಿ ಅಡಕವಾಗಿದೆ ವಿಚಕ್ಷಣ ಮತಿತ್ವ ಅದೌದು ಇವತ್ತು ಅವ ಬರ್ಲಿಲ್ವಾ ಯಾರು? ಅವನನ್ನು ಹಿಂದುಳಿದು ನೀವೆಲ್ಲ ಮುಂದೆ ಬಂದದ್ದ ನೀನು ಅಪ್ಪನ ಜೊತೆಗೆ ಬರುವುದಲ್ವಾ ಯಾರು? ಚೂಡ ನಿಮ್ಮ ಅಪ್ಪ ಚೂಡ ಎಲ್ಲಿ ಮಕ್ಕಳೇ ಅಪ್ಪ ಚೂಡ ನಿಮ್ಮ ಅಲ್ಲ. ಅಪ್ಪ ಶಂಕಚೂಡ ಶಂಕಚೂಡ ಎಲ್ಲಿ ಅವ ಆದ್ರೂ ಒಂದು ನಂದಿ ಆ, ನನ್ನ ಅಪ್ಪ ಇಲ್ಲಿಗೆ ಬರುವ ಹಾಗಿಲ್ಲ ಅಂದ್ರೆ ನನ್ನ ಅಪ್ಪ ಶಿವನ ಸಾನ್ನಿಧ್ಯವನ್ನ ಸೇರಿ ಆಯ್ತು ಅಪ್ಪ ಸುತ್ತ ಆಯ್ತು ಹೌದು ಏನು ಊರು ಬಿಟ್ಟು ತಂದೆಯನ್ನ ಕಳೆದುಕೊಂಡೇವೆ ತಂದೆಯನ್ನು ಕಳೆದುಕೊಂಡ ನಂತರದಲ್ಲಿ ಊರನ್ನು ಬಿಡುವುದಕ್ಕೂ ಕಾರಣ ಉಂಟು ಯಾವುದು ಪ್ರಾಯಪ್ರಬುದ್ಧರಾದಂತಹ ನಮಗೆ ಮದುವೆ ಮಾಡಿಸಬೇಕು ಎನ್ನುವುದು ತಂದೆಯ ಆಶಯ ಮದುವೆ ಹೌದು ಮಕ್ಕಳೇ ಪ್ರಾಯಸ ಮಾಡುತ್ತಾರಾದ ಹೆಣ್ಣು ಗಂಡು ಮದುವೆ ಆಗುವುದಿದ್ದದ್ದೇ ಸರ್ವೇ ಸಾಮಾನ್ಯ ವಿಶೇಷತೆ ಏನು ಬಂತು ಆದ್ರೆ ನಮ್ಮ ಮದುವೆಯಲ್ಲಿ ವಿಶೇಷ ಉಂಟು ಏನು ನಮ್ಮ ಇವರಿಗೂ ಒಬ್ಬನೇ ಗಂಡ 5 ಮಂದಿಗೂ ಒಬ್ಬನೇ ಗಂಡ ಏ, ನಂದಿ ಏನಾಯ್ತಾ ಲೋಕದಲ್ಲಿ ಒಬ್ಬರು ಸಿಗುವುದೇ ಬಹಳ ಕಷ್ಟ ಅಂತದ್ರಲ್ಲಿ ನಿಮ್ಮ 5 ಮಂದಿಗೆ ಒಬ್ಬನೇ ಗಂಡ ಆ ಪುಣ್ಯಾತ್ಮ ಎಲ್ಲಿದ್ದಾರೆ ಮಕ್ಕಳೇ ಆ ಪುಣ್ಯ ಪುರುಷ ಎಲ್ಲಿದ್ದಾರೆ ಯೋಗ ಮಾಡಿರೋ ಯೋಗ ಯೋಗ್ಯತೆ ಎಲ್ಲ ಬೇಕು ಎಲ್ಲಿದ್ದಾರೆ ಆ ಅವ? ಪುಣ್ಯ ಪುರುಷ ಎಲ್ಲಿಯೂ ಇಲ್ಲ ಇಲ್ಲಿಯೇ ಎಲ್ಲಿದ್ದಾರೆ? ಯಾರು ನೋಡ್ತಾರ ಇವ್ರು ಹುಡ್ಕೋ ಯಾರು ಇಲ್ಲ ನಾವೇ ಬಲರಾಜ ಬಾಲ. ನಿಮ್ಮ ಬಾಲದ ಕುರಿತಾಗಿ ಏನು ಕಾಳಜಿ ಅಲ್ವಾ ನಿನಗೆ ಬೇಕು ಜಾಗ್ರತೆ ಯಾಕೆ ತನಕ ಬೇಕು ಕಾಳಜಿಗೆ
ಅದಕ್ಕೆ ಧನ್ಯವಾದಗಳು. ನೀನು ಕುಳಿತುಕೊಂಡಾಗ ಎಲ್ಲಿಯಾದ್ರೆ ಜಜ್ಜಿ ಹೋದ್ರೆ ಅಲ್ವಾ? ತೊಂದ್ರೆ ಆಗ್ತದಲ್ಲ. ಬಯಸದೆ ಬಂದ ಭಾಗ್ಯ ಯಾವುದು ಭಾಗ್ಯದ ಬಾಗಿಲು ತೆರೆದು ಬಿಡುತ್ತದೆ. ಮುಚ್ಚುವುದು ಎಷ್ಟೊತ್ತಿಗೆ? ಮುಚ್ಚುವಾಗ ಶಬ್ದ ಆಗ್ತದೆ, ಆಗ ಗೊತ್ತಾಗ್ತದೆ ಬಾಗಿಲು ಹಾಕಿದೆ, ಏನು ತೊಂದರೆ ಇಲ್ಲ. ಬಾ ಹಿರಿಯವಳು, ಬಾ ಬಾ ಬಾ. ನನ್ನ ಬಲತೊಡೆಯನ್ನು ಅಲಂಕರಿಸಿ, ಎರಡನೇ ಒಳಗೆ ನನ್ನ ಎಡತೊಡೆ, ಮೂರನೇ ಒಳಗೆ ಭುಜದ ಬಲಗಡೆ, ನಾಲ್ಕನೇ ಒಳಗೆ ಭುಜದ ಎಡಗಡೆ, ಐದನೇ ಒಳಗೆ ನೀನು ಸ್ಥಳ ಎಲ್ಲಿದೆ? ಓ ನೀನು ಕಾಯ್ತಾ ಇದ್ದೀಯ ಅಂತ ಕಾಣ್ತದೆ. ನೀವು ನಿನಗೆ ಸ್ಥಳಕ್ಕಾಗಿ ಆಯ್ತು. ಬಾ ಬಾ ಬಾ, ನನ್ನ ತಲೆ ಮೇಲೆ ಕಟ್ಕೊ. ಓಡುಂಟಲ್ಲ ಓಡುಂಟಲ್ಲ. ಅವಳು ಹೇಳಲಿಲ್ಲ, ನೀನು ಹೇಳುವುದು. ಅವಳ ಪರವಾಗಿ ನಾನೇ ಹೇಳುದು. ಅವಳ ಪರವಾಗಿ ನೀನು ಮಾತಾಡುದು. ಉಳಿದ ದಿನಗಳೆಲ್ಲ ಹಾಗೆಯ ಈಗ ನಿನಗೆ ಕೋಡನ್ನು ಹಿಡಿದು ಮಧ್ಯದಲ್ಲಿ ಕುಳಿತುಕೊಂಡ್ರೆ ಆಯ್ತು. ಕೋಡಿನಿಂದ ಅಪಾಯ ಇಲ್ಲ ತಾನೆ? ನನ್ನ ಕೋಡಿನಿಂದ ಅಪಾಯ ಇಲ್ಲ. ಬೇಲಿ ಹಾಕಿ ಅಭ್ಯಾಸ ಇದ್ರೆ ಬೇಲಿ ಹಾರುವಾಗ ಇಳಿಸಿ ಎಂತ ನಿನ್ಗೆ ಎಂತ ಎಂತ ಅಷ್ಟೊತ್ತಿಗೆಲ್ಲ ಅಲ್ಲಿ ಬಂದು ಕೂತ್ಕೊ, ಇಲ್ಲಿ ಬಂದು ಕೂತ್ಕೊ. ಯಾಕೆ ಅದು ಹಾಗೆ ಹೇಳುದು ನೀನು? ನೀನು ಹಾಗೆಲ್ಲ ಮಾತಾಡ್ಬೇಡ. ಮತ್ತೆ ಹೇಗೆ ಮಾತಾಡುದು? ಕುಳಿತು ಮಾತಾಡು. ನೀನೇನು ಮದುವೆ ಮದುವೆ ಯಾರಿಗೆ? ನೀವೇ ಹೇಳಿದ್ದಲ್ವಾ ನಮ್ಮನ್ನ ಮದುವೆ ಆಗುವ ವರ ಇಲ್ಲೇ ಇದ್ದಾನೆ. ಆ ಕಡೆ ಈ ಕಡೆ ಎಲ್ಲ ನೋಡಿದೆ, ಸುತ್ತಮುತ್ತ ಯಾರು ಇಲ್ಲ. ನನ್ನನ್ನೇ ಅಲ್ವಾ ಮದುವೆ ಆಗುವುದಕ್ಕಾಗಿ ಬಂದದ್ದು. ಅದಕ್ಕೆ ನೀನು ಹಾರು ಬಿದ್ದಿದ್ದ. ನಿನಗೊಂದು ಮದುವೆ ಹುಚ್ಚು ಅಂದ್ರೆ ಮಾರ. ಮತ್ತೆಂತದ್ದ? ಅಲ್ಲ ಇಲ್ಲೇ ಅಲ್ಲ, ಹುಡುಗ ಇಲ್ಲೇ ಇದ್ದಾನೆ ಎಂಬಲಿಗೆ ನೀನು ಹಾರಿ ಬಿಡುವುದಾ? ನನಗೆ ಮದುವೆ ಹುಚ್ಚು ಎನ್ನುವುದಾಗಿ ನೀನು ಹೇಳುವುದಾ? ಮತ್ತೆ ನನ್ನ ಬಗ್ಗೆ ನೀನು ತಿಳ್ಕೊಂಡಿಲ್ಲ ಅಂತ ಕಾಣ್ತದೆ. ಅಂದ್ರೆ ಬ್ರಹ್ಮಚಾರಿನ ಅದ್ರ ಮದ್ವೆ ಇಲ್ವ ನಿನಗೆ? ನಿಮ್ಮನ್ನ ಕಂಡ ಆಗ ಬಹಳ ಸಂತೋಷ ಆಯ್ತು. ಸಣ್ಣ ಮಕ್ಕಳು ವಿನೋದ ಮಾಡಬೇಕು ಅಂತ ಮನಸ್ಸಾಯ್ತು, ಹಾಗಾಗಿ ಒಂದೆರಡು ಮಾತಾಡಿದ್ದೇನೆ ಬಿಟ್ರೆ ನಿಮ್ಮ ಮೇಲೆ ಯಾವುದೋ ಭಾವ ಪರವಶನಾಗಿ ಹಾಗೆಲ್ಲ ಮಾಡಿದ್ದಲ್ಲ. ಇದು ನಿನಗೆ ಮದ್ವೆ ಇಲ್ಲ ಅಂತ? ಮದುವೆ ಇಲ್ಲ, ಬ್ರಹ್ಮಚಾರಿ ಅಂದ್ಮೇಲೆ ಮತ್ತೆ ಮದುವೆ ಇಲ್ಲ ಅಂತ ಪ್ರಶ್ನೆ ಅದೇ ಯಾಕೆ? ಮದುವೆ ಬಗ್ಗೆ ಆಸೆಯನ್ನು ಬಿಡಬೇಕು. ನಮ್ಮಲ್ಲಿಯವ ಅಂತ ಹೇಳಿದ್ರೆ ಯಾರು ಒತ್ತಬೇಕಲ್ಲ? ನಿಮ್ಮಲ್ಲಿಯವ ಅಂತ ಹೇಳಿದ್ರೆ ನೀನು ಅಂತ ಹೇಳಿದ್ದಲ್ಲ, ಈ ಕೈಲಾಸದ ವ್ಯಾಪ್ತಿಯಲ್ಲಿ ಇದ್ದವ ಅಂತ ಹೇಳಿ. ಅಂದ್ರೆ ಹರನ ಮಗನನ್ನ ಮದುವೆ ಆಗುವುದಕ್ಕೆ ಬಂದವರು ನಾವು. ಏನಾಗ್ಬೇಕು? ಹರನ ಮಗನನ್ನ ಅಂತ ಹೇಳಿದ್ರೆ ಯಾರು ಗೊತ್ತಾಗಿಲ್ವಾ? ಸುಬ್ರಹ್ಮಣ್ಯ ದೇವ ಕುಮಾರಸ್ವಾಮಿಯನ್ನ ಮದುವೆ ಆಗುವುದಕ್ಕೆ ಬಂದವರು ನಾವು. ಸುಬ್ಬ, ನಮ್ಮ ಸುಬ್ಬ, ಯಾರು? ನಮ್ಮ ಸುಬ್ಬ. ಅದೆಂತದ್ದು ಅಷ್ಟು ಸಲುಗೆ? ಸುಬ್ರಹ್ಮಣ್ಯನ ಜೊತೆ ಅಷ್ಟು ಸಲುಗೆ. ದೇವನ ಮಗನಲ್ಲಿ ನಿನಗಷ್ಟು ಸಲುಗೆ ನಾನೇನು ಹೊರಗಿನಿಂದ ಬಂದವಲ್ಲ, ಇಲ್ಲೇ ಇದ್ದವಲ್ವ, ಸಲುಗೆ ಬೆಳೆಯದಿರ್ತದ. ಈಗ ನಿಮಗೆ ಏನಾಗ್ಬೇಕು? ಆಗುವುದಿಲ್ಲ. ನಿಮ್ಮನ್ನು ಸರ್ವತಾ ಒಳಪ್ರವೇಶ ಮಾಡುವುದಕ್ಕೆ ಬಿಡ್ಲಿಕ್ಕೆ ಆಗುವುದು. ಇಂಥವರಿಗೆ ಪ್ರವೇಶ ಎನ್ನುವುದಾಗಿ ಕೆಲವು ನಿಬಂಧನೆಗಳು. ಯಾರು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಋಷಿಡ್ವೇರಿಗಳನ್ನ ಜಯಿಸಿ ಬರ್ತಾರೋ ಅಂತವರಿಗೆ ಇಲ್ಲಿ ಮುಕ್ತ ದ್ವಾರ. ದೇವೇಂದ್ರಾದಿ ದೇವತೆಗಳು, ಋಷಿಮುನಿಗಳು, ನಾರದರು, ಇವರೆಲ್ಲ ಎಷ್ಟೊತ್ತಿಗೆ ಹೋಗ್ಬೋದು, ಎಷ್ಟೊತ್ತಿಗೆ ಬರ್ಬೋದು. ಆಮೇಲೆ ಮಿಕ್ಕುಳಿದವರಿಗೆ ಅವಕಾಶ ಉಂಟು. ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು, ಕಿನ್ನರು, ಕೆಂಪುರುಷರು, ಊರಾಗ ಎಲ್ಲಿ ಓಡುವುದಿಲ್ಲ. ಅಲ್ಲ, ನೀನು ಹೇಳಿದೆಯಲ್ಲ ಹುಡುಗರಿಗೂ ಅವಕಾಶ ಉಂಟು ಅನ್ನುವ ಹಾಗೆ ಅದಕ್ಕೆ ಹೊರಟಿದ್ದೇವೆ ನಾವು. ಅವಕಾಶ ಇದ್ದದ್ದು ಪಟ್ಟಿಯಲ್ಲಿ ನಮ್ಮ ಹೆಸರು ಉಂಟಲ್ಲ, ಪಟ್ಟಿಯಲ್ಲಿ ಉಂಟು. ಆದ್ರೆ ಇಂಥದ್ದೇ ಕಾಲ ಎನ್ನುವುದಾಗ ಯಾವ ಕಾಲ? ಅದುವೇ ಪ್ರದೋಷ ಕಾಲ. ಅದು ಎಷ್ಟೊತ್ತಿಗೆ ಬರ್ತದೆ ಈಗ? ಒಮ್ಮೆ ಬಂದು ಕಳೆದು ಹೋಗಿ. ಅಂದ್ರೆ ಪ್ರದೋಷ ಬಂದೇ ಹೋಯ್ತು, ಇನ್ನು ಬರುವುದಿದ್ರೆ ಇನ್ನು 13 ದಿನ ಬೇಕು. 13 ದಿನಕ್ಕೊಮ್ಮೆ ಬರುವುದದು? ನೋಡ್ಬಾರ್ದೆ ಆ ಕಡೆ. ಹೌದು, ಇವರೆಲ್ಲ ಯಾರು? ಯಾರಂತ ಗೊತ್ತಾಗ್ಲಿಲ್ಲ. ಯಾರು ಆಗದಿಂದ ನೀವು ನೋಡಿದ್ದೀರಿ ಬಿಟ್ರೆ ಯಾರಂತ ನಿಮಗೆ ಅರ್ಥ ಹೌದಾ? ಅಷ್ಟು ಮಂದಿ ಬರ್ತಾರೆ. ಯಾರಿವರು? ಯಾರು? ಹರನ ಭಕ್ತಾದಿಗಳು. ಇವರೆಲ್ಲ ಶಿವನ ಸಾಕ್ಷಾತ್ಕಾರಕ್ಕಾಗಿ ಕಾಯ್ತಾ ಇದ್ದಾರೆ ಮಕ್ಕಳು. ಅಂದ್ರೆ ಇವರೆಲ್ಲ ಇಲ್ಲಿ ಕುಳಿತುಕೊಂಡಿರುವುದು ಯಾಕೆ? ಪ್ರದೋಷ ಕಾಲ ಬರ್ಲಿ. ಪ್ರದೋಷ ಕಾಲ ಬರ್ಲಿ, ಪರಮೇಶ್ವರ ಒಬ್ಬ ಬರ್ಲಿ, ಪಾರ್ವತಿ ಪರಮೇಶ್ವರನ್ನು ಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ವರಾನುಗ್ರಹಕ್ಕೆ ಪಾತ್ರರಾಗಿ ಮತ್ತೆ ತಮ್ಮ ನಿವಾಸದತ್ತ ತೆರಳುವವರು. ಅದಿರ್ಲಿ ನಂದಿ, ಇವರ ಬಾಯಲ್ಲಿ ಏನು ಹೇಳ್ತಾ ಇರುವುದು? ಬಾಯಲ್ಲಿ ಏನೋ ಹೇಳ್ತಾ ಇದ್ದ ಅನಿಸ್ತದ. ಹೌದು, ಏನೋ ಹೇಳ್ತಾ ಇದ್ದಾರೆ, ಏನಂತ ಗೊತ್ತಾಗುದಿಲ್ಲ. ಏನೇನೋ ಹೇಳ್ತಾ ಇಲ್ಲ, ಹರ ಭಜನೆ ಮಾಡ್ತಾ ಇದ್ದ. ಇವರೆಲ್ಲ ಹರ ಭಜನೆ ಮಾಡ್ತಾ ಇರುವುದಾ? ಹರನ ಭಕ್ತಾದಿಗಳು ಅಂತ ಆದ್ಮೇಲೆ ಹರ ಭಜನೆಯನ್ನೇ ಮಾಡ್ಬೇಕಲ್ಲ. ಸರಿ ಸರಿ, ಅದು ಕೈಯಲ್ಲಿ ಎಂತದ್ದು? ತಾಳ.
ತಾಳುವ ಆ, ಅದೆಂತ ವಿಶೇಷ ತಾಳುವ ಇದು? ಈಗೀಗ ಹೊಸ ಹೊಸ ತಾಳ ಬಂದಿದೆ ಮಕ್ಕಳೇ. ಈಗೀಗ ಹೊಸ ಹೊಸ ತಾಳ ಬಂದಿದೆ. ಹೌದಾ? ಎಲ್ಲಾ ತಾಳವು ಲಯದಲ್ಲಿಯೇ ಇದೆ. ನೋಡು, ಅಲ್ಲಿ ಬರಿದಾದ ಆಸನ ಉಂಟಲ್ಲ, ನೋಡು. ಹೌದಾ? 1 2 3 4 5 ಅದಕ್ಕೆ ಅಲ್ಲಿ ಕುಳಿತುಕೊಂಡು ನಿಷ್ಠೆಯಿಂದ ಹರಭಜನೆಯನ್ನ ಮಾಡಿ ಪ್ರದೋಷ ಕಾಲ ಬಂದಾಗ ನಿಮಗೂ ಅವಕಾಶ ಒದಗಿಸಿಕೊಡ್ತೇನೆ. ನಂದಿ, ಇವರೆಲ್ಲರಿಗೂ ಸಂಯಮ ಎನ್ನುವುದಿರಬಹುದು. ಶಿವನನ್ನ ಕಾಣಬೇಕೆನ್ನುವ ಕಾರಣಕ್ಕಾಗಿ ತಾಳ್ಮೆಯಿಂದ ಕಾಯಬಹುದು. ಆದ್ರೆ ನಮಗೆ ತಾಳ್ಮೆ ಎನ್ನುವುದಿಲ್ಲ. ಆದಷ್ಟು ಬೇಗ ಹರ್ನನ್ನ ಕಾಣಬೇಕು, ಮನಸ್ಸಿನಲ್ಲಿರುವ ವಿಷಯವನ್ನ ಹೇಳಬೇಕೆನ್ನುವಂತಹ ತವಕ. ಹಾಗಾಗಿ ತಡೆಯಬೇಡ, ಆದಷ್ಟು ಬೇಗ ಒಳಗೆ ಬಿಡು. ತಾಳಿದವನು ಬಾಳಿಯ. ತಾಳುವಿಕೆಗಿಂತ ತಪವೂ ಬೇರೊಂದಿಲ್ಲ. ಎಷ್ಟು ಚಂದ ಶಾಂತರಾಗಿ ಭಜನೆ ಮಾಡಿದ್ದೇ ಗೊತ್ತಾಗುದಿಲ್ಲ, ಸದ್ದು ಗದ್ದಲೆ ಇಲ್ಲ. ಅಷ್ಟು ಚಂದದಿಂದ ಅವರೆಲ್ಲ ಇದ್ದಾರೆ. ಅವ್ರ ಜೊತೆಲಿ ಕುಳಿತುಕೊಂಡು 1 2 ಚಂದ ಭಜನೆ ಹೇಳುವುದು ಬಿಟ್ಟು ನಮಗೆ ತಾಳ್ಮೆ ಇಲ್ಲ. ಹಾಗೆಲ್ಲ ಆಡಬಾರ್ದು ಮಕ್ಕಳೇ. ಈಗ ನಂದಿ ಬಿಡುವುದಿಲ್ಲ ನೀನು ಒಳಗೆ? ಆಗುವುದು. ಒಳಗೆ ಬಿಡುವುದಿಲ್ವಾ? ಒಳಗೆ ಬಿಡುವುದಿಲ್ವಾ ನಂದಿ? ನೀನು ಒಳಗೆ ಬಿಡುವುದಿಲ್ಲ ಅಂತ ಆದ್ರೆ ನಿನ್ನ ಮಾತನ್ನ ಧಿಕ್ಕರಿಸಿ ಹೋಗ್ತೇವೆ. ಉತ್ತರದಿಂದ ಮುಂದುವರೆದ್ರೆ ಕೋರಿ ನಿಂತ ಎಡಗಾಲಿನ ಕ್ಷೇತ್ರ ನಮ್ಮದ್ದು. ಎಚ್ಚರ ಇರಲಿ. ಏನ ಹಂದಿ ಆಗಿದ್ದಲ್ಲಿ ಪ್ರಥಮ ಸಿಗಿದು ತೋರಣ ಕಟ್ತಾ ಇದ್ದೆ. ತೋರಣಕ್ಕೆಲ್ಲ ಚಂದ ಕಾಣ್ತದೆ. ಬಿಟ್ಟುಕೊಂಡು 1 2 ಒಳ್ಳೆ ಶಬ್ದ ಬಳಸುವುದನ್ನ ಅಭ್ಯಾಸ ಮಾಡಿ. ಅದು ಬಿಟ್ಟುಕೊಂಡು ಬಾಯಿ ಬಂದಾಗ ಹೇಳುವುದಲ್ಲ. ಅಕ್ಕನ ಹತ್ರ ಕೇಳು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಯಾರು ಕೇಳಿದ್ರು ಅದೇ ಎಲ್ಲ ಒಂದೇ ನಾಳಿಗೆ ಅದೇ ಬರುವುದು. ಏನ್ ಇಲ್ಲಿರೋದಕ್ಕೆ ಯೋಗ್ಯನಲ್ಲ. ಅದಮ್ಮ, ನೀ ಇಲ್ಲಿರಬೇಕಾದಲ್ಲ. ಭೂಲೋಕದಲ್ಲಿ ಕಂಡವರ ತಿಂದು ಹೆಂಡವನ್ನು ಪಡೆದು ಕಂಡವ ಮಂಡ ಹೊಡೆಯುವ ನೀನು ದೊಡ್ಡ ಕಾಮುಕ. ನಿನ್ನ ನೋಡಿದಾಗಲೇ ಗೊತ್ತಾಗ್ತದೆ. ಕಾಮದ ಆತುರತೆ ಇಲ್ಲದವರಿಗೆ ಭಯ ಇರುವುದಿಲ್ಲ, ರಾಜಕೀಯ ಇರುವುದಿಲ್ಲ. ನಿಮ್ಮ ಪರಿಸ್ಥಿತಿ ನಿಮ್ಮ ಹಣೆ ಬರ ಅದೇ ಆಗಿ ಹೋಯ್ತು. ಕಾಮ ಯಾವುದು ಪ್ರೇಮ ಯಾವುದು ಎನ್ನುವುದು ಅರಿಯದಂತಹ ನಿನ್ನಂತವನಿಗೆ ಯಾವ ಹೇಳಬೇಕು ನಾವದಲ್ಲ. ನಿಮ್ಮಿಂದ ಪಾಠ ಕಲಿಯಬೇಕಾದ ನಾವು ನಿಮ್ಮಿಂದ ಕಲಿಯಬೇಕಾದ ಯಾವ ಆಸೆಯನ್ನು ಹೊತ್ತು ಬಂದವರು ಸುಬ್ರಹ್ಮಣ್ಯನ ಮದುವೆ ಆಗುವ ಆಸೆ. 5 ಮಂದಿಯ ಸುಖ ಸಂಸಾರ ಕೈಲಾಸ. ಕೈಲಾಸದ ಸೊಸೆಯಂದಿರು ಬಹಳ ದೊಡ್ಡ ಕನಸು. ಸುಬ್ರಹ್ಮಣ್ಯನ ಮದುವೆ ಇರ್ತೇವೆ ನಾವು. 5 ಸುಬ್ರಹ್ಮಣ್ಯನ ಮದುವೆಯಾಗಿ ಜೊತೆಯಲ್ಲಿ ಓಡಾಡುವುದನ್ನು ನೀನು ನೋಡಬೇಕು. ನನಗೆ ಹೊಟ್ಟೆ ಕಿಚ್ಚು. ನಿಮಗೆ ಮದುವೆ ಆಗ್ತದೆ, ನನಗೆ ಹೊಟ್ಟೆ ಕಿಚ್ಚು. ಎಲ್ಲವರಿಗೂ ಮದುವೆ ಆಗ್ತದೆ, ನಿನಗೊಂದು ಆಗುವುದಿಲ್ವಲ್ಲ? ಸುಬ್ರಹ್ಮಣ್ಯನ ಹೊರಿಸುವ ಆಸೆ 5 ಮಂದಿ ನಾಯಕರು. ಶಿವನೇ
ಶಿವನೇ ಮುಂದೇನು ಗತಿಯೋ ನಮಗೆ ಮುಂದೇನು ಗತಿಯೆಂದು ಒಂದು ಬಾರಿನ ಬಾಧನೆ ನೀಡು ಶಿವನೇ ಆ ಜನದಿ ಹರಗಿರಿ ಜಯರುವದೋರಿ ಅಡಿಗೆರಗಿದವರ ಪಿಡಿಜೆತ್ತಿ ಕರುಣಾಳು ಅಡಿಗೆರಗಿದವರ ಪಿಡಿಜೆತ್ತಿ ಕರುಣಾಳು ನುಡಿರಡತಿಯಾಗುತ್ತದೆ ಮಕ್ಕಳೇ ನಾಗಕನ್ನಿಕೆರೆ ನೇರವಾಗಿ ಕೈಲಾಸಗಿರಿಯಲ್ಲಿ ಬಂದು ನನ್ನನ್ನ ಜ್ಞಾನ ಮಾಡುತ್ತಾ ಒಮ್ಮಿನೊಮ್ಮೆಲೆ ಗೊಳೋ ಅಂತ ಅಳ್ತಾ ಇದ್ದೀರಾ. ಯಾರು ಯಾಕೆ ಬಂದಿದ್ದ ನೀನೇನಾಗಬೇಕು? ಪಡೆದು ಜನ್ಮವನ್ನು ಶಿವನೇ ನಡನಿಂದ ಪಡೆದು ಜನ್ಮ ಮುಗನೊಡನೆ ಲಗ್ನದ ಆಸೆಯಿಂದ ಮುಗನೊಡನೆ ಲಗ್ನದ ಆಸೆಯಿಂದ ಬಂದಿರೆ ಶಪಿಸಿದ ನಂದಿಯು ನಮಗೆ ಬಂದಿರೆ ಶಪಿಸಿದ ನಂದಿಯು ನಮಗೆ ಮುಂದೇನು ಗತಿ ಬೇಡೋ ಶಿವನೇ ಮುಂದೇನು ಗತಿ ಬೇಡೋ ಮುಂದೇನು ಗತಿ ಬೇಡು ಶಿವನೇ ಶಂಕರನೇ ಮಕ್ಕಳೇ ನಿನ್ನ ಭಕ್ತನಾಗಿರುವಂತ ಹೊರಗಾಧಿಪತಿ ಶಂಕಚೂಡನ 5 ಮಂದಿ ಮಕ್ಕಳು ನಾವು ನಿನ್ನ ವರ ಪ್ರಸಾದದಿಂದಲೇ ಹುಟ್ಟಿಕೊಂಡವರು. ನಮ್ಮ ಅಪ್ಪನ ಆಸೆ ಇದ್ದದ್ದಾದ್ರೂ ಯಾವ ರೀತಿಯಲ್ಲಿ ನಿಮ್ಮ ಮಗನಾಗಿರುವಂತ ಸುಬ್ರಹ್ಮಣ್ಯನಿಗೆ ನಮ್ಮ 5 ಮಂದಿಯನ್ನ ಕೊಟ್ಟು ಮದುವೆ ಮಾಡಿಸ್ತೇನೆ ಎನ್ನುವುದಾಗಿ ವಿಚಾರವನ್ನ ನಮ್ಮಲ್ಲಿ ಹೇಳುತ್ತಲೇ ಹೃದಯಾಘಾತದಿಂದ ನಿನ್ನ ಪಾದವನ್ನ ಸೇರಿಕೊಂಡ್ರು. ನಮ್ಮ ಅಪ್ಪನ ಆಸೆಯನ್ನ ಪೂರೈಸಬೇಕೆನ್ನುವ ಉದ್ದೇಶಕ್ಕಾಗಿ ಇಲ್ಲಿವರೆಗೆ ಬಂದಾಗ ದ್ವಾರದಲ್ಲಿರುವಂತ ನಿಮ್ಮ ಮೃತನ ಅಂತ ನಂದಿ ತಡೆದ. ಹೆಚ್ಚೇನು ಆತನಲ್ಲಿ ನಮ್ಮಲ್ಲಿ ಮಾತುಕತೆ ಉಂಟಾಯಿತು. ಸರಸದ ಮಾತೆನ್ನುವುದು ವಿರಸಕ್ಕೋಗಿ ಬಿಟ್ಟಿತು. ಕುಪಿತಗೊಂಡು ಶಾಪ ಕೊಟ್ಟ. ಭೂಲೋಕದಲ್ಲಿ 5 ಮಂದಿ ಬೇರೆ ಬೇರೆಯಾಗಿ ಬಿದ್ದಿರಿ ಎನ್ನುವುದಾಗಿ ಈ ಶಾಪಕ್ಕೊಂದು ಪರಿಹಾರ ಸೂಚಿಸಬೇಕು ದೇವರೇ. ವ್ಯಕ್ತವಾದುದು ಶಾಪವು ಬಯಲೇ ವ್ಯಕ್ತವಾದ ಶಾಪವು ಬಯಲೇ ನಿತ್ಯ ನೆಲೆಸಿರಿ ಸುಬ್ರಹ್ಮಣ್ಯನ ಬಳಿಯು ಬೇರೆಯಾಗಿ ನೀವರು ನಿತ್ಯ ನೆಲೆಸಿರಿ ಸುಬ್ರಹ್ಮಣ್ಯನ ಬಳಿಯು ಬೇರೆಯಾಗಿ ಮಕ್ಕಳ ನಾಗಕನ್ನಿಕೆರೆ ನನ್ನ ಮಗನಾದ ನಂದಿಕೇಶ ಸಮರ್ಥನಾಗಿದ್ದಾನೆ. ಯಾಕಂದರೆ ಕೈಲಾಸದಲ್ಲಿರುವ ಗಣಗಳಲ್ಲಿ ನನ್ನದಾದಂತ ಶಕ್ತಿ ಅಡಕವಾಗಿರುತ್ತದೆ. ಆತ ಕೊಟ್ಟಿರುವ ಶಾಪವನ್ನು ನೀವೆಲ್ಲರೂ ಅನುಭವಿಸಲೇಬೇಕು ಮಕ್ಕಳೇ. ವಿಮೋಚನೆ ಕೂಡ ಉಂಟು. ನೀವು 5 ಬಯಸಿ ಬಂದಿದ್ದು ನನ್ನ ಮಗನಾದ ಸುಬ್ರಹ್ಮಣ್ಯನನ್ನ. ಆತ ಬ್ರಹ್ಮಚಾರಿ, ಯಾರೊಂದಿಗೂ ಮದುವೆ ಆಗೋಕ್ಕೆ ಸಾಧ್ಯವಿಲ್ಲ. ಆದರೂ ಒಂದು ಮಾತು, ನಂದಿ ಕೊಟ್ಟಿರುವ ಶಾಪದ ಪ್ರಕಾರ ಮುಂದೆ ನೀವು ಭೂಲೋಕದಲ್ಲಿ ಇವರು ಎಲ್ಲೆಲ್ಲಿ ಬಿದ್ದಿರುವಿರ ಆ ಕಡೆಯಲ್ಲಿ ನನ್ನ ಮಗನಾದ ಸುಬ್ರಹ್ಮಣ್ಯನ ಸಾನ್ನಿಧ್ಯವನ್ನ ಕಾಣಬಹುದು. ಯಾವ ಕಾರಣಕ್ಕೂ ಸಾಂಗತ್ಯ ದೊರಕುವುದಿಲ್ಲ. ದೇವ ಸಾಂಗತ್ಯಕ್ಕಿಂತಲೂ ಸಾನ್ನಿಧ್ಯವೇ ಹಿರಿದೆನ್ನುವುದನ್ನು ಅರ್ಥವಿಸಿಕೊಂಡೆವು ನಾವು ತಂದೆ. ಅಮ್ಮ, ಪ್ರಪಂಚದ ಕೋಟಿ ಕೋಟಿ ಜೀವರಾಶಿಯನ್ನು ನಿನ್ನಂಕೆಯಲ್ಲಿಟ್ಟು ನಡೆಸುವುದಲ್ಲದೆ ನೀನು ತಾಯೇ. ಹಾಗಿದ್ರೆ ನಿನ್ನಂಕೆಯಿಂದ ನಾವೈವರು ಹೆಣ್ಣು ಮಕ್ಕಳು ಹೊರತಾದಿವೇನಮ್ಮ? ನಮ್ಮ ಮುಂದಿನ ಭವಿಷ್ಯವೇ ಏನು ತಾಯಿ? ಏನು ಮತ್ತೆ
ಅಳಲದಿರಿ ನಾನಿದ್ದದೆನು ನಿಮ್ಮೊಡನೆ ಸರ್ವದ ಭಕ್ತರನು ಸರ್ವದ ಭಕ್ತರರು ಪಡೆಯುತ್ತ ಇಷ್ಟಾರ್ಥಗಳ ಕರುಣಿಸುತ್ತ ನಾನಿದ್ದದರು ನಿಮ್ಮೊಡನೆ ಸರ್ವದ ಭಕ್ತರನ್ನು ಪಡೆಯುತ್ತ ಅವರ ಮನದಿಷ್ಟಾರ್ಥವನ್ನು ಕರುಣಿಸುತ್ತ ಅಳಲದಿರಿ 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 ಆ ಆ ಆ ಅಳಬೇಡಿ ಮಕ್ಕಳೇ, ಅಳಬೇಡಿ. ಅಳುತ್ತಿರುವ ನಿಮ್ಮ ಕಣ್ಣೀರನ್ನು ಕಂಡು ಸಹಿಸಿಕೊಳ್ಳುವಂತಹ ಶಕ್ತಿಯ ಅಧಿದೇವತೆ ಎನಿಸಿಕೊಂಡಂತಹ ನನ್ನಿಂದಲೂ ಇವತ್ತು ಅಸಾಧ್ಯವಾಗುತ್ತಾ ಇದೆ. ಕಾಠಿಣ್ಯವಾಗಿರುವುದು ವಜ್ರ, ಅಂತಹ ವಜ್ರವು ಕೂಡ ನಿಮ್ಮ ಅಶ್ರುಧಾರೆಗೆ ಕರಗಿ ನೀರಾಗಿ ಹೋಗುತ್ತದೆಯೋ ಎನ್ನುವ ರೀತಿಯಲ್ಲಿ ರೋಧಿಸುತ್ತಿದ್ದೀರಲ್ಲ. ಈಗಾಗಲೇ ಶಾಪದ ತಾಪವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ನನ್ನ ಸ್ವಾಮಿಯ ಅನುಗ್ರಹ ನಿಮ್ಮ ಪಾಲಿಗಾಗಿದೆ. ಅಂತಹ ಅವರ ಅನುಗ್ರಹವು ನಿಮ್ಮ ಮೈ ಮನಸ್ಸಿನ ಮೇಲೆ ಅದು ಪರಿಣಾಮವಾಗಲಿಲ್ಲ ಎನ್ನುವುದು ದುಃಖದಪ್ತವಾದಂತಹ ನಿಮ್ಮ ವಾಕ್ಯವನ್ನು ಕೇಳಿದಾಗ ಸ್ಪಷ್ಟವಾಗಿ ಅರಿವಾಗ್ತದೆ. ಯೋಚಿಸಬೇಡಿ ಮಕ್ಕಳೇ, ಬದುಕು ಬರಲಾಯಿತು ಎನ್ನುವ ಕಾರಣಕ್ಕೆ ಚಿಂತಿಸಬೇಡಿ. ನೀವು ಬಿದ್ದಿರುವಂತಹ ಒಂದು ಸ್ಥಳ ಕೇವಲ ಒಂದು ಸ್ಥಳವಾಗಿರುವುದಕ್ಕೆ ನಾನು ಬಿಡುವುದಿಲ್ಲ ಮಕ್ಕಳೇ. ನಿಮ್ಮದಾದಂತಹ ಶಾಪದ ತಾಪವನ್ನು ಹೋಗಲಾಡಿಸುವುದಕ್ಕೆ ನನ್ನ ಅನುಗ್ರಹದ ಕೊಡುಗೆಯನ್ನು ಕೊಡ್ತೀನಿ. ನೀವು ಬಿದ್ದಂತಹ ಸ್ಥಳದಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧ್ಯ ಇದೆ. ಹಾಗಂದ ಮಾತ್ರಕ್ಕೆ ಆ ಕ್ಷೇತ್ರಕ್ಕೊಂದು ಶಕ್ತಿಯೋ ಮಹತ್ವಕ್ಕೆಯೋ ಬರಲಾರದು. ಹಾಗಿದ್ರೆ ಇನ್ನೇನು ಬೇಕು? ಶಕ್ತಿಯ ಅಧಿದೇವತೆಯ ಎನಿಸಿಕೊಂಡಂತ ನನ್ನ ನೆಲೆಯು ಅಲ್ಲಿ ನೆಲೆಯಾಗಬೇಕು. ಭೂಲೋಕದ ಯಾವುದೇ ಸ್ಥಳದಲ್ಲಿ ನೀವು ಬಿದ್ದರೋ ಆ ಸ್ಥಳದಲ್ಲಿ ನಿಮ್ಮ ಜೊತೆಯಾಗಿ ನಾನು ಬಂದು ನಿಲ್ತೇನೆ. ನನ್ನ ಶಕ್ತಿಯನ್ನೆಲ್ಲ ನಿಮ್ಮಲ್ಲಿ ಕ್ರೋಢೀಕರಿಸ್ತೇನೆ. ಆ ಶಕ್ತಿಯ ಮೂಲಕವಾಗಿ ಬಂದ ಭಕ್ತರನ್ನು ಅನುಗ್ರಹಿಸುವಂತಹ ಶಕ್ತಿ ನಿಮಗೆ ಬರ್ತದೆ. ತನ್ಮೂಲಕವಾಗಿ ಆ ಲೋಕದಲ್ಲಿ ನಿಮ್ಮ ಕೀರ್ತಿ ಬೆಳಗುತ್ತದೆ. ಈಶ ಪರಮೇಶ ಜಗದೀಶ ಓ ಪಿನಾಕಿಯೇ ಶಂಭ ಎಂದು ಬಂದವರಿಗೆ ಇಮ್ಮಡಿತ್ತು ಕಾವ ಓ ನನ್ನ ತಂದೆ ಜಯದೇವೆಂದು ಪವಿತ್ರವಾದ ಪದವತಗಳಿಗೆ ಪ್ರಣೀತನಾಗ್ತಾ ಇದ್ದೇನೆ ದೇವ. ಶುಭವಾಗಲಿ ಕೇಶ. ಒಂದೇ ಸಂಬಂಧ ಪಾದಡಿಯಲ್ಲಿ ಬಂದು ಕೊಡೋ ಅಂತ ಅಳ್ತಾ ಇದ್ದೀಯ, ಯಾಕೆ ಏನಾಯ್ತು? ತಂದೆ ಎಂದಿನಂತೆ ದ್ವಾರದಲ್ಲಿ ಕರ್ತವ್ಯನಿರತರಾಗಿರುವಂತಹ ಸಂದರ್ಭ ನಾಗಲೋಕದ 5 ಮಂದಿ ನಾಗಕನ್ಯರು ಅಲ್ಲಿವರೆಗೆ ಬಂದ್ರು. ಒಳಪ್ರವೇಶ ಮಾಡುವುದಕ್ಕೆ ದ್ವಾರವನ್ನು ಬಿಡುವಂತೆ ಕೇಳಿಕೊಂಡ್ರು. ಪ್ರದೋಷ ಕಾಲ ಎನ್ನುವುದು ಕಳೆದು ಹೋದ ಕಾರಣ ಬಿಡಲಲ್ಲೇ ಎಂದಾಡಿದ ತಂದೆ. ಉತ್ತಟದಲ್ಲಿ ಪ್ರದೋಷಿಸಿದ ನಾಗಕನ್ಯರು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟರು ದೇವ. ಮೂಲದಲ್ಲಿ ಕೆಟ್ಟ ರಕ್ತದಿರಾಗಿ ಹುಟ್ಟಬೇಕಂತೆ, ಕಂಡು ಕಂಡವರು ಬಂಡೆ ಹೊಡಿಬೇಕಂತೆ, ಗಂಡವನ್ನ ಕುಡಿಬೇಕಂತೆ, ಗಂಡವನ್ನ ತಿನ್ಬೇಕಂತೆ ಶಾಪ ಮತ್ತು. ಪಾರ್ವತಿ ಸ್ವಾಮಿ, ನೀನ್ ಯಾಕೆ ನಗೆ ಇಡುವುದು? ಯಾಕೆಂದ್ರೆ ಇವನ ಸ್ಥಿತಿ ನೋಡಿದಾಗ ನನಗೆ ನಗು ಬರ್ತದೆ. ಸಹಜವು ತರಳೆಯರಿಗೆ ಸತತ ತರಳೆಯರಿಗೆ ಸತತ ಅರಿಯಲು ಬಹುದಿತ್ಯಮ್ಮಭಿಮತವನು ಅರಿಯಲು ಬಹುದಿತ್ಯಮ್ಮಭಿಮತವನು ಸರಿಯಲ್ಲ ಇದು ಸರಿಯಿಲ್ಲ ನಂದಿ ಸರಿಯಲ್ಲ ನಂದಿ ಸರಿಯಿಲ್ಲ ಸರಿಯಲ್ಲ ನಿಂತವ ಕರ್ತವ್ಯವೂ
ನಿಂದಪ್ಪುದು ಗಿರಿಜಯನ ಸುನಗುತ್ತ ಸಗಜವು ತಾಡಲೆಗೆ ಸತತ ಅಮ್ಮ ನಗುವನ್ನ ತಡೆಯುವುದಕ್ಕೆ ಆಗ್ತಾ ಇಲ್ಲಪ್ಪ. ಈಗಾಗಲೇ ನಾಗಕಣ್ಯರಿಂದ ಶಾಪವನ್ನ ಹೊಂದಿ ನೊಂದು ಬೆಂದು ಇಲ್ಲಿಯವರೆಗೆ ಬಂದವ. ಲೋಕದಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟಾರಂತೆ, ತಾಯಿ ಎಂದಿಗೂ ಕೆಟ್ಟವಳು ಆಗುವುದಿರುವಂತೆ. ಹೀಗೊಂದು ಮಾತು ಉಂಟು. ಹೀಗಿದ್ದಿರಬೇಕಾದ್ರೆ ನಿಮ್ಮ ನಗುವಿನ ಬಗೆ ಏನು ಅಂತ ಅರ್ಥ ಆಗಲಿಲ್ಲ. ಇದರ ಸೂಕ್ಷ್ಮವನ್ನ ತಿಳಿಯುವುದಕ್ಕೆ ನಿನ್ನಿಂದ ಅಸಾಧ್ಯವಾಯಿತು ಅಂತ ಯೋಚಿಸುತ್ತಾ ಇದ್ದೇನೆ ನಾನು. ಮಗುವೊಂದರ ಕಿವಿ ಚುಚ್ಚುವಾಗ ಮಗು ನೋವಿನಿಂದ ಅಳ್ತಾ ಇದ್ರು. ಆ ಮಗುವನ್ನು ಹೆತ್ತಾಕಿ ತಾಯಿ ಎನಿಸಿಕೊಂಡವಳು ಆ ಹೊತ್ತಿನಲ್ಲಿ ತನ್ನದಾದಂತಹ ಸಂತೋಷವನ್ನು ವ್ಯಕ್ತಪಡಿಸಿರ್ತಾಳೆ. ಯಾಕೆ ಗೊತ್ತಿದೆಯಾ? ಕರ್ಣಾಭರಣವನ್ನ ತೊಡಿಸಿಕೊಂಡಂತ ಮಗುವಿನ ಅಂದ ಹೆಚ್ಚುತ್ತದೆ. ತಾಯಿಯಾಗಿ ಕಾಣುವ ಭಾಗ್ಯ ತನ್ನ ಪಾಲಿಗೆ ಇವತ್ತು ಒದಗಿ ಬಂತು ಎನ್ನುವುದು ಅವಳ ಆನಂದಕ್ಕೆ ಕಾರಣವಾಗಿರ್ತದೆ. ಇವತ್ತು ಹಾಗೆ ಆಯಿತು. ಕೇವಲ ಕೈಲಾಸದಲ್ಲಿ ಮಾತ್ರ ನಂದೀಶನಾದಂತಹ ನಿನ್ನ ಶಕ್ತಿಯೋ ಮಹತ್ವಕ್ಕೆಯೋ ಗೋಚರಿಸುತ್ತಿತ್ತು. ಈಗ ಹಾಗಲ್ಲ. ಶಾಪವೇ ಆದ್ರೆ ಏನಂತೆ, ಭೂಲೋಕದಲ್ಲಿ ನೀನ್ಯಾರು ಅಂತ ಕಾಣಿಸಿಕೊಳ್ಳುವುದಕ್ಕೆ ನಿನಗೊಂದು ಅವಕಾಶ ಸಿಕ್ಕಿತಲ್ಲ ನಂದಿ. ಅದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಅಮ್ಮ, ಸಾಮಾನ್ಯ ನಾಗಕನ್ಯರವರು ಅವರು ಕೊಟ್ಟ ಎಲ್ಲ ಶಾಪ ಫಲಿಸಿ ಭೂಲೋಕದಲ್ಲಿ ನಾನು ರಕ್ಕಸನಾಗಿ ಹುಟ್ಟುವುದು ನಿನ್ನ ತಪ್ಪು ತಿಳುವಳಿಕೆ. ಬಂದವರು ಸಾಮಾನ್ಯ ಹೆಣ್ಣು ಮಕ್ಕಳು ಅಂತ ಭಾವಿಸಿದೆಯಾ ನಂದಿ? ಮತ್ತೆ ಶೈವರು, ಶಿವನ ಭಕ್ತರವರು, ಅವರನ್ನು ತಡೆ ಹಿಡಿದು ಅವರ ಮನನೋಯುವುದಕ್ಕೆ ನೀನು ಕಾರಣನಾದವನು. ಮನನೊಂದು ನುಡಿದಂತಹ ವಾಕ್ಯಗಳು ನಿನ್ನ ಪಾಲಿಗೆ ಶಾಪವಾಗಿ ಪರಿಣಾಮವಾಗ್ತದೆ. ಅಂದ್ರೆ ಕೊಟ್ಟ ಶಾಪವಾಕ್ಯದಂತೆ ರಾಕ್ಷಸನಾಗಿ ಹುಟ್ಟುವುದು. ನಿಮ್ಮನ್ನೆಲ್ಲ ಬಿಟ್ಟು ಶ್ರೀ ಕ್ಷೇತ್ರ ಕೈಲಾಸವನ್ನು ತೊರೆದು ಭೂಲೋಕದತ್ತ ತೆರಳಬೇಕೇನಪ್ಪ? ಇಲ್ಲ ತಾಯಿ, ನಿಮ್ಮನ್ನ ಬಿಟ್ಟುಳಿಯುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ. ನಾನು ಎಲ್ಲಿಗೂ ಹೋಗುವುದಿಲ್ಲ, ಇಲ್ಲೇ ಇರ್ತೇನೆ. ನಂದಿ, ಏನು ನಿನ್ನ ಅಂತರಂಗದ ನೋವು ನನ್ಗೆ ಅರ್ಥವಾಗ್ತದಪ್ಪ. ಹಲವು ಕಾಲ ನಮ್ಮನ್ನ ಬಿಟ್ಟು ನಿನಗ ಹೇಗೆ ಇರುವುದಕ್ಕೆ ಸಾಧ್ಯ ಇಲ್ಲವೋ? ಉಳಿಸಿಕೊಳ್ಳಿ. ನಿನ್ನನ್ನು ಬಿಟ್ಟಿರುವುದಕ್ಕೆ ನಮಗೂ ಆಗ್ತಾ ಇಲ್ಲ. ಮತ್ತೆ ದೀರ್ಘವಾದಂತಹ ಅವಧಿಯನ್ನ ನೀನು ಭೂಲೋಕದಲ್ಲಿ ಕಳೆಯಬೇಕಾಗಿಲ್ಲ. ಸ್ವಲ್ಪ ಕಳೆದು ಬಂದ್ರೆ ಸಾಕು. ಸ್ವಲ್ಪ ಹೇಗೆ ಶಾಪವಾಕ್ಯದಂತೆ ನೀನು ರಾಕ್ಷಸನಾಗಿ ಹುಟ್ಟಿದ್ರೆ, ಅಲ್ಲಿ ಮಾಡಬಾರದ ಅನ್ಯಾಯವನ್ನು ಮಾಡಿದ್ರೆ ಅದನ್ನು ಕಂಡು ನಾವು ಸಹಿಸಿಕೊಳ್ಳುವುದಿಲ್ಲ. ಅಂತ ನಿನ್ನ ಶಾಪಕ್ಕೆ ಮುಕ್ತಿಯನ್ನು ಕೊಡುವುದಕ್ಕೆ ನಾನು ತೆರೆಗಿಳಿದು ಬರ್ತೀನಿ. ಹೋಗಿ ಮಾಡಬಾರ್ದೆಲ್ಲ ಮಾಡಬೇಕು. ರಾಕ್ಷಸ ಸ್ವಭಾವ ಮಾಡುವುದು ಅನಿವಾರ್ಯವಾಗಿರ್ತದೆ. ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ನಾನು ದರಗಿಳಿದು ಬಂದು ಆ ರಾಕ್ಷಸ ರೂಪಕ್ಕೆ ಮುಕ್ತಿಯನ್ನು ನಾನು ಕೊಡ್ತೇನೆ. ಯಾವ ಕ್ಷೇತ್ರದಲ್ಲಿ ತಾಯಿ? ಯಾವಾಗ ತಾಯಿ? ನಾಗಕನ್ನಿಕೆಯರಲ್ಲಿ 4ನೇವಳಾದಂತಹ ಮಂದರತಿ ಯಾವ ಸ್ಥಳದಲ್ಲಿ ನಿಲ್ಲುತ್ತಾಳೋ ಆ ಸ್ಥಳದಲ್ಲಿಯೇ ನಿನ್ನ ರಾಕ್ಷಸ ರೂಪಕ್ಕೆ ಮುಕ್ತಿಯನ್ನು ನಾನು ಕೊಡ್ತೇನೆ. ಹಾಗೆಲ್ಲ ಆದಷ್ಟು ಶೀಘ್ರದಲ್ಲಿ ಶ್ರೀ ಕ್ಷೇತ್ರ ಕೈಲಾಸಕ್ಕೆ ನನ್ನನ್ನು ಕರೆಸಿಕೊಳ್ಳಿ. ಬರ್ತೇನೆ. ನನಗೆ ಇವಾಗ ದೊಡ್ಡ ಸಮಸ್ಯೆ ಆಗಿದೆ. ಏನೋ ನಿಮ್ಮ ಸಮಸ್ಯೆ? ಆವಾಗ ನಾಗಕನ್ನಿಕರೊಂದಿಗೆ ಶಾಪ ಬಂತು. ಶಾಪದ ವಿಮೋಚನೆಗಾಗಿ ನೀನು ಕೂಡ ಭೂಲೋಕಕ್ಕೆ ಹೋಗ್ತೀಯ ಅಂತ ಹೇಳಿದ್ದೀಯ. ಕೈಲಾಸಗಿರಿ ನಾನು ಒಬ್ಬನೇ ಇರ್ಬೇಕಲ್ವಾ? ಅದೇ ನನಗೆ ಸಮಸ್ಯೆ ಆಗಿದ್ದು. ಯಾಕೆ ತಮಾಷೆ ಮಾಡ್ತೀರಾ ಪಾರ್ವತಿ? ಇದೆಲ್ಲವೂ ಶಿವನ ಸಂಕಲ್ಪ. ಹೌದಾ? ಕೇವಲ ನಾನೊಬ್ಬಳೇ ಹೋದ್ರೆ ಭೂಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಸಾಧ್ಯ ಇಲ್ಲ. ಜೊತೆಯಾಗಿ ನೀವು ಬರಬೇಕು. ಆಯಿತು. ಆದರೂ ಒಂದು ಮಾತು, ಮುಂದೊಂದು ಸಂದರ್ಭದಲ್ಲಿ ಭೂಲೋಕದಲ್ಲಿ ಅಧರ್ಮವನ್ನು ನಶಿಸಿ ಧರ್ಮವನ್ನು ಎಲ್ಲಿ ಸ್ಥಾಪನೆ ಮಾಡುತ್ತೀಯ ಅಲ್ಲೇ ಅನತಿ ದೂರದಲ್ಲಿ ಕಲ್ಲು ಮಹಾಲಿಂಗೇಶ್ವರನಾಗಿ ನಾನು ನೆಲೆಯಾಗ್ತೇನೆ. ಆದಿತ್ತು. ಬನ್ನಿ. ಯಕ್ಷಗಾನ ಕಲಾಭಿಮಾನಿಗಳೇ, ಶ್ರೀ ದುರ್ಗಾ ಪರಮೇಶ್ವರಿಯ ಭಕ್ತಾದಿಗಳೇ, ಆರಾಧನಾ ಕಲೆ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಬರದಿಂದ ಸಾಗುತ್ತಾ ಇದೆ. ಪ್ರಸಂಗದ ಪೂರ್ವಾರ್ಧ ಈಗಾಗಲೇ ಮುಗಿದಿರುತ್ತದೆ. ಉತ್ತರಾರ್ಧಕ್ಕೆ ಮೊದಲು ಇಂದಿನ ಹರಕೆದಾರರಿಗೂ ಹಾಗೂ ಸೇರಿರುವಂತಹ ಸಭಾಸದರಿಗೂ ನಮ್ಮ ಮೇಳದ ಪರವಾಗಿ ಧನ್ಯವಾದವನ್ನು ಸಲ್ಲಿಸುವುದಕ್ಕೆ 1 ನಿಮಿಷದ ಅವಕಾಶವನ್ನು ನಾವು ಪಡೆಯುತ್ತಾ ಇದ್ದೇವೆ. ಈ ದಿವಸ ಶ್ರದ್ಧಾಭಕ್ತಿಯಿಂದ ಮಂದಾರ್ತಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ತಮ್ಮ ಮನೆಯ ವಠಾರದಲ್ಲಿ ಹರಕೆ ಬೇಲಾಟದ ಸೇವೆಯನ್ನು ಸಲ್ಲಿಸುತ್ತಾ ಇದ್ದವರು ಶ್ರೀಮತಿ ಮತ್ತು ಶ್ರೀ ಆಶಾ ಪುರಂದರ ಶೆಟ್ಟಿಗಾರ ಮತ್ತು ಮಕ್ಕಳು, ಭಟ್ರಕೋಡಿ, ಕಿನ್ನಿಗೋಳಿ, ಮಂಗಳೂರು. ಇವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಾಯಿಯ ಸನ್ನಿಧಾನಕ್ಕೆ ಹರಕೆ ಬೇಲಾಟದ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಇವರಿಗೂ ಅಂದರೆ
ಹರಕೆದಾರರಾದಂತಹ ಶ್ರೀಮತಿ ಶ್ರೀ ಆಶಾ ಪುರಂದರ ಶೆಟ್ಟಿಗಾರ ಮತ್ತು ಅವರ ಮಕ್ಕಳಿಗೂ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಮಾತೆಯಾದಂತಹ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಆಯುರ ಆರೋಗ್ಯ ಭಾಗ್ಯ ಸಂಪತ್ತನ್ನು ಅನುಗ್ರಹಿಸಿ ಅವರ ಯಾವುದೇ ಇಷ್ಟಾರ್ಥವನ್ನು ಈಡೇರಿಸಲಿ ಎನ್ನುವುದಾಗಿ ನಾವು ಮಂದಾರ್ತಿ ತಾಯಿಯನ್ನು ಪ್ರಾರ್ಥಿಸಿ ನಮ್ಮ ಮೇಳದ ಪರವಾಗಿ ಇಂದಿನ ಹರಕೆದಾರರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಅವರ ಅಪೇಕ್ಷೆಯ ಮೇರೆಗೆ ಬಂದು ಆಸೀನರಾದಂತಹ ಹರಕೆದಾರರ ಬಂಧು ಮಿತ್ರರು ಅಭಿಮಾನಿಗಳು ಆದಂತಹ ತಮಗೆ ಅಂದರೆ ಸೇರಿರುವಂತಹ ಸಭಾಸದರಿಗೂ ಸಹ ಯಕ್ಷಗಾನ ಕಲಾಮಾತೆಯಾದಂತಹ ಮಂದಾರ್ತಿ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಸದಾ ಇರಲಿ ಎನ್ನುವುದಾಗಿ ದೇವರನ್ನು ಪ್ರಾರ್ಥಿಸಿ ನಮ್ಮ ಮೇಳದ ಪರವಾಗಿ ಹಾಗೂ ಹರಕೆದಾರರ ಪರವಾಗಿ ಸೇರಿರುವಂತಹ ಸಭಿಕರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಕುಂದಾಪುರ ತಾಲೂಕಿನ ಒಕ್ವಾಡಿಯಲ್ಲಿ, ಬಹುಶಃ ಅಲ್ಲಿಗೆ ನಿಮಗೆ ಬರಲಿಕ್ಕಾಗಲಿಕ್ಕಿಲ್ಲ, ಸಾಧ್ಯವಾದವರು ಬನ್ನಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಕ್ಷೇತ್ರ ಮಂದಾರ್ತಿಯಿಂದ 5 ಯಕ್ಷಗಾನ ಮೇಳಗಳು ಹೊರಟಿರುವಂತಹ ವಿಚಾರವನ್ನು ಭಕ್ತಾದಿಗಳು ತಿಳಿದಿರಬಹುದು ಎನ್ನುವುದಾಗಿ ಭಾವಿಸ್ತಾ ಇದ್ದೇವೆ. ಅಂತೆಯೇ ಮಳೆಗಾಲದಲ್ಲಿಯೂ ಸಹ 2 ಮೇಳಗಳ ಆಟ ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ನಿರಂತರ ನಡೆಯುತ್ತಾ ಇರುತ್ತದೆ. ಕ್ಷೇತ್ರಕ್ಕೆ ಬಂದರೆ ಮಳೆಗಾಲದಲ್ಲಿಯೂ ಸಹ ಯಕ್ಷಗಾನವನ್ನು ನೋಡುವಂತಹ ಅವಕಾಶ ಇದೆ. ಹಾಗೆಯೇ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಪ್ರಿಯಳು, ಹರಕೆ ಬೇಲಾಟದ ಪ್ರಿಯಳು. ಭಕ್ತರ ಯಾವುದೇ ಕಷ್ಟವನ್ನು ಪರಿಹರಿಸುವುದರೊಂದಿಗೆ, ಭಕ್ತರ ಯಾವುದೇ ಇಷ್ಟಾರ್ಥವನ್ನು ಈಡೇರಿಸಿಕೊಡುವುದರೊಂದಿಗೆ ತನ್ನ ಹರಕೆ ಬೇಲಾಟದ ಪ್ರಮಾಣಗಳನ್ನು ತಾನಾಗಿಯೇ ಹೆಚ್ಚಿಸಿಕೊಂಡಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿ ಕ್ಷೇತ್ರದಿಂದ 5 ಮೇಳಗಳು ಹೊರಟು ಬೇಸಿಗೆಯಲ್ಲಿ ಸಂಚಾರದಲ್ಲಿರುವುದು ಸಾಲದು ಎಂಬಂತೆ ಮಳೆಗಾಲದಲ್ಲಿಯೂ ಸಹ 2 ಮೇಳಗಳು ನಿರಂತರ ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ದೇವಿಯ ಸನ್ನಿಧಿಗೆ ಹರಕೆ ಬೇಲಾಟದ ಸೇವೆಯನ್ನು ಸಲ್ಲಿಸುತ್ತಾ ಇರುವುದು. 5 ಜಿಲ್ಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಹರಕೆ ಬೇಲಾಟದ ಬೆಳವಣಿಗೆ ವ್ಯಾಪಿಸುತ್ತಾ ಇರುವುದು. ಇದು ಮಂದಾರ್ತಿ ಅಮ್ಮನವರ ಮಹಿಮೆ ಎನ್ನುವುದರಲ್ಲಿ 2 ಮಾತಿಲ್ಲ. ಹಾಗೆಯೇ ಮಂದಾರ್ತಿ ಮೇಳದ ಆಟ ಆಡಿಸುವವರಿದ್ದರೆ ಕ್ಷೇತ್ರ ಮಂದಾರ್ತಿಗೆ ಹೋಗಿ ದೇವಳದ ಕಚೇರಿಯಲ್ಲಿ ಮಾಹಿತಿಯನ್ನು ಪಡೆದು ತಮ್ಮ ಹರಕೆ ಬೇಲಾಟದ ದಿನಾಂಕವನ್ನು ಅಂದರೆ ತಮ್ಮ ಹರಕೆ ಬಯಲಾಟದ ವರ್ಷವನ್ನು ನೋಂದಾಯಿಸಬೇಕಾಗಿಯೂ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ನಾವು ನಿಮ್ಮೊಂದಿಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಮಂದಾರ್ತಿ ಮೇಳ ಪ್ರಸಿದ್ಧ ಮೇಳವಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟೀಲು ಮೇಳವೂ ಸಹ ಅತ್ಯಂತ ಪ್ರಸಿದ್ಧ ಮೇಳ. ಅಂತಹ ಕಟೀಲು ಮೇಳದ 2 ಆಟಗಳ ಮುನ್ನೋಟ ಹೀಗಿದೆ. ಕಟೀಲು ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರು ದಿನಾಂಕ 14/2/25 ಶುಕ್ರವಾರ ಇದೇ ಸ್ಥಳದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿಯೂ ಸಹ ಕಲಾಭಿಮಾನಿಗಳು, ಕಟೀಲು ತಾಯಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಆಟದ ವ್ಯವಸ್ಥಾಪಕರು ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ದಿನಾಂಕ 23 ಗುರುವಾರದಂದು ಸಂಜೆ 6:15ರಿಂದ ಬಳವಿನಗುಡ್ಡೆ, ಕಿರಂಜೂರು, ಹಳೆಮನೆ, ಬಾಕಿಮಾರು ಗದ್ದೆಯ ಮುಂಭಾಗದಲ್ಲಿ ಹಾಕಲ್ಪಡುವ ಸಾಂಪ್ರದಾಯಿಕ ಭವ್ಯ ರಂಗಮಂಟಪದಲ್ಲಿ ಹರಕೆ ಬಯಲಾಟವಾಗಿ ಕಟೀಲು ಮೇಳದ ಆಟ ನಡೆಯಲಿಕ್ಕಿದೆ. ಅಲ್ಲಿಯೂ ಸಹ ಸಂಪೂರ್ಣ ದೇವಿ ಮಹಾತ್ಮೆ ಎನ್ನುವಂತಹ ಕಥಾಮೃತ. ಆಟದ ವ್ಯವಸ್ಥಾಪಕರು ಶ್ರೀಮತಿ ಲೀಲಾ ಗೋಪಾಲ್ ಶೆಟ್ಟಿ ಮತ್ತು ಮಕ್ಕಳು, ಹಳೆಮನೆ. ಈ ಕಾರ್ಯಕ್ರಮದಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು, ಭಕ್ತಾದಿಗಳು ಭಾಗವಹಿಸುವುದರೊಂದಿಗೆ ಕಟೀಲು ಮೇಳವನ್ನು ಹಾಗೂ ಅಂದಿನ ಆಟದ ವ್ಯವಸ್ಥಾಪಕರಾದಂತಹ ಶ್ರೀಯುತ ಗೋಪಾಲ್ ಶೆಟ್ಟರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಕಾಲಮಿತಿ ಯಕ್ಷಗಾನ ಕಾರ್ಯಕ್ರಮದ ಕುರಿತು ತಾವು ಈಗಾಗಲೇ ತಿಳಿದವರಿದ್ದೀರಿ. ಸೇರಿರುವಂತಹ ಕಲಾಭಿಮಾನಿಗಳು ಆಟ ಮುಗಿಯುವವರೆಗೆ ಯಕ್ಷಗಾನವನ್ನು ನೋಡುವುದರೊಂದಿಗೆ ನಮ್ಮ ಮೇಳವನ್ನು ಹಾಗೂ ಇಂದಿನ ಹರಕೆದಾರರಾದಂತಹ ಶ್ರೀಯುತ ಪುರಂದರ ಶೆಟ್ಟಿಗಾರರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಸೇವಾಕರ್ತರಿಗೂ ಹಾಗೂ ಸೇರಿರುವಂತಹ ಸಭಿಕರಿಗೂ ಧನ್ಯವಾದವನ್ನು ಸಮರ್ಪಿಸಿ ಆರಾಧನಾ ಕಲೆ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಮುಂದುವರಿಯುವುದಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂಗಳಿಗೆ Happy birthday,
ವಾಸುದೇವಾಯ. ಸರ್ವೇ ಜನ ಸುಖಿನೋ ಭವಂತು. ಇದು ವ್ಯಾಘ್ರಪಾದ ಮಹರ್ಷಿಯ ಧ್ಯೇಯ ಧೋರಣೆ. ನಾನು ನನ್ನದ್ದು, ನನ್ನ ಕುಟುಂಬ, ನನ್ನ ಬಂಧು ಬಾಂಧವರು ಎನ್ನುವಂತ ವ್ಯಾಮೋಹದ ಪಾಶದಿಂದ ಹೊರಬಂದು ಸದಾ ಲೋಕದ ಹಿತವೇ ನನ್ನ ಹಿತವೆಂದು ಭಾವಿಸಿ ಸದಾ ಕಾಲದಲ್ಲಿಯೂ ಜಪ, ತಪ, ಹೋಮ, ಹವನ ಇತ್ಯಾದಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು. ಯಾಕಂದ್ರೆ ಭಗವಂತನನ್ನು ಎರಡು ಬಗೆಯಲ್ಲಿ ಕಾಣಬಹುದು. ಒಂದು ಜ್ಞಾನದ ಕಣ್ಣಿನಿಂದ ಭಗವಂತನನ್ನು ಕಾಣಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಅದು ಧ್ಯಾನದ ಮುಖೇನ, ತಪಸ್ಸಿನ ಮುಖೇನ ಭಗವಂತನನ್ನು ಹಾಗೆ ಕಾಣಬಹುದಂತೆ. ಇನ್ನು ಬಹಿರ್ಮುಖನಾಗಿ ಭಗವಂತನನ್ನು ಕಾಣುವುದು ಹೇಗೆ ಅಂದ್ರೆ, ಭಗವಂತನ ವಿಗ್ರಹ ಪೂಜೆಯನ್ನು ಮಾಡೋದ್ರ ಮುಖೇನವಾಗಿ ನಾವು ಆ ವಿಗ್ರಹದಲ್ಲಿ ಭಗವಂತನನ್ನು ಕಾಣಬಹುದು. ಈ ಎರಡೂ ಕಣ್ಣಲ್ಲಿ ಭಗವಂತನನ್ನು ನೋಡಬೇಕೆನ್ನುವ ಕಾರಣಕ್ಕಾಗಿ ದೀರ್ಘಕಾಲದ ತಪಸ್ಸಿನಿಂದ ಮೇಲೆದ್ದಂತ ನಾನು ಅನೇಕ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ ಅಲ್ಲಲ್ಲಿರುವಂತಹ ತೀರ್ಥದಲ್ಲಿ ಮಿಂದು ತೀರ್ಥ ಪ್ರಸಾದವನ್ನೇ ಸ್ವೀಕಾರ ಮಾಡಿ ಬಂದು ನಿಂತಿರುವಂತಹ ಪ್ರದೇಶ ಮಲೆನಾಡಿನ ಸಹ್ಯಾದ್ರಿಯ ತಪ್ಪಲು ಪ್ರದೇಶ. ಮುಂದಕ್ಕೆಲ್ಲಿ ಹೋಗಲಿ ಎಂದು ಆಲೋಚನೆ ಮಾಡಿದಾಗ ಪಡುವಣದ ಕಡಲ ತಡಿ ಭಾರ್ಗವರಾಮರ ಕ್ಷೇತ್ರ ನನ್ನನ್ನು ಕೈ ಬೀಸಿ ಕರೆದ ಅನುಭವ ಆಗುತ್ತಾ ಇದೆ. ಘಟ್ಟದ ಕಾಡಿನ ಮಾರ್ಗ ಮೆಲ್ಲನೆ ಸಾಗುತ್ತದೆ. ಘಟ್ಟದ ಕಿರಿದಾದ ಮಾರ್ಗದಲ್ಲಿ ಜಾಗರೂಕನಾಗಿ ಸಾಗುತ್ತಾ ಇದ್ದರೆ ಯಾರೋ ನನ್ನನ್ನು ಬೆದರಿಸ್ತಾ ಇದ್ದಾರೆ. ಅಲ್ಲ, ಅಣಕಿಸುತ್ತಾ ಇರಬಹುದೇ? ಸಾಮಾನ್ಯ ಒಬ್ಬ ಹಾದಿ ಹೋಕೆಂದು ಭಾವಿಸಿದರೆ ಯಾರು ಯಾರು ಚಕ್ಷುನಿಂದ ತಿಳಿದುಕೊಂಡಿದ್ದೇನೆ. ಓಹೋ, ಸರ್ಪ ಸಂತತಿ 1000, ಅದರಲ್ಲಿ ನಮ್ಮ ನಾಗಗಳು ಶ್ರೇಷ್ಠತೆಯನ್ನು ಪಡೆದವರು. ಅದರಲ್ಲೂ ಓರ್ವ ಶಂಖಚೂಡ ಮಕ್ಕಳ ಇವರು ನನ್ನನ್ನು ಅಣಕಿಸ್ತಾ ಇದ್ದಾರೆ. ಬಿಡ್ತೇನೆ ಇವರನ್ನು. ಮಹಾತಪಸ್ವಿಯಾದಂತಹ ವ್ಯಾಘ್ರಪಾದರನ್ನು ಅಣಕಿಸಿದವರನ್ನು ಬಿಡ್ತೇನ? ಬಿಡಬೇಕು. ಯಾವ ಬಿದಿರೆ ಮೇಳೆಯಲ್ಲಿ ಈಗಾಗಲೇ ಹವಿತ ಕುಳಿತುಕೊಂಡಿದ್ದಾರೋ ಅದೇ ಬಿದಿರೆ ಮೇಳೆಯಲ್ಲಿ ಚಲನ ಶಕ್ತಿಯನ್ನು ಕಳ್ಕೊಂಡು ನಿರಪರಾಧಿಗಳು ಮುನಿಯೇ ಮೈಕೊಳ್ಳುತ್ತ
ಮಾರ್ಗದಲ್ಲಿ ಬರುವಂತಹ ಸಂದರ್ಭ ದೂರದಲ್ಲಿ ನಿಮ್ಮನ್ನ ಕಂಡೆವು. ನಮ್ಮಿಂದಾಗಿ ನಿಮ್ಮ ಪಥಭಂಗ ಆಗ್ತದೆ ಎನ್ನುವ ಉದ್ದೇಶಕ್ಕಾಗಿ ಬಿದಿರೆ ಮಳೆಯನ್ನ ಸೇರಿದ್ದೇ ವಿನಃ ನಿಮ್ಮನ್ನ ಹೆದರಿಸಲು ಅಲ್ಲ. ಮನೆಗಳೇ, ಸಿಟ್ಟಿಗೆದ್ದು ತಾವು ಶಾಪವನ್ನ ಕಟ್ಟಿದ್ದೀರಾ. ಶಾಪ ಇರುವುದು ನಮಗೆ ಹೊಸತ್ತಲ್ಲ. ಅಂದು ಕೈಲಾಸಕ್ಕೆ ಹೋದಾಗ ನಂದಿಯಿಂದ ಶಾಪ, ಈಗ ಇಲ್ಲಿ ನಿಮ್ಮಿಂದ ಶಾಪ. ಬದುಕುವ ಆಸೆ ನಮಗಿಲ್ಲ, ಇನ್ನೊಂದು ಘೋರವಾದ ಶಾಪ ಕೊಟ್ಟು ನಮ್ಮ 5 ಮಂದಿಯನ್ನ ತರುಣಿಯರಡು ಕೇಳಿ ನಿಜವೆಂದರಿತು ತರುಣಿಯರ ನುಡಿ ಕೇಳಿ ನಿಜವೆಂದರಿತು ಮಕ್ಕಳೇ, ಶಾಪವು ತಿಳಿದು ಮರುಗದಿರಿಗೆ ಮಕ್ಕಳೇ, ಶಾಪವು ತಿಳಿದು ಮರುಗದಿರಿ ಸ್ವಲ್ಪ ಅವಕಾಶದಿ ಬರುವನಿಂದ ಸ್ವಲ್ಪ ಅವಕಾಶದಿ ಬರುವ ನಪನಿಂದ ಉರುವ ಶಾಪ ನಿವೃತ್ತಿ ಎನ್ನುವುದು ಉರುವ ಶಾಪ ನಿವೃತ್ತಿ ಎನ್ನುವುದು ಇರದೂಗ ಸೂತ್ರ ನಿಮಗೆ ಇರದು ಹಸು ದಶೆನಿತು ದಿನ ಎಂದೊರೆದ ಇರದು ಗದು ದಶೆನಿತು ದಿನ ನಿಮಗೆಂದೊರೆದ ಮುನಿಪ ಮರುಗದಿರಿ ಮರುಗದಿರಿ ಆ ಆ ಮರುಗದಿರಿ ಮರುಗದಿರಿ ಮಕ್ಕಳೇ, ನಮ್ಮ ಶಾಪ ವಾಕ್ಯದ ಕೊನೆಯಲ್ಲಿ ಬುಡ ಕಡಿದು ಬಾಳೆಯ ಹಾಗೆ ನನ್ನ ಪದತಲದಲ್ಲಿ ಬಿದ್ದು ನಿಮ್ಮ ಕಣ್ಣೀರಿಂದ ನನ್ನ ಕಾಲನ್ನೇ ತೊಳೆಯುತ್ತಾ ಇದ್ದೀರಾ. ಕ್ಷಮೆಯನ್ನೇ ಯಾಚಿಸ್ತಾ ಇದ್ದೀರಾ ಮಕ್ಕಳೇ. ಹೌದು, ಯಾಕೆಂದ್ರೆ ಬೆಲ್ಲದ ತುಣುಕೊಂದನ್ನ ಬೆಲ್ಲ ಎಂದು ತಿಳಿದು ಕಚ್ಚಿದಾಗ ಸ್ವಾಭಾವಿಕವಾಗಿ ಸಿಹಿ ಅನುಭವ ಕೊಡ್ತದೆ. ಬೆಲ್ಲ ಎಂದು ತಿಳಿಯದೇ ಕಚ್ಚಿದ್ರು ಕೂಡ ಸಿಹಿ ಅನುಭವ ಕೊಡುವುದು ಸುಳ್ಳಲ್ಲ ತಾನೆ. ನಿಮ್ಮಿಂದ ಅಪರಾಧ ಆಗಿದೆಯೋ ಪ್ರಮಾದ ಆಗಿದೆಯೋ ಪ್ರಶ್ನೆ ಬೇರೆ. ನನ್ನ ಬಾಯಿಂದ ಬಂದಂತಹ ವಾಕ್ಯ. ಯಾಕೆ? ನಾವೆಲ್ಲರೂ ಸಿದ್ಧಿ ಪುರುಷರು. ಆ ಕಾರಣಕ್ಕಾಗಿ ಸಾಧನೆ ಮಾಡಿದ ಪ್ರತಿಫಲವಾಗಿ ನನ್ನ ಶಾಪ ವಾಕ್ಯ ನಿಮಗೀಗ ಫಲಿಸಿದೆ. ಹಾಗಂತ ಶೀಘ್ರ ಕೋಪಿ ಇರಬಹುದು ವ್ಯಾಘ್ರಪಾದ ಮುನೀಶ್ವರ, ದೀರ್ಘ ದ್ವೇಷಿ ಎಂದು ಭಾವಿಸಬೇಡಿ ಮಕ್ಕಳೇ. ನಿಮ್ಮ ಕಣ್ಣೀರನ್ನು ಕಂಡಾಗ ನನ್ನ ಮನ ಕರಗಿದೆ. ನನಗೆ ಅರಿವಿಲ್ಲದ ಹಾಗೆ ಮಕ್ಕಳೇ ಎಂದು ಉದ್ಗಾರ ಮಾಡಿದ್ದೇನೆ ನಾನು. ಅಂದ ಮೇಲೆ ನಿಮಗೊಂದು ಅನುಗ್ರಹವನ್ನು ಮಾಡಬೇಕಾ ಬೇಡವೋ? ಕೇವಲ ನಿಗ್ರಹ ಮಾತ್ರ, ನಿಗ್ರಹ ಅನುಗ್ರಹ ಎರಡೂ ಶಕ್ತಿಯನ್ನು ಬಲ್ಲವ ನಾನು. ಅನುಗ್ರಹ ರೂಪದಲ್ಲಿ ನಿಮಗೆ ಈಗ ಉಚ್ಚಾಪನ ಕೊಡಬೇಕಾಗಿದೆ. ಹೌದು ದೇವ್ರೆ. ಕೆಲವು ಕಾಲಗಳವರೆಗೆ ಇದೇ ಬಿದಿರೆ ಮಳೆಯಲ್ಲಿ ನೀವು ಬಂದಿಗಳಾಗಿ ಬಿದ್ದಿರ್ತೀರಾ. ಒಬ್ಬನೊಬ್ಬ ಸಾತ್ವಿಕ ಧರ್ಮಾತ್ಮನು ಗುಣಾಢ್ಯನು ಅರಸನಾದವ ಕಾರಣಾಂತರದಿಂದ ತನ್ನೆಲ್ಲವನ್ನು ಕಳೆಕೊಂಡು ದಿಕ್ಕು ದೆಸೆ ಇಲ್ಲದೆ ಈ ಮಾರ್ಗವಾಗಿ ಬರುವಾಗ ಅವನಲ್ಲಿ ನಿಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದು ಹೌದು ಅಂತಾದ್ರೆ ಆ ನೃಪನಿಂದ ನಿಮ್ಮ ಶಾಪ ವಿಮೋಚನೆ ಆಗ್ತದೆ ಮಕ್ಕಳೇ. ಮುನಿವರ್ಯ, ಅರಸನೋರ್ವನು ತನ್ನೆಲ್ಲ ಬೊಕ್ಕಸ ಭಂಡಾರಗಳನ್ನ ಕಳೆದುಕೊಂಡು ಇತ್ತ ಕಡೆ ಬರಬೇಕು. ಆ ಸಂದರ್ಭದಲ್ಲಿ ನಮ್ಮ ಶಾಪ ವಿಮೋಚನೆ ಅವ ಯಾವಾಗ ಬರ್ತಾನೆ ಎನ್ನುವಂತಹ ಕಾಲ ನಿರ್ಣಯವೇನೂ ಆಗ್ಲಿಲ್ಲ.
ಅಲ್ಲಿಯವರೆಗೆ ನಮಗೆ ಹಸಿವು ತ್ರಸೆಗಳು ಬಾಧಿಸಿದ್ದೇ ಹೌದಂತಾದ್ರೆ ನಾವೇನು ಮಾಡಬೇಕು? ಅಷ್ಟೇ ಅಲ್ಲ, ಎಲ್ಲಿಯಾದ್ರೂ ದುರುಳದಿಂದ ಒಂದು ಕಷ್ಟವು ಒದಗಿ ಬಂದಿತ್ತು ಅಂತಾದ್ರೆ ನಮ್ಮ ರಕ್ಷಣೆಯ ಬಗ್ಗೆ ಹೇಗೆ, ಇದನ್ನಾದ್ರೂ ತಿಳಿಸ್ತೀರಿ? ಮಕ್ಕಳೇ, ಹಸಿವು ತ್ರಸೆ ಬಗ್ಗೆ ನೀವು ಯೋಚನೆ ಮಾಡಬೇಕಾದದ್ದಿಲ್ಲ. ಯಾಕೆಂದ್ರೆ ನೀವು ಬಂದು ಬಿದ್ದಿರುವಂತಹ ಸ್ಥಳ ನನ್ನ ಶಾಪ ವಾಕ್ಯಲ್ಲಿ ಫಲಿಸುತ್ತದೆ ಅಂತ ಆದ್ರೆ ಜಗನ್ಮಾತೆಯಾದಂತಹ ದುರ್ಗಾ ಪರಮೇಶ್ವರಿಯಲ್ಲಿ ನೆಲೆಸಿದ್ದಾಳೆ. ಯಾಕೆ? ಆ ತಾಯಿ ಶಕ್ತಿ ಮಾತೆಯ ಆರಾಧಕ ನಾನು. ಆದುದರಿಂದ ನಾನು ಯಾವ ವಾಕ್ಯವನ್ನು ಆಡುತ್ತೇನೆ ಅದು ಹಾಗೆ ಆಗುತ್ತದೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಶ್ರೀ ಕ್ಷೇತ್ರ ಇದು ದುರ್ಗಾ ಪರಮೇಶ್ವರಿಯ ಕ್ಷೇತ್ರ. ನೀವು ಅಲ್ಲಿ ಬಂದು ಬಿದ್ದಿದ್ದೀರ ಎಂಬಲ್ಲಿಗೆ ಹಸಿವೆ ತ್ರಸೆ ನಿಮಗೆ ಬಾಧಿಸುವುದಿಲ್ಲ, ಆಗೋದೇ ಇಲ್ಲ ಅಂತಲ್ಲ. ಎಲ್ಲ ನೀವು ಇದ್ದಲ್ಲಿ ಬರ್ತದೆ, ವ್ಯವಸ್ಥೆ ಆಗ್ತದೆ ಮಕ್ಕಳೇ. ಹೌದು, ಆದರೂ ನೀವು ಹೇಳಿದಿರಲ್ಲ, ಯಾವಾಗ ಬರ್ತಾನೋ ಏನು ಗೊತ್ತಿಲ್ಲ, ಯಾರಿಂದ ಆದ್ರೂ ಭಯಭೀತಿ ಆಗ್ತದೋ. ಯಾಕಂದ್ರೆ ಇಂತಹ ದಿವಸ ಬರಬೇಕು ಅಂತ ಹೇಳಿದ್ರೆ ಅವ ಬರೋದಿಲ್ಲ, ಹೋಗುವಂತ ಅವನನ್ನು ಕಳಿಸಿಕೊಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅವ ಬರಬೇಕು, ಆದ್ರೆ ನಿಮ್ಮ ಪ್ರಯತ್ನ ಬೇಕು. ತಾಯಿ ಜಗನ್ಮಾತೆಯನ್ನು ಕುರಿತು ಸದಾ ಕಾಲವು ನೀವು ಏಕಾಗ್ರತೆಯಿಂದ ಭಜಿಸಿದ್ದೆ ಹೋದು ಅಂತಾದ್ರೆ ಆ ತಾಯಿಯ ಅನುಗ್ರಹದಿಂದಾಗಿ ನಾನು ಹೇಳಿದಂತಹ ವ್ಯಕ್ತಿ ಆದಷ್ಟು ಬೇಗ ಈ ಕಡೆ ಬಂದೇ ಬರ್ತಾನೆ. ಅವನಿಂದ ನಿಮ್ಮ ಶಾಪ ವಿಮೋಚನೆ ಆಗ್ತದೆ. ಅಲ್ಲಿವರೆಗೆ ನನ್ನ ಕೊಡುಗೆ ನಿಮಗೆ ಹಸಿವೆ ತ್ರಸ್ಯ ಆಗದೇ ಇರಲಿ, ಯಾರಿಂದ ಭಯಭೀತಿ ಆಗದೇ ಇರಲಿ, ನಿಶ್ಚಿಂತಂದಿರಿ ಮಕ್ಕಳೇ. ಸರ್ಪ ನಡಿಗೆ ಅಂತ ಹೇಳೋದು. ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ. ಹೋದದ್ದು 5 ಸರ್ಪಗಳು, ನೋಡಿದ್ರೆ ಒಂದೇ ಸರ್ಪ ಜಾರಿಕೊಂಡು ಹೋದಾಗೆ ಇದೆ. ಅಷ್ಟೊಂದು ಹೊಂದಾಣಿಕೆ. ಪಾಪ ಆ 4 ಜನ ಒಂದೂ ಮಾತಾಡ್ಲಿಲ್ಲ. ಇವ್ರಲ್ಲಿ ಎಷ್ಟೊಂದು ಒಗ್ಗಟ್ಟಿದೆ ನೋಡಿ. ಮಾತಾಡ್ಲಿಕ್ಕೆ ಅಂತ ಬಹುಶಃ ಒಬ್ಬಳು ಇರಬೇಕು. ಇವರೆಲ್ಲ ಅವ್ರ ಜೊತೆ ಅವ್ರು ಸೀರೆ ಸೇರಿ ಹಿಡ್ಕೊಂಡು ಆಡ್ಲಿಕ್ಕೆ ಉಳಿದವರೆಲ್ಲ. ಏನೇ ಇರಲಿ, ಆದ್ರೆ ನಾನು ಆಲೋಚನೆ ಮಾಡೋದು ಅದನ್ನಲ್ಲ. ಸ್ವಾಭಾವಿಕವಾಗಿ ನಾಗಗಳು ತರಗಲೆ ಮೇಲೆ ಸಾಗುವಾಗ ಸರಸರನ ಸಪ್ಪಳ ಆಗದೆ ಇರ್ತದ. ಅದನ್ನು ವಿಚಾರ ಮಾಡದೆ ನಾನು ಕುಪಿತನಾಗಿ ಶಾಪವನ್ನು ಕೊಟ್ಟಿದ್ದೇನಲ್ಲ. ನಾಳೆ ಯಾರಾದ್ರೂ ಬುದ್ಧಿಜೀವಿಗಳು ವಿಚಾರ ಮಾಡಿ ವಿಮರ್ಶೆ ಮಾಡಿದ್ರೆ ವ್ಯಾಘ್ರಪಾದ ಮಹರ್ಷಿಗೆ ಮಂಡ್ಯ ಸರಿ ಇಲ್ವಾ ಅಂತ ಕೇಳೋದಿಲ್ವಾ? ಅದು ಹೌದಾಗಾದ್ರೆ ಇದು ಋಷಿ ಸಂಕಲ್ಪವ ಅಲ್ವಪ್ಪ? ಋಷಿ ಸಂಕಲ್ಪ ಅಲ್ವೇ ಅಲ್ಲ. ಯಾಕಂದ್ರೆ ಅವರ ಮುಖವನ್ನೇ ನೋಡಿದಾಗ ನನಗೆ ಅರ್ಥವಾಗ್ತಾ ಇದೆ. ಯಾವುದೋ ಒಂದು ದೈವಿ ಕಳೆ ಮುಖದಲ್ಲಿ ಎದ್ದು ಕಾಣ್ತಾ ಇದೆ 5 ಜನ ನಾಗಕನ್ಯೆಯರ ಮುಖದಲ್ಲಿ. ಬಹುಶಃ ಇಲ್ಲಿಂದಲೇ ಮುಂದೆ ಇವರ ಮುಖೇನವಾಗಿ ಯಾವುದೋ ಒಂದು ಕ್ಷೇತ್ರ ನಿರ್ಮಾಣ ಆಗ್ಲಿಕ್ಕುಂಟೋ, ಅಥವಾ ಯಾವುದೋ ಒಂದು ಮಹತ್ವ ನಡೀಲಿಕ್ಕುಂಟೋ. ಯಾಕಿದೆಲ್ಲ ಭವಿಷ್ಯಕ್ಕೆ ಬಿಟ್ಟು ಬಿಡೋಣವಂತೆ. ಹಾಗಾಗಿ ಇದು ಋಷಿ ಸಂಕಲ್ಪ ಅಲ್ಲ, ದೈವಿ ಸಂಕಲ್ಪ. ಯಾಕೆ ಹೇಳಿ? ಇದು ಒಂದು ವೇದಿಕೆ, ಜಗವೆಂಬ ರಂಗಮಂಟಪದಿ ನಾವೆಲ್ಲ ಪಾತ್ರಧಾರಿಗಳು. ಸೂತ್ರಧಾರಿ ಯಾರು ಕೇಳಿದ್ರೆ ಆ ಜಗನ್ಮಾತೆ. ಬಹುಶಃ ಈ ವ್ಯಾಘ್ರಪಾದನ ಕೆಲಸ ಇಷ್ಟೇಯೋ ಅಂತ, ಅಥವಾ ತಾಯಿ ಮತ್ತೆಲ್ಲಾದ್ರೂ ನಾನು ಬಳಸಿಕೊಳ್ಳುತ್ತಾಳೋ? ಎಲ್ಲ ತಾಯಿ ಇಚ್ಛೆಗೆ ಬಿಟ್ಟಂತದ್ದು. ಅದಕ್ಕೆ ವಿರುದ್ಧವಾಗಿ ನಡೆಯುವ ಅಧಿಕಾರ ಯಾರಿಗೂ ಇಲ್ಲ. ಅದು ಒಂದಂತೂ ನನಗೆ ನಷ್ಟವಾಗಿದೆ. ಇಲ್ಲಿಯವರೆಗೆ ಪುಣ್ಯದ ಫಲವನ್ನು ಶಾಪ ವಾಕ್ಯದಲ್ಲಿ ನಾನು ಕಳೆದುಕೊಂಡಿದ್ದೇನಲ್ಲ, ಮತ್ತೆ ಅದನ್ನು ಪಡೆಯಬೇಕಂತ ಆದ್ರೆ ಏಕಾಗ್ರತೆಯಿಂದ ಆ ಜಗನ್ಮಾತೆಯನ್ನು ಭಜಿಸುತ್ತೇನೆ ಅಂತ ನೋಡೋಣ. ಸುತ್ತಲಿನ 10 ವರ್ಷಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ನಾಡು ಇದುವೇ ಮತ್ಸ್ಯನಗರ. ಈ ನಾಡನ್ನು ವರ್ತಮಾನ ಕಾಲದಲ್ಲಿ ಆಳುವುದಾರೆ ರಾಜ ರತ್ನಾಕ್ಯನ ವೈಭವದ ಒಡ್ಡೋಲಗ. ಸ್ವಾಮಿ ನೋಡಿದ್ರು ನನ್ನ ಪ್ರವೇಶದ ಕ್ಷಣ ಸಭೆಯವರು ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ರತ್ನಾಕ್ಯ ಮಹಾರಾಜನಿಗೆ ಜಯವಾಗಲಿ ಎನ್ನುವಂತ ಜಯಘೋಷ ಮನಸ್ಸಿಗೆ ಮಹಾದಾನಂದವಾಯಿತು. ಆದರೆ ಪರಂಪರೆಯಿಂದ ಬಂದ ಅಧಿಕಾರ ಗದ್ದುಗೆಯನ್ನೇರಿ ರಾಜ್ಯಭಾರ ಮಾಡೋದು ವಿಶೇಷ ಅಲ್ಲ. ಸಿಕ್ಕಿದಂತ ಅಧಿಕಾರದಲ್ಲಿ ಪ್ರಜಾವರ್ಗದವರನ್ನು ಹೇಗೆ ಪಾಲಿಸಬೇಕು ಎನ್ನುವುದನ್ನು ರಾಜನಾದವನು ಅರ್ಥವಿಸಿಕೊಂಡಿರಬೇಕು. ನನ್ನ ಆಡಳಿತ ಕ್ರಮ ಎನ್ನುವುದು ನಮ್ಮ ಪ್ರಜಾವರ್ಗರಿಗೆ ತೃಪ್ತಿಯನ್ನು ತಂದಿದೆ ಇರುವುದಕ್ಕೆ ಸಾಕ್ಷಿ ಅವರ ಮುಖದಲ್ಲಿರುವಂತಹ ಮಂದಹಾಸ. ಆ ನಗು ಸಾಕು ಸ್ವಾಮಿ ಸಾಕು. ಆದರೆ ಏನು ಮಾಡೋಣ ಹೇಳಿ? ರಾಜಕೀಯ ವಿಷಯವಾಗಿ ಯೋಚಿಸಿದ್ರೆ
ಸಂತೋಷ ಇದ್ರೂ ಮಾನಸಿಕವಾದಂತಹ ನೆಮ್ಮದಿ ಇಲ್ಲ. ಒಂದಾದಂತ ಅಪಮಾನ, ಅದಕ್ಕೆ ಸರಿಯಾದಂತ ಪ್ರತಿಕಾರವನ್ನು ತೀರಿಸಬೇಕು ಎನ್ನುವುದಾಗಿ ಹಪಾಪಿಸ್ತಾ ಇದ್ದವನು ಈ ರತ್ನಾಕ್ಯ. ತೀರ್ಮಾನವನ್ನು ಮಾಡಿದ್ದೇನೆ, ಹೌದು. ನಾನು ಒಬ್ಬನೇ ತೀರ್ಮಾನ ಕೈಗೊಂಡರೆ ಅದು ಇದನ್ನಿತ್ತಮ್ ಎನ್ನುವುದಾಗಿ ತೀರ್ಮಾನ ಆಗ್ಲಿಕ್ಕಿಲ್ಲ. ಹೋಗಬೇಕು ಅಂತ ಆದ್ರೆ ಸಮಾಲೋಚನೆ ಆಗಬೇಕು, ನಮ್ಮವ್ರನ್ನ ಕರೆಸಬೇಕು. ಮಂತ್ರಿ ಒಡೆಯ ವಂದಿಸಿಕೊಂಡಿದ್ದೇನೆ. ಅವಸರದಲ್ಲಿ ಕರೆ ಮಂತ್ರಿಗಳ ಸಭೆಯ ಬನ್ನಿ ಎನ್ನುವುದಾಗಿ. ನಿನ್ನಿಂದ ಏನಾಗಬೇಕು ಒಡೆಯ? ಇದಕ್ಕೆ ಕಾರಣ 10 ವರ್ಷದ ಹಿಂದೆ ಕರೆಸುವುದಕ್ಕೆ ಪ್ರಬಲವಾದಂತಹ ಕಾರಣ ಉಂಟು. 10 ವರ್ಷಗಳ ಹಿಂದೆ ದಿಗ್ವಿಜಯವನ್ನು ಕೈಗೊಂಡವರು ನಾವು. ದರ್ಯದಾಧಿಪರ ಮಂಡೆಯನ್ನ ಮೆಟ್ಟಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದು ಬಂದವರು. ಹಾಗೆ ಮುಂದೊತ್ತಿ ಹೋದದ್ದೇ ಆವಂತಿಗೆ ಅಲ್ಲಿ ಅರಸ ದೇವವರ್ಮ ಅವರನ್ನು ಕಾಡಿಯಾಗಿ ಹೋರಾಟ ಮಾಡಿದ್ದೇವೆ. ಆದರೆ ಏನು ಮಾಡೋಣ ಹೇಳಿ, ನಮ್ಮ ಪಾಲಿಗೆ ಸೋಲಾಗಿ ಹೋಯಿತು. ಯುದ್ಧಕ್ಕೆ ಹೊರಟ ಮೇಲೆ ಸೋಲು ಗೆಲುವು ಇದ್ದದ್ದೇ. ಬೇಸರ ಯಾಕೆ, ನೋವು ಯಾಕೆ? ಆ ಅವಂತಿ ಅರಸ ದೇವರ್ಮ ನಮ್ಮ ಕುರಿತಾಗಿ ಎಲ್ಲ ನಮ್ಮಲ್ಲಿ ನಡೆದುಕೊಂಡಂತ ರೀತಿ ಸೋತಂತ ನಮ್ಮಿಂದ ಕಪ್ಪ ಕಾಣಿಕೆಯನ್ನು ಪಡೆಯಬಹುದು, ನಮ್ಮನ್ನು ಬಿಡಬಹುದಿತ್ತು. ಬದಲಾಗಿ ನಮ್ಮ ಅರ್ಧ ರಾಜ್ಯವನ್ನು ಕಿತ್ತುಕೊಂಡು ಆ ದ್ವೇಷ ಎನ್ನುವುದು ನನ್ನ ಅಂತರಂಗದಲ್ಲಿ ಇನ್ನೂ ಪ್ರಜ್ವಲಿಸ್ತಾ ಇದೆ. ಅದಕ್ಕೆ ಸರಿಯಾದಂತಹ ಪ್ರತಿಕಾರ ಮಾಡಬೇಕು ಎನ್ನುವುದಾಗಿ ಕಾಯುತ್ತಾ ಇದ್ದವು ನಾನು. 10 ವರ್ಷಗಳ ಕಾಲ ಕಾಯಬೇಕಾಯಿತು. ಹಾಗಂತ ಈಗ ಅದಕ್ಕೆ ಸಮಯ ಅನುಕೂಲವಾಗಿ ಬಂದಿದೆ. ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಆ ನಿಮಿತ್ತವಾಗಿ ಹೊರಟವರು ನಾನು. ಕೇವಲ ನಾನೊಬ್ಬನೇ ಹೋಗುವುದಲ್ಲ, ನನಗೆ ಜಯಿಸಬೇಕು ಅಂತಾದ್ರೆ ನೀವು ಬೇಕೇ ಬೇಕು. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಸಾಧ್ಯವೇ ಇಲ್ಲ. ಆಳುಗಳಿಂದ ಆಗುವ ಕೆಲಸಕ್ಕೆ ಆಳುವವರು ಹೋಗುವುದು ಸೂಕ್ತವಲ್ಲ. ನನಗೊಂದು ಅವಕಾಶ ಕೊಡಿ, ನಾನು ನೋಡಿಕೊಳ್ಳುತ್ತೇನೆ. ಅದು ನೀವು ಮಾತ್ರ ಹೋಗುವುದಲ್ಲ, ನಿಮ್ಮ ಜೊತೆಗೆ ನಾನು ಇದ್ದೇನೆ. ಹಾಗಂತ ಹೋಗುವ ಪರಿ ಹೇಗೆ ಬಲ್ಲೆಯೋ?
ಸಾಕು ನಿಮ್ದು ಪ್ಯಾಟ್ರೆ ಅಂತ. ಅಲ್ಲ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಎಡಗಾಲಿಂದ ಎಗದ್ದೆಗೆ ತುಳಿತೇನೆ ಮಗನೇ. ನಿಮ್ ಬಲಗಾಲಿಗೆ ಮಂಗ ಬಾಯಿ ಹಾಕಿದ್ಯಾ ಹೇಗೆ? ಮಂಗ ಬಾಯಿ ಹಾಕುವುದಲ್ಲ, ಕಂದಡಿ ನೀನೇ ಬಾಯಿ ಹಾಕಿದ್ರೆ. ನಿನ್ನ ಅಭ್ಯಾಸ ನನಗಿಲ್ಲ. ಒಬ್ರಲ್ಲ ಇಬ್ರಲ್ಲ, ಸಾವಿರಾರು ಮಂದಿ ಸಾರಿ ಬರ್ತಾ ಇದ್ದೀರಿ. ಎಲ್ಲಿಂದ ಬಂದವರು ಎಂಬುದನ್ನು ಉಸುರು. ಇದನ್ನ ಕೇಳಿಕ್ ನೀನು ಯಾವನ? ಎಂತ ನೀನು ಯಾರ? ಯಾವ ನೀವು ಕುಪ್ಪ ಇವ? ನನ್ನೊಂದು ಕೇಳೋ ಧೈರ್ಯ ಬಂತೇನಾ? ಎದೆಗಟ್ಟಿ ಉಂಟಾ? ಶಿಲೆ ಶಿಲೆ ಮೆಲ್ಲ ಹೇಳು. ಯಾಕ ಕಡೆ ಶಿಲೆ ಅಂತ ಒಡ್ರೆ ಎಲ್ಲ ಬಂದಾರು, ಹೊಡೆದೊಡ್ದಾಗ್ತಾರೆ. ಎದೆಗಟ್ಟಿದ್ರೆ ಕೇಳು. ಹೇಳು. ಇಲ್ಲಿ ಅಧಿಕಾರಿ. ಅಧಿಕಾರಿಯ? ಅಧಿಕಾರಿ ಅಂತ ಹೇಳಿದ್ರೆ ಹೇಗಿರ್ತಾರೆ? ಮುತ್ತಿನ ಕಿರೀಟ, ಚಿನ್ನಾಭರಣಗಳೆಲ್ಲ ಮರಗಳ ಖರ್ಚಿಗಳಂತ ಮಾಡ್ಕೊಂಡು ತಿಂದ್ಯಾ ಹೇಗೆ? ಎಂತ ಆಯ್ತು ನಿಂಗೆ? ಎಂತ ಚಿನ್ನು? ಮುತ್ತಿನ ಕಿರೀಟ ಅಷ್ಟೆಲ್ಲ ಮುತ್ತು ಚಿನ್ನ ಇರ್ತಿದ್ರೆ ಈ ನಿದ್ರೆ ಬಿಟ್ಟು ರಾತ್ರಿ ಹೊತ್ತು ಇಲ್ಲಿ ಒದ್ದಾಡ್ತಿದ್ನೇನ? ಇಲ್ಲಿಗೆ ಅಧಿಕಾರಿ, ಇಲ್ಲಿಗೆ 3 ಕೋಲ ಅಗಲಕ್ಕೆ 6 ಕೋಲ ಉದ್ದಕ್ಕೆ, ಸ್ಮಶಾನದ ಹೊಂಡಕ್ಕೆ ನಿನ್ನನ್ನು ಹಾಕುದು ಮಗನೇ. ನಿಂಗೆ ಸಾಮಾನ್ಯದ ಹೊಂಡ ತೆಗೆದ್ರೆ ಸಾಕಾಗುದಿಲ್ಲ, ಅಲ್ಲಿಟ್ಟು ನೋಡು ಅದೇ ಬರ್ಬೇಕು ಹೀಗೆ ಗೋರ್ಲಿಕ್ಕೆ. ದ್ವಾರಪಾಲಕ ಏನೀಗ ಒಳಗೋಗ್ಬೇಕು? ಆಗುದಿಲ್ಲ. ನೋಡಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆದಿಳಿಸಿದ್ದೆ, ಕಾಣಿಸ್ತದೆ. ಓದ್ಲಿಕ್ಕೆ ಬರ್ತದ? ಬರ್ತದೆ. ಓದ. ನೀನೋದ? ವಿನೋದ ಯಾರು? ವಿನೋದ ನಿನ್ನ ಮಾವನ ಮಗಳೇನ? ಅದೇ ಹೇಳ್ತಾ ಇದೆಯಲ್ಲ ನೀ ಎಂತ ಕೆಪ್ಪನ ನೀನು? ವಿನೋದ ನೀನು ಓದ ಅಂದದ್ದು. ಓದು ನೀವು ಓದ. ಅಪ್ಪಣೆ ಇಲ್ಲದೆ ಇಲ್ಲಿ ಯಾರು ಪ್ರಸವಿಸಬಾರದು. ನಿಮ್ಮೂರಲ್ಲಿ ಹೆಂಗಿದ್ರು ಹೊಡೆಯುವುದಕ್ಕೆ ಅಪ್ಪಣೆ ಬೇಕಾ? ಮಂಡಿ ಮೇಲೆ ಹಾಕ್ತೇನೆ ನೋಡು. ಅವ್ರ ಸುದ್ದಿ ನಿಂಗೆ ಅಂತಕ್ಕ? ಅವ್ರ ಸುದ್ದಿ ನಿಂಗೆ ಅಂತಕ್ಕೆ? ಇಲ್ಲಿ ನೋಡ, ಅಪ್ಪಣೆ ವಿನ ಒಳಗೆ ಪ್ರವೇಶಿಸಬಾರದು. ಪ್ರವೇಶಿಸಬಾರದು. ನೀವು ಕೇಳಲಿಲ್ಲ, ಅಪ್ಪಣೆ ನಾನು ಕೊಟ್ಟಿಲ್ಲ, ಆದ ಕಾರಣ ಬಿಡುವುದಕ್ಕೂ ಆಗುವುದಿಲ್ಲ. ಹಿಂದೆ ಹೋಗ್ತೀರಾ, ಖರ್ಚಿಗೆ ತಗೊಂಡು ಹೋಗ್ತೀರಾ? ಯಾರು ಖರ್ಚು ಕೊಡುದು? ಖರ್ಚಿಗೆ ಇವತ್ತು ಕೊಡುದೇ ಎಲ್ಲ 500 ಬಂದಿತ್ತಲ್ಲ, ಏನ್ ತೊಂದರೆ ಇಲ್ಲ. ಅಲ್ಲ ನಾವು ಒಬ್ಬರೇ ಬಂದಿರಂತ ಭಾವಿಸ್ಕೊಂಡ್ಯಾ? ಮತ್ತೆ ನಮ್ಮ ಒಡೆಯರು ಬಂದಿದ್ದಾರೆ. ಒಡೆಯರು ಎಲ್ಲಿದ್ದಾರೆ? ಹಿಂದಿದ್ದಾರೆ. ಯಜಮಾನ್ರ ಹಿಂದೆ ಅವರೇನು ಹಿಂದೆ ಬಿದ್ದದ್ದು? ಈಗ ಹಾಗೆ ಈ ಒಡೆಯರೆಲ್ಲ ಹಿಂದೆ ಬಿದ್ದಾಯ್ತು, ಒಕ್ಕಲೆಲ್ಲ ಮುಂದೆ ಬಂದಾಯ್ತು. ಈಗ ಒಡೆಯರ್ದು ಸುದ್ದಿಯೇ ಇಲ್ಲ. ನಿಮ್ಮ ಒಡೆಯರು ಯಾರು? ತಿರುಗಿ ನೋಡ. ಹೌದಾ? ಎಲ್ಲಿ ಹಬ್ಬ ಎಲ್ಲಿ ನಿಮ್ಗೆ? ಯಾಕ? ಇದೆ ಬಪ್ಪನಾಡು ಹಬ್ಬಕ್ಕೆ ಇದನ್ನು ಹೊತ್ಕೊಂಡು ಹೋಗುದಾ? ಏನ್ ಹೇಳುದಾ? ಇದೆ ರಥದ ಮುಂದೆ ಕುಳಿತ ತಟ್ಟಿರಾಯ ಇದೆ ಅಲ್ಲ? ತಟ್ಟಿರಾಯ ಅಲ್ವಾ? ನಮ್ಮ ಒಡೆಯ ಕುಳಿತಂತಹ ಜಾಪೂಜರಿ. ಹೌದಾ? ಮಾತಾಡ್ದ ಜೀವಿದ್ದಾರೆ? ಮಾತಾಡ್ದ ಜೀವಿದ್ದಾರೆ. ಸ್ವಾಮಿಗಳು, ನಮ್ಮ ಸ್ವಾಮಿಗಳು, ಪ್ರಭುಗಳು. ಸ್ವಾಮಿಯೇ ಅನಾಥ ರಕ್ಷಕರೇ, ಎಲ್ಲ ಒಡೆಯರೇ, ಗೋಪಾಡಿ ಮುಂಡನೇ. ಮಗನೇ ತಲೆ ಕಳೆದು ಬಿಸಾಕ್ತಾರೆ ಈಗ. ಗೋಪಾಡಿ ಹೇಳಿ ತೊಂದ್ರೆ ಇಲ್ಲ, ಮುಂಡೆ ಹಾರಿಸ್ತೇನೆ ನೋಡಿ. ಈಗ ನೀವು ಜೀವ ಇದ್ದೀರಿ? ಸತ್ತಂತ ಹೇಳಿದ್ದಾರೆ ನಿನಗೆ. ಅಲ್ಲ ಮತ್ತೆ ಅವಾಗದಿಂದ ಸುದ್ದಿ ಇಲ್ಲ. ಏನ್ ಮಾಡ್ಬೇಕಿತ್ತು? ಹೇಳುವುದಿಲ್ಲ, ಒಂದು ಮಾತಾಡುವುದಿಲ್ಲ. ಮಾತಾಡುವುದು? ಹೌದು. ಯಾರು ಯಾರಲ್ಲಿ ಮಾತಾಡುವುದು? ನೀವು ನನ್ನಲ್ಲಿ, ನಾನು ಹೌದು ನಿನ್ನಲ್ಲಿ. ನನ್ನಲ್ಲಿ. ನಾವು ನಮ್ಮಂತವ್ರು ಮಾತಾಡ್ಬೇಕು ಅಂತ ಆದ್ರೆ ಸಮಾನತೆ ಬೇಕು, ಸಮಾನತೆ. ನೀವೆಲ್ಲ ನಾವು ಮಾತಾಡುದನ ಸಮಾನತೆ ಇಲ್ಲ ಅದ್ರಲ್ಲೆಲ್ಲ, ಅದು ಯೋಗ್ಯತೆಯಲ್ಲಿ ಸಮಾನತೆ ಬೇಕು. ಹಾಗೆ ಮತ್ತೆ ಎಂತದ್ದ? ಮತ್ತೆ ಮಾತಾಡುದು ಯಾರು? ಮಾತಾಡ್ಲಿ ನಮ್ಮ ಜನ ಬೇರೆ ಇದ್ದಾರೆ ನೋಡಲ್ಲಿ. ಇವ್ರ? ಗೊತ್ತಾಯ್ತು. ಮಾತಾಡುವುದೆಲ್ಲ ಇವರು, ಸಂಬಳ ತಗೊಂಡೋಗೋದು ನೀವು ಅಲ್ಲ. ಇಷ್ಟಲ್ಲೇ ಮುಗೀತು. ದೊಡ್ಡದೊಂದು ಕಟ್ಕೊಂಡು 3 ಸುತ್ತು ಬಂದ್ರು. ಪಾಪ ರಾತ್ರಿ ಇಡೀ 2-3 ಮಾಡ್ಕೊಂಡು ಬರೋದು ಇವ್ರು. ಇವ್ರಿಗೆ ಸಂಬಳ ಇಲ್ಲ. ಈ ವರ್ಷ ಆದ್ರೆ ಏರಿಸಿದ್ರನ? ಏರಿಸುದಲ್ಲ, ನಾವು ದೊಡ್ಡದು ಕಟ್ತೇವೆ. ಅವ ಅಷ್ಟು ಆ ತರದಾದ್ರು ಕಟ್ಟಿದ. ಹೌದು. ನೀನ್ ಎಂತದ್ದು ಕಟ್ಟಿದ? ನಾನು ಅದಕ್ಕಿಂತ ಸಣ್ಣದಾದ್ರೂ ಕಟ್ತೇನೆ. ಸಂಬಳ ಆಗಂತ ಕಡಿಮೆ ಇಲ್ಲ ನಿನಗೆ. ಅಲ್ಲ ಮತ್ತೆ ಮಾತಾಡುದಿಲ್ಲ. ಎಂತ ಮಾತಾಡುವುದ? ಅಲ್ಲ ಮತ್ತೆ ಮಾತಾಡ್ಲಿಕ್ಕೆ ಇವರಲ್ಲಿ
ಮಾತಾಡ್ಲಿಕ್ಕೆ ಅವ್ರು ಹೌದು. ನಾವು ಸಂಬಳ ತಗೊಂಡು ಹೋಗುವವರಲ್ಲ, ಅದೇ. ಸಂಬಳ ಕೊಡುವ ಜಾಗದಲ್ಲಿರುವವರು ನಾವು. ನೀವು ಮತ್ತೆಂತ ಕೊಡುದಿಲ್ಲ? ಎಂತ ಕೊಡುವುದಿಲ್ಲ. ಅಷ್ಟು ದೊಡ್ಡ ಜನ, ಅಷ್ಟು ದೊಡ್ಡ ಈಗ ಕೊಟ್ಟದ್ದು ಯಾರು ನಿನಗೆ? ಕೊಟ್ಟದ್ದು ಯಾರು ಈಗ? ಅವರು ಪುರಂದರನ್ನ ಕೊಟ್ಟದ್ದು. ನೀವು ಕೊಟ್ಟದ್ದ? ನಿಮಗೂ ಒಳಗಿಂದ ಬರ್ಲಿಲ್ಲ? ಎಂತ ಒಳಗಿಂದ ಬರುವುದು? ಎಂತ ಎಲ್ಲ ಸುಳ್ಳು ಹೇಳ. ನಾವೇ ಕೊಟ್ಟದ್ದು ನಿಮ್ಗೆ ಅವ್ರು ಕೊಟ್ಟದ್ದಷ್ಟ ಆಯ್ತಾ? ನೀವೆಂತ ಕೊಡುದು? ನಾವೇ ಕೊಡುವುದು, ನಮ್ಮಿಂದಲೇ ಕೊಡುವುದು. ಎಲ್ಲ ಪಾಪ ಅವ್ರು ಕೊಟ್ಟರು, ಇವ್ರು ತಗೊಂಡ್ರು ಅಲ್ಲ. ಈಗ ನೀವು ಅಷ್ಟು ದೊಡ್ಡ ಜನ, ದೊಡ್ಡ ಜನವೇ. ನಿಮ್ಮನ್ನೆಲ್ಲ ಕಂಡಿದೆ ಮಾರ್ರೆ. ನೋಡಿದ್ಯಾ? ಹೌದು. ಇಲ್ಲಿ ನೋಡಿದ್ದ? ಎಲ್ಲ ಸಾಯಂಕಾಲ ಹೊತ್ತೇ ನಿಮ್ಮನ್ನು ಕಂಡದ್ದು. ಅದು ಸಾಯಂಕಾಲ? ಸಾಯಂಕಾಲ. ಎಲ್ಲಿಯೋ? ಅಲ್ಲೇ ಅಲ್ಲ, ಮೇಲೆ ಪುಷ್ಕ ಹೊರಗೆ ಬಂದಾಗೆ ಆಯ್ತಪ್ಪ. ಈಗ ಮಾತ್ರ ನೀನಲ್ಲೇ ನಿಂತ್ಕೊಂಡಿದ್ಯಾ? ನಾನು ಅಲ್ಲೇ ದ್ವಾರದಲ್ಲೇ ಇದ್ದೆ ಕಳೆದ ವರ್ಷ. ಕಳೆದ ವರ್ಷ? ಹೌದು ಹೌದೌದು. ನೀವು ಮತ್ಸ್ಯ ಹೊತ್ತುಕೊಂಡು ಬರುವುದು, ಬರುವಾಗ ಪ್ಯಾಂಕು 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 ಪ್ಯಾಂಕು, ಬೆಗೆ ಬಗೆ ಬೆಗೆ ಬಗೆ. ನಿನಗೆ ಸರಿ ಆಯ್ತು. ಮತ್ಸ್ಯ ವ್ಯಾಪಾರಿಯ ನಾನು? ಅಲ್ಲ, ಹಾಗಲ್ವಾ? ಮತ್ಸ್ಯ ಮತ್ಸ್ಯನಗರ ಹೊತ್ತುಕೊಂಡು ಬರುವುದು. ಎಂತ ಹೊತ್ತುಕೊಂಡು ಬರುವುದು? ವರ್ಷಂ ಪ್ರತಿ ಕೊಡುವಂತಹ ಕಪ್ಪ ಕಾಣಿಕೆಯನ್ನು ಹೊತ್ತುಕೊಂಡು ಬರುವುದು. ಬರುವಾಗ ಪ್ಯಾಂಕು 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 ಪ್ಯಾಂಕ್ ಪ್ಯಾಂಕ್. ಅದು ಹಾಗಲ್ಲ, ಅದು ವಾದ್ಯಗೋಷ್ಠಿ. ವಾದ್ಯ ವಾದ್ಯ ವಾದ್ಯ. ನೀವು ರಾಜ ರಾಜ ರತ್ನಾಕ್ಯ. ಎಂತ ಮಾಡ್ತಾ? ಬಾಯಿಲೆ ತಲೆ ಕಡಿತಾರೆ ನಾನು. ಏನು ಸಲಿಗೆಯ? ನನ್ನ ಮೈ ಮೇಲೆ ಕೈಯ ಕೊಟ್ಟು ಸಲಿಗೆಯ? ಅಣ್ಣ ಕಳೆದ ವರ್ಷ ಸಲಿಗೆ ಇತ್ತು. ಕಳೆದ ವರ್ಷವ? ಹೌದು. ಕಳೆದ ವರ್ಷ ಸಲಿಗೆ ಇರಬಹುದು. ಕಳೆದ ವರ್ಷ ಬಂದ ಪರಿ ಅಲ್ಲ ಈಗ, ಇದು ಹೊಸ ಪರಿ. ಈ ವರ್ಷ ಬಾರಿ ಬದಲಾಗಿದೆ ಈಗ. ಮೊದಲು ಬಂದ ಹಾಗಲ್ಲ ಈಗ. ನೋಡ, ಸರಿಯಾಗಿ ನೋಡುವ ಮೇಲೆ ಎಲ್ಲ. ಹೌದು, ನಿಮ್ಮ ಸ್ವರ, ನಿಮ್ಮ ಕಣ್ಣೆಲ್ಲ ಬದಲಾಗಿದೆ. ಮತ್ತೆ ಬರುವ ನೀನು ಹೋದ ವರ್ಷ ಬರುವಾಗ ಹೀಗಿತ್ತ? ಇಲ್ಲ, ಈ ತರ ಕೆಂಪು ಕಣ್ಣು ಮಾಡಿ. ಕೆಂಪು ಇರ್ಲಿಲ್ಲ, ಇಲ್ಲ, ಇದೇ ಇತ್ತು. ಈಗ ಅದಿಲ್ಲ. ಈಗ ಸ್ವರ ಏರ್ಸ್ಕೊಂಡೆ ಬಂದದ್ದು ಈ ವರ್ಷ. ಏರ್ಸಿದ ಮೇಲೆ ನಿಮ್ ಕಣ್ಣು ಕೆಂಪಾದ್ದು. ಎಂತ ಏರ್ಸುದು? ಅದು ಸ್ವರ. ಸ್ವರ ಏರಿಸುದು. ನೋಡ, ಸರಿಯಾಗಿ ನೋಡುವ ಆ ಕಡೆ ಎಲ್ಲ. ಅದು ಯಾರ್ದು? ಎಂತದು? ಇವರೆಲ್ಲ ಇವರೆಲ್ಲ ಎಲ್ಲ ನಮ್ಮವರೇ. ಅವರು ಅದು ಬಂಡಿಯಲ್ಲೆಲ್ಲ ಎಲ್ಲ ನಮ್ಮ ವಾಹನಗಳೇ. ನಿಮ್ದೇ? ನಮ್ಮದೇ. ಈಗ ಇವ್ರದ್ದೇ. ನಮ್ದೇ. ಕಡೆಗೆ ಬಂದು ತಂದವ್ರು ತಕೊಂಡು ಹೋಗ್ತಾರೆ ಅಷ್ಟೇ. ಊರ್ ತಂದವ್ರು ತಕೊಂಡು ಹೋಗ್ತಾರೆ. ಅದ್ರಲ್ಲಿ ನಮ್ಮ ವಾಹನಗಳೇ. ಎಂತದ್ದು ಅದರಲ್ಲಿ ಇರುವುದು? ಅದೆಂತ? ಎಲ್ಲ ಆಯುಧಗಳು. ಎಂತ ಮಾರಾಟಕ್ಕ? ಮಾರಾಟಕ್ಕ? ಹೋರಾಟಕ್ಕೆ. ಹೋರಾಟ? ಯಾರಲ್ಲಿ? ನಿನ್ನ ಅಪ್ಪನಲ್ಲಿ. ನೀವು ಈಗ ಬರುದ? ಏನಾಯ್ತು? ಅಪ್ಪಯ್ಯ ಸತ್ತು ಹೋಗಿ 10 ವರ್ಷ ಆಯ್ತು ಮಾರ್ರೆ. ನೀವು ಈಗ ಬಂದು ನಿನ್ನ ಅಪ್ಪಯ್ಯನಲ್ಲಿ ಹೋರಾಟ ಮಾಡು ಅಂದ್ರೆ ನೀವು ಹೋರಾಟ ಮಾಡ್ಲಿಕ್ಕೆ ಅಪ್ಪಯ್ಯ ಇಲ್ಲ. ನಿನ್ನ ಅಪ್ಪಯ್ಯ ಹೋದ್ರ? ಅಪ್ಪಯ್ಯ ನೀವೊಂದು ಕೆಲಸ ಮಾಡಿ. ಏನ್ ಮಾಡ್ಬೇಕು? ನೀವು ಅಪ್ಪಯ್ಯ ಸಿಗ್ತಾರೆ. ಸಿಗ್ತಾರೆ? ಹೌದು. ಸಿಕ್ಕಿದ್ರೆ ನಾಡ್ದು ನಮ್ದು ಜಕ್ಕಣಿ ಉಂಟು. ಎಂತದ? ಈ ಕುಲಿಕ್ ಬಳಸುನ ಅಂದು. ಕುಲಿಕ್ ಬಳಸುನ. ಹೌದಾ? ಕುಲಿಕ್ ಬಳಸುನ, ಅಮ್ಮೆರೆಗೆ ಬಳಸುನ. ಬರ್ತಾರ? ಅವು ಇದೆ ಪಾಡ್ದು ಕಡೆ ಕೋರಿದ ಕಜಪು ಆನೆ ಅಮ್ಮೆರು ಬರ್ಪೇರು. ಇಲ್ಲ, ಅಪ್ಪ ಬರ್ತಾನೆ. ಅಮ್ಮೆರು ಬರ್ತದೆ. ಐನು ಮೂಸುದು ಬೋಪೇರು. ನೀವು ಎಲ್ಲ ಕೋಳಿ ಎಲ್ಲ ಮಾಡಿ ಇಡ್ತೀರಿ, ಅದು ಮೂಸಿ ಹೋಗ್ತಾರೆ. ಆಮೇಲೆ ಅದನ್ನ ನೀವು ಆಮೇಲೆ ನಾವು ತಿನ್ನೋದು. ಅವ್ರು ಮೂಸಿ ಹೋಗುದು. ಅಪ್ಪಯ್ಯ ಮೂಸುದು ಮಾತ್ರ, ತಿನ್ನೋದು ನಾವೇ. ಹಾಗಂತ ಅಪ್ಪಯ್ಯನೇ ತಿಂತಾರೆ ಅಂತ ಆದ್ರೆ ನಾವು ಕೋಳಿ ಮಾಡ್ತೇವ? ಮಾಡ್ತೀರಾ? ಸೌತೆಕಾಯಿ ಪದಾರ್ಥ ಮಾಡಿ ಬಡಿಸಿ ಬಿಡ್ತೇವೆ ನಾವು. ಅಪ್ಪಯ್ಯ ತಿನ್ನುವುದಿಲ್ಲ. ಈ ವರ್ಷ 2 ಮಿಸಾಲ್ ಇಡುವ. ಒಂದಿನ ಅಪ್ಪಯ್ಯನಿಗಾಯ್ತು, ಒಂದು ನಿಮ್ಗಾಯ್ತು. ಆ ಬದಿಯಿಂದ ನಿನ್ನ ಅಪ್ಪಯ್ಯ ಹೋದಲ್ಲಿ ನಾನು ಹೋಗಿದ್ದೇನೆ. ಆದ್ರೂ ಒಂದು ಎಂತದು? ನನ್ನ ಅಪ್ಪಯ್ಯನ ಎಲೆಯಿಂದ ಒಂದೇ ಒಂದು ಕೋಳಿ ಹೋಳು ತೆಗ್ದ್ರೆ ಜಾಗ್ರತೆ ನೋಡಿ. ನಿನ್ನ ಅಪ್ಪಯ್ಯ ಮೂಸಿದ್ ನಾ ತಿನ್ನುವುದಿಲ್ಲ. ಪುಣ್ಯ ನಿನಗೆ ಮಗನಿಗೆ ಅಪ್ಪ ಮೂಸಿದ್ದು ಅಲ್ಲ. ಆ ದಿವಸ ಬನ್ನಿ. ನಿನ್ನ ಅಪ್ಪಯ್ಯನ ಜಕಣಿ ಬರ್ತದೆ, ನಾನು ತಿನ್ಬೇಕು. ಮಗನೇ, ಅಪ್ಪಯ್ಯನಲ್ಲಿ ಮಾತಾಡ್ಬೇಕಲ್ಲ. ಯಾರು ಮಾತಾಡುದು? ನೀವು. ನಿನ್ನ ಸತ್ತ ಅಪ್ಪನಲ್ಲಿ ಮಾತಾಡ್ಲಿಕ್ಕೆ ಬಂದದಲ್ಲ ನಾನು. ಮತ್ತೆ ನಂಗೆ ಅವರು ಒಬ್ಬರೇ ಅಪ್ಪಯ್ಯ. ಇನ್ನೊಬ್ಬ ಇಲ್ಲೇನ? ಇನ್ನೊಬ್ಬ ಅಪ್ಪ ಇದ್ದಾಗಲ್ಲ ನಿನಗೆ? ಬ್ಯಾಡ್ದೆಲ್ಲ ಹೇಳಿದ್ರೆ ಮುಂಡಾಸು ಯಾವುದು ಬ್ಯಾಡ್ದಿದ್ದ? ಅದು ಬೇಕಾದ ಹೇಳುದು, ಬ್ಯಾಡ್ದು ಹೇಳಲಿಕ್ಕೆ ನೀನು ನಾನು. ಅನ್ನ ಕೊಟ್ಟ ಅಪ್ಪ. ಅನ್ನದಾತ ಪ್ರಭು. ಮತ್ತೆ ದೇವರ್ಮ ಪ್ರಭು. ದೇವರ್ಮ. ಹೌದು. ಅವನನ್ನೇ ಹೋರಾಟಕ್ಕೆ ಬಂದವರು ನಾವು. ಎಂತಕ್ಕೆ ಧರ್ಮಕ್ಕೆ? ನಮ್ದು ಅರ್ಧ ಕೆತ್ತುಕೊಂಡಲ್ಲ ಅವ ಪಾಪಿ. ನಿಮ್ದು ಅರ್ಧ ಕೀಳು ಹೊತ್ತಿಗೆ ನಿಮ್ಗೆ ಎಷ್ಟು ನೋವಾಯ್ತಾ ಏನಲ್ಲ?
ನೋವಾಗದೆ ಇರ್ತದೇನ ಕೇಳುವಾಗ? ಹೌದು. ನೀನು ಕೊಡುವುದು 2 ದಿವಸ ಆಯ್ತು ಕೈ ತುರ್ಕೆ ನಿನ್ನ ಕೈ ತುರುಕೆ ಅಲ್ಲ, ನಿನ್ನ ಬೆನ್ನು ತೋರಿಸ್ತಾ ಇದೆ. ತುರ್ಕೆ ನಿಮಗೆ ಸಾಯ್ಬೇಡ. ಏ ದೂತ ಬಾರಿತ್ತ ಬಾರಿತ್ತ ಏ ಮೇಲ್ ಬಾರ ಏ ಇತ್ತ ಬಾರ ಏ ಎಲ್ಲಿದ್ಯಾ? ಯಾಕೆ ಹೋಗಿಲ್ಲ? ಏ ಹಾಗೆ ಸ್ವಲ್ಪ ಮುಂದೆ ಬಾ, ಬಂದ್ ಬಾ, ಮೇಲ್ ಬಾ ಮೇಲ್ಬಾರ. ಏ ನಾವು ಈ ಚೌಕಟ್ಟು ಬಿಟ್ಟು ಹೋಗುವವರಲ್ಲ. ನಿಮ್ಗೆ ಇದು ಮೀಸೆ ಅಲ್ಲ. ಮನೆಯಂತದ್ದು ಏ ಹಾಗಲ್ಲ, ಅದು ಮೀಸೆ ಅಲ್ಲ ಅಂದ್ರೆ ಪೌರುಷದ ಪತಾಕೆ. ಮೇಲರ್ತೇನೆ ನೀನು. ಅಣ್ಣಯ್ಯ ಇದಂತೂ ನಮ್ಗೆ ಸರಿ ಕಾಣುವುದಿಲ್ಲಪ್ಪ. ಏನ್ ಸರಿ ಕಾಣುವುದಿಲ್ಲ? ಅಲ್ಲ, ನಾನ್ ಕರ್ದಲ್ಲಿಗೆ ನೀವು ಬರುವುದಿಲ್ಲ, ನೀವು ಕರ್ದಲ್ಲಿಗೆ ನಾನಿಲ್ಲ. ಹೀಗೆ ಮಾಡುವ. ಹೇಗೆ ಮಾಡುವುದು? ನೀವು ಮನಸ್ಸು ಮಾಡಬೇಕು. ಅಲ್ಲ, ಏನು ಮನಸ್ಸು ಮಾಡುದು? ಎಂತದ್ದು? ನಾನು ನೀವು ಸಂತಾನ ಮಾಡುವ. ಅಸಂಬದ್ಧ ಪ್ರಲಾಪಿ. ಅದು ರಾಜಿ ಸಂತಾನ. ಸಂಧಾನ ಅವ್ರ ಆಯ್ತು ಮರ. ಸರಿ ಮಾಡ್ಕೊಂಡು ನಾವು ಸರಿ ಹಾಳಾಗಿ ಹೋಗ್ತೇವೆ. ರಾಜಿ ಸಂಧಾನ ಸಾಯಬೇಡ ಸರ್, ಹೇಳಿ ಸಾಯ. ರಾಜಿ ಸಂಧಾನ ಮಾಡಿಕೊಳ್ಳುವ. ಯಾವ ರೀತಿ? ನನಗೂ ನಿಮಗೂ ಇಲ್ಲ. ಎಂತದಿಲ್ಲ? ಯುದ್ಧ. ಮತ್ತೆ ಯುದ್ಧವೂ ಇಲ್ಲ ಅಂತಲ್ಲ, ಇನ್ನಿದ್ದಾರಲ್ಲ ಒಬ್ಬೊಬ್ಬರನ್ನೇ ಕರೆಯುವ. ನೀನು ಪೆಟ್ಟು ಮಾಡ್ತೀಯ? ಸರಿ ನೋಡು ಅವನ್ನ. ಸರಿ ನೋಡು. ಮಾಡ್ತೀಯನಾ? ಆಗ್ತೀನಾ? ನೀನಂತ ದೊಡ್ಡ ಪೆಟ್ಟಿಷ್ಟ. ಪೆಟ್ಟಿಷ್ಟ ಗೊತ್ತಾಗ್ತದೆ ಮುಂದೆ. ಅಲ್ಲ, ನಿಂಗೆ ಪೆಟ್ಟಿಷ್ಟವಾ ಅಂತ. ಯಾರಿಗೆ? ನಿಂಗೆ. ಹೌದಾ? ಪೆಟ್ಟು ಎಂದ್ರೆ ಎಷ್ಟು ಕೇಳ್ತಾನೆ ಅವ? ಇಷ್ಟ ಉಂಟು ಅವನಿಗೆ. ಮೈ ಮೇಲೆ ಬೀಳ್ತಾನೆ. ಸತ್ತದ್ರ ಬಗ್ಗೆ ನಮ್ಗೆ ಏನು ನೋವಿಲ್ಲ, ಬೇಸರವಿಲ್ಲ. ದಾರಿ ಮೇಲೆ ಬಿದ್ದಿದ್ದಾನೆ. ನಮಗೆ ಒಳಗೆ ಹೋಗುದು ಕಷ್ಟ ಆಗ್ತಾ ಇದೆ. ಎತ್ತಿ ಬಿಸಾಕಿ ಅವನನ್ನ. ಒಡೆಯ ಬ್ಯಾರ್ದು ಹೋಗಿ ತಿನ್ಕೊಂಡು ಬಂದ ರೀತಿಯಿಂದ ಬಹುಶಃ ಅಲ್ಲಿ ಅಭಿನಯ ಮಾಡ್ತಾ ಇದ್ದ. ಈಗ ಹೆಣ ನೀವು ಹೆಣ, ಹೆಣ ನೀವು ಹೆಣ, ಅಲ್ಲ ನೀವು ಹೆಣ. ಅಣ್ಣ ಹೇಳ. ನಂಗೇನ್ ಮಾಡ್ಬೇಡಿ, ಬದುಕುದಕ್ಕೆ ಬಿಡಿ ಅಣ್ಣ. ನಿನ್ ಏನ್ ಮಾಡ್ಬಾರ್ದು, ನಿನ್ನ ಬದುಕುದಕ್ಕೆ ಬಿಡ್ಬೇಕು. ಹೌದಣ್ಣ. ನಿನ್ನಂತವನನ್ನ ಕೊಂದು ನನಗೇನಾಗಬೇಕಾಗಿದೆಯಾ? ಅಷ್ಟೇ. ಬಿಟ್ಟಿದ್ದೇನೆ, ಬದುಕಿಕೋ. ತುಂಬಾ ಒಳ್ಳೆಯವರು. ಕಳೆದ ವರ್ಷ ನಮ್ಮೂರಿಗೆ ಬಂದಿದ್ದೀರಿ. ಹೌದು. ಆವಾಗ ನಿಮ್ಮನ್ನು ಮನೆ ಕಡೆ ಕರೆದೆ. ಮನೆಗೆ ಬನ್ನಿ ಸ್ವಾಮಿ, ನಂದು ಸಿಂಬಳ ಕುಡ್ಕೊಂಡು ಹೋಗಿ ಅಂದೆ. ಸಿಂಬಳ ಸಿಂಹಾಳ. ನಾನು ಸಿಂಬಳ ಸಿಯಾಳ ಪುಣ್ಯಪ್ಪ, ಸಿಯಾಳ. ಬೊಂಡ ಮುಂಡೆ ನೀನು. ಮುಂಡೆ ಎಳನೀರು, ಎಡ್ನೀರು ನಿನ್ಗಿಡುವುದು. ಎಡನೀರು. ಅಲ್ಲ, ನೀವು ಯಾರು ಬರ್ಲಿಲ್ಲ. ಈ ವರ್ಷ ಬರ್ತೀರಾ? ಬಂದ್ರೆ ಒಂದು ಪಿಎಂ ಕೋಳಿ ಮಾರಿ ತಿಪ್ಪಿ ಹಾಕುವ ಅಂತ. ಏ ದೂತ, ಯಾರಿಗೆ ಸಾಲ್ತದ ಅದು? ಇವ್ರಿಗೆ ಒಬ್ಬರಿಗೆ. ಅವ್ರು ಒಬ್ರಲ್ಲ, ನಾನು ಬರ್ತೇನ. ನಾನು ನಿಮ್ಮನ್ನು ಕರೀಲಿಲ್ಲ. ಅವರು ಕರೆದ್ರೆ ಸಾಕು. ಹೌದಾ? ಆದ್ರೂ ಒಂದು ಮಾತುಂಟು. ಏನು? ಕರೆಯದೆ ಬರುವವ ಮರ್ಯಾದೆ ಸತ್ತವ ಅಂತ. ಅವ್ರು ಕರೆದ್ರೆ ಸಾಕಾಗ್ತದೆ. ಹೌದಾ? ಮರ್ಯಾದೆ ಇಲ್ಲ. ಬರೋರು. ಆಯ್ತು, ನಿಮ್ಗೆ ಇದು ಕೋಳಿ ಎಲ್ಲಿ ಸಾಕಾಗುದಿಲ್ಲ? 4 ಕಾಲಿದ್ದುಂಟು. ಕುರಿ ಇರ್ಬೋದು. ಕುಯ್ ಮಾಡ್ತಿತ್ತಪ್ಪ ಆ ಬಜ್ಜಿ ಎಲ್ಲ. ಕುರಿ ಹಾಕುವುದಾ? ಕುಯ್ ಅಲ್ಲ, ಕುರಿ ಅದಲ್ವಾ, ಅದಕ್ಕಿಂತ ದೊಡ್ಡದು. ಯಾವ್ದು?
ಮಧುರ ಮಾಯಾ ಕಂಚಿ ಕಾಶಿ ಆವಂತಿ ಪುರಿದ್ವಾರಾವತಿ ಎನ್ನುವಂತಹ ಸಪ್ತ ಕ್ಷೇತ್ರಗಳಲ್ಲಿ ಗಣ್ಯಕ್ಷೇತ್ರ ಪುಣ್ಯಕ್ಷೇತ್ರವೆನಿಸಿಕೊಂಡದ್ದು ಇದು ಆವಂತಿಯ ನಗರ. ಆವಂತಿಯ ದೊರೆ ದೇವರೂಪಿಯಾದಂತಹ ದೇವವರ್ಮನಿಗೆ ಜಯವಾಗಲೆನ್ನುವಂತಹ ಜಯಘೋಷ, ಬ್ರಾಹ್ಮಣರ ಮಂತ್ರಘೋಷ, ವಾದ್ಯದವರ ವಾದ್ಯಘೋಷ, ಆ ಸಾಮಂತ ವರ್ಗದವರ ಸಮಾವೇಶ ಇದನ್ನ ಕಂಡಾಗ ಸುಖ ಸಂತೋಷ. ಯಾರಿಗೆ ಜೀವನದಲ್ಲಿ ಸಂತೋಷ ಸಿಗ್ತದೆ ಕೇಳಿದ್ರೆ ಸುದೀರ್ಘವಾದ ನಮ್ಮ ಬದುಕಿನಲ್ಲಿ ಮತ್ತೊಬ್ಬರ ಕುರಿತಾಗಿ ಕೆಟ್ಟದ್ದನ್ನು ಯೋಚಿಸದೇ ಇದ್ದವನಿಗೆ, ಕೆಟ್ಟದ್ದವನ್ನು ಮಾತಾಡದೇ ಇದ್ದವನಿಗೆ ಸಂತೋಷ ಸಿಗ್ತದೆ. ನೆಮ್ಮದಿ ಯಾರಿಗೆ ಸಿಗ್ತದೆ ಕೇಳಿದ್ರೆ ಪರೋಪಕಾರಿಯಾಗಿ ಬದುಕಿದವನಿಗೆ ನೆಮ್ಮದಿ ಸಿಗುವುದಕ್ಕೆ ಸಾಧ್ಯ ಉಂಟು. ಪರೋಪಕಾರಾರ್ಥಾಯ ಇದಂ ಶರೀರ. ಜೀವನದ ಉದ್ದಕ್ಕೂ ಪರೋಪಕಾರಿಯಾಗಿ ಬದುಕಬೇಕಿರುವಂತ ಕೈಂಕರ್ಯವನ್ನ ಕೈಗೊಂಡವ ನಾನಿದ್ದೇನೆ. ಧರ್ಮ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನ ಧರ್ಮವೇ ರಕ್ಷಿಸ್ತದಂತೆ. ಸತ್ಯದ ಪಥದಲ್ಲಿ ಧರ್ಮದ ದಂಡೆಯಲ್ಲಿ ಸಾಗುತ್ತಿರುವಂತಹ ನಮ್ಮನ್ನ ಧರ್ಮವೇ ರಕ್ಷಿಸ್ತದೆ ಎನ್ನುವಂತಹ ಅತುಳವಾದಂತಹ ವಿಶ್ವಾಸವನ್ನು ಹೊಂದಿದವ ನಾನಿದ್ದೇನೆ. ಬ್ರಹ್ಮನ ಸೃಷ್ಟಿ ಯಾಕಾಗಿ, ವಿಷ್ಣುವಿನ ಪಾಲನೆ ಯಾಕಾಗಿ, ಈಶನ ಲಯ ಕಾರ್ಯ ಯಾಕಾಗಿ, ಭೂಲೋಕದಲ್ಲಿ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡುವುದು ಯಾಕಾಗಿ, ಹವಿಸ್ಸನ್ನು ಉಂಡಂತ ದೇವತೆಗಳು ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸುವುದು ಯಾಕಾಗಿ, ಮರ ಬೆಳೆದು ಉಳಿದವರಿಗೆ ನೆರಳನ್ನು ಕೊಡುವುದು ಯಾಕಾಗಿ, ನದಿ ಒಂದು ಸರಾಗವಾಗಿ ಹರಿದು ಸಮುದ್ರವನ್ನು ಸೇರುವುದು ಯಾಕಾಗಿ, ಗೋವೊಂದು ಕ್ಷೀರ ಧಾರೆಯನ್ನು ಸುರಿಸುವುದು ಯಾಕಾಗಿ. ಅಂತಹ ಪರೋಪಕಾರ ಹೇಗಿರಬೇಕು ಕೇಳಿದ್ರೆ ಕಗ್ಗತ್ತಲೆಯನ್ನು ತಿಂದು ಹೊಂಬೆಳಕನ್ನು ಕೊಡುವ ಸೂರ್ಯನೋಪಾದಲ್ಲಿರಬೇಕು. ಹಸಿ ಹುಲ್ಲನ್ನು ತಂದು ಬಿಸಿ ಹಾಲನ್ನು ಕೊಡುವ ದನದೋಪಾದಲ್ಲಿರಬೇಕು. ಕಹಿ ಮಣ್ಣನ್ನು ತಂದು ಸಿಹಿ ಫಲವನ್ನು ಕೊಡುವ ಮರದೋಪಾದಲ್ಲಿರಬೇಕು. ಪಾಪಿಗಳನ್ನ ಪುಣ್ಯಾತ್ಮರು ಹೊರುವ ಭೂಮಿಯೋಪಾದಲ್ಲಿರಬೇಕು. ಅತಿ ನೋವನ್ನು ಉಂಡು ನೆನವನ್ನು ನೀಡುವ ತಾಯಿಯೋಪಾದಲ್ಲಿರಬೇಕು. ಕಡು ಕಷ್ಟವನ್ನು ಉಂಡು ಇಷ್ಟವನ್ನು ನೀಡುವ ತಂದೆಯೋಪಾದಲ್ಲಿರಬೇಕು. ತನ್ನನ್ನು ತಾನು ಸುಟ್ಟುಕೊಂಡು ಲೋಕಕ್ಕೆ ಬೆಳಕನ್ನು ಕೊಡುವ ದೀಪದೋಪಾದಲ್ಲಿರಬೇಕು. ಸರ್ವವನ್ನು ತ್ಯಾಗ ಮಾಡಿ ಸುಯೋಗವನ್ನು ನೀಡುವವನೇ ನಿಜವಾದ ಪರೋಪಕಾರಿ ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗಿ ಬದುಕುವಂತ ಹೇಳಿದ್ರು. ಪರೋಪಕಾರದ ಪ್ರಜ್ಞೆ ಸದಾ ಜಾಗೃತವಾಗಿರುವ ಕಾಲಕ್ಕೆ ಒಂದರಲ್ಲ ಪರೋಪಕಾರದ ಪ್ರಜ್ಞೆ ಸದಾ ಜಾಗೃತವಾಗಿರುವ ಕಾಲಕ್ಕೆ ಬಂದನಲ್ಲ ಪರಪೀಡಕ ಮತ್ಸೇಷ ಸೇವಾವನವನ್ನು ಕೂಡಿಕೊಂಡು ಇಲ್ಲಿವರೆಗೆ ಆಗಿ ಬಂದಿದ್ದಾನೆ ಅಂತಾದ್ರೆ ಅರಿಗಳನ್ನ ಅಂತಕನ ಆಲಯಕ್ಕೆ ಅಟ್ಟವಲ್ಲ ಅದಟುಳ್ಳ ಅಚ್ಚವಾಳರಾದ ನಿಮ್ಮ ಅಭಿಪ್ರಾಯವೇನು? ಇಂದು ಸೇನೆಯನ್ನು ಕೂಡಿಕೊಂಡು ಬಂದಿದೆ ಅಂತಾದ್ರೆ ಕೇಡನ್ನು ಬಯಸಿ ಬಂದು ಸ್ಪಷ್ಟವಾಯ್ತಲ್ಲ. ಅದಕ್ಕಾಗಿ ನೀವು ಹೋಗುವಂತ ಅವಶ್ಯಕತೆ ಇಲ್ಲ. ನಮಗೊಂದು ಅಪ್ಪಣೆ ಕೊಡಿ. ಆಳುವ
ಅರಸನಿಗಿಂತ ಕಾಯುವ ಯೋಧನಿಗೆ ಹೆಚ್ಚು ದೇಶಾಭಿಮಾನವಂತೆ. ಮೊದಲು ದೇಶಾಭಿಮಾನ, ನಂತರ ಸ್ವಾಭಿಮಾನ, ಕೊನೆಯಲ್ಲಿ ದೇಹಾಭಿಮಾನ. ಅಂತ ದೇಹಾಭಿಮಾನ ತೊರೆದು ಜನ್ಮಭೂಮಿ ಅಂತ ಅವಂತಿಯಾಗಿ ನಾನು ಶ್ರಮಿಸ್ತೇನೆ. ನೀವಿರುವರೆ ಹೋಗಬೇಕಾದಂತ ಅಗತ್ಯ ಇಲ್ಲ. ನಮ್ಮ ಸೇನೆಯ ಪತಾಹ ನಿಸ್ಸಹಳ ಬೇರೆ ತಮ್ಮಟಿಕೆಗಳ ಸಮತ್ಕಟನಾದ ಉಗ್ರ ಗಜಗಟೆಯ ಗಂಟಾರವ ಜಟಿಲ ವಾಜಿಗಳ ಕುರಪಟದ ರಭಸ ಹರಿಸೂತಿಯ ರಥಚಕ್ರಧ್ವನಿ ಲಟಕಟಿಪ ಸಮರ ಪಟುಪಟರ ಬೊಬ್ಬೆ ಬಂದವರು ಯಾರು ಯಾರು ಎಂದು ನೋಡಿದಾಗ ಮತ್ಸ್ಯ ದೇಶದವರು. ನಮ್ಮಿಂದ ಒಂದು ತಪ್ಪಾಗಿ ಹೋಗಿದೆ. ಏನು ಗೊತ್ತಾ? 10 ವರ್ಷ ಹಿಂದೆ ದರ ದಿಗ್ವಿಜಯವನ್ನು ಕೈಗೊಂಡು ನಮ್ಮಂತ ಆವಂತಿನಗರಕ್ಕೆ ಮುತ್ತಿಗೆ ನಿಟ್ಟಿದವರು ನೀವು. ಇಲ್ಲಿ ನಮ್ಮ ಒಡೆಯನ್ನು ನಿಮಗೆ ಸೋಲಾಯಿತು. ಅವತ್ತು ನಿಮ್ಮ ಜೀವ ಸಹಿತ ಬಿಟ್ಟಿದ್ದಕ್ಕೆ ಇವತ್ತು ನಿಮ್ಗೆ ಮತ್ತಪುರ ಸೇನೆಯನ್ನು ಕೂಡಿಕೊಂಡು ಬಂದಿದ್ದೀರಲ್ವಾ? 10 ವರ್ಷ ನಮಗೆ ಸಾಮಂತಾಗಿ ಬದುಕ್ತಾ ಇದ್ದಾರೆ, ನೀವು ಇದ್ದೀರಲ್ವಾ? ಅದೇ ರೀತಿ ಸಾಮಂತಾಗಿ ಬದುಕ್ತಾದ್ರೆ ಬದುಕಲಿಕ್ಕೆ ಅವಕಾಶ ಕೊಡ್ತೇನೆ, ಯಮಪುರ ಕೊಡ್ತೇನೆ. ನಮ್ಮಿಂದಲೇ ಸೋತವರು. ಆವತ್ತು ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ, ಇವತ್ತು ಪೃಥ್ವಿಯ ಋಣ ತೀರಿಸ್ತೇನೆ. ನಾನಾ ನೀನೇ ಆನೆಯ? ಹೇಳುವ ನೀನ್ ಸರಿ ಇದ್ಯಾ? ಕೇಳುವ ನೀನ್ ಸರಿ ಇದ್ಯಾ? ಹೇಳುವ ನಾ ಸರಿ ಇದ್ದೇನೆ, ಹೇಳುವ ನೀನೇ ಸರಿ ಇಲ್ಲ. ಗೊತ್ತಾಗ್ತುಂಟು ಯಾರು ಸರಿ ಇಲ್ಲ ಅಂತ. ಗೊತ್ತಾಗ್ತದೆ ಮುಂದೆ ಬಾ. ವಿಷಯ ಉಂಟು, ಜಾತಿಸ್ಯ ಮರಣಂ ಧ್ರುವ. ಆ ವಿಷಯ ಇದೆ, ಸರಿ ಮಾಡಿ ಹೇಳು. ಕೇಳುವಾಗ ಹೇಳು. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ವೀರಸ್ಯ ಮರಣಂ ತೃಣಂ. ವೀರನಾದವರಿಗೆ ಸಾವು ಅನ್ನೋದು ತೃಣಕ್ಕೆ ಸಮಾನ. ಸಾವು ಸಾವು ಎನ್ನುವುದು ತೃಣಕ್ಕೆ ಸಮಾನ. ಇವನು ಸರಿ ಮಾಡ್ಕೋ. ಸರಿ ಮಾಡ್ಕೊಳ್ತೇನೆ. ಇವತ್ತು ಬದುಕಿದ್ರೆ ನಾಳೆ ಯಮನಾಲಯ ಕರ್ತೆ ಇಲ್ದಿದ್ರೆ ಇವತ್ತು ನೀನೇ ಸಾಯ್ತಿ. Oh,
ಮೂಡ ಬರದಿ ಕೇಳಲಿದ್ದು ತಂದುಕೊಂಡೆಯೋ
10 ವರ್ಷದ ಹಿಂದೆ ಬಂದವ ನಾನು. ಆಗ ನಿನ್ನೊಡನೆ ಹೋರಾಟ ಮಾಡಿದ ಹೌದು. ಆದರೆ 10 ವರ್ಷ ಆಯಿತು. ಆ ಉಲ್ಲಾಸ, ಆ ಚೈತನ್ಯ, ಆ ಲವಲವಕ್ಕೆ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಪುಣ್ಯಾತ್ಮ. ಕಡಿಮೆ ಆದ್ರೆ ಕ್ಷೇತ್ರ ಬಿಡುವುದಿಲ್ವ ನಾನು? ಕಡಿಮೆ ಆದ್ಮೇಲೆ ಕ್ಷತಿ ಇರುವುದೇ ಇಲ್ವಾ? ಯಾರು ಹಾಗೆ ತಮ್ಮ ಯೋಗ್ಯತೆಯ ಮಟ್ಟ ಕಡಿಮೆ ಆಗುತ್ತಾ ಉಂಟು. ನಮ್ಮ ಹತ್ರ ಆಗುವುದಿಲ್ಲ ಅಂತ ಗೊತ್ತಾದ್ಮೇಲೆ ಪೀಠ ಬಿಟ್ಟು ನಡಿಬೇಕು. ಪೀಠದಲ್ಲಿದ್ದವನಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆದ್ರೆ ವಯಸ್ಸಾದ್ಮೇಲೆ ಪೀಠ ಪಡೆಯುವ ಹಂಬಲ ನಮ್ಮದಲ್ಲ. ನೋಡಿದವರು ಹೋಗಿ ಸಾಕು ಪುಣ್ಯಾತ್ಮ ಎಂಬಷ್ಟು ಅಲ್ಲಿವರೆಗೆ ನಾವು ಉಳಿಸಿಕೊಳ್ಳುವುದೇ ಇಲ್ಲ. ನಾವು ಎಲ್ಲಿಯವರೆಗೆ ಇರ್ತೇವೋ ಎಲ್ಲಿಯವರೆಗೆ ಜನರು ನಮ್ಮನ್ನ ಅಧಿಕಾರಕ್ಕೆ ಬೇಕು ಅಂತ ಬಯಸ್ತಾರೋ ಸರಿ, ಅಲ್ಲಿಯವರೆಗೆ ಮಾತ್ರ ಇರುವುದು. ಆದ್ರೆ ನೀನ್ ಹಾಗಲ್ಲ. ಹೇಗೆ? ಬೇಡ ಬೇಡ ಅಂದ್ರೂ ಬರ್ತೀಯ. 10 ವರ್ಷದ ಹಿಂದೆ ಇಲ್ಲಿವರೆಗಾಗಿ ಬಂದು ಬೇಡ ಬೇಡ ಅಂದ್ರೆ ಬಂದದ್ದು ಯಾಕೆ? ಯಾಕೆ? ಆ ಚೈತನ್ಯ ಉಲ್ಲಾಸ ಇನ್ನು ಉಂಟು, ಹಾಗಾಗಿ ಬಂದದ್ದು. ಯಾರಿಗೆ? ಸಾಕಂದಿದ್ದು ಬರ್ತಿಲ್ಲವಾಗಿತ್ತು. ಯಾರಿಗುಂಟು? ನನಗುಂಟು. ನಿನಗುಂಟು ಅಂತ ನೀ ಹೇಳುವುದಲ್ಲ, ನಿನ್ನನ್ನು ಕೊಂಡು ಉಳಿದವ್ರು ಹೇಳ್ಬೇಕು. ಅಲ್ಲ, ಉಳಿದವ್ರು ಹೇಳುದಲ್ಲ. 10 ವರ್ಷ ಆದ್ರೂ ಪೆಟ್ಟು ತಿಂದು ಹೋದವಂತ ಹೇಳ್ತಿಲ್ಲ ನೀನು. ಪುನಃ ಬಂದೆ ಯಾಕೆ? ಆ ಉಲ್ಲಾಸ ಉಂಟ ಇನ್ನು. ನೀನ್ ನಿಜವಾಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಯಾಕೆ? 10 ವರ್ಷದ ಹಿಂದೆ ನಾನು ಕೊಟ್ಟ ಪೆಟ್ಟನ್ನ ಹೌದು ಪರಿಹರಿಸಿಕೊಳ್ಳುವುದಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಆತ್ಮಹತ್ಯೆ ಮಾಡಿಕೊಳ್ಳುವರು ಹೇಡಿಗಳು. ಪುನಃ ಮತ್ತೆ ಪ್ರಯತ್ನ ಮಾಡುವುದು, ಮರಳಿ ಯತ್ನವ ಮಾಡು. ಹೊಸತಲ್ಲ. ಜೀವನದಲ್ಲಿ ಮೊದಲು ಪೆಟ್ಟು ತಿನ್ನುವಾಗ ಭಯ ಇರ್ತದೆ. ಯಾವ್ಯಾವ ಜಾತಿ ಪೆಟ್ಟು ಬಿಡ್ತದೋ, ಯಾರ್ಯಾರು ಹೇಗೆ ಹೊಡಿತಾರೋ ಎನ್ನುವ ಭಯ ಇರ್ತದೆ. ಜೀವನದಿಡೀ ಪೆಟ್ಟು ತಿಂದವನಿಗೆ ಮತ್ತೆ ಪೆಟ್ಟಿನ ಹೆದರಿಕೆ ಇರ್ತದ? ನಮಗೆ ಹೆದರಿಕೆ ಇಲ್ಲ. ಕತ್ತೆಗೊಂದು ಪೆಟ್ಟು ಹೆಚ್ಚ, ಹಾಗಲ್ಲ. ಅದು ಹುಲಿಗೊಂದು ಹುಂಡೆ ಹೆಚ್ಚ. ನೀವು ತೀರ್ಮಾನ ಮಾಡುದು ಹಾಗಲ್ಲ. ನಾವು ಹಾಗಲ್ಲ. ಎಷ್ಟೇ ಪೆಟ್ಟು ತಿಂದ್ರು ಪುನಃ ಪುಟ್ಟಿದ ಹೇಳುವ ಸ್ವಭಾವ ನಮ್ಮದು. ಮತ್ತೆ ಪೆಟ್ಟು ಮಾಡ್ಬೇಕಂತ ಮನಸ್ಸುಂಟು ನಮಗೆ. ಅದಕ್ಕೆ ನಮ್ಮಲ್ಲೊಂದುಂಟು. ಏನು? ಕ್ಯಾರೆ ಹಾವು ಅಂತ. ಅದಕ್ಕೆ ಬೆನ್ನು ತುರಿಕೆ ಪ್ರಾರಂಭ ಆಯ್ತಾ, ದನ ಕಾಯುವ ಮಕ್ಕಳಲ್ಲಿ ಹೋಗುದು. ಮಕ್ಕಳು ಗೋವನ್ನು ಕಾಯುವುದಕ್ಕೆ ಬೇಕಾಗಿ ಕೈಯಲ್ಲಿ ಬೆತ್ತವನ್ನು ಹಿಡ್ಕೊಂಡಿರ್ತಾರೆ. ಈ ಕ್ಯಾರೆ ಹಾವನ್ನು ಕಂಡದ್ದೆ ತಡ, ಸರಿ 4 ಬೆನ್ನಿಗೆ ಬಾರಿಸ್ತಾರೆ. ಹೋಗಿ ಬಿಲವನ್ನು ಸೇರಿಕೊಳ್ತದೆ. ಮತ್ತೆ ಬೆನ್ನು ತುರಿಕೆ ಪ್ರಾರಂಭ ಆದ್ರೆ ಮತ್ತೆ ಎದ್ದು ಬರ್ತದೆ. ಬೆನ್ನು ತುರಿಕೆ ಅಲ್ವಾ, ನೀವು ತುರಿಕೆ ಅಂತ ಎನಿಸಿಕೊಳ್ಳುವುದು. ಇನ್ನು ನೋಡುವ ತಾಗಬೇಕಾದ್ರೆ ಹುಮ್ಮಸ್ಸಿಂದ ಬರುವುದು. ಮತ್ತೆಷ್ಟು ತಿದ್ಕೊಂಡು ಹೋಗುವಂತ. ಪೆಟ್ಟಾದ್ರೆ ಪೆಟ್ಟು ಹೊಡೆಯೋಕ್ಕೂ ಸಿದ್ಧರಿದ್ದೇವೆ, ಪಟ್ಟಲ್ಲಿ ತಿನ್ನುವುದಕ್ಕೂ ಸಿದ್ಧರಿದ್ದೇವೆ. ಅಲ್ಲ, ನೀ ತಿನ್ಲಿಕ್ಕೆ ಸಿದ್ಧ ಇದ್ದೀಯ ಅಂತ ನನಗೆ 10 ವರ್ಷದ ಹಿಂದೆ ಗೊತ್ತಾಗಿದೆ. ಅವತ್ತು ನಿನ್ನನ್ನು ಬಿಟ್ಟದ್ದರಿಂದ ಮತ್ತೆ ಮಾರ್ಮರೆತು ಕಾಳಗದ ಕಣದಲ್ಲಿ ನನ್ನನ್ನು ಗೆಲ್ಲುತ್ತೇನೆ ಅಂತ ಬಂದಿದ್ದೀಯ. ಅವತ್ತು ಕರುಣಾಳುವಾಗಿ ಕೃಪಾಳುವಾಗಿ ನಿನ್ನ ಕತ್ತನ್ನ ಕತ್ತರಿಸದೆ, ಕರವಾಳಕ್ಕೆ ರಕ್ತದ ಔತಣವನ್ನು ಉಡಬಡಿಸದೆ ನಿನ್ನನ್ನು ರಕ್ಷಿಸಿ ಬಿಟ್ಟವನಿದ್ದೇನೆ. ಇವತ್ತು ನಿನ್ನ ಕತ್ತು ಕತ್ತರಿಸ್ತೇನೆ.
ಜೋಕಿ ಬೀರಿ ಶರಣನಾಗೋ ಭೋಗದ ರೆಡಿ ಬಾ ಸಾಕು
ಅವನಿಗೇನು ಅಂತ ಹೇಳ್ಬೇಕು? ಅವನಿಗೆ ಮೂರ್ಖ ಅಂತ ಹೇಳ್ಬೇಕು. 10 ವರ್ಷದ ಹಿಂದೆ ಇಲ್ಲಿವರೆಗಾಗಿ ಬಂದು ಹಾ. ದೇವವರ್ಮನ ಬಲವೇನು, ದೇವವರ್ಮನ ಸೇನೆ ಏನು, ಹಾ. ದೇವವರ್ಮನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥವಿಸಿಕೊಂಡರೂ ಕೂಡ ಹಾ. ಮತ್ತೆ ಮಾರ್ಮಲೆತ್ತು ಬಂದಿದ್ದೀಯಂತಾದ್ರೆ ಹಾ. ನಿನ್ನನ್ನು ಮೂರ್ಖ ಅಂತ ಹೇಳ್ಬೇಕು. ಅಲ್ಬೋದು? ಹಾ, ಕೆಲವರು ಜಾಯಮಾನವೇ ಹಾಗೆ. ಯಾವುದು? ಒಮ್ಮೆ ಸೋತ ಎಂಬಲ್ಲಿಗೆ ಕೈ ಕಟ್ಟಿ ಕುಳಿತುಕೊಳ್ಳುವ ಸ್ವಾಮಿ ಜಾಯಮಾನ ನಮ್ಮದಲ್ಲ. ಮರಳಿ ಯತ್ನ ಮಾಡು, ಸಾಧನೆ ಬೇಕು. ಸಾಧನೆ ಎನ್ನುವುದು ಸಾಧಕನ ಸೊತ್ತೆ ವಿನಃ ಸೋಮಾರಿಯ ಸೊತ್ತಲ್ಲ. ಒಮ್ಮೆ ಸೋತವ ಮತ್ತೆ ಗೆದ್ದಾನು ಎನ್ನುವ ತೀರ್ಮಾನಕ್ಕೆ ಬಂದವ ನಾನು. ಒಂದು ಸೋತಿರಬಹುದು. ದೇವರ್ಮ, ಯಾಕೆ ಸಿಟ್ಟು, ಯಾಕೆ ಕ್ರೋಧ? ಸೋಲು ಗೆಲುವು ಎನ್ನುವುದು ಸಾಮಾನ್ಯದು. ಒಂದು ಸೋತಂತ ನನಗೆ ನೀನು ಮಾಡಿದಂತ ಅಪಮಾನ, ಸೋತ ನನ್ನನ್ನು ತಿರಸ್ಕಾರ ಮಾಡಬಾರ್ದಿತ್ತು, ಮತ್ತೆ ಅಪಮಾನ ಮಾಡಬಾರ್ದಿತ್ತು. ನಿನಗೊಂದು ಸನ್ಮಾನ ಮಾಡಿ ಬಿಟ್ಟು ಕೊಡ್ಬೇಕಿತ್ತ? ಹಾಗಲ್ವೋ? ನೀನ್ ನಮ್ಮನೆ ಹಾಳು ಮಾಡ್ಲಿಕ್ಕೆ ಬಂದದ್ದು ಒಳ್ಳೇದಾಯ್ತು ಪುಣ್ಯಾತ್ಮ ಅಂತ ನಿನಗೊಂದು ಸನ್ಮಾನ ಮಾಡಿ ಬಿಡ್ಬೇಕಿತ್ತ? ಅದರ ಅರ್ಥ ಹಾಗ? ಮತ್ತೆಂತದ್ದು? ಅಂದರೆ ತಿರಸ್ಕರಿಸುವುದಲ್ಲ ಅಂತ ಹೇಳಿದ್ರೆ ಅಲ್ಲ, ಸೋತ ನನ್ನಿಂದ ಕಪ್ಪ ಕಾಣಿಕೆಯನ್ನು ಪಡೆಯುವುದು ಅರಸೊತ್ತಿಗೆ ಧರ್ಮ. ಅದನ್ನು ಬಿಟ್ಟು ಅವಮಾನಿಸುವ ಜೊತೆಯಲ್ಲಿ ನನ್ನ ಅರ್ಧ ರಾಜ್ಯವನ್ನು ಕಬಳಿಸಿದವ ನೀನು. ಹಾಗಾಗಿ ಆ ಸಿಟ್ಟೆನ್ನುವುದು ನಿನಗೆ ದಿಗ್ವಿಜಯದ ಕ್ರಮ ಗೊತ್ತುಂಟಾ? ಏನು? ಧರ್ಮ ವಿಜಯ, ಲೋಭ ವಿಜಯ, ಅಸುರ ವಿಜಯ. ಹೌದಪ್ಪ. 3 ವಿಭಾಗ ಉಂಟು ಗೊತ್ತುಂಟಾ? ಹಾ, ಹಾ. ಲೋಭ ವಿಜಯ ಅಂತ ಹೇಳಿದ್ರೆ ಏನು? ನಮ್ಮಿಂದ ಸೋತ ವ್ಯಕ್ತಿಯಲ್ಲಿದ್ದಂತಹ ಎಲ್ಲಾ ಸಂಪತ್ತನ್ನು ನಾವು ದೋಚಿ ನಾಡನ್ನ ಬರಿದು ಮಾಡಿ ಬರುವುದು ಲೋಭ ವಿಜಯ. ಅಸುರ ವಿಜಯ ಅಂತ ಹೇಳಿದ್ರೆ ಅವನನ್ನ ಸೋಲಿಸಿ ಅವನಿಗೆ ಚಿತ್ರಹಿಂಸೆಯನ್ನ ಕೊಟ್ಟು ಆ ನಾಡಿನಲ್ಲಿದ್ದವರಿಗೆಲ್ಲ ಚಿತ್ರಹಿಂಸೆಯನ್ನ ಕೊಟ್ಟು ಅಲ್ಲಿದ್ದವರನ್ನೆಲ್ಲ ಕೊಂದು ಅಲ್ಲಿದ್ದ ಸಂಪತ್ತುಗಳನ್ನೆಲ್ಲ ದೋಚಿ ತರುವುದು ಅದು ಅಸುರ ವಿಜಯ, ಪ್ರವೃತ್ತಿ ಅಲ್ವಾ? ಇನ್ನೊಂದು ಧರ್ಮ ವಿಜಯ ಅಂತಿದೆ. ಧರ್ಮದ ಮೂಲಕವಾಗಿ, ಪರಾಕ್ರಮದ ಮೂಲಕವಾಗಿ ಅವನನ್ನ ಪರಾಭವಗೊಳಿಸಿ ಅವನನ್ನ ಸೋಲಿಸಿ ಸೋತಂತ ಅವನನ್ನ ಸಂಸ್ಕಾರಯುತವಾಗಿ ಸ್ನೇಹಿತನನ್ನಾಗಿ ಸ್ವೀಕರಿಸಿ ಗೌರವ ಪೂರ್ವಕದಲ್ಲಿ ಅವನೊಂದಿಗೆ 4 ದಿನ ಕಾಲವನ್ನ ಕಳೆದು ಸಾಮಂತನನ್ನಾಗಿಸಿ ಅವನ ರಾಜ್ಯವನ್ನ ಅವನಿಗೆ ಬಿಟ್ಟು ಕೊಟ್ಟು ವರ್ಷಂ ಪ್ರತಿ ಧೀಮಂತ ಪೀಠಕ್ಕೆ ಕಪ್ಪ ಕಾಣಿಕೆಯನ್ನ ಪಡೆಯುವುದು. ಸರಿ, ಹೌದಾ? ಇದು ಯಾರಿಗೆ? ಇದು ದಿಗ್ವಿಜಯವನ್ನ ಬಯಸಿ ಹೋದವನಿಗೆ. ನಮ್ಮಲ್ಲಿಗೆ ಮತ್ತೊಬ್ಬರು ಬಂದ ಕಾಲಕ್ಕೆ ಮಾಡಿದ ತಪ್ಪಿಗೆ ಬಲಾಬಲಗಳನ್ನು ಯೋಚಿಸದೆ ಬಂದ ಕಾರಣಕ್ಕೆ ಬೇಕಾಗಿ ನಿನ್ನ ಅರ್ಧ ರಾಜ್ಯವನ್ನು ಇರಿಸಿಕೊಂಡಿದ್ದೇನೆ. ಎಲ್ಲಿಯಾದ್ರೂ ಈ 10 ವರ್ಷದಲ್ಲಿ ನಿನ್ನ ಅರ್ಧ ರಾಜ್ಯದಲ್ಲಿದ್ದ ಜನರಿಗೆ ನಾನು ಎಲ್ಲಿಯಾದ್ರೂ ಚಿತ್ರಹಿಂಸೆ ಕೊಟ್ಟ ಸುದ್ದಿ ಬಂದು ಮುಟ್ಟಿದ್ಯಾ? ನಾನು ಏನಾದ್ರೂ ಅವರಿಗೆ ಅವಮಾನವನ್ನ ಮಾಡಿದ್ದೇನಾ? ತಾತ್ಸಾರವನ್ನ ಮಾಡಿದ್ದೇನಾ? ಮತ್ತೆ ನಿನಗೆ ತೊಂದರೆ ಆದದ್ದೆಂತ? ಆಸುರಿ ಪ್ರವೃತ್ತಿಯನ್ನ ಪ್ರದರ್ಶನ ಮಾಡಿರುವುದಾಗಿ ಹೇಳಿದ್ದಲ್ಲ ನಾನು. ಮತ್ತೆ ನನ್ನಿಂದ ಅರ್ಧ ರಾಜ್ಯವನ್ನ ಕಬಳಿಸಿದವ ನೀನು. ಹಾಗಾಗಿ ಈ ಕಳ್ಕೊಂಡವನಿಗೆ ಗೊತ್ತಪ್ಪ ನೋವು ಏನೇನುವುದಾಗಿ. ಕಳ್ಕೊಳ್ಳುವ ಮೊದಲೇ ಯೋಚನೆ ಮಾಡ್ಬೇಕಾ ಬೇಡವಾ? ಅಲ್ಲ, ಕಳೆದುಕೊಂಡು ಯಾಕೆ? ಮಂಡೆ ಗಟ್ಟಿ ಉಂಟು ಅಂತ ಬಂಡೆಗೆ ಹೋಗಿ ತಲೆಯನ್ನು ಹೊಡೆದುಕೊಳ್ಳುವುದಲ್ಲ. ದಿಗ್ವಿಜಯ ಮಾಡುವುದು ಶಿಷ್ಟಾಚಾರ. ಹೌದು, ರಾಜ್ಯ ವ್ಯಾಪಿಸುವುದನ್ನ ದಿಗ್ವಿಜಯ ಮಾಡುವುದನ್ನ ಅದು ಆಕ್ಷೇಪ ಪಡಿಸುವ ಹಾಗಿಲ್ಲ. ಹಾಗಾದ್ರೆ ನೀವು ಗೆದ್ದರೆ ಸಂತೋಷ ಪಡುವವರು, ನೀವು ಸೋತಾಗ ನೀವು ಸಂತಾಪ ವ್ಯಕ್ತಪಡಿಸ್ಲಿಕ್ಕಿಲ್ಲ. ಹಾಗಲ್ಲ, ನಾನು ದಿಗ್ವಿಜಯಕ್ಕೆ ಹೋದವ. ಅದೆಷ್ಟೋ ಮಂಡಲಾಧಿಪರ ಮಂಡೆಯನ್ನು ಮೆಟ್ಟಿದವನಿದ್ದೇನೆ. ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದನ್ನು ಬಿಟ್ಟರೆ ಅವರನ್ನು ಓಡಿಸುವುದು, ಅರ್ಧ ರಾಜ್ಯವನ್ನು ಕಬಳಿಸುವುದು ನೀನಾಗಿ ಹೋದ್ರೆ ಹಾಗೆ ಮಾಡ್ಬೇಕು. ನೀನಿದ್ದಲ್ಲಿ ನಾನು ಬಂದು ಸೋತ್ರಿ ಸುಮ್ಮನೆ ಬಿಡ್ತೀಯ? ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದಲ್ಲ ನಾನು. ಅದಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕಾ ಬೇಡ? ಹೌದು, ತಪ್ಪಾಗಿರಬಹುದು. ಈಗ ನೀನು ಮಾಡಿದ್ದು ಅರ್ಧ ರಾಜ್ಯವನ್ನು ಕಬಳಿಸಿದ್ದು, ಅದನ್ನ ಪಡೆಯಬೇಕಂತ ನಮಗಿರ್ಬೇಕು. ನಾವು ಕ್ಷತ್ರಿಯರು. ಹಾಗಾಗಿಯೇ ಪುನಃ ಅದನ್ನ ಕಬಳಿಸಬೇಕೆನ್ನುವಂತ ಕಾರಣಕ್ಕಾಗಿ ದಿಗ್ವಿಜಯ ಬಂದವ ನಾನು, ಹೋರಾಟಕ್ಕೆ ಬಂದವ ನಾನು. ಘಾಟಗರ್ಭದಿಂದ ಮುಂದೆ ಬಂದರೆ ಯಮನ್ ಉರಿಗಟ್ಟೆನ ಮೂಡ. ಮಾತಾಡಿದ, ಹಾರಿದ, ಕುಣಿದು ಕಪ್ಪಳಿಸಿದ. ಈಗ ಎಲ್ಲಿ ಹೋದಂತ
ಹೇಳಲಿಕ್ಕಾಗುವುದಿಲ್ಲ. ನೋಡಿ, ರಣಕ್ಷೇತ್ರದಲ್ಲಿ ಸೋತಂತಹ ದೇವವರ್ಮ ಪಲಾಯನ ಸೂತ್ರವನ್ನು ಕೈಗೊಂಡಿದ್ದಾನೆ. ಓಡ್ತಾ ಇದ್ದಾನೆ. ಯಾಕೆ ಓಡ್ತಾ ಇದ್ದಾನೆ? ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಕಾರಣ, ರತ್ನಾಕ್ಯನ ಕಡೆಯಾಳುಗಳು ಹಿಮ್ಮೆಟ್ಟಿ ಬಂದು ನನ್ನನ್ನು ಕೊಲ್ಲಬಹುದು ಎನ್ನುವ ಶಂಕೆಯಿಂದ ಓಡ್ತಾ ಇದ್ದಾನೆ. ಓಡಿ 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 ನೋಡಿ, ಅಲ್ಲಿ ಕಾಡೊಂದರ ಸೇರಿದ ಕಾಂತಾರಕ್ಕೆ ಹೋದ. ಕಾಂತಾರಕ್ಕೆ ಹೋದವ, ಕಾಡನ್ನ ಸೇರಿದವ ಪುನಃ ನಾಡನ್ನು ಸೇರಬಾರದು. ಹಾಗಾಗಿ ತಡ ಮಾಡಬೇಡಿ. ಕಾಡನ್ನ ಸೇರಿದವ ದಹಿಸಿ ಹೋಗ್ಬೇಕು. ಕಾಡಿಗೆ ಬೆಂಕಿ ಕೊಡಿ, ಕೊಟ್ಟಿದ್ದೇವೆ. ಸುಟ್ಟು ಕರಕಲಾಗಿ ಹೋಗಿ ಅವ ಸತ್ರ ನಮಗೇನು ಸೂತಿಕ ಇಲ್ಲ. ಹಾಗಾಗಿ ಮಣ್ಣು ಕಚ್ಚಿ ಹೋಗ್ರಿ. ನಮ್ಮ ಆಸೆ ಏನು? ಅರ್ಧ ರಾಜ್ಯವನ್ನು ಪಡೆಯೋದಕ್ಕೆ ಬಂದವರು ನಾವು. ಈಗ ಆವಂತಿ ನಮ್ಮ ವಶವಾಯಿತು. ಸಂತೋಷ ಸಂತೋಷ ಸಂತೋಷ. ಅವ ಹಾಳಾಗಿ ಹೋಗ್ಲಿ. ಅವ ಹೋದ ಮೇಲೆ ಆ ಪೀಠ ಉಂಟಲ್ಲ, ಆ ಜಾಗ ನನಗೆ ಕರೆಸುತ್ತ ಅವರಿಂದ ನಾಟ್ಯ 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 ನಿಗಸಿದ ಅತಿ ವೈಭವದಿಗೆ ನಾಟ್ಯ ನಡೆಸಿದ ಅತಿ ವೈಭವ ಸಂಭ್ರಮ ಸಡಗರು ಕೇವಲ ನಾವು ಮಾತ್ರ ಆಚರಿಸುವುದಲ್ಲ. ಈ ಗೆದ್ದಂತ ವಿಜಯೋತ್ಸವವನ್ನ ನಮ್ಮ ನಾಡಿನ ಪ್ರಜೆಗಳು ಕೂಡ ಆಚರಿಸಬೇಕು. ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅವರಿಗೂ ಸಂತೋಷ ಆಗ್ಬೇಕು ಅಂತಾದ್ರೆ ನಾವು ಮಾತ್ರ ಸಂತೋಷ ಪಡುವುದಲ್ಲ. ನೋಡಿ, ಸಂತೋಷ ಆಗ್ಬೇಕು ಅಂತಾದ್ರೆ ಏನಾಗ್ಬೇಕು? ಸಾಂಸ್ಕೃತಿಕ ಕಾರ್ಯಕ್ರಮ, ಮನರಂಜನೆ ಕಾರ್ಯಕ್ರಮ ಏರ್ಪಡಬೇಕು. ಅವರೆಲ್ಲರೂ ಸಂತೋಷದಿಂದ ಕುಣಿದು ಕುಪ್ಪಳಿಸಬೇಕು ಅಂತ ಆದ್ರೆ ನಾಟ್ಯ ಕಾರ್ಯಕ್ರಮ ಬೇಕು. ನಾಟ್ಯ ಮಾಡುವುದು ಯಾರು? ನಾವು ಮಾಡುವುದಾ? ನೀವು ಮಾಡುವುದಾ? ಎಂತ ನೋಡುವುದು? ನೋಡಿ ನೋಡಿ ಬೇಸರ ಆಗಿ ಹೋಗಿದ್ದೇವೆ. ಮಾಡಿದ್ದನ್ನೇ ಮಾಡುವುದು ದಿವಸ ಅದಾಗಬಾರದು. ಬೇರೆಯವರ ನಾಟ್ಯ ಬೇಕು ಅಂದ್ರೆ ನಮ್ಮವರಲ್ಲ, ಹೊರದೇಶದಿಂದ ಕರೆಸಬೇಕು. ವಿದೇಶದವರು ಅವರ ಗಣಿಕಾಂಗನೆಯರು ಅವರಿಂದ ವಿಶೇಷವಾದಂತಹ ನಾಟ್ಯ ಕಾರ್ಯಕ್ರಮ ನಡೆಯಲಿ ನಡೆಯಲಿ ನಡೆಯಲು ಎಲ್ಲರೂ ಸಂತೋಷವನ್ನು ಸಂಭ್ರಮಿಸಲಿ. ಮೊದಲು ನಮ್ಮದೊಂದು ಮತ್ಸ್ಯನಗರ, ಈಗ ಆವಂತಿಯು ನಮ್ಮ ವಶವಾಯಿತು. ಯಾವ ಕಾರಣಕ್ಕೂ ಮೊದಲಿದ್ದ ಕ್ಷೇತ್ರವನ್ನ ಮರೆಯಕೂಡದು. ನಮ್ಮದಾದಂತಹ ಮತ್ಸ್ಯನಗರ, ಆ ನಗರದಲ್ಲಿ ನಾನು ಆಳ್ವಿಕೆಯನ್ನು ಮುಂದುವರಿಸ್ತೇನಂತೆ. ಆವಂತಿಯ ನಾಡು ಅರಾಜಕವಾಗಬಾರದು ಅಂತಾದ್ರೆ ಯೋಗ್ಯ ಆಳು ಇಲ್ಲಿಗೆ ಬೇಕು, ಜನ ಬೇಕು. ಯಾರ್ಯಾರು ಅಲ್ಲ, ಎಷ್ಟೋ ವರ್ಷಗಳಿಂದ ನಿಷ್ಠಾವಂತ ಸೇವಕನಾಗಿ ದುಡಿಯುತ್ತಾ ಇದ್ದವ ನೀನು. ನಿನಗೊಂದು ಜಾಗ ಬೇಕೇ ಬೇಕು. ನಾನು ಕರುಣಿಸ್ತೇನೆ. ನಾನು ಅಲ್ಲಿಗೆ ಹೋದ್ರು ಈ ಆವಂತಿ ಅಧಿಕಾರವನ್ನು ನೀ ನೋಡಿಕೊಳ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ನಮ್ಮನ್ನ ರಕ್ಷಿಸಿ
ದಿಕ್ಕಿನಿಂದ ಪರಾಭವಗೊಂಡಂತಹ ನಾನು ರಾಜ್ಯ ಕೋಶ ಬೊಕ್ಕಸ ಭಂಡಾರ ತನ್ನವರು ಬಂಧು ಬಾಂಧವರೆಲ್ಲರನ್ನು ಬಿಟ್ಟು ಹಾಳು ದೇಹವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಾಡು ಮಾರ್ಗದಿಂದ ಸಾಗಿ ಬಂದವ ನಾನಿದ್ದೇನೆ. ಒಮ್ಮಿಂದೊಮ್ಮೆಲೆ ಆವರಿಸಿದಂತಹ ಕಾಡ್ಗಿಚ್ಚು ಎಷ್ಟೊತ್ತಿಗೆ ನನ್ನನ್ನು ದಹಿಸಿ ಬಿಡ್ತದೋ ಎನ್ನುವಂತ ಭಯದಲ್ಲಿದ್ದೇನೆ. ಆ ಕಾಲಕ್ಕೆ ಹೆಣ್ಮಕ್ಕಳ ಆರ್ತನಾದ ಒಂದು ಕೇಳಿ ಬರ್ತಾ ಉಂಟು. ಹಾಗಾದ್ರೆ ಈ ಕಾಡ್ಗಿಚ್ಚಿನಲ್ಲಿ ಸಿಲುಕಿದ್ದೆ ನಾನು ಮಾತ್ರ ಅಲ್ಲ, ಮತ್ತಾರೋ ಹೆಣ್ಮಕ್ಕಳು ಸಿಲುಕಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ಅಮ್ಮ ತಾಯಂದಿರೇ, ನೀವು ಯಾರು ಎಲ್ಲಿದ್ದೀರಿ ಅಂತ ಕಾಣ್ತಾ ಇಲ್ಲ ತಾಯಿ, ನಿಮ್ಮ ಸ್ವರ ಮಾತ್ರ ಕೇಳ್ತಾ ಉಂಟು. ನೀವ್ಯಾರು, ಯಾವ ತಂದೆ ತಾಯಿಗಳಿಗೆ ಮಕ್ಕಳು, ನಿಮ್ಮ ಹೆಸರೇನು ಹೇಳ್ತೀರೇನಮ್ಮ? ಹೊರಗೇಂದ್ರ ನಮ್ಮ ಪರಿಚಯವನ್ನು ಕೇಳೋದಕ್ಕೆ ಮುಂದಾಗ್ತಾ ಇದ್ದೀರಿ. ಹಾ. ಉರಗಲೋಕದ ಅಧಿಕಾರಿಯಾದಂತ ಶಂಖಚೂಡನ ಮಕ್ಕಳು ನಾವು ಇವರು. ವನದಲ್ಲಿ ಸಂಚರಿಸುತ್ತಿರುವಂತ ಸಂದರ್ಭದಲ್ಲಿ ಹಾ. ವ್ಯಾಘ್ರಪಾದ ಮುನಿಯಿಂದ ಶಾಪ ಬಂದಿತ್ತು. ಶಾಪ ವಿಮೋಚನೆಗಾಗಿ ಅವರಲ್ಲಿಯೇ ಮಾರ್ಗ ಹಿಡಿದಾಗ ಹಾ. ಅವರೇ ಆಡಿದಂತ ಮಾತು, ರಾಜನೊಬ್ಬ ರಾಜ್ಯ ಬೊಕ್ಕಸ ಭಂಡಾರವನ್ನ ಕಳೆದು ಈ ಮಾರ್ಗವಾಗಿ ಬರ್ತಾನೆ, ಅವನಿಂದಲೇ ನಿಮ್ಮ ಶಾಪ ವಿಮೋಚನೆ ಆಗ್ತದೆ ಎನ್ನುವ ಹಾಗೆ ಅವರೇ ಆಡಿದಂತ ಮಾತು. ಅವರೇ ನೀವೆಂದು ಭಾವಿಸಿಕೊಂಡಿದ್ದೇವೆ, ನಮಗೆ ಉಪಕಾರವನ್ನ ಮಾಡ್ತೀರಾ? ಧರ್ಮ ರಕ್ಷಿಸಿ ರಕ್ಷಿತ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸ್ತದಂತೆ. ರಾಜ ರತ್ನಾಕ್ಯನಿಂದ ನಾನು ಸೋಲುವುದಕ್ಕೆ ಕಾರಣ ನನ್ನ ದೇಹದ ಬಲ ಕಡಿಮೆಯಾದದ್ದಲ್ಲ, ದೇವಿ ಅನುಗ್ರಹ ಕಡಿಮೆಯಾದದ್ದಲ್ಲ, ಧರ್ಮದ ಬಲ ಕಡಿಮೆಯಾದದ್ದಲ್ಲ. ಋಷಿವಾಣಿ ಎನ್ನುವುದು ಹೀಗಿತ್ತು. ನಾನು ರಾಜ್ಯಭ್ರಷ್ಟನಾಗಿದೆ, ಮಾರ್ಗದಲ್ಲಿ ಬರಬೇಕು ಎನ್ನುವುದು ಋಷಿವಾಣಿ ಅಂತಾದ್ರೆ ಅದನ್ನು ಮೀರುವುದಕ್ಕೆ ಯಾರಿಂದ ಸಾಧ್ಯ? ನಿಮ್ಮನ್ನು ಉಳಿಸಬೇಕು ಎನ್ನುವಂತ ಮನಸ್ಸುಂಟು ತಾಯಿ. ಆದ್ರೆ ಒಂದು ಮಾತುಂಟು, ಹಾವಿಗೆ ಹಾಲೆರೆದರೆ ಏನು ಫಲ? ಇನ್ನೊಂದು ಸಂದರ್ಭ, ನಳಚಕ್ರವರ್ತಿ ಕಾರ್ಕೋಟಕನ ಪ್ರಾಣವನ್ನು ಉಳಿಸುವುದಕ್ಕೆ ಹೋದಂತ ಸಂದರ್ಭದಲ್ಲಿ ವರ ಕಾರ್ಕೋಟಕ ಕಚ್ಚಿದ ದೆಸೆಯಿಂದ ಹೆಂಡತಿ ಮಕ್ಕಳನ್ನೆಲ್ಲ ಕಳೆದುಕೊಂಡು ರಾಜ್ಯವನ್ನ ಕಳೆದುಕೊಂಡು ಮತ್ತೊಬ್ಬರ ಮನೆಯ ಊಳಿಗದ ಆಳಾಗಿ ಕಾಲವನ್ನ ಕಳೆಯುವಂತ ಪ್ರಸಂಗ ಬಂದೊದಗಿತ್ತು. ನಾನು ನಿಮಗೆ ಉಪಕರಿಸುವುದಕ್ಕೆ ಬಂದ್ರೆ ನನಗೂ ನಿಮ್ಮಿಂದ ಅಂತಹ ತೊಂದರೆ ಆಗ್ಲಿಕ್ಕಿಲ್ವೇನಮ್ಮ? ಅಂತಹ ಕೇಡನ್ನ ಬಯಸುವಂತ ಉರಗ ಕನ್ನಿಕೆಯರು ನಾವಲ್ಲ. ಹಾ. ಇನ್ನು ಕಷ್ಟದಲ್ಲಿರುವಂತ ನಮಗೆ ಉಪಕಾರವನ್ನ ಮಾಡಿದ್ದೆ ಹೌದು ಅಂತಾದ್ರೆ ಮುಂದಿನ ಸಂದರ್ಭದಲ್ಲಿ ನಾವು ನಿಮಗೆ ಪ್ರತ್ಯುಪಕಾರವನ್ನ ಮಾಡ್ತೇವೆ. ಪರೋಪಕಾರಕ್ಕಾಗಿ ಬೇಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟವನು ನಾನಿದ್ದೇನೆ ತಾಯಿ. ಮುಂದೊಂದು ದಿನ ನಿಮ್ಮಿಂದ ಉಪಕಾರವಾದೀತು ಎನ್ನುವಂತ ಉದ್ದೇಶದಿಂದಲ್ಲ, ಇದು ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಮಾಡಿ ಪೂರೈಸುವುದಕ್ಕಿದ್ದೇನೆ. ಆದರೆ ಉಳಿಸಬೇಕೆನ್ನುವಂತ ಮನಸ್ಸಿದ್ರು ಮಾರ್ಗ ಇಲ್ಲ ತಾಯಿ. ಬಿದ್ದಿನ ಮಳೆಯ ತುತ್ತ ತುದಿಯಲ್ಲಿ ನೀವಿದ್ದೀರಿ, ಬುಡದಲ್ಲಿ ನಾನಿದ್ದೇನೆ, ಸುತ್ತಲೂ ಕಾಡ್ಗಿಚ್ಚು ಆವರಿಸಿದೆ, ರಕ್ಷಿಸುವ ಬಗೆ ಹೇಗೆ ತಾಯಿ? ಅಯ್ಯ, ಚಿಂತಿಸುವಂತ ಅಗತ್ಯ ಇಲ್ಲ. ಹಾ. ನಿಮ್ಮಲ್ಲಿರುವಂತ ವಸನವನ್ನ ಹಿಡದದ್ದೇ ಹೌದು ಅಂತಾದ್ರೆ ನಾವು ಒಬ್ಬೊಬ್ಬರಾಗಿ ಹಾರ್ತೇವೆ. ಸರಿ ತಾಯಿ, ಹಾರುವ ಕಾಲಕ್ಕೆ ನಿಮ್ಮ ಹೆಸರನ್ನ ಹೇಳಿಯೇ ಹಾರಿ. ದೇವರತಿ ಹಾರಿದನು ಶಿವಜಿವ, ನಗರತಿ ಹಾರಿದನು ಶಿವಜಿವ, ಚಾರುರತಿ ಹಾರಿದನು ಶಿವಜಿವ, ಮಂದರತಿ ಹಾರಿದನು ಶಿವಜಿವ, ನೀಲರತಿ ಹಾರಿದನು ಶಿವಜಿವ. ಸುರಿದು ಸಾಗುವ ಸರ್ಪಗಳನ್ನು ನನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಸರಸ ಸಲ್ಲಾಪದ ಮಾತುಗಳನ್ನಾಡುತ್ತಾ ತಾಯಿಯೊಬ್ಬಳು ಮಗುವನ್ನು ಹೇಗೆ ಎದೆಗೆ ಅವಚ್ಚಿ ಓಡಿ ಬರ್ತಾಳೋ ತದ್ರೀತಿಯಲ್ಲಿ ಬಹಳ ದೂರ ಕ್ರಮಿಸಿ ಬಂದದ್ದೇನೋ ಸತ್ಯ ಸ್ವಾಮಿ. ಜುಳು ಜುಳು ನಿನಾದದಿಂದ ಹರಿಯುತ್ತಿರುವಂತಹ ನದಿಗಿಳಿದು ಕೈ ಕಾಲು ಮುಖವನ್ನು ತೊಳೆದು ಬಸವಳಿದ ಹಾವುಗಳಿಗೆ ಸ್ವಲ್ಪ ನೀರನ್ನು ಕುಡಿಸಿ ನಾವು ಒಂದಷ್ಟು ನೀರನ್ನು ಕುಡಿದು ಅವರ ಜೀವನದ ವೃತ್ತಾಂತವನ್ನು ಕೇಳುತ್ತಾ ಬಹಳ ದೂರ ಕ್ರಮಿಸಿ ಬಂದದ್ದೇನೋ ಸತ್ಯ ಸ್ವಾಮಿ. ಮಾನವರಾದ ನಾವೆಲ್ಲ ಅಳುತ್ತೇವೆ, ಮನೆಯನ್ನ ಕಳೆದುಕೊಂಡಿದ್ದೇವೆ, ಬಂಧು ಬಾಂಧವರನ್ನ ಕಳೆದುಕೊಂಡಿದ್ದೇವೆ, ನಮ್ಮವರನ್ನ ಕಳೆದುಕೊಂಡಿದ್ದೇವೆ ಅಂತ. ಕಳೆದುಕೊಳ್ಳುವುದಕ್ಕೆ ಬರುವಾಗ ನಾವು ಏನನ್ನು ಹಿಡಿದುಕೊಂಡು ಬಂದಿದ್ದೇವೆ? ಬರುವಾಗ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ, ಮಧ್ಯದಲ್ಲಿ ಬರೀ ಕತ್ತಲೆಯಂತೆ. ಇಲ್ಲೇ ಸಂಪಾದಿಸಿ ಇಲ್ಲೇ ಬಿಟ್ಟು ಹೋಗುವುದಕ್ಕೆ ಬೇಕಾಗಿ ಮಾನವರಾದ ನಾವೆಲ್ಲರೂ ಅಳುತ್ತೇವೆ. ನಿಜವಾಗಿ ಅಳಬೇಕಾದವರು ನಾವಲ್ಲ ಸ್ವಾಮಿ, ಈ ಪಂಚನಾಗಕನ್ಯರು. ಹುಟ್ಟಿ ಬೆಳೆದ ಊರನ್ನು ಬಿಟ್ಟು, ಹಡದ ಪಡೆದ ತಂದೆ ತಾಯಿಗಳನ್ನು ಬಿಟ್ಟು, ಅಸಂಖ್ಯಾತ ಪ್ರಜಾ ವರ್ಗದವರನ್ನು ಬಿಟ್ಟು, ಜೀವನದಲ್ಲಿ ಮದುವೆ ಆಗಬೇಕು ಎನ್ನುವಂತ ಆಸೆಯನ್ನು ಬಿಟ್ಟು, ಭೂಲೋಕದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ನೆಲೆಸಬೇಕೆನ್ನುವಂತಹ ಮನವನ್ನ ಇಟ್ಟು ಬಂದವರಿದ್ದಾರೆ. ಬರುವ ಕಾಲಕ್ಕೆ ನನ್ನ ಸೆರಗು ಸ್ವಲ್ಪ ಹಗುರವಾಯಿತು. ಯಾಕೆ ಅಂತ ತೆರೆದು ನೋಡಿದ ಕಾಲಕ್ಕೆ 4 ಸರ್ಪಗಳನ್ನ ಕಾಣ್ತಾ ಇದ್ದೇನೆ. ಹಾಗಾದ್ರೆ ಬರುವ ಗಡಿಬಿಡಿಯಲ್ಲಿ ಒಂದು ಸರ್ಪವೆಲ್ಲ ಬಿದ್ದೇ ಹೋಯ್ತಾ? ಹಾಗಲ್ಲ, ಈ ಕಡೆಗೆ ನೋಡಿದ್ರೆ ನನ್ನ ಸೆರಗಿನಿಂದ ಹಾರಿ ಸರಸರನೆ ಹೋಗಿ ಹುತ್ತವನ್ನ ಏರಿ
ಹೆಡಿಯನ್ನು ಬಿಚ್ಚಿರುತ್ತಿದ್ದಾಳೆ. ಇವಳು ಯಾರು ಅಂತ ನೋಡಿದ್ರೆ ಉರಗಾಧಿಪತಿ ಶಂಖಚೂಡನ ಪ್ರಥಮ ಪುತ್ರಿ ಇವಳು ದೇವರತಿ. ನಾಗಕುಲದಲ್ಲಿ ಭಾಗ್ಯನಿಧಿಯಾಗಿ ಜನಿಸಿ ಬಂದವಳಿದ್ದಾಳೆ. ತಂದೆ ಎಳಿದ ಬಳಿಕ ನಾಗಲೋಕದ ಅರಸಿ ಎನಿಸಿಕೊಂಡವಳಿದ್ದಾಳೆ. 4 ಮಂದಿ ತಂಗಿಯಂದಿರಿಗೆ ತಂದೆಯಾಗಿ ತಾಯಿಯಾಗಿ ನೋಡಿಕೊಂಡವಳಿದ್ದಾಳೆ. 4 ಮಂದಿ ತಂಗಿಯಂದಿರಿಗೆ ನಿರ್ದೇಶಕಳಾಗಿ ಮಾರ್ಗವನ್ನು ಸೂಚಿಸುವವಳಾಗಿ ಅವರಿಗಿಂತ ಪೂರ್ವದಲ್ಲಿ ಹೋಗಿ ಹುತ್ತವನ್ನು ಸೇರಿಕೊಂಡವಳಿದ್ದಾಳೆ. ದೇವರತಿ ನೆಲೆಸಿ ನಿಂತಿರುವಂತಹ ಈ ಪ್ರದೇಶವೆನ್ನುವುದು ದೇವರತಿ ಕಾನೂನು. ಒಂದು ಕಾಲದಲ್ಲಿ ನಾಗಲೋಕದ ಅರಸಿಯಾದವಳಲ್ವಾ, ಅರಸಿ ಬಂದು ನೆಲೆಸಿ ನಿಂತಿರುವಂತಹ ಪ್ರದೇಶವಾದ್ದರಿಂದ ಅರಸಮ್ಮ ಕಾನು ಎನ್ನುವುದೇ ಪ್ರಸಿದ್ಧಿಯನ್ನ ಪಡೆಯಲಿ. ಮತ್ತೆ ಸ್ವಲ್ಪ ದೂರ ಕ್ರಮಿಸಿ ಬಂದ ಕಾಲಕ್ಕೆ ನನ್ನ ಸೆರಗಿನಿಂದ ಮತ್ತೊಂದು ಸರ್ಪವಿಳಿದು ಘನತರವಾದಂತಹ ಹುತ್ತವನ್ನು ಸೇರಿಕೊಂಡಿದೆ. ಇವಳು ಯಾರು ಅಂತ ನೋಡಿದ್ರೆ ಉರಗಾಧಿಪತಿ ಶಂಖಚೂಡನ ದ್ವಿತೀಯ ಪುತ್ರಿ ಇವಳು ನಾಗರತಿ. ನಾಗಕುಲದಲ್ಲಿ ಹುಟ್ಟಿ ನಾಗಕುಲವನ್ನು ಬೆಳಗುವುದಕ್ಕೆ ಬೇಕಾಗಿ ತಾನು ನೆಲೆ ನಿಂತಹ ಪ್ರದೇಶವನ್ನು ನಾಗಲೋಕವನ್ನಾಗಿಸುವುದಕ್ಕೆ ಬಂದವಳಿದ್ದಾಳೆ. ಬಂಗಾರದ ಬಣ್ಣವನ್ನು ಹೊತ್ತಿರುವಂತಹ ಈಕೆ ತಾನು ಇದೇ ಹುತ್ತದಲ್ಲಿ ನೆಲೆ ನಿಲ್ತೇನೆ ಎನ್ನುವಂತ ಮನವನ್ನು ಮಾಡಿದವಳಿದ್ದಾಳೆ. ನಾಗರತಿ ನೆಲೆಸಿ ನಿಂತಿರುವಂತಹ ಈ ಪ್ರದೇಶವೆನ್ನುವುದು ನಾಗರತಿ ಕಾನು. ಕಾಲಾಂತರದಲ್ಲಿ ನಾಗೇರ್ತಿ ಎನ್ನುವುದೇ ಪ್ರಸಿದ್ಧಿಯನ್ನ ಪಡೆಯಲಿ. ಮತ್ತೆ ಅನತಿ ದೂರಕ್ಕೆ ಬಂದದ್ದೇ ತಡ. ಸೆರಗಿನಿಂದ ಮತ್ತೊಂದು ಸರ್ಪವಿಳಿದು ಘನತರವಾದಂತಹ ಹುತ್ತವನ್ನು ಸೇರಿಕೊಂಡಿದೆ. ಇವಳು ಯಾರು ಅಂತ ನೋಡಿದ್ರೆ ಉರಗಾಧಿಪತಿ ಶಂಖಚೂಡನ ತೃತೀಯ ಪುತ್ರಿ ಇವಳು ಚಾರುರತಿ. ಚಾರು ವದನದಿಂದ ಚಾರು ಸಂಭ್ರಮದಲ್ಲಿ ಕಾಲವನ್ನ ಕಳೆದಂತ ಈಕೆ ಚಾರು ವನದಲ್ಲಿರುವಂತಹ ಹುತ್ತವನ್ನು ಸೇರಿ ತಾನು ಇಲ್ಲಿಯೇ ನೆಲೆ ನಿಲ್ಲುವ ಮನವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಚಾರುರತಿ ನೆಲೆಸಿ ನಿಂತಿರುವಂತಹ ಈ ಪ್ರದೇಶವೆನ್ನುವುದು ಚಾರು ಹಾಡಿ. ಕಾಲಾಂತರದಲ್ಲಿ ಚೋರಾಡಿ ಎನ್ನುವುದೇ ಪ್ರಸಿದ್ಧಿಯನ್ನು ಪಡೆಯಲಿ. ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದಂತಹ ನಾಗಗಳಿಗೆ ಪ್ರಥಮ ಪೂಜೆಯನ್ನ ನಾನೇ ಸಲ್ಲಿಸ್ತೇನೆ. ಪೂಜೆ ಸಲ್ಲಿಸುತ್ತ ಭಕ್ತಿವಾದಿ ಮಾತಿಗೆ ಸೇವೆ ಸಲ್ಲಿಸುತ್ತ ಪೂಜೆ ಸಲ್ಲಿಸಿ ಮೂವರನು ಮಾತಿಗೆ ಸೇವೆ ಸಲ್ಲಿಸಿ ಮತ್ತೆ ಬಹಳ ದೂರ ಕ್ರಮಿಸಿ ಬಂದದ್ದೇ ತಡ. ನನ್ನ ಸೆರಗಿನಿಂದ ಮತ್ತೊಂದು ಸರ್ಪವಿಳಿದು ಸರಸರನೆ ಹೋಗಿ ಹುತ್ತವನ್ನು ಸೇರಿಕೊಳ್ಳುತ್ತದೆ ಅಂತ ಮಾಡಿದ್ದು. ಸರಿ ಸೃಪೇತಿ ಸರ್ಪ, ಸರಿದು ಸಾಗುವುದರಿಂದ ಸರ್ಪ ಅಂತ ಹೇಳಿದ್ರು. ಉಳಿದ ಹಾವುಗಳು ಸರಸರನೆ ಹೋಗಿ ಹುತ್ತವನ್ನು ಸೇರಿಕೊಂಡ್ರೆ ಇವಳು ಹಾಗಲ್ಲ. ಒಮ್ಮೆ ಮುಂದೆ ಹೋಗ್ತಾಳೆ, ಮತ್ತೆ ತಿರುಗಿ ನೋಡ್ತಾಳೆ, ಮತ್ತೆ ಮುಂದೆ ಹೋಗ್ತಾಳೆ, ಮತ್ತೆ ತಿರುಗಿ ನೋಡ್ತಾಳೆ. ಹಾಗಾದ್ರೆ ಇವಳನ್ನು ಬಿಟ್ಟು ಹೋಗುವುದಕ್ಕೆ ದೇವವರ್ಮನಿಗೆ ಯಾಕೆಷ್ಟು ಕಷ್ಟ? ಅಲ್ಲ, ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಈ ಮಹಾತಾಯಿಗೆ ಯಾಕೆಷ್ಟು ಕಷ್ಟ? ಮಗುವನ್ನು ತೊರೆದ ತಾಯಿಯ ಹಾಗೆ, ಭಕ್ತರನ್ನ ತೊರೆದ ದೇವರ ಹಾಗೆ, ಕರುವನ್ನು ತೊರೆದ ಗೋವಿನ ಹಾಗೆ ಏನೋ ಒಂದು ಅವಿನಾಭಾವ ಸಂಬಂಧ. ಲೋಕದಲ್ಲಿ ಹುಟ್ಟಿಕೊಂಡಂತ ಎಲ್ಲಾ ಸಂಬಂಧಕ್ಕೂ ಅವಿನಾಭಾವ ಸಂಬಂಧ ಎನ್ನುವಂತ ಹೆಸರಿಲ್ಲ. ಎರಡೇ ಎರಡು ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಎನ್ನುವಂತ ಹೆಸರು. ಒಂದು ಗಂಡ ಹೆಂಡಿರ ಸಂಬಂಧ ಅವಿನಾಭಾವ ಸಂಬಂಧ, ಇನ್ನೊಂದು ದೇವಭಕ್ತರ ಸಂಬಂಧ ಅವಿನಾಭಾವ ಸಂಬಂಧ. ಗಂಡ ಹೆಂಡಿರ ಸಂಬಂಧ ಹೇಗೆ ಕೇಳಿದ್ರೆ, ಒಂದು ಚಚ್ಚೌಕಾಕಾರದ ಕೋಣೆಯಲ್ಲಿ 2 ವೀಣೆಯನ್ನು ಶ್ರುತಿ ಮಾಡಿ ಲಂಬವಾಗಿರಿಸಿದ್ರೆ 2 ವೀಣೆಯನ್ನು ಮೀಟಬೇಕು ಅಂತಿಲ್ಲ. ಒಂದು ವೀಣೆಯನ್ನು ಮೀಟಿದ್ರೆ ಸಾಕು, ಮತ್ತೊಂದು ವೀಣೆಯಿಂದ ಸ್ವರ ಬರ್ತದೆ. ಅದು ಗಂಡ ಹೆಂಡಿರ ಸಂಬಂಧ, ಅದು ಅನುರಾಗ ಸಂಬಂಧ, ಅದು ಅವಿನಾಭಾವ ಸಂಬಂಧ. ಇನ್ನೊಂದು ದೇವಭಕ್ತರ ಸಂಬಂಧ. ಭಕ್ತನ ಮನಸ್ಸಿನಲ್ಲಿ ಭಕ್ತಿ ಎನ್ನುವುದು ಹೊರಗೆ ಹೊರಟ ಕಾಲಕ್ಕೆ ದೇವರ ಮನಸ್ಸಿನಲ್ಲಿ ಕರುಣೆ ಎನ್ನುವುದು ಹೊರಹೊಮ್ಮುತ್ತಾ ಉಂಟು. ಮಂದಾರತಿಯಲ್ಲಿ ನಾನು ಕಾಣುತ್ತಿರುವುದು ದೇವಭಕ್ತರ ಸಂಬಂಧವನ್ನ, ತಾಯಿ ಮಗನ ಸಂಬಂಧವನ್ನ, ಗೋವು ಕರುವಿನ ಸಂಬಂಧವನ್ನ ಕಾಣ್ತಾ ಇದ್ದೇನೆ. ಹೀಗೆ ಸಾಗಿ ಹೋದವಳು ಮಂದರತಿ, ಅವಳ ತಂದೆ ಉರಗಪತಿ, ಅವನು ಬಹಳ ಚುರುಕುಮತಿ, ವರವನ್ನು ಕೊಟ್ಟವನು ಪಶುಪತಿ, ಅದರಿಂದ ಪಡೆದದ್ದು ಪಂಚರತಿ, ಅದರಲ್ಲಿ ಇವಳು ಮಂದರತಿ, ಇವಳದ್ದು ಮಂದಗತಿ, ರೂಪದಲ್ಲಿ ರತಿ, ಲಾವಣ್ಯವತಿ, ಚಂದ್ರಮತಿ, ಇಂದುಮತಿ, ಮಂದಸ್ಮೃತಿ. ಅಬ್ಬಬ್ಬಾ, ಈ ತಾಯಿಯನ್ನು ಎಷ್ಟು ಹೊಗಳಿದ್ರು ಈ ದೇವವರ್ಮನ ಶಬ್ದ ದಾರಿದ್ರೆ ಎದ್ದು ಕಾಣ್ತಾ ಉಂಟು ಸ್ವಾಮಿ. 1000 ನಾಲಿಗೆಯನ್ನು ಹೊತ್ತಂತ ಆದಿಶೇಷನನ್ನ ಆದದ್ದೇ ಹೋದುವಂತಾದ್ರೆ 1000 ವಿಧದಿಂದ 1000 ಬಗೆಯಿಂದ ಮಂದಾರತಿ ಮಹಾತಾಯಿಯನ್ನು ಹಾಡಿ
ಹೊಗಳಬಹುದಾಗಿತ್ತು. ಉರಗಾಧಿಪತಿ ಶಂಖಚೂಡನ ಚತುರ್ಥ ಪುತ್ರಿ ಇವಳು ಮಂದರತಿ. ನಾಗ ದಂಪತಿಗಳ ಪಾಲಿಗೆ ವರವಾಗಿ ಜನಿಸಿದವಳು ಮಂದರತಿ. ಹರಗಿರಿಜೆಯ ವರಪ್ರಸಾದವಿವಳು ಮಂದರತಿ. ಜಾತ ಕರ್ಮದ ಫಲರೂಪವಾಗಿ ಜಾತೆಯಾಗಿ ಜನಿಸಿದವಳು ಮಂದರತಿ. ಕೇದಾರ ವ್ರತದ ವರರೂಪವಿವಳು ಮಂದರತಿ. ಪರಶಿವ ಮೆಚ್ಚಿದ ಪಂಡಿತಳಿವಳು ಮಂದರತಿ. ಪಾರ್ವತಿ ಹರಸಿದ ಪ್ರಿಯ ಕುವರಿಯವಳು ಮಂದರತಿ. ಲೋಕದಲ್ಲಿ 6 ವೈರಿಗಳೇ ಇಲ್ಲದ 6 ಮುಖವನ್ನು ಹೊಂದಿದ 6 ತಾಯಂದಿರ ಮೊಲೆಯನ್ನು ಉಂಡಂತಹ ಸುಬ್ರಹ್ಮಣ್ಯನನ್ನು ವರಿಸುವುದಕ್ಕೆ ಬೇಕಾಗಿ ಕೈಲಾಸದವರೆಗೆ ಹೋದವಳು ಮಂದರತಿ. ನಂದಿಗೆ ಶಾಪವನ್ನು ಕೊಟ್ಟವಳು ಮಂದರತಿ. ನಂದಿಯಿಂದ ಶಾಪವನ್ನು ಪಡೆದುಕೊಂಡವಳು ಮಂದರತಿ. ನಂದಿ ಶಾಪವನ್ನು ಕಳೆಯುವುದಕ್ಕೆ ಬೇಕಾಗಿ ಕರುಣಾಂತರಂಗಳಾಗಿ ಭುವಿಗಿಳಿದು ಬಂದವಳು ಮಂದರತಿ. ಸುಬ್ರಹ್ಮಣ್ಯನ ಸಾನ್ನಿಧ್ಯವನ್ನು ಪಡೆದುಕೊಂಡವಳು ಮಂದರತಿ. ವ್ಯಾಘ್ರಪಾದನಿಂದ ಬಂದ ಶಾಪವನ್ನ ವರವಾಗಿಸಿಕೊಂಡವಳು ಮಂದರತಿ. ಶಕ್ತಿ ದೇವತೆ ಐಕ್ಯತೆಯನ್ನು ಪಡೆದುಕೊಂಡವಳು ಮಂದರತಿ. ಭೂಮಿಯಲ್ಲಿ ಕೈಲಾಸವನ್ನು ಸ್ಥಾಪಿಸುವುದಕ್ಕೆ ಬಂದವಳು ಮಂದರತಿ ಮಂದರತಿ ಮಂದರತಿ. ಅಮ್ಮ ತಾಯಿ ಮಂದಾರ್ತಿ ಮಾತೆ, ನೀನು ನೆಲೆಸಿದಂತಹ ಈ ಕ್ಷೇತ್ರವೆನ್ನುವುದು ಇದೊಂದು ಪುಣ್ಯಕ್ಷೇತ್ರ ಮಂದಾರ್ತಿಯಾಗಲಿ, ಇದೊಂದು ಗಣ್ಯಕ್ಷೇತ್ರ ಮಂದಾರ್ತಿಯಾಗಲಿ, ಇದೊಂದು ಯಾತ್ರಾ ಕ್ಷೇತ್ರವಾಗಲಿ, ಇದೊಂದು ಪ್ರೇಕ್ಷಣೀಯ ಕ್ಷೇತ್ರವಾಗಲಿ. ಅಮ್ಮ, ಲೋಕದಲ್ಲಿ ಅದೆಷ್ಟೋ ಜನ ಭಕ್ತಾದಿಗಳು ನಿನ್ನನ್ನು ನಂಬುವವರು, ಮದುವೆಯಾಗದಿದ್ದವರು, ಮದುವೆಯಾಗಿ ಮಕ್ಕಳಾಗದಿದ್ದವರು, ಜೀವನದಲ್ಲಿ ನೊಂದು ಬೆಂದವರು, ವ್ಯಾವಹಾರಿಕವಾಗಿ ಸೋತವರು, ಕಷ್ಟ ಕಾರ್ಪಣ್ಯದಲ್ಲಿ ಸಿಲುಕಿದವರು ಅಮ್ಮ ತಾಯಿ ಮಂದಾರ್ತಿ ಮಾತೆ ಅಂತ ನಿನ್ನನ್ನು ಬೇಡಿಕೊಂಡ ಕಾಲಕ್ಕೆ ಅವರ ಬದುಕಿನಲ್ಲಿ ಬರುವಂತ ಕಷ್ಟವನ್ನು ಸಪ್ತ ಸಮುದ್ರದ ಆಚೆಗೆ ಹಾಕಿ ಅವರ ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತನ್ನ 1ಕ್ಕೆ 10, 10ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಅನುಗ್ರಹಿಸಬೇಕು ಅಂತ ಬೇಡಿಕೊಳ್ಳುತ್ತಾ ನಿನಗೂ ಒಂದು ಪೂಜೆಯನ್ನು ಸಲ್ಲಿಸ್ತೇನೆ ತಾಯಿ. ಅಮ್ಮ ಮಂದಾರ್ತಿ ಮಾತೆ, ವಿಶೇಷ ವಿಧದಿಂದ ವಿಶೇಷ ಬಗೆಯಿಂದ ನಿನ್ನನ್ನು ಪೂಜಿಸುವ ಯೋಗ್ಯತೆ ನಿನ್ನ ಮಗ ದೇವವರ್ಮನಿಗಿಲ್ಲ ತಾಯಿ. ಇಲ್ಲೇ ಕಾಡಿನಲ್ಲಿ ಸಿಕ್ಕಂತ ಹೂವು ಹಣ್ಣುಗಳಿಂದ ನಿನ್ನನ್ನು ಪೂಜಿಸಿದವನಿದ್ದೇನೆ. ಸಿಕ್ಕ ಒಂದೇ ಒಂದು ಕಾಯಿಯನ್ನು ಒಡೆದು ಅದರ ಒಳಗಿದ್ದ ಅಮೃತೋಪಮಯವಾದಂಥ ನೀರನ್ನು ತೀರ್ಥ ಅಂತ ಸ್ವೀಕರಿಸಿದ್ದೇನೆ ತಾಯಿ. ಲೋಕದಲ್ಲಿ ಅದೆಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನಗಳಲ್ಲಿ ಪುಣ್ಯ ತೀರ್ಥವೆನ್ನುವುದುಂಟು. ಮಂದಾರತಿಯಲ್ಲಿ ಸರ್ಪಸುಂದರಿ ನಾಗಕನ್ನಿಕೆ ನೀನು ನೆಲೆಸಿದಂಥ ಕಾರಣ ಮಂದಾರತಿಯಲ್ಲಿ ನಾಗತೀರ್ಥವೆನ್ನುವುದೇ ಪ್ರಸಿದ್ಧಿಯಾಗಬೇಕು. ಕೇದಾರನಾಥದಲ್ಲಿ ಮಂದಾಕಿನಿ ತೀರ್ಥ, ಕಾಶಿಯಲ್ಲಿ ಗಂಗಾ ತೀರ್ಥ, ಗೋಕರ್ಣದಲ್ಲಿ ಕೋಟಿ ತೀರ್ಥ, ತಲಕಾವೇರಿಯಲ್ಲಿ ಕಾವೇರಿ ತೀರ್ಥ, ರಾಮೇಶ್ವರದಲ್ಲಿ ಲಕ್ಷ್ಮಣ ತೀರ್ಥ, ರಾಮಘಟ್ಟದಲ್ಲಿ ಘಟಪ್ರಭ ತೀರ್ಥ, ಭೀಮಾಶಂಕರದಲ್ಲಿ ಭೀಮತೀರ್ಥ, ರಾಮಶರದಿಂದ ಶರಾವತಿ, ಬಾಬಾಪುಡಲಗಿರಲ್ಲಿ ವೇದಾವತಿ, ಬುಲ್ಲೇಶ್ವರದಲ್ಲಿ ಕುಮುದ್ವತಿ, ಯೋಗ ನರಸಿಂಹದಲ್ಲಿ ಹೇಮಾವತಿ, ಧರ್ಮಸ್ಥಳದಲ್ಲಿ ನೇತ್ರಾವತಿ, ಸುಬ್ರಹ್ಮಣ್ಯದಲ್ಲಿ ಕುಮಾರತೀರ್ಥ, ಕಟೀಲಿನಲ್ಲಿ ನಂದಿನಿ ತೀರ್ಥ, ಕಳಸದಲ್ಲಿ ಅಂಬುತೀರ್ಥ, ಶೃಂಗೇರಿಯಲ್ಲಿ ತುಂಗತೀರ್ಥ, ಯಾಣದಲ್ಲಿ ಚಂಡಿಕಾ ತೀರ್ಥ, ಕೊಲ್ಲೂರಿನಲ್ಲಿ ಸೌಪರ್ಣಿಕ ತೀರ್ಥ, ಮಾರಣಕಟ್ಟೆಯಲ್ಲಿ ಬ್ರಹ್ಮಕೊಂಡ ತೀರ್ಥ, ಶ್ರೀ ಕ್ಷೇತ್ರ ಕಮಲಶಿಲೆಯಲ್ಲಿ ಕುಬ್ಜ ತೀರ್ಥ, ಪೆರಡೂರಿನಲ್ಲಿ ಪದ್ಮತೀರ್ಥ, ಮಂದಾರ್ತಿ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ನಾಗತೀರ್ಥವೆನ್ನುವುದೇ ಪ್ರಸಿದ್ಧಿಯಾಗಲಿ ತಾಯಿ. ಮಂದಾರ್ತಿ ಕ್ಷೇತ್ರದಲ್ಲಿ ನಾಗತೀರ್ಥವೋ ಮಿಂದು ಬಂದಾಗ ಸರ್ಪದೋಷ ಮಂಗಮಾಯವು. ಪರಿಹಾರಕ್ಕೆ ಬೇಕಾಗಿ ಒಂದಡಿಯಲ್ಲಿ ಕುಳಿತ ಕಾಲಕ್ಕೆ ನಿದ್ದೆಯ ಮುಂಪರಿನಲ್ಲಿ ತೂಕಡಿಸ್ತಾ ಇದ್ದೇನೆ. ಇನ್ನು ಮುಂದೆ ಇದು ಕೂರಾಡಿ ಕ್ಷೇತ್ರವೆನ್ನುವುದೇ ಪ್ರಸಿದ್ಧಿಯಾಗಲಿ. ನಿದ್ದೆಯಿಂದ ಎದ್ದ ಮೇಲೆ ದೇವತಾ ಕಾರ್ಯದಲ್ಲಿ ಮುಂದುವರಿಯುವುದಿದ್ರೆ ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಮುಂದುವರಿಯಬೇಕಂತೆ. ಜುಳು ಜುಳು ನಿನಾದದಿಂದ ಹರಿಯುತ್ತಿರುವಂತಹ ಸೀತಾ ನದಿಗಿಳಿದು ಸ್ನಾನವನ್ನು ಪೂರೈಸಿ ಉಳಿದವಳು ಒಬ್ಬಳು ನೀಲರತಿ ಎಲ್ಲಿ ಹೋದ್ಲು ಅಂತ ಸೆರಗು ಬಿಡಿಸಿ ನೋಡಿದ ಕಾಲಕ್ಕೆ ನೀಲರತಿ ಕಾಣ್ತಾ ಇಲ್ಲ. ಎಷ್ಟೇ ಕರೆದರೂ ತಿರುಗಿ ನೋಡದೆ ಸೀತಾ ನದಿಯನ್ನು ಸರಸರನೆ ಉತ್ತರಿಸಿ ಅಲ್ಲೇ ಬಳಿಯಲ್ಲಿರುವಂತಹ ಹುತ್ತವನ್ನು ಸೇರಿಕೊಂಡವಳಿದ್ದಾಳೆ. ದೇವವರ್ಮ ತಾನು ಇಲ್ಲಿಯೇ ನೆಲೆ ನಿಲ್ಲುವ ಮನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ನದಿಯಿಂದ ಆಚೆಗೆ ಹೋದಂತಹ ತಾಯಿ ಅವಳು ನಿಂತಿರುವಂತಹ ಪ್ರದೇಶವೆನ್ನುವುದು ಉರಗಾಧಿಪತಿ ಶಂಖಚೂಡನ ಪಂಚಮ ಪುತ್ರಿ ಇವಳಾದ್ದಳಿಂದ ಇದು ಪಂಚಮಿ ಕಾನು. ನೀಲರತಿ ನೆಲೆಸಿ ನಿಂತಿರುವಂತಹ ಪ್ರದೇಶವಾದ್ದರಿಂದ ಕಾಲಾಂತರದಲ್ಲಿ ನೀಲಾವರವೆನ್ನುವುದೇ ಪ್ರಸಿದ್ಧಿಯನ್ನು ಪಡೆಯಲಿ. ಈ ತಾಯಿಗೂ ಒಂದು ಪೂಜೆಯನ್ನು ಸಲ್ಲಿಸ್ತೇನೆ. ಅಬ್ಬಾ, ಹೆಗಲ ಮೇಲಿದ್ದಂತಹ ಜವಾಬ್ದಾರಿ ಈಗ ದೂರವಾಯಿತು. ನಮ್ಮ ಜೀವನದಲ್ಲಿ ಆಗುವುದನ್ನೆಲ್ಲ ನಮ್ಮ ಉದ್ಧಾರದ ಹೆದ್ದಾರಿ ಅಂತ ನಾವು ತಿಳಿದುಕೊಂಡ ಕಾಲಕ್ಕೆ
ಜೀವನದಲ್ಲಿ ಯಾವ ವ್ಯಕ್ತಿಯೂ ಸೋಲುವುದಕ್ಕೆ ಸಾಧ್ಯ ಇಲ್ಲ. ರಾಜ ರತ್ನಾಕ್ಯನಿಂದ ನಾನು ಪರಾಭವಗೊಂಡ ಕಾಲಕ್ಕೆ ನನ್ನ ಜೀವನದಲ್ಲಿ ಎಲ್ಲವೂ ಮುಗಿಯಿತು ಅಂತ ಮನೆಯ ಮೂಲೆಯನ್ನು ಸೇರಿಕೊಂಡದ್ದೇ ಹೌದು ಅಂತಾದ್ರೆ ಲೋಕದಲ್ಲಿ ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡುವ ಅವಕಾಶ ಸಿಕ್ತಿತ್ತ? ಲೋಕದಲ್ಲಿ ಮೊದಲು ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡಿದವ ಯಾರು ಕೇಳಿದ್ರೆ ಬ್ರಹ್ಮಕುಲದಲ್ಲಿ ಜನಿಸಿದಂತಹ ರಾವಣೇಶ್ವರ, ಮುರುಡೇಶ್ವರ, ದಾರೇಶ್ವರ, ಗುಣವಂತೇಶ್ವರ, ಸಿದ್ದೇಶ್ವರ, ಮಹಾಬಲೇಶ್ವರ ಎನ್ನುವಂತಹ ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡಿದವ. ಅದನ್ನು ಬಿಟ್ಟರೆ ಈ ಕಲಿಯುಗಕ್ಕೆ ದೇವವರ್ಮನಿಗಂತಹದ್ದೊಂದು ಅವಕಾಶ. ರಸಮ್ಮಕಾನು, ನಾಗೇರ್ತಿ, ಚೋರಾಟಿ, ಮಂದಾರ್ತಿ, ನೀಲಾವರವೆನ್ನುವಂತಹ ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡಿದವ ನಾನಿದ್ದೇನೆ. ಹರಿಯುತ್ತಿರುವಂತಹ ನದಿಗೂ ನಮ್ಮ ಮನುಷ್ಯ ಕಳೆಯುತ್ತಿರುವಂತಹ ದಿನಕ್ಕೂ ಜೀವನ ಅಂತ ಹೇಳಿದ್ರು ಸ್ವಾಮಿ. ನದಿ ಒಂದು ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಸಮುದ್ರವನ್ನು ಸೇರ್ತದೆ. ಸಮುದ್ರದ ನೀರು ಆವಿಯಾಗಿ, ಮೋಡವಾಗಿ, ಮಳೆಯಾಗಿ ಮತ್ತೆ ಎಳಿಯನ್ನು ಸೇರಿಕೊಳ್ತದೆ. ಮನುಷ್ಯನ ಜೀವನವು ಹಾಗೆ. ಯಾವುದೋ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಎಲ್ಲೋ ಹುಟ್ಟಿ ಎಲ್ಲೋ ಬಾಲ್ಯವನ್ನು ಕಳೆದು ಇನ್ನೆಲ್ಲೋ ಹುಟ್ಟಿದ ಹೆಣ್ಣನ್ನು ಗಂಡನ್ನು ಮದುವೆಯಾಗಿ ಮತ್ತೆಲ್ಲೋ ನಮ್ಮ ಈ ಜೀವನವನ್ನು ಅಂತ್ಯಗೊಳಿಸಿಕೊಳ್ತೇವೆ. ಮನುಷ್ಯರ ಬದುಕು ಹಾಗೆ ಅಲ್ವಾ ಸ್ವಾಮಿ? ಕಾಲ ನನ್ನನ್ನು ಕೈ ಬೀಸಿ ಕರಿತ ಉಂಟು. ಕಾಲು ಯಾವ ಕಡೆಗೆ ಎಳಿತದೋ ಆ ಕಡೆ. ಎಲ್ಲರೂ ಸೇರಿ
ಒಟ್ಟಾಗಿ ಒಟ್ಟಾಗಿ ನಾವೆಲ್ಲ ಬ್ಯಾಂಡಿಗೆ ಹೋಗೋಣ. ಬ್ಯಾಂಡಿಗೆ ನಡೆಯುತ್ತಮ್ಮ. ಹೋಗಬೇಡ ಅನ್ನಗಳಿರ ತಮ್ಮಗಳಿರ ಒಬ್ಬ ತಮ್ಮ ಹಂಗಿ ಬರ್ಮ ಯಾವ ಹಂಗಿಯ ಏ ಹಾಗಲ್ವಾ ಏನಂದು ಕೇಳಿದ್ಯಾ ಏ ಪುಟ್ಟಮ್ಮ ನಾವೆಲ್ಲರೂ ಇವತ್ತು ಕೂಡ್ಕೊಂಡು ಓಟಾಗಿ ಬಂದಿದ್ದೇವೆ ಕುಡ್ಕಂಡೆ ಓಟ್ ಹಾಕದ್ ಮಾವ ಎಲ್ಲ ಓಟ್ ಆಗಿ ಕೂಡ್ಕೊಂಡು ಬಂದಿದ್ದೇವೆ ನಮ್ಮ ತಂಡ ಕೂಡ್ಕೊಂಡು ಬಂದಿದ್ದೇವೆ ಆದ್ರೆ ನಮ್ಮ ಜಾತಿ ಯಾವುದು ಬ್ಯಾಡ್ರ ಜಾತಿ ಏನು ಬೇಡುವುದು ಹಾಲ್ ಬೇಡ್ರು ತುಪ್ಪ ಬೇಡ್ರು ಮೊಸರು ಬೇಡ್ರು ಅದೆಲ್ಲ ಬೇಡು ಜಾತಿ ನಾವಲ್ಲ ನಾವು ಕಾಲದಲ್ಲೇ ವಾಸ್ತವ್ಯ ಕಾಲದಲ್ಲೇ ಪ್ರಾಣಿಗಳೆಲ್ಲ ಬೇಟೆಯಾಡು ಪ್ರಾಣಿಗಳನ್ನ ಕೊಲ್ಲೋದು ಮಾಂಸ ತಿನ್ನೋದು ಆಮೇಲೆ ಸರಿಯಾಗಿ ಹೆಂಡ ಕುಡಿಯುವುದು ನಮ್ಮವರ ಪೂರ್ವಜರು ಮಾಡಿದ್ದು ಅದೇ ನಮ್ಮ ಮರಿ ಮಕ್ಕಳು ಮಾಡುದು ಅದನ್ನೇ ಕಾಡಿನ ಜಾಗದವರು ನಾವು ಜನ್ಮದ ಸುಕ್ಕಿನುಂಡಿ ಪಲಾವ್ ಪೂರ್ವ ಜನ್ಮದ ಪುಣ್ಯ ಇವತ್ತು ಭೇಟಿಯಾಡದೆ ಕೆಲವು ದಿವಸ ಬಾಳ್ ದಿನ ಬಿಡ್ತಾ ಮಾಂಸ ಸುದ್ದಿ ಹೇಳಿದ ಕ್ಷಣವೇ ಪುಟ್ಟಮ್ಮನ ಕಡಬಾಯಿಯಲ್ಲಿ ನೀರು ಬರಕೈತೆ ವರ್ಷಗಳ ಏ ದಂಡಿಗೆ ತಳಬಾಯಿ ತೆಲ್ಲಿಗೆ ಸೋಳಬಾಯಿ ನೀನು ನನ್ನ ಅಳಿಯ ಏ ಪೈಕ ಇವತ್ತು ಬ್ಯಾಟಿಗೆ ನಡೆಯ ಬ್ಯಾಂಟಿಗೆ ಹೊಂಡ್ಬೇಕಲ್ಲ ಕೈಲಿ ಹೋದ್ರೆ ಬ್ಯಾಟಿ ಆಗಕ್ಕಿಲ್ಲ ಬ್ಯಾಂಟಿಗೆ ಅಂತ ಹೇಳಂಗಿಲ್ಲ ಬ್ಯಾಂಟಿಗೆ ಅಂತ ಹೇಳ್ತಾರ ಮತ್ತ ಐದು ಪಾಯ್ದ ಬಿಡುವ ಹಿಡ್ಕೊಂಡಿ ನಾನು ಯಾವ್ಯಾವ ಐದವ ಈಟಿ ಬರ್ಚಿ ಕೊಠಾರಿ ಸೋಮವಾರ ಮಂಗಳವಾರ ಖಟಾರಿ ಅಲ್ವಾ ಖಟಾರಿ ಕೊಠಾರಿ ಸೋಮವಾರ ಸೋಮವಾರ ಅಲ್ಲ ತೋಮರ ಆಯುಧ ಸೋಮವಾರ ಸೋಮರ ಮಕ್ಕಳ ದಿನ ತುಡುಕಾದಿತ್ತು ಆಯುಧ ಅಲ್ಲ ಹಾಗಿದ್ದ ನೀ ಹಿಡಿದುಕೋ ಏ ಬರ ಹೊರ ದೊಡ್ಡ ಕಣ್ಬಳಿ ಸಣ್ಣ ಕಣ್ಬಳಿ ಹತ್ತು ಮೂರು ಬಳಿ ಹೊಡಿತೀನಿ ನೀ ಹಿಡ್ಕೊಳ್ಳ ನೀನ ಪುಣ್ಯ ಕೊಡಬೇಕು ಮರಿ ಕೆಂಚ ಮಾವ ಹೌದಾ ಬಗ್ಗಿನ ಐತ್ ಮಾವ ಬಗ್ಗಿನ ಹೆಣ್ಣಾಯಿ ಮುಂದ್ ಬಿಟ್ಟಾಗ 3-4 ಗಂಡ ಕೈ ಮುಷ್ಕ್ಯಾಂತ ಬರ್ತದ ಬ್ಯಾಂಟಿ ಆಡಕ್ ಬಾಳ ಪಸಂದ್ ಆಗ್ತದ ನೋಡ ಹೊತ್ತಾಯ್ತು ಏ ಕಿಮಿ ಕಚಕ್ ನಾನೇನ್ ಪಿರಾಣಿ ಏನ ಅದಲ್ಲ ಬಿಸಿ ಆಯ್ತು ನಾವು ಬ್ಯಾಂಟಿ ಆಡೋದ್ ಬಿಟ್ಟಿಲ್ಲ ಒಟ್ಟಾಗಿ ಯಾಕೆ ಗೊತ್ತಾಯ್ತು ನಿಂಗ ಯಾಕೆ ಗೊತ್ತಾಯ್ತಾ ಮಾಲಿ ನಮ್ಮ ಇದ್ದಾಳಲ್ಲ ಅವಳು ಹೆಂಗ ಅದಳ ಮೊದ್ಲು ಈಗ ದೊಡ್ಡಾಕಿ ಆಗದಳ ಅಟ್ಟೆ ಅಲ್ಲ ಮತ್ತೊಂದ್ ನೋಡಿ ನೀನು ಆಕಿ ತುಂಬು ಬರ್ಗಿನ ಆಗ್ಯಾಳ ಗರ್ಭಿಣಿ ಗರ್ಭಿಣಿ ಆಗ್ಯಾಳ ಬಸೂರಿ ಆಗ್ಯಾಳ ಬಸೂರಿ ಏನ್ ಮಾಡೋದು ಈಗ ಈ ವಿಷಯ ಮಾವಂಗ ಹೇಳ್ಬೇಕಲ್ಲ ಕೇಳು ಮಾವಯ್ಯ ಹುಟ್ಟಿದ ಪಗಲ ಗೋಣ
ಓಟಾಗಿ ಬಂದದ್ದು. ನಾವು ಬಂದಿರೋ ವಿಷಯ ಹೋಗ್ಬೇಕಾ? ಮುಂದಕ್ಕ ಮುಂದಕ್ಕ ಮುಂದಕ್ಕ. ಯಾವ ವಿಚಾರವ? ಗುಟ್ಟ ಗುಟ್ಟು ವಿಷಯ ಆಯ್ತಾ? ಗುಟ್ಟ ಯಾರು ಗುಟ್ಟ? ನಿಮ್ಗೆ ಗೊತ್ತಾಗ್ಬೇಕಲ್ಲ, ನಮ್ಮವ್ರದೇ ಗುಟ್ಟ. ವಿಷಯ ಗೊತ್ತಾಗ್ಬೇಕ, ಗೊತ್ತಾಗ್ಬೇಕು. ಹೋಗಿಬೇಕ. ಕುರಿ 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 ಅಲ್ಲ ನೀನು ಕೂತ್ಕೊಳ್ಳಿ. ವಿಷಯ ಗೊತ್ತಾಗ್ಬೇಕ? ಇಲ್ಲ ಹೇಳಿಲ್ಲ ನಾನು. ಇಲ್ಲ. ಗೊತ್ತಾಗ್ಬೇಕಲ್ಲ. ಏಯ್ ಎಂತ ಹೊಟ್ಟ ನಾವು. ಮುದಿಯ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಿ, ಗುಟ್ಟನ್ನು ಹೇಳ್ತಾ ಇದ್ದಿ. ಯಾವ್ದ ಗುಟ್ಟು? ಮಾವ ನಿನ್ನ ಪೈಂಕ ನಮ್ಮ ಮಾವ ಹಿಂದ್ ಮಾಡ್ತೀಯನ ಮಾಡ್ಬೇಕು ಮತ್ತ. ಮಾವ ಯಾರ 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 ಚಾಂಡೇಲ ಮಗನ. ತಾಂಡೇಲ ಅಂದ್ರೆ ಹಿಡಿ ಯಾವ ಜಾತಿ ಮಾರ? ಅದೇನ ಮಾವ? ತಾಂಡೇಲ ಮಹ ತಾಂಡೇಲ ತಾಂಡೇಲಿ ಹುಲಿದುರ್ಗ್ಯ. ಮಾವ ಇದು ನಾನ್ ಯಾಕೆ ಗೊತ್ತ ಆ ಕಡೆಗೆ ಓಡಾಡ್ಸಿದ್ದು? ಅಲ್ಲೇ ಹಾಯ್ಸಾರ್ ಹ್ಯಾಡಿ ಆಯ್ತು, ಮುಂದ್ಗಡೆ ನಾಗನ್ ಹ್ಯಾಡಿ ಆಯ್ತು, ಈಗ ಮಧ್ಯ ಬಾಯಿ ವರ್ಷಕ್ಕೆ ನಿನ್ನ ಅದು ಮಾಲಿನಿ ಅವಳು ಮಾಲಿನಿ. ಮೊದ್ಲೇ ಹಂಗದಳವಳು ಚಿಕ್ಕವಳಿದ್ಲು. ಈಗ ನಿಂತಿದ್ದಾಳೆ. ಕುದುರೆ ಆಗ್ಬಿಟ್ಟಾಳ. ಕುದುರೆ ಚುದುರೆ ಚದುರೆ ಆಗ್ಬಿಟ್ಟಾಳ. ಬಣ್ಣ ಏನ್ ಬಣ್ಣ? ಬಾಳ್ ಪಸಂದ್ ಬಣ್ಣ. ಅಯ್ಯೋ ಹುಣ್ಣಿಮೆ ಚಂದ್ರ. ಮತ್ತೆ ಅಟ್ಟು ಚಂದ ಅಟ್ಟು ಚಂದ. ನಿಮ್ ಮಗಳು ಈ ಮೊಸಿಕ್ಯಾಂಡ್ ತಿಂತಾಳ. ಮೊಸಿಕ್ಯಾಂಡ್ ಯಾವ್ದ? ಮೊಸಿಕ್ಯಾಂಡ್. ಮುಸಿಗೆಂಡ ಅಲ್ವದು? ಅದಲ್ಲ ತಿಂದದ ಅಲ್ವಾ? ಮತ್ತೆ ಬೆಳಿಗ್ಗೆ ಯಾವ್ದು ಹಲ್ಲು ತಿಕ್ಕಿದ? ಎಲ್ ತಿಕ್ಕಿದ? ಎಲ್ ತಿಕ್ಕಿದ? ಹಲ್ಲು ತಿಕ್ಕಿದ. ಹಲ್ಲು ತಿಕ್ಕಿದ ಅಷ್ಟೇನಾ? ಮಗಳು ಮಣ್ಣು ತಿಂತಾಳ. ಜೋಡಿ ಮಣ್ಣ. ಜೋಡಿ ಮಣ್ಣು ಯಾಕಾಗತ್ತೆ ಬಲ್ಲ? ಹೊಟ್ಟೆ ನಾವು ವಿಶೇಷ ಆದ್ರೆ ಸರಿಯಾಗಿ ಕಳ್ಳಿ ಕುಡಿದ್ರೆ ಸಮಾನ. ಸಣ್ಣ ಹೊಟ್ಟೆ ನಾವು. ಹುಲಿ ತಿಂತಾಳ ಮಾವ, ಹುಲಿ ತಿಂತಾಳ. ಇದು ಹುಲಿಯ ಹುಲಿಯ ಹುಲಿ ಹುಲಿಯ ಹುಲಿ ನೋಡಿದಾಗ ಬಾಯಲ್ಲಿ ಯಾರಿಗೆ ನೀರು ಬರುವುದಿಲ್ಲ, ಆರೋಗ್ಯವೇ ಸರಿ ಇಲ್ಲ ಎಂಬ ಅರ್ಥ. ಅವ್ರಿಗೆ ಆರೋಗ್ಯ ಸರಿ ಉಂಟು ತಿಂದಿದ್ದಾಳೆ. ಅದೇನ ಸುಳ್ಳು ಸುಳ್ಳು ಹೇಳ್ತಾ ಹಿಂಗೆ ಗುಟ್ಟು ಅಂತ ನಿನ್ ಮಗಳು ಹೊಸನಕ್ಕಿ ತಿಂತಾಳ. ಹೊಸನಕ್ಕಿ ಇದ ಅನ್ನ ಮಾಡ್ಬೇಕಾದ್ರೆ ಇರ್ತದಲ್ಲ ಹಸಿ ಅಕ್ಕಿ. ಹಸಿ ಅಕ್ಕಿ ಆಮೇಲೆ ರೋಗ ಬರ್ತದೆ. ಹೇಳ್ಬೇಕಿಲ್ಲ ವಿಷಯ ಬೇರೆನಲ್ಲ. ನಿನ್ ಮಗಳು ಬಸೂರಿ ಅದಳ ಬಸೂರಿ ಹೊಟ್ಟಿ ಮುಂದ್ ಬಂತ. ಹೇಳಿದಾಕ್ಷಣ ಭೂಮಿ ಮೇಲೆ ಮಾರಿದ್ದು ನನ್ನ ಭೂಮಿ ಉಂಟು. ಹೋಯ್ತು. ಮಾವನ ಮೇಲೆ ಮಣ್ಣಾಯ್ತು, ಮಣ್ಣ ಮೇಲೆ ಮಾವ ಅದನ್ನ ಗೊತ್ತಾಗಂಗಿಲ್ಲ. ನನ್ನ ಮಗಳು ಗರ್ಭಿಣಿ. ಗರ್ಭಿಣಿ ಕೂಗ್ಬೇಡವಾ? ಗೋರಿಗೆಲ್ಲ ಕಿವಿ ಉಂಟು. ಅಪ್ಪ ಯಾಕೆಂದ್ರೆ ಹೇಳಿದ್ರೆ ನಾವು ಬೇಡವಾದ್ರೂ ಮರ್ಯಾದೆಯಿಂದ ದಿನ ಕಳೆದವರು. ಮತ್ತ ಆಗೋಸ್ಕರ ಹೇಳ್ತಾ ಇದ್ದೇನೆ. ಬೇರೆ ಯಾರ ಕೆಲಸ ಅಲ್ಲ, ಇದು ಯಾರ ಕೆಲಸ? ನಾವಪ್ಪನ ಮಾತು ಪಾಪಿ ಮಗರೆ ಅಲ್ಲ, ನಮ್ಮವ್ರದ್ದೇ ಕೆಲಸ, ನಿನ್ನದೇ ಕೆಲಸ. ಸತ್ಯ ಹೇಳಮ್ಮೆ. ಹಂಗಲ್ಲ ಸೋಗ್ಯಂಗಿಲ್ಲ. ನನ್ ಬಗ್ಗೆ ಬಾಳ ಅಭಿಪ್ರಾಯ ಐತಲ್ ನಿನ್ಗ, ಹಂಗಿನ್ ಮಾಡ್ತೀನಿ ನಾನು. ನೀನಲ್ವಾ? ಮತ್ತ ಹಾಗಿದ್ರೆ ಅವಳನ್ನ ಕೇಳ್ಬೇಕು.
ಹೇಳೋದಕ್ಕೆ ನೀವ್ಯಾರು? ಹೊಡಿ ಮಾವ ಬಿಡ್ಡ ಬೇಡ ಮಗಳನ್ನ ಅಡ್ಡಾಟ ಮಾತಾಡಬೇಡ, ಇವತ್ತು ಸುಮ್ಮನೆ ಇಲ್ಲಿ ಮುಂದೆ ಬಾ, ಮುಂದೆ ಬಾ. ಏ ಮಾವ ಏನ್ ಸೊಗ್ಯಾಕತ್ತಿ ನೀನ ಯಾವ್ದ? ಒಟ್ಟು ಪ್ರಜ್ಞೆ ನಿನ್ಗ ಯಾವ್ದ? ಒಟ್ಟು ಮುಂದ್ ಬಂದಾಯ್ತು. ಇನ್ನು ಮುಂದ್ ಬಾ ಬಂದ್ರೆ ಒಡ್ದೋತದ ಮತ್ತ ಯಾವ್ದು ಯಾವ್ದು? ಮುಂದ್ ಬಾ ಅದಲ್ಲ, ನಿಂತಲ್ಲಿಂದ ಮುಂದೆ ಬಾ. ಮುಂದ್ ಬಾ ಹಾ, ಮುಂದೆ ಬಾ. ಯಾರಿಂದ ಗರ್ಭವತಿ ಆದೆ? ಅಪ್ಪನ ಮುಖಕ್ಕೆ ಮುಸಿ ಬರದೆಯ? ಬರ್ದ್ಯಾ? ನನ್ನ ಮುಖದ ಕತ್ತ ಸಿಕ್ಕದು ಕೈಗೆ ಕಣ್ಣಿಗೆ ಕಟ್ಟೆಯ? ಏನ್ ಅಪ್ಪ ಅಪ್ಪ ಅಂತ ಸೊಗ್ಯಾಕತ್ತಿ ನಿನ್ನ ಅಪ್ಪ ಸತ್ತವ. ಯಾಕೆ ಹೋಗ್ತದ? ಅವ್ರು ಸತ್ತಿನ ನೀರು ತಂದು ಕುಡಿಸಿ. ನೀರು ಕುಡಿಸಿ, ನೀರು ಕುಡಿಸಿ. ನೀರು ಕುಡಿಸ, ನೀರು ಮಾವ ಮೂಗಿ ಅವನ ಅಪ್ಪ ಬಾಯಿಗೆ ನೀರ್ ಸೋಗಿ ಅಂದ್ರೆ ಮೂಗಿ ಸೋಗಿತಾನ ಮಾವ. ಉಸಿರಾಡೋದ್ ಬೇಡ ನಾನು ಅತ್ತಿಗೆ ತೋದ್ರೆ ಯಾರು ಕೇಳಾರ? ಗುಂಡು ಕಲ್ಲು ಹಾಗೆ ಅಪ್ಪ ನಿಂತಿದ್ದಾನೆ. ಅಪ್ಪ ಸತ್ತಂತ ಹೇಳಿದ್ವಿ ಯಾಕ? ಯಾವ್ದಲ್ಲ ಮಾವ ಸತ್ತದ? ಅಪ್ಪನ ಭಾವ ಸತ್ತೋಯ್ತಂತ ಸೋಗಿ ಹೌದು ಹೇಳಿದ. ಮಾತಾಡ್ಬೇಡ, ವಿಚಾರ ಮಾಡ್ತೇವೆ. ಯಾರಿಂದ ಗರ್ಭವತಿ ಆದ ಸತ್ಯ ಹೇಳು. ಅಪ್ಪ ನಾ ಏನು ತಪ್ಪು ಮಾಡ್ಲಿಲ್ಲ ಅಪ್ಪ, ನಾ ಏನು ತಪ್ಪು ನಾಯಿ ತಪ್ಪು ಮಾಡಿಲ್ಲ. ಅವ್ರು ತಪ್ಪಿಲ್ಲ. ಅವಳು ತಪ್ಪಿಲ್ಲ, ಅವಳು ತಪ್ಪಿಲ್ಲ ಮಾವ. ಮುಂದೆ ಬಂದು ಹೊಟ್ಟಿ ತಪ್ಪು. ಅಲ್ಲ ಅದಲ್ಲ. ಆಮೇಲೆ ನಾನ್ ನಿರ್ದೋಷಿ ಅಪ್ಪ, ನಿರ್ದೋಷಿ. ಮಾವ ಇಸ್ಕೆ ಬಾ ಏನು 4 ನೀರ್ ದೋಸಿ ಬಿಸಿ ಬಿಸಿ ಇರ್ಬೇಕ. ತುಂಡಿ ಯಾಡ ಒಂದ್ ಕೋನಿಗೆ ಯಾವ್ದು ದೋಸೆಯ? ಪಾಪಿ ಮಗ ನೀನು ಬಾಯಿ ಬಿಸಿ ಉಂಟಾ? ನಿರ್ದೋಷ ಅಂತ ಹೇಳಿದ್ರೆ ನಿರ್ದೋಷ ಹಿಂಗೊಂದ್ ಮಾಡ್ಕೊ ಹೊಡಿತೀನಿ ಹೇಳು. ಯಾರಿಂದ ಆದೆ? ಕೆಲವು ದಿವಸಗಳ ಹಿಂದೆ ನೀವು ಮನೇಲಿ ಇರ್ಲಿಲ್ಲ, ನಾನು ಒಬ್ಬಳೇ ಇದ್ದೆ. ಮನ್ಸಿಗೆ ಬೇಸರ ಆಯ್ತಪ್ಪ, ಹೀಗೆ ಕಾಡ್ತಾ ಹೋದೆ. ಆಮೇಲೆ ಕಾಡ್ತಾ ಹೋದಾಗ ಅಲ್ಲಿ ಒಬ್ಬ ಮುನಿ ತಪಸ್ಸಿಗೆ ಕುಳಿತ. ಪತಸ್ ಮಾಡ್ತಾವನಂತ. ಅಪ್ಪ ತಪಸ್ಸು ಮಾಡು ಪಾಪಿ ಮಗನೇ. ಅದಲ್ಲ ತಪಸ್ಸು. ಅಲ್ಲಿ ಮುನಿ ತಪಸ್ಸಿಗೆ ಕುಳಿತಿದ್ನ, ನಾನು ಅವರನ್ನು ನೋಡಿದೆ, ಅವರು ನನ್ನನ್ನು ನೋಡಿದೆ. ನಾನು ಅವರ ಬಳಿ ಹೋಗಿ ಕೈ ಮುಗಿದೆ, ವಿನೀತದಿಂದ ಹೀಗೆ ಬಾಗಿದೆ. ಎಲ್ಲರೂ ಕೈ ಎತ್ತಿ ನನ್ನನ್ನು ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದಂತ ಅವರು ನನ್ನ ಹೀಗೆ ಮೈಯನ್ನ ಸವರಿ ನನ್ನ ಹೆಸರನ್ನ ಕೇಳಿದ್ರು, ನನ್ನ ಬಗ್ಗೆ ಹೇಳಿದ್ರು. ನೀನ್ ನೋಡುವುದಕ್ಕೆ ಬಹಳ ಸುಂದರವಾಗಿದ್ದೀಯಾ, ಮೈ ಕೈ ತುಂಬಿಕೊಂಡು ಆರೋಗ್ಯವಾಗಿದ್ದೀಯಾ, ಯಾವ ಗಾಡಿ ಬಿಟ್ಟು ಸತ್ತ ಮಾವ ಕೇಳಿದ್ರೆ ಜೀವನ ಹೀಗೆ ವ್ಯರ್ಥವಾಗಬಾರದು, ನಿನಗೆ ನಾನು ಒಳ್ಳೆದನ್ನೇ ಬಯಸಿದ್ದೇನೆ, ಹಾಗಾಗಿ ನನ್ನ ಪರ್ಣಕುಟೀರಕ್ಕೆ ಬಾ ಅಂತ ಹೇಳಿ ನನ್ನನ್ನು ಕರೆದುಕೊಂಡು ಹೋಗಿ ದೊರೆತಿದ್ದವಳೆ. ಅಯ್ಯೋ ನನಗೆ ಒಳ್ಳೇದು ಬಯಸ್ತಾರೆ ಅಂತ ಆದ್ರೆ ಹೋಗದೆ ಇರ್ತೇನೆ. ಅಲ್ಲಿಗೆ ಹೋದ ಮೇಲೆ ಗೊತ್ತಾಯ್ತಪ್ಪ, ಪರ್ಣಕುಟೀರ ಚಲೋ ಇಲ್ಲ, ಚಲೋ ಇಲ್ಲ ಪರ್ಣಕುಟೀರ. ನಿನ್ ಗೊತ್ತಿಲ್ಲ, ಕೇಳೋಳೆ. ಅಲ್ಲಿಗೆ ಒಳಗೆ ಹೋದ್ಮೇಲೆ ಗೊತ್ತಾಯ್ತಪ್ಪ, ನನ್ನ ಈ ಸ್ಥಿತಿಗೆ ಆ ಮುನಿಯೇ ಕಾರಣ. ಎದುರಿಸೋಳೆ ನಿನ್ನನ್ನು ಯಾರು ಸ್ವಲ್ಪ ಯೋಚನೆ ಮಾಡು. ಚಿಂತೆ ಮಾಡಬೇಡಿ ಅಪ್ಪ, ಚಿಂತೆ ಯಾಕೆ ಮಾಡ್ತೀಯ? ರೂಢಿಯಲ್ಲಿ ಒಂದೇ ಮಾತಿಲ್ವಾ, ನಾಯಿ ಹಸಿದಿತ್ತು, ರೊಟ್ಟಿ ಹಳಸಿತ್ತು, ಪೈಕಿ ಯಾವತ್ತಿಂದಲೂ ನನ್ನ ಮೇಲೆ ಮನಸ್ಸು ಮಾಡಿದ್ದ. ಈ ರೊಟ್ಟಿ
ಇದಕ್ಕೆ ಹಾಕಿ ಅಪ್ಪಯ್ಯ. ಮಾವ ಏ ನಿನ್ ಮೇಲೆ ಮನ್ಸದೆ. ಹೊಲ್ಸಿದ್ ರೊಟ್ಟಿ ನಾನ್ ತಿನ್ನ ನೀನ್ ಜಯಂತ ವಸಂತ ಮನ್ಮತ ಏನ್ ಚಲೋ ಆಗಿತ್ತ ನೀನ್ ಮದುವೆ ಆಗೋ ವಸಂತ ಕಾಯ್ತಾ ನಿನ್ನ ವಸಂತ ಎಲ್ಲ ನಾನ್ ಮಾಡಂಗಿಲ್ಲ. ನಾನು ಬೇಡ ಅನ್ಬೇಡ. ಜಾತಿ ಬಹಿಷ್ಕಾರದ ಮುನಿಗೆ ಹೋಗಿದ್ದಮ್ಮ ಅವನನ್ನು ಹೀಗೆ ಬಿಡಬಾರ್ದು. ಆಶ್ರಮಕ್ಕೆ ಬೆಂಕಿ ಕೊಡಬೇಕು. ಅವನನ್ನು ಹಿಡಿದು ಅವಮಾನಿಸಬೇಕು. ಕುಂದಿಕೊಂಡು ಕಾಡು 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 ಎಲ್ಲೊಂದರಲ್ಲಿ ಕಾಡು. ಕಾಡಿನ ಮಧ್ಯದಲ್ಲಿರುವಂತಹ ಈ ಮನೆಯಲ್ಲಿ ನಮ್ಮಮ್ಮ ಮಾಲಿನಿಯೊಂದಿಗೆ ನಾನಿದ್ದೇನೆ. ಮುದ್ದು ಮಗ ಮಹಿಷಾಕ್ಯ ಎಂದು ನನ್ನನ್ನು ಚೆನ್ನಾಗಿಯೇ ಸಾಕಿದ್ದಾರೆ. ಆದರೆ ನನ್ನ ಇತ್ತೀಚಿನ ಸಮಸ್ಯೆ ಏನು? ಅಮ್ಮನೊಂದಿಗೆ ನಾನಿದ್ದೇನೆ, ನಮ್ಮೊಂದಿಗೆ ನಮ್ಮ ಅಪ್ಪ ಇಲ್ಲ. ಯಾಕಿರಬಹುದು, ಏನಿರಬಹುದು? ಅಮ್ಮನನ್ನೇ ಕೇಳ್ತೀನಿ. ಮಗನೇ ಪವಿತ್ರವಾದಂತಹ ಪಾದಕ್ಕೆ ನಮಸ್ಕರಿಸಿಕೊಂಡ ತಾಯಿ, ಒಳ್ಳೇದಾಗ್ಲಿ. ಯಾವತ್ತೂ ಮುದ್ದು ಮಗನಾದಂತಹ ಮಹಿಷಾಕ್ಯನನ್ನ ಕಂಡಾಕ್ಷಣವೇ ಓಡಿ ಬಂದು ಒಪ್ಪಿಕೊಳ್ಳುವವರು ನೀವು. ಇಂದು ನಾನಾ ಸಮೀಪಕ್ಕೆ ಬಂದರೂ ಸಹ ತಲೆಯನ್ನು ತಗ್ಗಿಸಿದ್ದೀರಿ, ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ನಿಮ್ಮ ಚಿಂತೆಗೆ ಕಾರಣವೇನಲ್ಲ. ಕೇವಲ ಇಷ್ಟೇ ನನ್ನ ಪ್ರಶ್ನೆ ಅಲ್ಲ, ನನ್ನನ್ನ ಕಾಡುತ್ತಾ ಇರುವಂತಹ ಸಮಸ್ಯೆ. ನಾವಿಬ್ಬರೇ ಇದ್ದೇವೆ, ನನಗೆ ಅಪ್ಪ ಇಲ್ವೇ, ಬಂಧು ಬಾಂಧವರಿಲ್ವೇ? ಯಾಕೆ ಹೀಗೆ ಅಮ್ಮ? ಕಂದ ಕೇಳೈ ನಮ್ಮ ಬಂಧುಗಳು ಕಂದ ಕೇಳೈ ನಮ್ಮ ಬಂಧುಗಳು ಹೊರಗಟ್ಟಿ ಹೊರಗಟ್ಟಿ ಇಂದು ನಾಡಿದೊಳಿಯ ಮುಂದೇನು ಬದಿಯೋ ಇಂದು ನಾಡಿದೊಳಿಯ ಮುಂದೇನು ಬದಿಯೋ ಯಾವತ್ತು ನನಗೆ ಈ ವಿಷಯವನ್ನ ಹೇಳಬೇಕಿತ್ತು, ಹೇಳುವಂತಹ ಸಂದರ್ಭ ಎನ್ನುವುದು ಒದಗಿ ಬರ್ಲಿಲ್ಲ. ಇವತ್ತು ನೀನೇ ಕೇಳ್ತಿದ್ದೀಯ, ಅಮ್ಮ ನನ್ನ ತಂದೆ ಯಾರು? ಹೇಳಲೇಬೇಕಾದಂತಹ ಪರಿಸ್ಥಿತಿ ಮಗು. ಹಾಗಂತ ನಾವೇನು ಬಂಧು ಬಳಗ ಇಲ್ಲದೆ ಇದ್ದವರಲ್ಲ, ನಮಗೂ ಬಂಧು ಬಳಗವಿದ್ದಿತ್ತು. ಹೇಳುವುದಕ್ಕೆ ನಾವು ಬೇಡದ ಜನಾಂಗದವರು ಮಗನೇ. ಹೌದೇನಮ್ಮ? ಹೌದು. ಒಂದು ಸಂದರ್ಭದಲ್ಲಿ ಗುಂಪು ಗುಂಪಾಗಿದ್ದವರು ನಾವು. ಆದ್ರೆ ಈ ಕಾಡಿನಲ್ಲಿ ಒಂಟಿಯಾಗಿರುವುದಕ್ಕೆ ಕಾರಣ ಉಂಟು. ಮದುವೆಗಿಂತ ಪೂರ್ವದಲ್ಲಿ ಮುನಿಯೋರ್ವಳನ್ನ ಕೂಡಿದ ಕಾರಣಕ್ಕಾಗಿ ನಾನು ಗರ್ಭವತಿ ಆದೆ. ಈ ವಿಷಯವನ್ನ ತಿಳಿದಂತಹ ಬೇಡರು ಮದುವೆಗಿಂತ ಪೂರ್ವದಲ್ಲಿಯೇ ಗರ್ಭವತಿ ಆಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಜಾತಿ ಬಹಿಷ್ಕಾರ ಹಾಕಿ ನನ್ನ ಕಾಡಿನಿಂದ ಹೊರನೂಕಿ ಬಿಟ್ರು ಮಗನೇ. ಕೊನೆಗೆ ಇನ್ನೇನು ಮಾಡುವುದು? ಆ
ಮುನಿಯನ್ನಾದ್ರೂ ಸೇರಿ ನಾನು ಇರಬೇಕೆನ್ನುವ ಹಾಗೆ ಯೋಚಿಸಿದ್ರೆ ಎಷ್ಟೇ ಹುಡುಕಿದ್ರು ಕೂಡ ಮುನಿಯ ಸುಳಿವೇ ಸಿಗ್ಲಿಲ್ಲ ಮಗನೇ. ಅತ್ತ ಬೇಡರು ಹೊರನೂಕಿದ್ರು ಇತ್ತ ಮುನಿಯೂ ಇಲ್ಲ. ಒಂಟಿಯಾದ ಬದುಕು ಇನ್ನು ಬದುಕೇ ಬಾರದೆನ್ನುವಂತಹ ಕಾರಣಕ್ಕಾಗಿ ಆತ್ಮಹತ್ಯೆಯಿಂದ ದಾರಿ ಎನ್ನುವ ಹಾಗೆ ಯೋಚಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾದೆ. ಆಗ ನನಗೆ ಯೋಚನೆ ಆದದ್ದು, ನನ್ನ ಉದರದಲ್ಲಿ ಗರ್ಭವಾಗಿ ಬೆಳೆಯುತ್ತಾ ಇದ್ದವನು ನೀನು, ಪ್ರಪಂಚದ ಬೆಳಕನ್ನ ಕಾಣಲಿಲ್ಲ, ಯಾವ ತಪ್ಪನ್ನು ಮಾಡಲಿಲ್ಲ. ಅಂತಹ ನಿನಗೆ ಶಿಕ್ಷೆಯನ್ನು ಕೊಡುವುದು ಎಷ್ಟು ಸರಿ? ಬದುಕಬೇಕೆನ್ನುವ ಆಸೆಯನ್ನ ಹೊತ್ತೆ ನಿನಗಾಗಿ ಈ ಕಾಡಿನಲ್ಲಿ ಎಲೆಮನೆಯೊಂದನ್ನು ನಿರ್ಮಿಸಿಕೊಂಡು ಇಲ್ಲಿಯವರೆಗೆ ಬದುಕಿದೆ ಮಗನೇ. ಇಷ್ಟು ದಿನದ ಬದುಕು ಹೇಗೋ ಆಯ್ತು, ಇನ್ನು ಮುಂದಿನ ಬದುಕು ಹೇಗೆ ಅಂತ ಗೊತ್ತಾಗಲಿಲ್ಲ. ಹಾಗಂತ ನಿನ್ನ ತಂದೆ ಸಾಮಾನ್ಯದವರು ಅಂತ ಭಾವಿಸಬೇಡ. ವ್ಯಾಘ್ರಪಾದ ಮುನಿ ಎನ್ನುವ ಹಾಗೆ ನಿನ್ನ ತಂದೆಯ ಹೆಸರು. ಜೀವನದಲ್ಲಿ ಮದುವೆಯಾಗದವರು ನೀವು. ಮುನಿಯೊಬ್ಬರನ್ನ ಕೂಡಿ ಗರ್ಭಧಾರಣೆ ಮಾಡಿದ ಕಾರಣದಿಂದ ನಿಮ್ಮನ್ನ ಜಾತಿ ಬಹಿಷ್ಕಾರ ಮಾಡಿದ್ರಿ. ನಿಮ್ಮ ಬಹಿಷ್ಕಾರಕ್ಕೆ ಕಾರಣರಾದಂತಹ ಕಿರಾತರು ಕಾಡಿನ ಯಾವ ಕಡೆಯಲ್ಲಿಯೇ ಇರಲಿ ಅವರನ್ನ ಕಡಿದುರುಳಿಸುತ್ತೇನೆ. ಇಷ್ಟರಿಂದಲೇ ನನ್ನ ಕಾರ್ಯ ಪೂರ್ಣ ಆಗುವುದಿಲ್ಲ. ನನ್ನ ಜನ್ಮಕ್ಕೆ ಕಾರಣನಾದಂತಹ ಮುನಿವ್ಯಾಘ್ರಪಾದ ಎಲ್ಲಿಯೇ ಇರಲಿ ಅವರನ್ನ ಕರೆತಂದು ನಿಮ್ಮ ಪಕ್ಕದಲ್ಲಿ ಕುಳ್ಳಿಸ್ತೇನಮ್ಮ. ಮಗು, ಏನಮ್ಮ? ನಿನ್ನ ವೀರೋಚಿತ ನುಡಿಗೆ ಸಂತೋಷವಾಯಿತು. ಹಾಗಂತ ಬೇಡರನ್ನ ಬಡಿತೇನೆ ಬೇಡ ಮಗನೇ. ನಿನ್ನ ಪರಾಕ್ರಮದ ಮುಂದೆ ಬೇಡರು ಖಂಡಿತವಾಗಿಯೂ ನಿಲ್ಲುವವರಲ್ಲ, ಅಂಜುತ್ತಾರೆ ಎನ್ನುವಂತ ವಿಶ್ವಾಸ ನನಗುಂಟು. ಅಂತ ಬಡಪಾಯಿಗಳ ಮೇಲೆ ನಿನ್ನ ಪರಾಕ್ರಮವನ್ನ ತೋರಿಸಿ ನಿನಗೇನು ಹೆಗ್ಗಳಿಕೆ ಬಂದಿತ್ತು ಹೇಳು? ಇನ್ನು ಮುನಿಗಳನ್ನ ತುಡುಕ್ತೇನೆ, ಮುನಿಯನ್ನ ಹಿಡಿದು ತರ್ತೇನೆ. ಬೇಡ ಮಗನೇ, ಅವರು ಶಾಪ ಕೊಟ್ಟಿದ್ದೆ ಹೌದಂತ ಅದರ ನಾಶವನ್ನೇ ಹೊಂದಿ ಹೋಗಬಹುದು. ಇದು ನನ್ನ ಹೆಗ್ಗಳಿಕೆಗಲ್ಲ ತಾಯಿ, ನಿಮ್ಮ ಕಣ್ಣೀರಿಗೆ ಉತ್ತರ. ಬೇಡ ಮಗು, ಬೇಡ. ನೀನು ಅದಾವ ಕೆಲಸವನ್ನು ಮಾಡುವುದು ಬೇಡ. ನಿನ್ನನ್ನ ಪಡೆಯುವಲ್ಲಿ ಒಂದು ಆಸೆಯನ್ನ ಹೊತ್ತವಳು ನಾನಿದ್ದೇನೆ. ನನ್ನ ಮಗ 3 ಲೋಕವನ್ನ ಜಯಿಸುವಂತಹ ವ್ಯಕ್ತಿ ಆಗಬೇಕು, ಪ್ರಪಂಚದಾದ್ಯಂತ ಅವನ ಕೀರ್ತಿ ಎನ್ನುವುದು ಪಸರಿಸಬೇಕು ಎನ್ನುವ ಆಸೆಯಿಂದ ನಿನ್ನನ್ನ ಪಡೆದವಳು ನಾನು. ಆ ನಿಟ್ಟಿನಲ್ಲಿ ನೀನು ಮುಂದಾಗಬೇಕು. ನೀನು ಮಾಡಬೇಕಾದಿಷ್ಟೇ, ಕಾನನವನ್ನ ಸೇರು, ಬ್ರಹ್ಮನ ಕೂಡ ತಪವನ್ನ ಆಚರಿಸು, ಬ್ರಹ್ಮನಿಂದ ವರವನ್ನ ಪಡೆ. ವರಬಲದಿಂದಲಾಗಿ, ನಿನ್ನ ತೋಳಬಲದಿಂದಲಾಗಿ, ನಿನ್ನ ಬುದ್ಧಿ ಬಲದಿಂದಲಾಗಿ 3 ಲೋಕವನ್ನ ಜಯಿಸುವಂತಹ, 3 ಲೋಕದಲ್ಲಿ ನಿನ್ನ ಕೀರ್ತಿಯನ್ನ ಪಸರಿಸುವಂತಹ ವ್ಯಕ್ತಿ ನೀನಾಗಬೇಕು. ಇದು ನಿನ್ನ ತಾಯಿಯ ಆಸೆ ಮಗನೇ. ನಿಮ್ಮ ಸಲಹೆ ಶಿರೋಧಾರ್ಯ ತಾಯಿ. ಅಮ್ಮನ ಆಶೀರ್ವಾದವನ್ನು ಪಡೆದೆ ಬ್ರಹ್ಮನನ್ನು ಮನಿಸಿಕೊಳ್ಳಬೇಕಾಗಿ ತಪಸ್ಸಿಗೆ ಯೋಗ್ಯವಾದಂತಹ ಪುಷ್ಕರ ಕ್ಷೇತ್ರ ಅರಸುತ್ತ ಎಂತಹ ಕಷ್ಟ ಈ ಸುದೇವ ಬ್ರಾಹ್ಮಣನ ಪಾಲಿಗೆ ಬಂದೊದಗಿತ್ತು. ಕೆಲವು ಸಮಯದ ಹಿಂದೆ ಧರಣಿಯನ್ನೊಗೆಯುತ್ತಾ ಇರುವಾಗ ಹಾರೆಬಾಯಿಗೆ ಒಂದು ಸರ್ಪ ಹಾವು ಸಿಕ್ಕಿ ಸತ್ತೋಯಿತು ಸ್ವಾಮಿ. ಆ ಸರ್ಪದೋಷ ದೂರ ಆಗಬೇಕೆನ್ನುವ ಉದ್ದೇಶದಿಂದ ಸಂಸ್ಕಾರ ಕ್ರಿಯೆಯನ್ನೆಲ್ಲ ಮಾಡಿ ಮುಗಿಸಿದೆ. ಆದರೂ ದೋಷವು ಬಾಧಿಸಿಯೇ ಬಿಟ್ಟಿತ್ತು. ಕುಷ್ಠರೋಗದಿಂದ ನಾಳುತ್ತಾ ಇದ್ದೇನೆ, ಬಳಲ್ತಾ ಇದ್ದೇನೆ. ನನ್ನ ಈ ದೇಹ ಸ್ಥಿತಿಯನ್ನು ನೋಡುವ ನನಗೆ ಹೇಸಿಗೆ ಆಗ್ತಾ ಉಂಟು. ಒಂದೊಂದ್ಸಲ ಈ ಬದುಕಿಗಿಂತ ಎಲ್ಲಿಯಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಲೇಸು. ಆತ್ಮಹತ್ಯೆ ಮಹಾಪಾಪ ಭಟ್ರೆ, ಸ್ವರ್ಗದಲ್ಲಿ ಜಾಗ ಸಿಗುವುದಿಲ್ಲ, ನರಕದಲ್ಲಿ ಹೊರನಡಬೇಕಾಗ್ತದೆ. ಹೌದು ಸ್ವಾಮಿ, ಇದ್ದ ಈ ಜನ್ಮದಲ್ಲಿ ಮಾಡಿದಂತಹ ಪಾಪದಿಂದ ನಾನು ಮುಕ್ತಿ ಹೊಂದಬೇಕಿದ್ರೆ
ಅದಕ್ಕಿರುವ ಮಾರ್ಗ ಒಂದೇ, ಯಾವುದು ಭಟ್ರೆ? ಪುಣ್ಯ ಸಂಪಾದನೆ. ಹಾ ಅದಕ್ಕಾಗಿ ಈ ಊರು ಬೇಡ, ಸಂಸಾರವನ್ನು ತ್ಯಜಿಸಿದೆ, ಹೊರಟೆ ಪುಣ್ಯಕ್ಷೇತ್ರಕ್ಕೆ ಹೊರಟೆ. ಎಷ್ಟೋ ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಿ ಈ ಸ್ಥಳಕ್ಕೆ ಬಂದೆ. ಊರಿನ ಪರಿಚಯ ಇಲ್ಲ. ಯಾವ ಊರು ಸ್ವಾಮಿ? ಇದು ಕೊಲ್ಲೂರು. ಹಿಂದೆ ಹೋದ್ರೆ ಇಡೂರು ಮತ್ತು ಹಿಂದೆ ಬಂದ್ರೆ ವಣಸೆ. ಇದೆಂತ ಕೊಂದು ಒಣಸಿಡುವುದ, ಒಣಸಿಟ್ಟು ಕೊಲ್ಲುವುದು? ಅದೆರಡು ಅಲ್ಲ ಭಟ್ರೆ, ಇದು ಮಹಾಪುಣ್ಯ ಸ್ಥಳ. ಆದಿಶಕ್ತಿ ಮೂಕಾಂಬಿಕವರು ನೆಲೆಸಿರುವಂತಹ ಮಹಾಪುಣ್ಯ ಸ್ಥಳ. ಅಲ್ಲಿ ಜುಳು ಜುಳು ನಾದ ಕೇಳ್ಕೊಂಡು ನೋಡಿ, ನದಿ ಹರಿಯುವ ಶಬ್ದ. ಸೌಪರ್ಗ ನದಿ ಸ್ನಾನ ಮಾಡಿಕೊಂಡು ಬನ್ನಿ. ಆ ನದಿಯಲ್ಲಿ ಸ್ನಾನವನ್ನು ಪೂರೈಸಿ ತಾಯಿಯನ್ನು ಪೂಜಿಸ್ತೇನೆ. ಶಂಕರಿ ದೈತ್ಯ ಸಂಗಮ ಈ ಪ್ರಪಂಚದ ಪ್ರತಿಯೊಬ್ಬ ಭಕ್ತರನ್ನು ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳುವಳು. ಆ ಮಕ್ಕಳಿಗೆ ಬಂದಂತಹ ಭಾವನೆಯನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವವಳು ನೀನು. ನಾನು ಒಬ್ಬ ನಿನ್ನ ಮಗ ತಾಯಿ. ಈ ನಿನ್ನ ಮಗನ ಕಷ್ಟವನ್ನು ನೋಡು. ರೋಗದಿಂದ ನರಳುತ್ತಾ ಇದ್ದೇನೆ. ಈ ರೋಗವನ್ನು ದೂರೀಕರಿಸಿ ಉದ್ಧರಿಸು ಮಾತೆ, ಉದ್ಧರಿಸು. ಕತ್ತಲಾಗಿ ಹೋಯ್ತಲ್ಲ, ಇನ್ನೆಲ್ಲಿಗೆ ಹೋಗ್ಲಿ? ಇಲ್ಲ, ಎಲ್ಲಿಗೆ ಹೋಗುವುದಿಲ್ಲ. ಈ ಕ್ಷೇತ್ರದಲ್ಲೇ ಉಳಿದು ಬೆಳಗಾದ್ಮೇಲೆ ಮತ್ತೊಂದು ಕ್ಷೇತ್ರವನ್ನು ಸೇರಿಕೊಳ್ತೇನೆ. ಅಲ್ಲಿವರೆಗೆ ನಿರಶನ ಕೈಗೊಳ್ತೇನೆ. ಇನ್ನು ಅನ್ನ ನೀರು ಯಾವುದೂ ಬೇಡ. ತಾಯೇ ಮೂಕಾಂಬಿಕೆ, ಗಿರಿಜಯನ ತಿಥಿ ನಿರಶನ ಕೈಗೊಂಡು ಹೊರಗಿರಿ ಸೊಪ್ಪುಗಳು, ಹೊರಗಿರಿ ವಿಪ್ರ ಸೊಪ್ಪುಗಳು, ಗಿರಿಜಯ ಕಾಣಿಸಿಕೊಂಡಳು. ಗಿರಿಜಯ ಕಾಣಿಸಿಕೊಂಡಳು. ಮಗನೇ ಸುದೇವ, ಕುಷ್ಠವ್ಯಾಧಿಯಿಂದ ಬಳಲುತ್ತಾ ಕೊಲ್ಲೂರು ಕ್ಷೇತ್ರವಾಗಿ ಬಂದೆಯ ಮಗನೇ. ಇನ್ನ ವ್ಯಾಧಿಯು ಗುಣ ಮಾಡುವಂತ ಶಕ್ತಿ ನನ್ನಲ್ಲಿದ್ದರೂ ಕೂಡ ಕ್ಷೇತ್ರ ಮಾತ್ರ ಇದಲ್ಲ ಮಗನೇ. ಹಾಗಂತ ಹೇಳಿ ಚಿಂತಿಸಬೇಡ. ದಕ್ಷಿಣಾಭಿಮುಖವಾಗಿ ಹೋಗು. ಅಲ್ಲಿ ಮಂದಾರ್ತಿ ಎಂಬ ಪುಣ್ಯ ಗಣ್ಯ ಕ್ಷೇತ್ರ ಸಿಗ್ತದೆ. ಅಲ್ಲಿ ಹೋಗಿ ಏನು ಮಾಡಬೇಕು ಬಲ್ಲೆಯ? ಸರದಿಯೊಳಗೆ ಸ್ಥಾನ ಮಗನೇ, ಮಂದಾರ್ತಿಗೆ ಹೋಗಿ ನಾಗತೀರ್ಥದಲ್ಲಿ ಮಿಂದು ಸುಬ್ರಹ್ಮಣ್ಯನ ಸ್ತುತಿಸು. ಅಲ್ಲಿ ನಿನ್ನ ಪರಿಹಾರವಾಗುತ್ತದೆ. ಹೋಗು ಮಾನೆ ಮಂದಾರ್ತಿಗೆ, ಹೋಗು ಮಾನೆ ಮಂದಾರ್ತಿಗೆ, ಹೋಗು ಮಾನೆ ಮಂದಾರ್ತಿಗೆ. ಒಳ್ಳೆ ನಿದ್ರೆ ಬಂದಿತ್ತು. 4ನೇ ಜಾವದಲ್ಲಿ ಒಂದು ಸ್ವಪ್ನ ಬಿತ್ತು. ಕನಸಲ್ಲಿ ಕಂಡದ್ದು ಯಾರನ್ನು ಇಲ್ಲಿಯವರೆಗೆ ನನ್ನ ಮನ ಮಂದಿರದಲ್ಲಿಟ್ಟು ಪೂಜಿಸ್ತಾ ಇದ್ದೇನೆ. ಆ ತಾಯಿ ಮೂಕಾಂಬಿಕೆ ಬಂದು ಹೇಳಿದ ಮಾತು,
ಮಗು ಸುದೇವ, ನಿನ್ನ ವ್ಯಾಧಿ ಗುಣ ಆಗುವುದಕ್ಕೆ ಕ್ಷೇತ್ರ ಇದಲ್ಲ, ದಕ್ಷಿಣಾಭಿಮುಖವಾಗಿ ಹೋಗು. ಮಂದಾರ್ತಿ ಅನ್ನುವ ಕ್ಷೇತ್ರ ಸಿಗ್ತದೆ, ಅಲ್ಲಿ ನಾಗತೀರ್ಥದಲ್ಲಿ ಮಿಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸು, ವ್ಯಾಧಿ ಗುಣ ಆಗ್ತದೆ ಅಂತ. ಇದೆಲ್ಲ ತಾಯಿಯ ಸಂಕಲ್ಪ ಅನ್ನೋದು ಈಗ ಅರ್ಥ ಆಯ್ತು ಸ್ವಾಮಿ. ಮತ್ತೆ ತಾಯಿ ಹೇಳಿದ್ದಾಳೆ ದಕ್ಷಿಣಾಭಿಮುಖ ಅಂತ. ದಕ್ಷಿಣ ದಿಕ್ಕು ಎರಡು, ಒಂದು ತಾಯಿ ಹೇಳಿದ್ದು ಮಂದರ್ತಿ, ಮತ್ತೊಂದು ಯಮನ ಮನೆ. ಒಂದೋ ಮಂದರ್ತಿಯಲ್ಲಿ ನೀನು ಸರಿ ಆಗ್ಬೇಕು, ಇಲ್ಲ ಇದ್ರೆ ಸತ್ತು ಯಮನ ಮನೆಗೆ ಹೋಗ್ಬೇಕು ಅಂದದ್ದೇನ ಏನ. ಈಗ ದಾರಿ ಗೊತ್ತಿಲ್ಲಲ್ಲ ಮಂದರ್ತಿ ಗೊತ್ತಿಲ್ಲ. ಇಲ್ಲ ಸ್ವಾಮಿ. ಈಗ ಕೊಲ್ಲೂರಿನಿಂದ ಇಡೂರು, ವಲಸೆ, ಅಂಪಾರು, ಆಗಾಡಿ, ಗೋಳಿಯಂಗಡಿ, ಬೈಕೊಮ್ಮಿ, ಸುಗ್ಗಿಕಟ್ಟಿ, ಮಂದಾತಿ 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 ನಾಗತೀರ್ತಿ ಆವಿಬುದು ವಿರತಿ ಮಂದಾರ್ತಿಗೆ ಬಂದೆ ನಾಗತೀರ್ಥದಲ್ಲಿ ಮಿಂದಿ. ಏನೋ ಒಂದು ರೀತಿಯ ಶಕ್ತಿ ಚೈತನ್ಯ ಶರೀರದಲ್ಲಿ ಮೂಡ್ತಾ ಉಂಟು. ಎಲ್ಲ ತೀರ್ಥದ ಮಹಿಮೆ. ಇನ್ನು ಗುಹನನ್ನು ಪೂಜಿಸ್ಬೇಕಲ್ವೇ? ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾ ರಕ್ಷಾ ಸುಬ್ರಹ್ಮಣ್ಯ, ರಕ್ಷಿಸು, ಈ ಸರ್ಪದೋಷದಿಂದ ದೂರ ಮಾಡು ತಂದೆ. ಅಲ್ಲೇ ನಿಲ್ಲಿ, ಹತ್ತಿರ ಬರಬೇಡಿ, ವಾಸನೆ ಮಾರ. ನೀವು ಇತ್ತಿತ್ಲಿಗಂತೂ ಬಹಳ ವಾಸನೆ. ನೀವು ಸುಮ್ಮನೆ ಇರ್ತೀರಾ? ಎಂತ ನನ್ನ ವಾಸನೆ ನಂಗೆ ಬರುವುದಿಲ್ಲ. ಹಾಗೆ ಬಿಟ್ರೆ ಅವರವರ ವಾಸನೆ ಅವರಿಗೆ ಬರುವುದಿಲ್ಲ. ಅವರವರ ವಾಸನೆ ಅವರವರಿಗೆ ಬರ್ತಿದ್ರೆ ಊರು ಉದ್ಧಾರ ಆಗ್ತಿತ್ತು ಸ್ವಾಮಿ. ನಾವು ಮತ್ತೊಬ್ಬರಿಗೆ ಬೆರಳು ತೋರಿಸುವುದು ಏನು ವಾಸನೆ ಹೊಡಿತಾನೆ ಅಂತ, ಇವ ಎಷ್ಟು ಬರ್ತಾನೆ ಅಂತ ಇವನಿಗೆ ಗೊತ್ತಾಗೋದಿಲ್ಲ. ಅಲ್ಲ, ತಾಯಿ ಹೇಳಿದ ಮಾತು ಸುಳ್ಳಾಯ್ತಾ? ಭಕ್ತಿಯಿಂದ ಪೂಜಿಸು ಮಗನೇ ಅಂತ ಹೇಳಿದ್ದಾಳೆ. ಇನ್ನು ಭಕ್ತಿಯಿಂದ ಪೂಜಿಸೋದಕ್ಕೆ ಮೈಯಲ್ಲಿ ಶಕ್ತಿ ಬೇಕಲ್ಲ. ಕೊಲ್ಲೂರಿಂದ ಇಲ್ಲಿವರೆಗೆ ನಡೆದುಕೊಂಡು ಬಂದು ಶರೀರಕ್ಕೆ ಆಯಾಸ, ಆಯಾಸ ಪರಿಹಾರ ಆಗಬೇಕಿದ್ರೆ ಇಲ್ಲೇ ಒಂದು ಎತ್ತರವಾದ ನೆಲ್ಲಿ ಮರ, ಈ ನೆಲ್ಲಿ ಮರದ ಅಡಿಯಲ್ಲಿ ವಿಶ್ರಾಂತಿ ಪಡಿತೇನೆ. ಆಮೇಲೆ ಅದು ಭಕ್ತಿಯಿಂದ ಪೂಜಿಸ. ಹತ್ತಿರದ ಮರದಡಿಯೇ ಮನಗಿರಿ, ಹತ್ತಿರದ ಮರದಡಿಯೇ ಮನಗಿರಿಯ ಮುಟ್ರೆ ಏನಾಗೋದಿಲ್ಲ. ನಾವು ಶೂದ್ರಲ್ಲ, ನಾವು ಶುದ್ಧ ಬ್ರಾಹ್ಮಣರು. ನಾವು ಮೈಲಿಗೆ ಆಗ್ತೇವೆ ಅಲ್ಲ. ತಾಯಿ ಹೇಳಿದ ಮಾತು ನಿಜ ಆಯ್ತು. ಏನು ಬಿಟ್ರಿ? ಇದು ಕಾರಣಿಕ ಕ್ಷೇತ್ರ. ಹೌದು ಸ್ವಾಮಿ. ಆ ಸುಬ್ರಹ್ಮಣ್ಯ ಮಹಿಮೆ ನೋಡಿ ರೋಗ ವಾಸಿಯಾಗಿದೆ. ಮೊದಲಿನ ಸುದೇವ ನಾನಾಗಿದ್ದೇನೆ. ಈಗ ಯಾವ ಗಾಯವೂ ಇಲ್ಲ, ಯಾವ ನೋವು ಇಲ್ಲ, ರೋಗವೇ ಇಲ್ಲ. ಈಗೆಲ್ಲ ನೆನಪಾಗ್ತಾ ಉಂಟು. ಊರು ಬಿಟ್ಟು ಬಂದು ಎಷ್ಟು ಸಮಯ ಕಳೆದೋಯ್ತು. ನನ್ನ ಹೆಂಡತಿಗೆ ನಾನಂದ್ರೆ ಪಂಚ ಪ್ರಾಣ. ಎಲ್ಲರಿಗೂ ಹಾಗೆ ಅವರು ಹೆಂಡತಿರೋರಿಗೆ ಪ್ರೀತಿ. ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಾ ಎಲ್ಲರ ಸುದ್ದಿ ಹೇಳಿದ್ದಲ್ಲ, ನನ್ನ ವಿಷಯ ಹೇಳು. ಈಗ ನಾನಿಲ್ಲದೆ ನನ್ನ ಹೆಂಡತಿಗೆ ಎಷ್ಟು ಗಂಡ ಆಯ್ತೋ ಏನಲ್ಲಿ. ಆಚಿ ಗಂಡ, ಈಚಿ ಗಂಡ, ಪೂವಪ್ಪ ಗಂಡ ಅಲ್ಲ, ಎಷ್ಟು ಸಲ ಗಂಡ 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 ಗಂಡ. ಮಕ್ಕಳು ಪಾಪ ಆ ಕಡೆಯಿಂದ ಈ ಕಡೆಯಿಂದ ದಾರಿ ಕಾಯ್ತಾ ಇರ್ಬೋದು. ಇನ್ನು ತೋಟಕ್ಕೆ ನೀರು ಬಿಡುವ ಜನ ಇಲ್ಲ. ತೋಟ ಪೂರ್ತಿ ಸುಟ್ಟೋಯ್ತಲ್ಲಿ. ಇಲ್ಲಿ ನಿಲ್ಲುವುದಲ್ಲ ಸ್ವಾಮಿ, ಮನೆಗೆ ಹೋಗೋದು, ಮಕ್ಕಳನ್ನು ನೋಡೋದು, ಹೆಂಡತಿಯನ್ನು ನೋಡ್ಬೇಕು, ನೀರು ಬಿಡ್ಬೇಕು ತೋಟಕ್ಕೆ. ಹೋಗಿ ಮನೆಗೆ ಹೋಗಿ, ಮನೆಗೆ ಹೋಗಿ ಹೋಗಿ. ಬೇಡ, ಮನೆಗೆ ಹೋಗುದಿಲ್ಲ. ಏಕೆ? ತೋಟಕ್ಕೆ ನೀರು ಬಿಡದೆ ತೋಟ ಸುಟ್ಟೋಗ್ಲಿ ಅಂತ. ಯಾರಿಗೆ ಬೇಕು ಸ್ವಾಮಿ ಸಂಸಾರ? ಸಂಸಾರಕ್ಕೂ ಸಸಾರಕ್ಕೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಸಂಸಾರದಿಂದ ಒಂದು ಸೊನ್ನೆ ತೆಗೆದ್ರೆ ಸಸಾರವೇ. ಸಾರ ಇಲ್ಲದ ಸಂಸಾರದಲ್ಲಿ ಇದ್ದು ಏನು ಪ್ರಯೋಜನ? ನನ್ನನ್ನು ಕಂಡ ರೀತಿ ಹಾಗೆ ರೋಗದಲ್ಲಿ ನರಳುತ್ತಾ ಇರುವ ಸಮಯದಲ್ಲಿ ನನ್ನ ಹೆಂಡತಿ
ಪತಿ ಯಾವುದೇ ಸ್ಥಿತಿಯಲ್ಲಿದ್ರು ಸತಿಯಾದವಳಿಗೆ ಪತಿ ಅಂದ್ರೆ ಪರದೈವ. ನಿಮ್ಮ ಪಾಲಿಗೆ ನನ್ನ ಹೆಂಡತಿ ನನ್ನ ಪಾಲಿಗೆ ಪತಿ ಅಂದ್ರೆ ಪರ್ಕಟ ದೈವ. ನಮ್ಗೆ ಅಂಗಳದಲ್ಲಿ ಊಟಕ್ಕೆ ಮಾತಾಡಿದ್ರೆ ಸೌಟಿನ ತಲೆಯಲ್ಲೇ ನಮ್ಮ ತಲೆಗೆ ಬಿದ್ದಾಯ್ತು. ಹೌದಲ್ಲ, ಮಕ್ಕಳು ಆ ಕಡೆಯಿಂದ ಈ ಕಡೆಯಿಂದ ಬಂದು ನೀನು ಅಪಾಯ ಅಲ್ಲ ಈ ಮನೆಗೆ ಅಪಾಯ ಅಂತ ಗುಡುಮು ಗುದ್ದು. ಹೌದು, ಸಾಯಲಿಕ್ಕೆ ನನಗೆ ಹುಟ್ಟಿದ್ದು. ಮತ್ತೆ ಯಾರಿಗೆ ಹುಟ್ಟದ? ಊರವರಿಗೆ ಹುಟ್ಟಿದ್ದು. ನೀವು ಸುಮ್ಮನೆ ಮಾರ, ನಂಗೆ ಹುಟ್ಟಿದ್ದು. ಅಂತ ಮಕ್ಕಳು ಬೇಡ, ಇಂಥ ಹೆಂಡತಿ ಬೇಡ. ಎಲ್ಲ ಬಿಟ್ರೆ ಎಲ್ಲ ಬಿಟ್ಟೆ. ತೋಟ ಅದು ಹೆಂಡತಿ ಮಕ್ಕಳಿಗೆ ಕೊಡುದಿಲ್ಲ, ಇಲ್ವಾ? ನಂಗೂ ಬೇಡ. ಯಾರ ಹೆಸರು ಬರ್ದಾಕಿ ಬಿಡಿ. ಬರ್ದಾಕುದಂದ್ರೆ ರೋಗದಲ್ಲಿ ನರಳ್ತಾ ಇರುವ ಸಮಯದಲ್ಲಿ ಮನೆಗೆ ಕರೆದು ಒಂದು ಮುಷ್ಟಿ ಅನ್ನ ಹಾಕಿ ಪ್ರೀತಿಯಿಂದ 2 ಮಾತಾಡಿಸಿದವರು ನಮ್ಮ ಮೊದಲೆಗಾರರು. ಅವರಿಗೆ ನನ್ನ ತೋಟವನ್ನು ನಾನು ಬರ್ದಾಕಿ ಆಯ್ತು. ಹೌದಾ? ನಮಗೆಂತಿಲ್ಲ ಬಿಟ್ರೆ. ಅಯ್ಯೋ ಭಾಗವತ್ರೆ, ನಿಮ್ಮನ್ನು ಮರೀಲಿಲ್ಲ, ನಿಮ್ಗೂ ಇಟ್ಟಿದ್ದೇನೆ. ತೋಟ ಮಾತ್ರ ಅವರ ಹೆಸರಿಗೆ ಬರೆದು ಹಾಕಿದ್ದು. ನನ್ನ 4 ಮಕ್ಕಳನ್ನು ನಿಮ್ಮ ಹೆಸರಿಗೆ ಬರೆದು ಹಾಕಿದ್ದೇನೆ. ನಿಮ್ಮನ್ನು ಹೊರಗೆ ಹಾಕಿದ್ದಾರೆ, ನಮ್ಮನ್ನು ಬಿಡ್ತಾರ? ಅಯ್ಯೋ ದಂಡ ಪಿಂಡಗಳು ಅಲ್ಲಪ್ಪ, ಆ ಮಕ್ಕಳಿಂದ ಒಳ್ಳೆ ಪ್ರಯೋಜನ ಉಂಟು. ಹೇಗೆ? 4 ಮಕ್ಕಳನ್ನು ಸೇರಿಸಿ ಒಂದು ಚಿಕ್ಕ ಮೇಳ ಮಾಡಿ, ಚಿಕ್ಕ ಮೇಳ ಮಾಡಿ ಕಿನ್ನಿಗೋಳಿ ಬದಿ ಎಲ್ಲ ಕಳಿಸಿಕೊಡಿ. ಒಳ್ಳೆ ಒಂದೊಂದು ಮನೆಯಲ್ಲಿ ಒಂದು 500 ಸಿಕ್ಕಿದ್ರು ಸಾಕು ನಿಮಗೆ. ಒಂದು 10 ಮನೆ ತಿರುಗಿದ್ರೆ ಸಾಕು. ನಾವೆಂತ ಮಾಡೋದು? ಅಕ್ಕಿ ಕಾಯಿ ಹೊರ್ಲಿಕ್ಕೆ ಒಂದು ಜನ ಬೇಕಂತ. ಮತ್ತೆ ಅಲ್ಲಿ ಲೆಕ್ಕ ತೆಗೆಯುವುದು ಬೇಡ. ಅದಕ್ಕೆ ನೀವು ಮತ್ತೆ ಧರ್ಮಪತ್ನಿ ಅಲ್ವಾ? ಧರ್ಮಪತ್ನಿಯ? ಧರ್ಮಪತ್ನಿ ಧರ್ಮಕ್ಕೆ ಹೋಗ್ಲಿ ಅಂತ ಬೇಡುವ. ಎಲ್ಲಿ ನನ್ನ ರೋಗವಾಸಿ ಆಯ್ತು ಮಂದರ್ತಿ ಬಿಡುವುದೇ. ಮಂದರ್ತಿ ಬಿಡಬೇಡಿ, ಇಲ್ಲೇ ಇರಿ. ನಿಷ್ಠೆಯಿಂದ ಕೆಲಸ ಮಾಡಿ, ಇಲ್ಲೇ ಇರಿ. ಮಂದರ್ತಿ ಬಿಡಬೇಡಿ ಯಾವ ಕಾರಣದಿಂದ. ನಾನು ಮಂದರ್ತಿ ಬಿಡುವುದಿಲ್ಲ. ಹೌದಾ? ಮಂದರ್ತಿಯವರೇ ನನ್ನನ್ನು ಬಿಟ್ರೆ ಅಂತ ಮಾಡುದು. ಅದು ಕಷ್ಟ ಅಲ್ಲ. ನಿಮ್ಗೆ ಮೂಲ ಎಲ್ಲಿ ಬಿಟ್ರೆ? ಈ ಕಡೆನೆ ಆ ಕಡೆ? ಹೌದು. ಅಲ್ಲ, ಮಾರ್ಗದರ್ಶನ ತೋರಿಸಿದ್ ನಿಮಗೆ ಕೊಲ್ಲೂರು ಮುಖಾಮಿಕಲ್ಲ? ಅವಳಿಗೂ ಪೂಜೆ ಆಗ್ಬೇಕು. ಹೌದು ಹೌದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮುಗಿಸಿ ಕೊಲ್ಲೂರಿಗೆ ಹೋಗುದು. ಕೊಲ್ಲೂರು ಪೂಜೆ ಮುಗಿಸಿ ಮಂದರ್ತಿ ಬರುವುದು. ಮಂದರ್ತಿಯಿಂದ ಕೊಲ್ಲೂರು ಮಂದರ್ತಿ ಕೊಲ್ಲೂರು. ಭಟ್ರು ಮಂಡಿ ಬೇಟೆಗೆ ತಿರ್ತಾಗ ಬಿಟ್ರೆ ಒಂದಿನ ಕಾಲ ನಡ್ಕೊಳ್ಳಿಕ್ಕೆ ಆಗುದಿಲ್ಲ ಭಟ್ರು. ತುಂಬಾ ದೂರ ಉಂಟು. ಒಂದ್ ಕಡೆ ಹೋಗುದು ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ. ಅಂಪಾರ ಬದಿ ಎಲ್ಲ ಬಾಕಿ ಆಗ್ತೀರಿ, ಗಿರಿಜಿನ ಪೂಜೆ ಮಾಡ್ತಿರ್ತೀರಿ ಗೊಂಡಳ್ಳಿ ಬದಿ. ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದಲ್ಲ, ನಮಗ್ ಗೊತ್ತಿಲ್ಲ ಅಷ್ಟೇ. ಹೌದು. ಒಂದ್ ದಿವಸದಲ್ಲಿ 2 ಕಡೆ ಪೂಜೆ ಆಗುದಿಲ್ಲ. ಇಲ್ಲ, ಉಪವಾಸ ಆಗ್ತದೆ. 2 ದೇವರ ಉಪವಾಸ. ನಾನು ಮಧ್ಯದಾರಿ ಇರ್ತೇನೆ. ಹೌದು. 2 ದೇವರಿಗೆ ಪೂಜೆ ಆಗ್ಬೇಕು. ಹೇಗೆ? ಅದಕ್ಕೆ ನೆನೆದವರ ಮನದಲ್ಲಿ ದೇವರಂತೆ. ಕೊಲ್ಲೂರ ಮುಖಾಂಬಿಕೆಯನ್ನು ಮಂದರ್ತಿಯಲ್ಲೇ ಪೂಜಿಸ್ತೇನೆ. ಯಾವ ರೀತಿ? ಮರಳಿನಿಂದ ಒಂದು ಲಿಂಗ ಮಾಡುವುದು. ಆ ಲಿಂಗಕ್ಕೆ ಕೊಲ್ಲೂರ ಮುಖಾಂಬಿಕೆಯನ್ನು ಮಂತ್ರ ಮುಖೇನ ಆಹ್ವಾನಿಸುವುದು. ಲಿಂಗ ರೂಪದಲ್ಲಿ ತಾಯಿಯನ್ನು ಕಂಡು ಧನ್ಯನಾಗುವುದು. ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಆದ್ರೆ ಮತ್ತೊಂದು ಕಡೆ ಮಹಾಮಾತೆಯ ಪೂಜೆ. ಆಮೇಲೆ ನನ್ನ ರೋಗ ಎಲ್ಲಿ ವಾಸಿಯಾಯಿತು? ಇದೇ ನೆಲ್ಲಿ ಮರದಡಿಯಲ್ಲಿ ಆ ತಾಯಿಯನ್ನು ತಪಸ್ಸು ಮಾಡುತ್ತಾ ಇನ್ನು ಉಳಿದಂತ ಆಯುಷ್ಯವನ್ನು ಈ ಮಂದರ್ತಿಯಲ್ಲಿ ತಾಯಿಯ ಭಕ್ತನಾಗಿ ನಾನು ಕಳೆಯುತ್ತೇನೆ.
ಎನ್ನುವುದಾಗಿ ಅಪ್ಪ ಮೊದಲಿಂದ ಪ್ರೀತಿಯಿಂದ ಅಕ್ಕಯಿಂದ ಸಾಕಿ ಸರಿದ್ರು. 5 ವರ್ಷ ತುಂಬಿದ ತಕ್ಷಣ ಯೋಗಿ ಗುರುಕುಲಕ್ಕೆ ಕಳಿಸಿದ್ರು. ಗುರುಗಳಿಂದ ಅಭ್ಯಾಸವನ್ನು ಪೂರೈಸಿ ಅರಮನೆಯನ್ನು ಸೇರಿ ಎಷ್ಟೋ ದಿನಗಳು ಹೋಯ್ತು. ಮಿತ್ರೇ, ಇಂದು ನಿಮ್ಮನ್ನೆಲ್ಲ ಜೊತೆಗೂಡಿಕೊಂಡಿದ್ದೇನೆ. ಕಾರಣ ಇಷ್ಟೇ, ಮನದ ಬೇಸರ ದೂರ ಆಗ್ಬೇಕು, ಹೊರದತ್ತ ಹೋಗ್ಬೇಕು, ಹೊರದ ಸೊಬಗನ್ನೇ ನೋಡ್ಬೇಕು, ಹಾಗೆ ಜಲಕ್ರೀಡೆಯನ್ನು ಆಡಬೇಕೆಂಬ ಬಯಕೆ ನನಗಾಗಿದೆ. ಒಬ್ಬಳೇ ಹೋದ್ರೆ ಸರಿಯಾಗಕ್ಕಿಲ್ಲ. ನನ್ನ ಜೊತೆ ನೀನು ಬರ್ತೀಯಾ? ಬರೋದಕ್ಕೆ ಸಿದ್ಧವಾಗಿದ್ದೀನಿ. ನೀನಂತ ಹೇಳಿದ್ರೇನು? ಇಲ್ಲಿ ಒಂದು ಹೆಣ್ಣು ಮಕ್ಕಳನ್ನ ಜೊತೆಗೂಡಿಕೊಂಡು ಸಾಗೋಣ. ನಿನ್ನ ಕಡಿಲಿಲ್ವಾ? ಏನ್ ಮಾಡ್ತಿ ಈಗ? ನಿನ್ನನ್ನು ಈ ಸ್ಥಿತಿಯಲ್ಲೇ ನೋಡುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಬಂತಲ್ಲ. ನಿನ್ನನ್ನು ಗುಣಪಡಿಸುವುದಕ್ಕೆ ಅದೆಷ್ಟೋ ವೈದ್ಯರುಗಳೆಲ್ಲ ಬಂದು ಔಷಧೋಪಚಾರ ನಡೆಸಿದ್ರೆ ಯಾವ ರೀತಿಯಂತಹ ಚೇತರಿಕೆ ಕಾಣುತ್ತಾ ಇಲ್ಲ. ಹಾಗಾದ್ರೆ ನಾನು ಮಾಡಿರುವಂತಹ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಹೋಯಿತು. ಇನ್ನು ಉಳಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ, ನಿನ್ನ ಪ್ರಾಣವನ್ನು ಯಾರು ಉಳಿಸುತ್ತಾರೋ ಅವರಿಗೆ ಕೇಳಿದ್ದೆಲ್ಲ ಕೊಡುತ್ತೇನೆ ಎಂಬುದಾಗಿ ಡಂಗುರವನ್ನು ಓಡಿಸ್ತೇನೆ. ನೋಡೋಣ. ಮಹಾರಾಜ ನಮಸ್ಕಾರ. ನಮಸ್ಕಾರ. ನಾನು ಯಾರಂತ ಗೊತ್ತಾಯ್ತಾ? ಪರಿಚಯ ಆಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಇಲ್ಲಪ್ಪ. ನಾನು ವಿಷವೈದ್ಯ ಎನ್ನುವ ಹಾಗೆ. ವಿಷವೈದ್ಯರ? ಯಾವುದೇ ವಿಷಜಂತು ಕಚ್ಚಿದ್ದಲ್ಲಿ ಔಷಧ ಕೊಡುವ ಸಾಮರ್ಥ್ಯ ಉಂಟು. ಹೌದಾ? ಹೌದು. ದೂರದಿಂದ ಡಂಗುರದ ವಾರ್ತೆಯನ್ನು ಕೇಳಿದೆ. ದೂರದಲ್ಲೇ ಕೇಳಿದ್ರೆ? ಹೌದೌದು. ಮಹಾರಾಜಿಗೆ ಇದು ಹಾವು ಕಚ್ಚಿದೆ ಎನ್ನುವ ಹಾಗೆ. ನಿಮ್ಗೆ ಯಾರು ಹೇಳಿದ್ದು ಮಹಾರಾಜರು ಕಚ್ಚಿದೆ? ಹೌದು. ಡಂಗರ ಓಡಿಸ್ತವ ನಾನು. ಮಹಾರಾಜಿಗೆ ಹಾವು ಕಚ್ಚಿದೆ, ಓಡೋಡಿ ಮನಿ ಎನ್ನುವ ಹಾಗೆ. ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ. ದೂರದಿಂದ ಕೇಳಿದ್ದಲ್ವಾ? ಮಹಾರಾಜಿಗೆ ಹಾವು ಕಚ್ಚಿದ್ರೆ ನಾನು ಹೀಗಿರ್ತೀನಿ. ಮತ್ತೆ ನನಗಲ್ಲ ನನ್ನ ಮಗಳಿಗೆ ಹಾವು. ಓ, ನಿಮ್ಮ ಮಗಳಿಗೆ ಹಾವು ಕಚ್ಚಿದ್ದ? ಎಷ್ಟು ಹಾವು ಕಚ್ಚಿದೆ? 5 ಹಾವು. 5 ಹಾವು ಕಚ್ಚಿದ್ಯಾ? 5 ಅಲ್ಲ 50 ಹಾವು ಕಚ್ಚಿದ್ರು. ಔಷಧ ಕೊಡುವ ಸಾಮರ್ಥ್ಯ ನನ್ನಲ್ಲುಂಟು. ನೀವು ಮಗಳನ್ನು ಉಳಿಸ್ಲಿಕ್ಕೆ ಬಂದಿದ್ದು ತೆಗಿಲಿಕ್ಕೆ ಬಂದಿದ್ದು? ಯಾಕೆ? ಅಲ್ಲ, 5 ಹಾವು ಕಚ್ಚಿದ ಬದುಕುವುದಿಲ್ಲ, 50 ಹಾವು ಕಚ್ಚಿದ ಬದುಕ್ತಾರೆ. ಅಂತ ಸಾಮರ್ಥ್ಯ ಉಳ್ಳವ ಎನ್ನುವ ಪಂಡಿತರು. ಹೌದೌದು. ವಿಷವೈದ್ಯರೇ, ಹೇಗಾದ್ರೂ ಮಾಡಿ ಮಗಳನ್ನು ಬದುಕಿಸಿಕೊಳ್ಬೇಕು. ನಿಮ್ಮ ಆರಾಧ್ಯ ದೈವ ಯಾವ್ದಂತ ಹೇಳ್ತೀರಾ? ಹರಕೆಯನ್ನು ಹೇಳಿಕೊಂಡು ಹರಿಕೆ ರೂಪದಲ್ಲಿ ಏನಾದ್ರೂ ಹೇಳಿಕೊಡಿ, ಔಷಧ ಕೊಡುವುದಕ್ಕೆ ಪ್ರಾರಂಭ. ಪೊಡವಿ ಬನೋಸದಿಗೆ ಔಷಧಿಯ ಕೊಡೆ ಬಳಿಕ ಪೊಡವಿ ಹುಟ್ಟಬಹುದಾಗಲ್ಲ ಹೆಣ್ಮಕ್ಳ ಕಾಲ. ಇಷ್ಟು ವಯಸ್ಸಾಯ್ತು ಮರ. ಪೊಡವಿ ಬನೋಸದಿಗೆ ಔಷಧಿಯ ಕೊಡೆ ದಿನ ದಿನಕ್ಕೆ ದೊಡ್ಡ ಎಲ್ಲಿ ಹಾವು? ಎಲ್ಲಿ ಹಾವು? ಎಲ್ಲಿ? ಅಯ್ಯೋ, ನನ್ನ ಮಗಳು ಹಾವು ಅಂತ ಕನವರಿಸಿದ್ದು. ಇಲ್ಲಿ ಹಾವು ಬರಲಿಲ್ಲ. ನನಗೊಂದು ಅನುಮಾನ ಉಂಟು. ಏನು? ಈಗ ಹಾವು ಕಚ್ಚಿದವರಿಗೆ ನೀವು ಔಷಧಿ ಕೊಡ್ತೀರಿ. ಹೌದು. ಅಲ್ಲಿ ನೀವು ಹಾವು ಎಂದಾಗ ಹೆದರಿ ಓಡ್ತೀವಿ ಅಂತ ಆದ್ರೆ ಉದ್ದೇಶ ಉಂಟು. ಉಳಿದವ್ರ ಪರಿಸ್ಥಿತಿ ಏನು? ಉದ್ದೇಶ ಉಂಟು. ಏನು? ಎಲ್ಲಿಯಾದ್ರೂ ಹಾವು ನನ್ನ ಕಚ್ಚಿದ್ರೆ ಏನ್ ಮಾಡ್ಲಿ? ಯೋಚನೆ ಮಾಡಬೇಡಿ, ನಿಮಗೆ ಔಷಧಿ ನಾನು ಕೊಡ್ತೇನೆ. ನೀವು ಕೊಡ್ತೀರಾ? ಯಾವುದಕ್ಕೂ ಒಂದು ಹಸ್ತಕ್ಷೇಪ ಎನ್ನುವುದು ಉಂಟು. ಯಾರ್ಯಾರು ಕೊಟ್ಟಿದ್ರೆ ನಡಿಲಿಕ್ಕಿಲ್ಲ. ಹೌದಾ? ಹೌದೌದು. ಉಪಕಾರ ಆಯ್ತು ಸ್ವಾಮಿ. ಅಪ್ಪ, ಉಪವನದಲ್ಲಿ 5 ಹಾವು ಕಚ್ಚಿದ್ದೊಂದು ಗೊತ್ತುಂಟು. ಮತ್ತೆ ಕಡಿತ ನೋಡುವಂತ ಸಂದರ್ಭ, ನಾನಿರುವಂತಹ ಸ್ಥಳ ಅರಮನೆ. ಇದೆಲ್ಲ ಏನಪ್ಪ ಮಗಳೇ? ಉಪವನ ಪ್ರದೇಶದಲ್ಲಿ ಪ್ರಾಣೋತ್ಕ್ರಮಣ ಸಿಕ್ಕಲಿರುವಂತಹ ನಿನ್ನನ್ನ ಅರಮನೆಯವರಿಗೆ ಕರೆತಂದು ಬೇಕು ಬೇಕಾದಂತ ಔಷಧೋಪಚಾರ ಎಲ್ಲ ಮಾಡಿ ಪೂರೈಸಿದ್ರು. ಯಾವ ಪ್ರಯೋಜನವೂ ಆಗ್ಲಿಲ್ಲ. ಏನು ಮಾಡುವುದೆಂಬುದಾಗಿ ಯೋಚನೆ ಮಾಡುವಾಗ ಈ ವಿಷವೈದ್ಯರು ಬಂದು ಪ್ರಾಣ ಉಳಿಸಿದ್ರು. ಈ ಪುಣ್ಯಾತ್ಮರು ವಂದಿಸಿಕೊಳ್ತಾ ಇದ್ದೇನೆ. ಕಲ್ಯಾಣ ಮಸ್ತು. ಅಮ್ಮ ಕಟ್ಟಿದ್ದಳು. ವಿಷವೈದ್ಯರೇ, ನಿಜವಾಗಿಯೂ ನೀವು ಮನುಷ್ಯರೇ ಅಲ್ಲ. ಯಾಕೆ ಮನುಷ್ಯರಲ್ಲ? ನನ್ನ ಪಾಲಿಗೆ ದೇವರ ಸ್ವಾಮಿ. ಹಾಗೆ ಮಗಳನ್ನು ಉಳಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಯೋಚನೆ ಮಾಡುವಾಗ ದೇವರ ಹಾಗೆ ಬಂದು ನನ್ನ ಮಗಳ ಪ್ರಾಣವನ್ನ ಉಳಿಸಿದಂತಹ ಪುಣ್ಯಾತ್ಮರು ತಾವಿದ್ದೀರಿ. ಹೌದು. ನೀವು ಮಾಡಿರುವಂತಹ ಉಪಕಾರವನ್ನ ಯಾವ ಜನ್ಮದಲ್ಲಿ ಋಣವನ್ನು ತೀರಿಸುವುದು ನನಗೆ ಅರ್ಥವಾಗುವುದಿಲ್ಲ.
ಡಂಗುರನ್ನು ಹೊಡೆಸಿದ್ದೇನೆ. ಹೌದು. ಆ ಪ್ರಕಾರದಲ್ಲಿ ನಡೆದುಕೊಳ್ಳಬೇಕಾದ ನನ್ನ ಕರ್ತವ್ಯ ಅಲ್ವೇ? ಹೌದು. ನಿಮಗೆ ಏನು ಬೇಕು ಕೇಳಿ ನಾನು ಕೊಡ್ತೇನೆ. ಮಹಾರಾಜ್ರೆ, ಏನ್ ಬೇಕಾದ್ರೂ ಕೇಳ್ಬಹುದು. ಏನು ಬೇಕಾದ್ರೂ ಕೇಳ್ಬೋದು. ಅವಕಾಶ ಉಂಟು, ಅವಕಾಶ ಉಂಟು ಅಂತ ಏನೇನು ಕೇಳುವುದಿಲ್ಲ ನಾನು. ಆಭರಣ ಬೇಡ, ಮನೆ ಬೇಡ, ಮತ್ತೆ ತಿರ್ಗಾಡ್ಲಿಕ್ಕೆ ಗಾಡಿ ಬೇಡ, ಅದ್ಯಾವುದು ಕೇಳುವುದಿಲ್ಲ ನಾನು. ನಾನು ಕೇಳುವುದೇನು, ನಿಮ್ಮ ಈ ಅರ್ಧ ರಾಜ್ಯವನ್ನು ಕೊಡುವುದಲ್ಲದೆ ನಿಮ್ಮ ಮಗಳನ್ನು ದಾರಿ ಎರೆದು ಕೊಡ್ಬೇಕು ನನಗೆ. ಇನ್ನು ಒಂದು ಮಾತಾಡಿದ್ರೆ ಜಾಗೃತಿ ಜತನ. ಯಾರಲ್ಲಿ ಮಾತಾಡ್ತೀರ ಮತ್ತೆ ಪರಿಜ್ಞಾನ ಉಂಟು ನಿಮಗೆ? ಯಾಕೆ? ಒಬ್ಬ ಸಾಮಾನ್ಯ ವಿಷವೈದ್ಯ ಊರೂರು ತಿರುಗಾಟವನ್ನ ಮಾಡಿ ಅಲೆಮಾರಿ ಜೀವನ ನಡೆಸುವಂತಹ ನಿರ್ಗತಿಕ ಒಬ್ಬ ಕ್ಷಾತ್ರಿಯ ಕುವರನ್ನು ಬಯಸುವುದಕ್ಕೆ ಮುಂದಾಗ್ತಿ ಅಂತಾದ್ರೆ ನಿಮಗೆ ಏನ್ ಹೇಳಬೇಕು ನಂಗೆ ಅರ್ಥ ಆಗುದಿಲ್ಲ. ನಿಮ್ಮ ಮದುವೆ ಹುಚ್ಚಿ ಬಿಡಿಸ್ತೇನೆ, ಯಾವ ಕಾರಣಕ್ಕೂ ನನ್ನ ಮಗಳು ಕೊಡುವುದಿಲ್ಲ. ಕೊಡುದಿಲ್ವಾ? ಕೊಡದೇ ಇದ್ರೆ ನಾನು ಬಿಡ್ಲಿಕ್ಕಿಲ್ಲ. ಏನ್ ಮಾಡ್ತೀನಿ? ನಾನು ಊರೂರು ಸಂಚಾರಿ. ಯಾಕೆ? ವಿಷ ಕಚ್ಚಿದಲ್ಲಿ, ವಿಷ ಜಂತು ಕಚ್ಚಿದಲ್ಲಿ ಔಷಧ ಕೊಡುವುದಕ್ಕೆ ಹೋಗ್ತೇನೆ ನಾನು. ಅದು ಅಲ್ಲದೆ ಮಂಗನ ಕಾಯಿಲೆ ಉಂಟು ಈಗ, ಔಷಧಿ ಕೊಡ್ತೇನೆ. ನಿಮಗಿದೆಯಾ? ಹೌದಾ? ನಮಗಿಲ್ಲ, ಕೊಡ್ತೇನೆ. ಹೋಗುವಾಗ ಮಾರ್ಗ ಮಧ್ಯದಲ್ಲೇ ಹೇಳ್ತಾ ಹೋಗ್ತೇನೆ, ಮಹಾರಾಜರು ಆಡಿದ ಮಾತನ್ನು ತಪ್ಪಿ ನಡೆದಿದ್ದಾರೆ, ಆಡಿದ ಮಾತನ್ನು ನಡೆಸಿಕೊಡ್ಲಿಲ್ಲ ಎನ್ನುವ ಹಾಗೆ ಪ್ರಚಾರ ಮಾಡಿ ಬಿಡ್ತೇನೆ. ಹೋಗುವುದು ಬೇಡ ಸ್ವಾಮಿ. ಏನೋ ತಪ್ಪಾಗಿ ಒಂದು ಮಾತಾಡಿದೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದ ನನ್ನ ಆದ್ಯ ಕರ್ತವ್ಯ. ಮಗಳ ವಿಚಾರವಾಗಿ ರಾಜದಿತ್ಯ ವಚನ ಭ್ರಷ್ಟನಾದ ನಾಡಿನ ಪ್ರಜೆಗಳು ಆಡಿಕೊಳ್ಬಾರ್ದು ತಾನೆ? ಹೌದು. ಹಾಗಾಗಿ ನನ್ನ ಮನಸ್ಸನ್ನು ಬದಲಾಯಿಸಿದ್ದೇನೆ, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ. ಆದ್ರೆ ಮಹಾರಾಜ್ರೆ, ಈ ರೂಪದಲ್ಲಿ ನನ್ನಲ್ಲಿ ಏನೂ ಇಲ್ಲ. ಇರುವುದೊಂದು ಪೆಟ್ಟಿಗೆ, ಪೆಟ್ಟಿಗೆ ಬಿಟ್ರೆ ನನಗಾಗುದಿಲ್ಲ, ನನ್ಗೆ ಬಿಟ್ರೆ ಪೆಟ್ಟಿಗೆ ಆಗುದಿಲ್ಲ. ನಮಗೆ ಗೊತ್ತುಂಟು, ಯೋಚನೆ ಮಾಡಬೇಡಿ. ರಾಜಪೋಷಕ ಧರಿಸಿ ಪೆಟ್ಟಿ ಬಿಡುವವರಿದ್ದಾರಲ್ಲ, ಎಂತಹ ವಿಚಿತ್ರವಿದು. ಕೆಲವು ಕ್ಷಣಗಳ ಹಿಂದೆ ಒಬ್ಬ ಸಾಮಾನ್ಯ ವಿಷವೈದ್ಯ ಕ್ಷಾತ್ರಿಯೋಚಿತವಾದಂತ ಉಡುಗೆ ತೊಡುಗೆ ತೊಟ್ಟ ನಂತರದಲ್ಲಿ ಒಬ್ಬ ಕ್ಷಾತ್ರಿಯ ವೀರನ ಹಾಗೆ ತಾವು ಕಂಗೊಳಿಸುತ್ತೀರಿ ಅಂತಾದ್ರೆ ಏನು ಸ್ವಾಮಿ ಇದೆಲ್ಲ? ಒಂದು ಕಾಲದಲ್ಲಿ ಆವಂತಿಯ ದೊರೆ ದೇವವರ್ಮ ನಾಮಕನು ನಾನು. ಜೀವನದಲ್ಲಿ ಆದಂತಹ ಪರಾಭವದಿಂದ ಕಾಡು ಮಾರ್ಗದಿಂದ ಸಾಗುವಂತಹ ಸಂದರ್ಭದಲ್ಲಿ ನಾಗಕನ್ಯರನ್ನು ಉಪಕರಿಸಿದವ ನಾನು. ಮುಂದೊಂದು ದಿನ ಉಪಕಾರವನ್ನು ಮಾಡ್ತೇನೆ ಅಂತ ಒಂದು ಅವರೇ ಆಡಿದಂತಹ ಮಾತು. ನಿನ್ನೆಯ ದಿನ ಸ್ವಪ್ನದಲ್ಲಿ 5 ಮಂದಿ ನಾಗಕನ್ಯರು ಏಕಕಾಲದಲ್ಲಿ ಬಂದು ಆಡಿದಂತಹ ಮಾತು. ಜಲದಾಕ್ಷಿ ವನವಿಹಾರಕ್ಕಾಗಿ ಬರ್ತಾಳೆ, ನಾವೈವರು ಹೋಗಿ ಕಚ್ಚುತ್ತೇವೆ, ನೀನು ಬಂದ ಕಾಲಕ್ಕೆ ವಿಷವನ್ನು ಹಿಂಪಡಿತೇವೆ ಅಂತ ಹೇಳಿದವರಿದ್ದಾರೆ. ಅವರ ಅನುಗ್ರಹ ಬಿಟ್ಟರೆ ನನ್ನದೇನೂ ಇಲ್ಲ ಸ್ವಾಮಿ. ಎಲ್ಲವೂ ವಿಧಿ ಸಂಕಲ್ಪ ಅಂತ ಆಯ್ತು. ಅದಷ್ಟು ಬೇಗ ಓದ್ರಿ. ಸಿಂಗರಿಸಿದರ ಬಲೆಯಲಿದು ನದಿ ನಲಿದು ವಿಚಾರ ಗೊತ್ತಾಯ್ತು. ನನ್ನ ಮದುವೆ ಆಗುವಂತ ಹುಡುಗ ಯಾವ ಆಡಿದವರು ಎಲ್ಲಿಯವರಪ್ಪ? ವಿಷವೈದ್ಯನೇ ಕೊಡುವುದಂತ ತೀರ್ಮಾನ ಮಾಡಿ ನಿಂತಿರಪ್ಪ. ಯಾರು ರಾಜಕುಮಾರಿ ಸಿಗ್ಲಿಲ್ವಾ? ಯಾಕೆ? ಅಲ್ಲ, ನಾನು ರಾಜಕುಮಾರಿ ಅಲ್ವಾ? ಮಗಳೇ, ನಾವು ತಿಳಿದುಕೊಂಡ ಹಾಗೆ ಆತ ವಿಷವೈದ್ಯನಲ್ಲ, ಮತ್ತೆ ಒಂದು ನಾಡಿನ ಅರಸ, ಆವಂತಿ ಅರಸ ದೇವರ್ಮ. ಆ ಕಡೆ ಸಿಗ್ತಾಳಿದ್ದೇನೆ. ಸೋಮ ಸಂದರಗಿ ಅಮಿತವೀವಗೆ ಕರುಣಾಕರಿಗೆ ಕವಿದೆಯು ಸುಪ್ರೇಮ ನಿವಾರನು ಹೇಮಾರತಿಯ ಬೆಳಗಿದರು. ಮುಂದೇನಪ್ಪಣೆ? ದೇವರ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮನೆಯ ಅಂಗಳದಲ್ಲಿ ಬೆಳೆದಿರುವಂತಹ ಸುಮವೊಂದನ್ನ ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ. ಅದನ್ನು ಬಾಡದ ಹಾಗೆ ನೋಡಿಕೊಳ್ಳುತ್ತೆ ಎಂಬಂತಹ ಆತ್ಮವಿಶ್ವಾಸ ನನಗುಂಟು. ಇನ್ನೊಂದು ಆಸೆ ಉಂಟು, ಗಂಡು ಮಕ್ಕಳಿಲ್ಲಂತಹ ಕಾರಣ ಹೇಮಾದ್ರಿಯ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಬೇಕು. ಸೇನಾ ಬಲವನ್ನು ಒದಗಿಸಿಕೊಡಿ. ಕೊಂದರ ತರದಿ ಮಾಡಿ ಜಲದಾಕ್ಷಿ ನಾಗದೇವರ ಅನುಗ್ರಹದಿಂದ ಕಳೆದುಕೊಂಡದ್ದು ಒಂದು ರಾಜ್ಯವನ್ನಾದ್ರೂ ಮರಳಿ ಪಡೆದದ್ದು 3 ನಾಡಿನ ದೊರೆತನವನ್ನ. ಒಂದು ನಮ್ಮ ಆವಂತಿಯನ್ನ, ಇನ್ನೊಂದು ನಿನ್ನ ಅಪ್ಪನಿಂದ ಬಳಿಬಳಿಯಾಗಿ ಬಂದಂತ ಹೇಮಾದ್ರಿಯನ್ನ, ಜೊತೆಗೆ ರತ್ನಾಕ್ಯನ ಮತ್ಸ್ಯನಗರಿಯನ್ನು ಕೂಡ ವಶಪಡಿಸಿಕೊಂಡವರಿದ್ದೇವೆ. 3 ನಾಡಿನ ಅಧಿಕಾರಿಯಾದ ಎನ್ನುವಂತ ಉದ್ದೇಶದಿಂದ ಅಹಂಕಾರದಿಂದ ಹಿಗ್ಗುವುದಲ್ಲ, ದೇವರ ಕುರಿತಾಗಿ ನೆಮ್ಮದಿಯಿಂದ
ತಲೆಯನ್ನ ಬಾಗಿಸಲೇಬೇಕು, ದೇವರನ್ನ ಮರೆಯಬಾರದು ಎನ್ನುವಂತ ಉದ್ದೇಶದಿಂದ ವರುಷಕ್ಕೊಂದರ ತೆರೆದ ಯಾತ್ರೆಯನ್ನು ವಿರಚಿಸ್ತಾ ಇದ್ದವರು ನಾವಿದ್ದೇವೆ. ಅರಸಮ್ಮಖಾನಿಗೆ ಹೋಗಿದ್ದೇವೆ, ನಾಗೇರ್ತಿಗೆ ಹೋಗಿದ್ದೇವೆ, ಚೋರಾಡಿಗೆ ಹೋಗಿದ್ದೇವೆ. ಇದು ಮದುವೆಯಾಗಿ 4ನೇ ವರ್ಷ. ಈ 4ನೇ ವರ್ಷದಲ್ಲಿ 4ನೇ ನಾಗಕನ್ನಿಕೆಯಾದಂತಹ ಮಂದಾರ್ತಿ ಎನ್ನುವಂತ ಪುಣ್ಯಕ್ಷೇತ್ರಕ್ಕೆ ಹೋದದ್ದೇ ಹೋದುವಂತಾದ್ರೆ ಮನಸ್ಸಿಗೆ ಸಂತೋಷ ಸಿಗಬಹುದು ಎನ್ನುವಂತ ಉದ್ದೇಶದಿಂದ ಮಂದಾರ್ತಿಗೆ ಒಂದು ನಾಗತೀರ್ಥದಲ್ಲಿ ಬಿಂದು ದೇವಿಯ ಆಶೀರ್ವಾದವನ್ನು ಪಡೆದ ಹಾಗಾಯ್ತು. ಸುದೇವ ಬ್ರಾಹ್ಮಣರಿದ್ದಾರಂತೆ. ಮುನಿಗೆರಗಿ ಭಕ್ತಿಯಲ್ಲಿ ಆವಂತ್ಯದೊರ ದೇವವರ್ಮ ನಾಮಕನು ನಾನು. ನನ್ನ ಧರ್ಮಪತ್ನಿ ಜಲಜಾಕ್ಷಿ ಎನ್ನುವುದಾಗಿ ಅವಳ ಹೆಸರು. ದೇವರ ಆಶೀರ್ವಾದವನ್ನ ಪಡೆದ ಹಾಗಾಯ್ತು. ನಿಮ್ಮ ಆಶೀರ್ವಾದವನ್ನ ಬೇಡಿ ಬಂದಿದ್ದೇವೆ. ದೇವರ್ಮ, ನಿನ್ನನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷವಾಯ್ತಯ್ಯ. ಆದರೆ ಕಳೆದುಕೊಂಡದ್ದು ಒಂದು ನಾಡಾದರೂ ನಾಗಕನ್ನಿಕೆಯ ಅನುಗ್ರಹದಿಂದ ಮರಳಿ ಪಡೆದದ್ದು 3 ನಾಡು. 3 ನಾಡಿನ ಅಧಿಕಾರಿ ಆಗಿರುವಂತಹ ನೀನು ಸಂತೋಷದಿಂದ ಇರಬೇಕಿತ್ತು. ಆದ್ದರಿಂದ ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ, ಕಂದಿ ಕುಂದಿ ಬಾಡಿ ಬಸವಳಿದು ಹೋಗಿದ್ಯಲ್ಲ, ಯಾಕಯ್ಯ, ಏನಾಯ್ತಯ್ಯ? ಮದುವೆಯಾದ ದಂಪತಿಗಳಿಗೆ ದೊಡ್ಡ ಸಂತೋಷ ಅಂತ ಹೇಳಿದ್ರೆ ಸಂತಾನ ಅಲ್ವಾ ಸ್ವಾಮಿ? ಮದುವೆಯಾಗಿ 3-4 ವರ್ಷಗಳು ಗತಿಸಿ ಹೋದ್ರು ನಮ್ಮಿಬ್ಬರ ಪ್ರತಿಕೃತಿ ಸೃಷ್ಟಿ ಆಗಲಿಲ್ಲ ಎನ್ನುವಂತ ನೋವುಂಟು ಸ್ವಾಮಿ. ಕೇಳು ನರಪತಿ ಕರ್ಮ ಹಾಡು ಮಾಡದು ಸತ್ಯವೆಂದಿಗೂ ನೀನು ಧರ್ಮವ ಪೊರೆಯುವುದು. ಹಾಳು ಕೈಯಲು ಗೋಳು ಬೊಂಬುದು ಉಳರಿದ ನರಿಯದನೆ ಕೆಡುವರು. ದೇವರ್ಮ, ಮದುವೆಗೆ ಅದೆಷ್ಟು ವರ್ಷಗಳು ಕಳೆದು ಮಕ್ಕಳಾಗಲಿಲ್ಲ ಎನ್ನುವುದಾಗಿ ಚಿಂತೆಯಲ್ಲಿದೆಯಲ್ಲ, ಚಿಂತಿಸಬೇಡ. ಎಲ್ಲದಕ್ಕೂ ಕಾಲ ಎನ್ನುವುದು ಕಾಯಬೇಕು. ಕಾಲವನ್ನು ನಾವು ಕಾಯಬೇಕೆ ವಿನಃ ಕಾಲ ನಮ್ಮನ್ನು ಕಾಯುವುದಿಲ್ಲ. ಸತ್ಯ ಧರ್ಮದಿಂದ ಇದ್ದದ್ದೇ ಹೌದು ಅಂತಾದ್ರೆ ತಾಯಿಯ ಅನುಗ್ರಹದಿಂದ ಮುಂದೆ ನನಗೆ ಸಂತಾನವಾಗ್ತದೆ, ಯೋಚನೆ ಮಾಡಬೇಡ. ಸತ್ಯದ ದಾರಿಯಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಸ್ವಾಮಿ. ಒಂದೊಮ್ಮೆ ಜೀವನದಲ್ಲಿ ದುಷ್ಟರಿಂದ ಸಹಿಸಲಾಗದ ಕಷ್ಟ ಬಂದ್ರೆ ಏನು ಮಾಡ್ಬೇಕು ಸ್ವಾಮಿ? ದೇವರ್ಮ, ಕಷ್ಟ ಸುಖ ಎನ್ನುವುದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಕಷ್ಟ ಸುಖವನ್ನು ಯಾರು ಸಮನಾಗಿ ಹಂಚಿಕೊಳ್ಳುತ್ತಾರೋ ಅವರಿಗೆ ಮುಂದೆ ಜಯ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಕಷ್ಟ ಬಂದಾಗ ಕುಕ್ಕಬಾರದು, ಸುಖ ಸಿಕ್ಕಾಗ ಹಿಕ್ಕಬಾರದು. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ಸಹಿಸಲಾರದ ಕಷ್ಟ ಬಂದದ್ದೇ ಹೌದು ಅಂತಾದ್ರೆ ನೇರವಾಗಿ ಇಲ್ಲಿಗವ, ನಾನು ನಿನಗೆ ಆಶೀರ್ವಾದ ಕೊಡ್ತೇನೆ. ಜಗಪಾಲ ಪೂಜಿಸಲ್ ಮಗನೇ ದೇವರ್ಮ, ಸಂತಾನವಾಗಿಲ್ಲವೆಂದು ಚಿಂತಿಸುವಂತಹ ಅಗತ್ಯವಿಲ್ಲ. ವಾರಾಹಿ ನದಿ ಮೂಲದಲ್ಲಿರುವ ಶ್ರೀ ದೇವಿ ವಿಗ್ರಹವನ್ನು ವಿಧಾನದಂತೆ ಮಂದಾರ್ತಿಯಲ್ಲಿ ತಂದು ಪ್ರತಿಷ್ಠಾಪಿಸು. ನಿನಗೆ ಸಂತಾನವಾಗುತ್ತದೆ. ಹೋಗು ಮಗನೇ, ಹೋಗು ಮಗನೇ, ಹೋಗು ಮಗನೇ ವಾರಾಹಿಗೆ. ನೀನು ತಡ ಮಾಡಬೇಡ. ವಾರಾಹಿಗೆ ಹೋಗ್ಬೇಕು. ಹೇಳು ಯಾಕಂತಿಲ್ವಾ? ಏನಾಯ್ತು ನಿಮಗೆ? ಸ್ವಪ್ನದಲ್ಲಿ ಒಟ್ಟು ಬಂದಾಡಿತ್ತು. ಓಂ ಹೇಳು 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 ಸ್ವಾಮಿ. ಅರುವಲೆಂದಲು ಸತಿ ರಮಣನಿಗೆ ಬಿದ್ದ ಅರುವಲೆಂದಲು ಸತಿ ರಮಣನಿಗೆ ಬಿದ್ದ ಶಿವಗೆ ಬಿದ್ದು ಶಿವಗೆ ಬರಿದೆ ಯೋಚಿಸಬೇಡ ಅರಸ ನೀನೆಂದರೆ ಬರಿದೆ ಯೋಚಿಸಬೇಡ ಅರಸ ನೀನೆಂದರೆ ಇದು ಸರಿ 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 ಅದಕ್ಕೆ ಸುಮ್ಮನಿದ್ದು ಬರಿದೆ ಯೋಚಿಸಬೇಡ ಅರಸ ನೀನೆಂದರೆ ಸರಿಯದ ಸುಮ್ಮನಿದ್ದು ಇದು ಸರಿಯುತ್ತ ಸುಮ್ಮನಿದ್ದು ವಾರಾಹಿ ನದಿ ಮೂಲದಲ್ಲಿರುವಂತ ದೇವಿ ವಿಗ್ರಹವನ್ನು ತಂದು ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸಿದ್ರೆ ಸಂತಾನ
ಆಗ್ತದೆ ಎನ್ನುವುದಾಗಿ ಮಾತು. ಹೌದಾ? ಹಾಗಾಗಿ ಹೇಳಿ ಹೋಗುವ. ಸ್ವಾಮಿ, ಮಲಗಿಕೊಂಡೇ ಕನಸು ಬಿತ್ತು. ಆ ಕನಸು ತಾವು ಸತ್ಯ ಅಂತ ನಂಬಿದ್ರ? ಮತ್ತೆ ಸುಳ್ಳ? ನಾನ್ ನಂಬುದಿಲ್ಲ. ಕನಸು ಬೀಳುದಕ್ಕೆ ಒಂದಲ್ಲ ಎರಡಲ್ಲ 3 ಕಾರಣವನ್ನೇ ಕೊಡ್ತೇನೆ. ಕನಸು ಬೀಳುವುದಕ್ಕೂ ಕಾರಣ ಹೌದು. ಯಾವುದು? ಬಿಸಿಲಿನಲ್ಲಿ ಅತಿ ಅಂತ ತಿರುಗಾಟ ಮಾಡಿದ್ರೆ ಪಿತ್ತ ಪ್ರಕೋಪದಿಂದ ಕನಸು ಬೀಳುದಿರ್ತದೆ. ಇಲ್ಲಿಂದ ಮಂದಾರ್ತಿಯವರೆಗೆ ಹೋದದ್ದೇನೋ ಸತ್ಯ. ಬಿಸಿಲಿದ್ರು ಕೂಡ ಬೆಳ್ಳುಗೊಡೆಯ ನೆರಳು ನಮಗುಂಟು. ಇದು ಪಿತ್ತ ಪ್ರಕೋಪವಾಗಿ ಸ್ವಪ್ನವಿದ್ದದಲ್ಲ. ಇದಲ್ಲ ಅಂತ ಆಯ್ತು. ಮತ್ತೊಂದು, ತಿನ್ನು ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಂತಾದ್ರೆ ಕನಸಿಗೆ ಅದು ಒಂದ್ ರೀತಿ ಕಾರಣ ಅಂತ ಆಗ್ತದೆ. ನೀನು ತಿಂದ ಆಹಾರವನ್ನೇ ನಾನು ತಿಂದದ್ದಲ್ವಾ? ನಾನೇ ಮಾಡಿ ಬಳಸಿದ್ದು. ಆಹಾರದ ಪೂರೈಕೆ ಆದದ್ದು ನಿನ್ನಿಂದಲ್ವಾ? ಹೌದು. ಹಾಗಾದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದದ್ದಲ್ಲ. ಇದು ಅಲ್ಲ, ಮಲಗುವಂತ ಪೂರ್ವದಲ್ಲಿ ಏನನ್ನಾದ್ರೂ ಯೋಚನೆ ಮಾಡುತ್ತಾ ಅದನ್ನೇ ಮೆಲುಕು ಹಾಕುತ್ತಾ ಮಲಗಿದ್ರೆ ಕನಸಿಗೆ ಅದು ಒಂದ್ ರೀತಿ ಕಾರಣ ಅಂತ ಆಗ್ತದೆ. ಹೀಗಾಗುವುದಕ್ಕೆ ಸಾಧ್ಯ ಉಂಟು. ಬೆಳಕು ಎನ್ನುವ ಪರಿಧಿ ಸರಿದ ಮೇಲೆ ಮತಿಯ ಮೇಲೆ ಕತ್ತಲು ಎನ್ನುವಂತ ಪರಿಧಿ ಹಾದು ಹೋಗ್ತದೆ. ಬೆಳಕಿನಲ್ಲಿದ್ದಾಗ ನಾವು ಯಾವ ವಿಷಯದ ಕುರಿತಾಗಿ ಹೆಚ್ಚಿಗೆ ಯೋಚಿಸ್ತೇವೋ, ಯಾವ ವಿಚಾರದ ಕುರಿತಾಗಿ ಚರ್ಚಿಸ್ತೇವೋ, ಮಲಗುವ ಪೂರ್ವದಲ್ಲಿ ಯಾವ ವಿಚಾರವನ್ನ ಮಾತಾಡ್ತೇವೋ ಅದೇ ನಮ್ಮ ಸ್ವಪ್ನದ ರೂಪದಲ್ಲಿ ಕಾಡುವುದಕ್ಕೆ ಸಾಧ್ಯ ಉಂಟು. ಮಲಗುವಾಗ ನಾವಿರುವರು ಮಾತನಾಡಿದ್ದಲ್ವೇನು? ನಮ್ಮಿಬ್ಬರ ಮಧ್ಯದಲ್ಲಿ ನಮ್ಮ ಪುಟ್ಟ ಕಂದಮ್ಮನೊಬ್ಬನಿದ್ದದ್ದೇ ಹೌದು ಅಂತಾದ್ರೆ ನಮ್ಮ ಬದುಕು ಬಂಗಾರವಾಗ್ತಿತ್ತು ಅಂತ. ಬಹುಶಃ ಅದೇ ಸ್ವಪ್ನದ ರೂಪದಲ್ಲಿ ಕಾಡಿರಬಹುದು. ನೋಡಿದಿರಾ, ರಾತ್ರಿ ಎನ್ನುವುದು ಕಳೆದು ಹೋಗ್ಲಿಲ್ಲ, ಮತ್ತಷ್ಟು ಸಮಯ ಉಂಟು. ಮಲಗೋಣ, ಅದೇ ಕನಸು ಮತ್ತೆ ಮರುಕಳಿಸಿ ನಾನ್ ಸತ್ಯ ಅಂತ ನಂಬ್ತೀನಿ. ನೇರ ವಾರ ಹೀಗೆ ಹೋಗ್ಬೇಕು. ನಮ್ಮಮ್ಮನ ಮಾತಿನಂತೆ ಬ್ರಹ್ಮದೇವರನ್ನು ಒಲಿಸಿಕೊಳ್ಳಿ ದೇವರಿಂದ ನಾನು ಪಡೆದಿರುವಂತಹ ವರ ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದಂತಹ ಬಾಲಕರಿಂದ ನಿನ್ನ ಪಾಲಿಗೆ ಮರಣವಿಲ್ಲ ಹೀಗೆಂದು ಬ್ರಹ್ಮದೇವ ವರವನ್ನು ಕೊಟ್ಟಿದ್ದಾರೆ. ವರಬಲದಿಂದ ಕೊಬ್ಬಿದೆ, ಹಾಲಾಡಿಯಲ್ಲಿ ಪ್ರಭುತ್ವವನ್ನು ಸ್ಥಾಪಿಸಿದ್ದೇನೆ, ಜನಬಲದಿಂದ ಬೀಗುತ್ತಾ ಇದ್ದೇನೆ ಎನ್ನುವುದಕ್ಕೆ ಸಾಕ್ಷಿ ನನ್ನನ್ನು ಅನುಸರಿಸಿರುವಂತಹ ರಕ್ಕಸ ಸಂದೋಹ. ಇವರನ್ನೆಲ್ಲ ಕೂಡಿಕೊಂಡು ಸಾಗುತ್ತಾರೆ ಕಾಡಿಗೆ. ಬೇಸರ, ಮನದ ಬೇಸರ ದೂರ ಆಗ್ಬೇಕು. ಮನೆಯತ್ತ ಸಾಕ್ತೀನಿ ನೋಡೋಣ. ಕಂಡನು ಕರುಣಗೊಂಡು ನುಡಿಸಿದ ರಾಜರು ಪರಮ ಸುಂದರಿ ಅದಲ್ಲ. ನಿನ್ನ ಹೆಸರೇನು ಎನ್ನುವುದನ್ನು ತಿಳಿದಿಲ್ಲ. ಸೌಂದರ್ಯ ಬಹಳಷ್ಟಿದೆಯಲ್ಲ,
ಆದ್ದರಿಂದ ಪರಮ ಸುಂದರಿ ಅಂತ ಕರೆದೆ. ಆಗಲಿ ಅಂತೆ. ಆಹಾ, ಏನು ಚಂದವೇ, ಏನು ಚಂದವೇ ನೀನು. ಏನು ನೋಡಿ ಅಲ್ಲ, ನನ್ನನ್ನು ನೋಡಿದ್ದೆ. ಹೌದು ಹೌದು, ನಿನ್ನನ್ನು ನೋಡುವಾಗ ಭಯ ಆಗ್ತಾ ಉಂಟು. ಯಾರು ಏನೆನ್ನುವ ಗೊತ್ತಿಲ್ಲ ನನಗೆ. ಹೆದರಿದೆಯಾ? ಭಯಪಟ್ಟೆ. ಮಹಿಷಾಕ್ಯ ಎಂದರೆ ನಾನು. ಓ, ಮಹಿಷಾಕ್ಯ ಅಂತ ಹೇಳಿದೆ ನೀನೆ. ಹೇಳಿದ್ದಿ ಅಂತ ಆಯ್ತು. ನೋಡುವಂತಹ ಯೋಗ ಇವತ್ತು ಬಂತು. ಹಾಗೆ ನಿನ್ನನ್ನ ಕಂಡ ಕ್ಷಣ ಏನೋ ಆಸೆ ಮೂಡಿದೆ. ಅದೇನು ಎನ್ನುವುದನ್ನು ಮತ್ತೆ ಹೇಳ್ತೇನೆ. ನೀನು ಯಾರು, ಹೆಸರೇನು, ಅಪ್ಪ ಯಾರು, ಅಮ್ಮ ಯಾರು, ಯಾಕೆ ಇಲ್ಲಿ ತಿರುಗಾಟ? ವಿಳಾಸವನ್ನ ತಿಳಿದುಕೊಳ್ಳಬೇಕೆಂಬ ಆಸೆ ನಿನಗೆ. ನಾಡು ಹೇಮಾದ್ರಿ. ಹೌದು. ಆಳುವ ಅಧಿಕಾರಿ ರಾಜಾದಿತ್ಯ. ಆತನ ಮಗಳು ನಾನು. ಹೆಸರು ಜಲಜಾಕ್ಷಿ. ಚೆನ್ನಾಗಿದೆ ಹೆಸರು. ಇಲ್ಲಿ ಒಬ್ಬಳೆ ಸಂಚಾರ ಮನದ ಬೇಸರ ನಿವಾರಣೆಗಾಗಿ ವನವಿಹಾರಕ್ಕಂತ ಬಂದೆ. ವನವನ್ನೆಲ್ಲ ಸುತ್ತಾಡಿದೆ. ಮರಳಿ ಹೋಗುವಂತ ಸಂದರ್ಭ ನೀನು ಸಿಕ್ಕಿದ್ದೀಯ. ನಿನ್ನ ವಿಳಾಸವನ್ನು ನೀನು ಹೇಳಿದ್ದೀಯ, ನನ್ನ ವಿಳಾಸವನ್ನು ನಾನು ಹೇಳಿದ್ದೇನೆ. ಬರ್ತೇನಾಯ್ತಾ? ತಡ ಆಗ್ತದೆ, ಬೇಗ ಹೋಗ್ಬೇಕು. ನಾನು ಬರೇ ಪರಿಚಯವನ್ನು ಮಾತ್ರ ಬಯಸಿದ್ದಲ್ಲ, ಮತ್ತೆ ನಿನ್ನನ್ನ ಮದುವೆ ಆಗಬೇಕು ಅಂತ ನಿರ್ಣಯ ಮಾಡಿ. ಏನು ಮದುವೆ ಆಗುದಾ? ಏನು ಕಡಿಮೆ, ಏನು ಯಾಕಂತ ಹೇಳಿದ್ರೆ ನನ್ನ ನೀನು ಸರಿಯಾಗಿ ನೋಡಿಲ್ವಾ? ನೋಡುವುದಕ್ಕೆ ಚಂದವಾಗಿದ್ದೀಯ. ಚಂದ ಅಂದ ಮಾತ್ರ ಅಲ್ಲ, ಇದೇನದು ಗೊತ್ತುಂಟಾ? ಅದೆಂತದ್ದು? ಇದು ಕರಿಮಣಿ. ಇದು ಅಂದ್ರೆ ಎಲ್ಲರ ಕೊಳ್ಳಲ್ಲಿ ಇರುವುದಿಲ್ಲ, ಮದುವೆ ಆದ ಕೊಳ್ಳಲ್ಲಿ ಮಾತ್ರ ಇರುವುದು. ಓ, ನಿನಗೆ ಮದುವೆ ಆಗಿದೆ? ಹೌದು. ನೀರ ಹೇಳಬಹುದಿತ್ತು. ನನಗೂ ಮದುವೆ ಆದವಳನ್ನ ಪೀಡಿಸಬೇಕು, ಅವಳಿಗೆ ತೊಂದರೆ ಉಂಟು ಮಾಡಬೇಕು ಅಂತ ಏನಿಲ್ಲ. ವಿಚಾರವನ್ನು ಒತ್ತಟ್ಟಿಗಿಡೋಣ. ಒಂದು ಗಳಿಗೆ ನಿನ್ನ ಸುಖ ಕೊಡು. ಹೆಣ್ಣು ಆವಂತಿ ಅರಸ ದೇವರು ನರಸಿ ನಾನು ಗಂಡನಿಗೆ ವಿಚಾರ ಗೊತ್ತಾದ್ರೆ ಬಿಡುದಿಲ್ಲ. ನಿನ್ನನ್ನು ಕೊಟ್ಟು ಹಾಕ್ತೇನೆ. ತೊಡಗಿ ಬದುಕಬಲ್ಲಂತಹ ಶಕ್ತಿ ಮತ್ತೊಬ್ಬ ಇಲ್ಲ. ಯಾಕೆಂದ್ರೆ ಬ್ರಹ್ಮದೇವರಿಂದ ಹೊರಬಳೆದಿದ್ದೇನೆ. ಯಾವ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನು ನನ್ನನ್ನು ಏನು ಮಾಡುವ ಹಾಗಿಲ್ಲ. ಅದಕ್ಕೆ ಬಾಬಾ ಹೌದು, ಓಡುತ್ತಾ ಓಡುತ್ತಾ ಹೋಗಿ ಒಂದು ಮರ ನುಗ್ಗಿದ್ದಾಳಲ್ಲ, ಅದೇ ಅವಳ ಹೇಮಾದ್ರಿಯ ಇರಬೇಕು. ಮರ ನುಗ್ಗುವುದಕ್ಕೆ ಯೋಗ್ಯ ವ್ಯಕ್ತಿ ನನ್ನ ಮಿತ್ರ ಮಹೋದರ, ಅವರನ್ನ ಕಳುಹಿಸ್ತೇನೆ.
ಕ್ರಾಂತಿಕಾರಿ ಮೈಶಾಕ್ಯ ಆತನ ಪ್ರಾಮಾಣಿಕ ನಿಷ್ಠಾವಂತ ಮಂತ್ರಿ ಮಹೋದರ ಪ್ರವೇಶ ಆಗುವುದು ಖುಷಿ ಎಷ್ಟು ಉಂಟು. ನಮ್ಮವರೇ ಕರೆದಾಡಿದ ಮಾತು ಜಲಜಾಕ್ಷಿಯನ್ನ ಹುಡುಕಿ ಕರೆದಬೇಕಂತ. ಮಣಿಯನ್ನ ಕೆಣಕುವುದಕ್ಕೆ ಮುಂದಾದ್ರೆ ಕತ್ತು ಕತ್ತರಿಸ್ತಾನೆ. ಬಂದವರು ಸನ್ಮಾನದವರಲ್ಲ ಹಲಾಡಿ ಮಹಾಮಂತ್ರಿ ಮಹೋದಯ ಬರುವರ ಉದ್ದೇಶ ಹೀಗೆ. ನಮ್ಮ ಬಡನಂತ ಮೈಶಾಕ್ಯ ಜಲಜಾಕ್ಷಿನ ಬೈತಾಳೆ. ನನ್ನನ್ನು ಕೇಳುವ ನೀನ್ಯಾರೋ? ಅವಳು ಗಂಡ ದೇವವರ್ಮನ ಮಗ ನಾನು. ಜಲಜಾಕ್ಷಿ ಬೇಕು ನನಗೆ. ನಿನಗೆ ಮದುವೆ ಆಗಿದ್ಯಾ? ಆಗಿಲ್ಲ. ತಾಯಿ ಇದ್ದಾಳ? ಹೌದು. ನಿನ್ನ ತಾಯಿಯನ್ನ ಯಾರಾದ್ರೂ ಬೇಕು ಅಂತ ಬಿಟ್ಟುಕೊಡು ಅಂತ ಹೇಳಿದ್ರೆ ನೀ ಬಿಟ್ಕೊಡ್ತೀಯಾ? ಇಲ್ಲಪ್ಪ. ಏನ್ ಮಾಡ್ತೀಯಾ? ಬಿಟ್ಕೊಡುದಿಲ್ಲ. ಏನ್ ಮಾಡ್ತೀಯಾ? ಬಿಟ್ಕೊಡುದಿಲ್ಲ. ಅಲ್ಲ ಏನ್ ಮಾಡುದೇನು? ಈಗ ನಿನ್ನ ಹಂತಿ ಬೇಕೀಗ. ನಿನ್ನ ಹಂತಿ ಎಲ್ಲ ಅಪ್ಪ ಅಪ್ಪಿ ಮಗನೇ. ನಿಮಗೆ ರಕ್ಕಸರ ಸಂತಾನದವರಿಗೆ ಹೆಂಡತಿ ಯಾರು, ತಾಯಿ ಯಾರು, ಮಗಳು ಯಾರು ಸಂಬಂಧದ ವ್ಯತ್ಯಾಸ ಗೊತ್ತಿಲ್ಲದೆ ಇರಬಹುದು. ಅವಳು ನನ್ನ ಧರ್ಮಪತ್ನಿ. ಧರ್ಮಪತ್ನಿ ಬೇಕು ಅಂತ ಬಂದ್ರೆ ಮಂತ್ರಿ ಮಹೋದರ ಬೆನ್ನಟ್ಟಿ ಬರ್ತಾ ಇದ್ದಾನೆ. ನಂಬಿ ನೀಡಿ ಉದಿರದ ಗುರಿ ನುಡಿದ ಏನು ಅಸ್ಥಿರವಾಗಿರಬಹುದು. ಜಲಜಾಕ್ಷಿಯಿಂದ ಬೆನ್ನಟ್ಟಿಸಿಕೊಂಡು ಬಂದೆ. ಯಾವ ಕಡೆ ಹೊರತು ಗೊತ್ತಾಗಿಲ್ಲ. ನೀವೆಲ್ಲಾದ್ರೂ ನೋಡಿದ್ರೆ ಜಲಜಾಕ್ಷಿಯನ್ನ ಮಂದಾರ್ತಿಕವಾಗಿದ್ದಾಳೆ. ಸುದೇವ ಬ್ರಾಹ್ಮಣರ ಆಶಯ ಪಡೆದಿದ್ದಾಳೆ. ಉದಯ ಬ್ರಾಹ್ಮಣರ ದಿನಯ ಬಂದವರಿಗೆ ಆಶ್ರಯ ಕೊಡ್ತಿದ್ದ. ಹೌದಾ? ಜಲಜಾಕ್ಷಿ ಬಿಟ್ಕೊಡು. ನಿನ್ನ ಈ ಬೆದರಿಕೆಗಳ ಹೆದರುವವರು ನಾನಲ್ಲ. ಬಂದವರಿಗೆ ಆಶ್ರಯ ಕೊಟ್ಟವರು ನಾನೇ. ಬಿಟ್ಟುಕೊಡ್ಲಿಕ್ಕೆ ಆಗುವುದಿಲ್ಲ. ಮಾಡುವುದೇನು?
ಸಾರಿ ಸಾಹಿಬ್ ಹೇಳುವೆ ಬಂದವರು ಸಾಮಾನ್ಯದವನಲ್ಲ ಹಾಲಾಡಿ ಮಹಾಮಂತ್ರಿ ಮಹೋದರ ಕಾತ್ಯಾಯಿನಿ ಕಪರ್ತಿನಿ ರುಂಡವಾದಿನಿ ಪಾರ್ವತಿಯ ಬರಲಿ ಗುರಿಯಿಂದ ಮಾಡು ಏನೋ ಹೊರಗಿಡೆ ಮುನಿ ಬನಿದಿರಲಿ ಘನದರದವರನಿಂದ ಎತ್ತಿದ್ದು ಧನುಜನ ಅಸ್ತ್ರಗಳೆಲ್ಲ ಹುತ್ತಹಿ ಮೊರೆಯಾಗಿ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಈ ದೃಢ ಬಿಟ್ಟಂತ ಬಾಣವೆಲ್ಲ ಮಾಯವಾಗಿ ಹುತ್ತದೊಳಗೆ ಸೇರಿಕೊಳ್ತಾ ಇದೆಯಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡ್ತೇವೆ, ನಾವು ಮೂವರು ಸೇರಿ ಹುತ್ತದ ಹಿಂಭಾಗದಲ್ಲಿ ಮೊರೆಯಾಗಿ ಕೊಡ್ತೇವೆ. ಆಶ್ಚರ್ಯವಾಗಿರಬಹುದು. ನಾನು ಬಿಟ್ಟಂತ ಅಸ್ತ್ರಗಳು ಎಲ್ಲ ಮಾಯವಾಗ್ತದೆ. ತಡ ಮಾಡುವುದಿಲ್ಲ, ತೋರ್ತಿರೋ ಹುತ್ತದ ಪುಡಿ ಈ ಮಂದಾತಿಯಲ್ಲಿ ಒಮ್ಮಿಂದೊಮ್ಮೆ ಕೋಲಾಹಲ ಎಬ್ಬಿಸ್ತಿದ್ಯಾ? ಯಾರು ಯಾಕಾಗಿ ಬಂದು ಹೇಳಿಲ್ಲ? ಬಂದವರು ಸಂಬಂಧದವನಲ್ಲ ಮಹಾಮಂತ್ರಿ ಮಹೋದರ ಬರುವರ ಉದ್ದೇಶ ಹೀಗೆ. ನಮ್ಮ ಮನೆಯಂತ ಭವಿಷ್ಯಕ್ಕೆ ಜಲಜಾಕ್ಷಿ ಬಯಸ್ತಾಳೆ. ನಂದನ್ನು ಕಾದಿದೆಯಲ್ಲ Oh,
ನನ್ನ ಪೂರ್ವಾಪರ ಪರಿಚಯವನ್ನು ಕೇಳ್ತಾ ಇದ್ಯಾ? ನೀನು ಕೇಳಿರಬಹುದು. ದಕ್ಷಾತ್ಮರ ಕಾಲದಲ್ಲಿ ಹರನ ಜಟೆಯನ್ನು ನೆಲಪ್ಪಳಿಸಿದ ಕಾಲದಲ್ಲಿ ಉದ್ಭವಿಸಿ ಬಂದವ. ಹುಟ್ಟುವಾಗಲೇ ಬಿಟ್ಟ ಮಂಡೆ ಭೀಕರ ಕಥೆ ಕಣ್ಣನ್ನು ಕೋರದಾಡಿ. ಹಾಗಾಗಿಯೇ ನನ್ನಲ್ಲಿ ಹೆಸರಿಸಿದ್ದಾರೆ ವೀರಭದ್ರ ಎನ್ನುವುದಾಗಿ. ಹುಟ್ಟಿದ ತಕ್ಷಣವೇ ದಕ್ಷನ ಮದ ಧ್ವಂಸವನ್ನುಗೊಳಿಸಿ ದಕ್ಷ ಮದ ಧ್ವಂಸ ಎನ್ನುವುದಾಗಿ ಹೆಸರನ್ನು ಪಡೆದವನು ನಾನಿದ್ದೇನೆ. ಈಗ ನಿನ್ನ ರುಂಡವನ್ನ ಕತ್ತರಿಸಿ ಮತ್ತೊಂದು ಹೆಸರನ್ನು ಪಡೆದೇನೆ. ದುರ್ಮುಖ ಮಂದಾರ್ತಿಯಲ್ಲಿ ಭಯಂಕರ ಗಲಾಟೆ ಆಗ್ತಾ ಉಂಟು. ಜಲಜಾಕ್ಷಿಯನ್ನು ಕರೆತರುವುದಕ್ಕಾಗಿ ಹೋದಂತ ಮಂತ್ರಿ ಮಹಾದರರ ಸುಳಿವಿಲ್ಲ. ಆದಷ್ಟು ಬೇಗ ಹೋಗೋ ಎಂದಾಡಿದ. ಬಂದು ನೋಡ್ತೇನೆ, ಗಲಾಟೆಯ ವಾತಾವರಣವೇ ಇಲ್ಲ. ಮಳೆ ನಿಂತು ಹೋದ ಮೇಲೆ ವಾತಾವರಣ ಹೇಗೆ ತಣ್ಣಗಿರ್ತದೋ ಅದೇ ತರ ಇನ್ನು ಬಿಸಿ ಆಗ್ಬೇಕು. ಅವ ಎಲ್ಲಿ ಹೋದ? ಮಂತ್ರಿ ಮಹೋದರ ಹಾಲಾಡಿ ಅವರು. ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಮಂತ್ರಿಗಳು ಕೈ ಕೊಟ್ರೆ ಹಾಗೆ ಎಲ್ಲಿ ಹೋದ? ಜಲಜಾಕ್ಷಿಯನ್ನು ಅವ ಕರ್ಕೊಂಡು ನಡೆದ. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಹಾಲಾಡಿ ಅವರು ನಿಷ್ಠಾವಂತರು, ಪ್ರಾಮಾಣಿಕರು. ಉಂಡ ಮನೆಗೆ ದ್ರೋಹವನ್ನ ಎಸಗುವುದಿಲ್ಲ. ಅವಳೆಲ್ಲ ಹೋದ್ಲು? ಯಾರು? ಜಲಜಾಕ್ಷಿ. ಎಂತದ್ದು? ಎಲ್ಲಿ ಹೋದದ್ದು? ಎಲ್ಲಿಗೆ? ಜಲಜ ಇಲ್ಲ. ಎಂತ? 3 ತುಂಡು. ದೊಡ್ಡ ತುಂಡು, ಸಣ್ಣ ತುಂಡ? ಮಾಂಸದ ದೊಡ್ಡ ತುಂಡು. 3 ತುಂಡು ಮಾಡಿದ್ದಾರೆ. ಹೌದೌದು. ಅದ್ರಲ್ಲಿ 1 ತುಂಡು ತೆಗೆದು ಸರಿ ಮಾಡಿ ಕೊಚ್ಚಿ ಕೊಚ್ಚುದು ಯಾಕೋ ತುಂಡ? ಹೇಗೆ? ಉಪ್ಪು ಖಾರ ಸರಿ ಹಿಡುದಿಲ್ಲ. ಅದಕ್ಕೆ ಆಮೇಲೆ ಕೊಚ್ಚಿ ಎಣ್ಣೆಯಲ್ಲಿ ಕರೆದು ಒಂದು ಮನೆ ಕುತ್ಕೊಂಡು ಚೂರು ಹಾಕೊಂಡು ಚೊಯ್ಯ ಮಾಡ್ಕೊಂಡು ಆ ತುಂಡು ಬೆಲ್ಲುವುದಲ್ವಾ? ಹೌದು. ಎಣ್ಣೆಯಲ್ಲಿ ಕರಿಯುವ ತುಂಡಲ್ಲ ಸ್ವಾಮಿ. ಮತ್ತೆ ಮಂತ್ರಿ ಮಹಾದಲ್ಲ. ಭೀಕರ ಕೊಲೆ, ಕಕ್ಕಲೆ, ಭಯಂಕರ ಕೊಲೆ. ಯಾರಿರ್ಬೋದು? ಬಹುಶಃ ಹಾಲಾಡಿಯವರನ್ನ ಮಂದಾರ್ತಿಯವರು ತೆಗೆದದ್ದು. ಮತ್ತೆಂತದ್ದು? ಹೌದಾ? ಮಂತ್ರಿಗಳು ಮಂದಾರ್ತಿಯವರೆಲ್ಲ ಒಟ್ಟಾಗಿ ನಮ್ಮ ಮಂತ್ರಿಗಳನ್ನು ತೆಗೆದು ಬಿಟ್ರು. ಏನು ಮಾಡ್ಲಿ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮ್ಮ ಸಾಹಿತ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ? ಹೌದು. ಸತ್ಯವನ್ನೇ ಹೇಳಿ, ಸ್ವಲ್ಪ ಒಳ್ಳೇದು ಹೇಳಿ. ಹೌದು. ದುರ್ಮುಖ ಆಚೆ ಈಚೆ ಮಾಡುವುದಲ್ಲ, ಒಳ್ಳೇದು ಹೇಳಿ. ಹಾಲಾಡಿಯವರನ್ನು ಮೇಲೆ ಹಾಕಿ. ಮತ್ತೆ ಒಳ್ಳೇದು. ದುರಪರಾಕ್ರಮಿ ಮನದಿಯೋಚಿಸುತ್ತ ಏನ್ ಮಾಡ್ಲಿ? ಹೀಗೆ ಮಾಡಿದ್ರೆ ಹಾಗಾಗ್ತದೆ, ಹಾಗೆ ಮಾಡಿದ್ರಿ ಹೀಗಾಗ್ತದೆ. ಒಟ್ಟಾರೆ ಜೀವಮಾನ ಹೋಗ್ತದೆ.
ಮಂದಾರ್ತಿ ಅವರಿಗೆ ಪಾಠವನ್ನು ಕಲಿಸಬೇಕು ಅಂತ ಅವರಿಗೆ ಅಷ್ಟಸಿದ್ಧಿಯನ್ನು ಬಲ್ಲವ. 8 ಸಿದ್ಧಿ 2 ದೇವರು ಸೇರು ಸಿದ್ಧಿ ವ್ಯವಹಾರ ಅಲ್ಲ ಸ್ವಾಮಿ. ಮತ್ತೆ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪರಾಕ್ರಮ ಇಶಿತ್ತು ವಶಿತ್ವ. ಈ ಅಷ್ಟಸಿದ್ಧಿಯಲ್ಲಿ ಒಂದು ಸಿದ್ಧಿಯ ಪ್ರಯೋಗ ಮಂದಾರ್ತಿಯಲ್ಲಿ ಮಾಡ್ತೇನೆ. ಮಂದಾರ್ತಿ ಅವರೆಲ್ಲ ಸುಟ್ಟು ಕರಟಿ ಕಮರಿ ಹೋಗ್ಬೇಕು. ಹೌದಾ? ಒಬ್ರು ಉಳಿಬಾರದು, ಸರ್ವನಾಶ ಮಾಡ್ತೇನೆ ಹೋಗಿ ಅಂತ. ಎಲ್ಲರೂ ಎಲ್ಲ ಹೋಗ್ಲಿ. ಇವ ಜಲಜಾಕ್ಷಿ. ಅಯ್ಯೋ ಜಲಜ, ಅಷ್ಟೊತ್ತಿ ನೆನಪು ಮಾಡುವುದು ನೀವು. ನೀವೊಂದು ಅಗತ್ಯ ಬೇಕು. ಜಲಜಾಕ್ಷಿ ಇರುವ ಕಡೆ ನನ್ನ ಯಾವ ಪ್ರಭಾವವೂ ಇಲ್ಲ. ಆಮೇಲೆ ಉಳಿದೆಲ್ಲ ಕಡೆ. ಆಮೇಲೆ ನೀವು 4 ಮಂದಿ, ಹೌದು ನೀವೊಂದು 4 ಮಂದಿ ಬೇಕು. ಹೌದು. ಜಲಜಾಕ್ಷಿ ನೀವೊಂದು 4 ಮಂದಿ, ಅದ್ರ ಒಟ್ಟಿಗೆ ಹಾಲಡಿಗೆ ಹೋಗ್ಬೇಕಲ್ವಾ? ಉಳಿದೆಲ್ಲ ಕಡೆ ಕೆಂಡದ ಮಳೆ. ಮಗನೇ ಹಾಯ್ಗುಳಿ ಎಂಬ ದೀರ್ಘವಾದ ಕರೆಯನ್ನು ಕೇಳಿ ಹೋಗೊಟ್ಟು ಓಡಾಡಿ ಬಂದಿದ್ದೇನೆ. ಕರೆದ ಕಾರಣವೇನಮ್ಮ? ನಿನ್ನ ವಿಶಾಲವಾದಂತಹ ಕೆನ್ನಾಳಿಗೆಯನ್ನು ಹೊರಹಾಕು. ಹರಿಯುವ ಸುರಿಯುವ ಕೆಂಡದ ಹೊಳೆಯನ್ನು ಮಳೆಯನ್ನು ಕುಡಿದು ಬತ್ತಿಸು ಮಗನೇ, ಕುಡಿದು ಬತ್ತಿಸು. ಹೋಗು.
ಹುಡುಗಿ ಸಂದ್ ಹುಡುಗಿ 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 ನಾನಲ್ಲ, ಅವ ಬೇರೆ ಯಾರು. ನಾನು ಏನೂ ಮಾಡ್ಲಿಲ್ಲ. ನೀನು ಬರೇ ಮಂದರ್ತಿಗೆ ಸುಮ್ಮನೆ ಬಂದದ್ದು, ನಾನು ಏನು ಮಾಡ್ಲಿಲ್ಲ. ನೀನು ನೀನು ನಾನಲ್ಲ. ಮತ್ಯಾರ ಮರೆ? ಅಯ್ಯೋ ಅಯ್ಯೋ, ಓಡಿದ್ದಾದ್ರೂ ಎಷ್ಟು. ಜಲಜಾಕ್ಷಿ ಈಗ ಬರ್ತಾಳೆ, ಇನ್ನೊಂದು ಗಳಿಗೆಯಲ್ಲಿ ಬರ್ತಾಳೆ. ನನ್ನ ಕೆಂಡದವಳೇ, ಕೆಂಡದ ಹೊಳೆ ಎಲ್ಲಿಂದ ಬಂತೋ ಏನು. ಯಾವುದೋ ಒಂದು ಕೆಟ್ಟು ಭೂತ ಕೆನ್ನಾಲಿಗೆಯನ್ನು ಹೊರಚಾಚಿಕೊಂಡು ಮಳೆಯನ್ನು ಹೊಳೆಯನ್ನು ಕುಡಿದು ವರ್ತಿಸುವಲ್ಲಿ ಮುಂದಾಯಿತು. ಮುಂದಾದದ್ದು ಮಾತ್ರ ಅಲ್ಲ, ನನ್ನನ್ನೇ ನುಂಗುವ ತೆರದಲ್ಲಿ ಅಟ್ಟಿಸಿಕೊಂಡು ಬಂದದ್ದಲ್ವಾ. ಮಂದಾರ್ತಿ ಸಹವಾಸ ಸಾಕು, ಬಿಡಿ ಇಲ್ಲಿನ ಜಾಗ. ಭಾಗವತರಲ್ಲ ಮರೆ ನೀರ ದುರ್ಮುಖ ಕೇಳಲಿಲ್ಲ ಕೇಳಲಿಲ್ಲ. ಈ ಪರಿಯ ಶಬ್ದಗಳನ್ನು ಕೇಳಬೇಕಾಗ್ತದೆ. ಯಾಕೆ, ಎಲ್ಲಿ ಬರಿಗೈಯಲ್ಲಿ ನಾನು ಹಾಲಾಡಿಗೆ ಹೋದೆ ಅಂತ ಆದ್ರೆ ನಮ್ಮೊಡೆಯ ಬಾಸಿಂಗ ಕಟ್ಟಿಕೊಂಡು ಕಾಯ್ತಾ ಇದ್ದಾನೆ. ದುರ್ಮುಖ ಜಲಜಾಕ್ಷಿಯನ್ನು ಕರಿತರ್ತಾನೆ. ಮದುವೆ ಒಂದು ಆಗುವುದು ಉಳ್ಕೊಂಡಿದೆ, ಮತ್ತೆಂತದ್ದು ಇಲ್ಲ. ಅವ ಹಾಗೆ ಕಾಯ್ತಾ ಇರಬೇಕಾದ್ರೆ ನಾನು ಬರಿಗೈಯಲ್ಲಿ ಹೋದ್ರೆ ಕಾರ್ಯ ಸಾಧನೆ ಆಗುವುದು ಹೇಗೆ? ಬರಿಗೈಯಲ್ಲಿ ಹೋಗುವ ಹಾಗಿಲ್ಲ. ಕಾರ್ಯಕ್ಷೇತ್ರಕ್ಕೆ ಇಳಿದಾಯಿತು. ನಾನೇನು ಎಷ್ಟು ಎನ್ನುವುದನ್ನ ತೋರ್ಪಡಿಸಬೇಕು. ಮಂದಾರ್ತಿಯವರಿಗೆ ಒಂದು ಸಿದ್ಧಿ ಸಾಕಾಗುವುದಿಲ್ಲ ಅಂತ ಆಯ್ತು. ಮತ್ತೊಂದು ಸಿದ್ಧಿಗೆ ಕೈ ಹಾಕಿ ಏನ್ ಮಾಡ್ತೀವಿ? ಕೋಟೆ ರಚನೆ. ಎಂತ ಕೋಟೆ? ಕಲ್ಲಿನ ಕೋಟೆ. ಹೌದಾ? ಕಲ್ಲಿನ ಕೋಟೆ. ಭದ್ರವಾದ ಕಲ್ಲಿನ ಕೋಟೆಯನ್ನು ರಚಿಸಿಕೊಂಡು ಅದರಲ್ಲಿ ಗೌಪ್ಯವಾಗಿ ಅಡಗಿ ಕುಳಿತುಕೊಳ್ತೇನೆ. ನೀವು ಒಳಗೆ ಕೂತ್ಕೊಂಡ್ರೆ ಹೊರಗಡೆ ಹೋದವ್ರು ನೋಡಬೇಡ. ಅವರು ಹೊರಗಡೆ ಬೇರೆಯವ್ರ ಕತೆ ಬಿಡಿ, ಜಲಜಾಕ್ಷಿ ಬೇಕು. ಹೌದು, ಅಗತ್ಯ ಬೇಕು. ಅವಳು ಬೇಕು ಅಂತ ಆದ್ರೆ ಕೋಟೆಗೆ ಒಂದು ಕಿಂಡಿಯನ್ನ ಇಡುವುದು. ಎಷ್ಟು ದೊಡ್ಡ ಕಿಂಡಿ ಅದು? ನನ್ನ ಮಂಡ ಹೊರ ಆಗುವಷ್ಟು ದೊಡ್ಡ ಕಿಂಡಿ. ಹೇಗೆ ಅದು? ಅಷ್ಟೊತ್ತಿಗೆ ಆ ಕಿಂಡಿಯಲ್ಲಿ ನನ್ನ ಮಂಡೆಯನ್ನು ಹೀಗೆ ಹೊರ ಹಾಕುವುದು. ಜಲಜಾಕ್ಷಿ ಬಂದ ತಕ್ಷಣದಲ್ಲಿ ಅವಳ ಮೂಗಿಗೆ ಕೈ ಕೊಟ್ಟು ಎಲ್ಲಿಗೆ? ಹಲಾಡಿ 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 ಹಲಾಡಿಗೆ ಕೊಂಡೊಯ್ದು ಒಡೆಯ ಮೈಸಕರಿ ಜೊತೆ ವಿಜೃಂಭಣೆ ಮದುವೆ ಕೋಟೆ ರಚನೆ. ಇಂಡಿಯ ರಚಿಸುತ್ತ ಗಿಡುಗಿ ನೋಡಿ ನೋಡಿ ವಾಗಿ ವಾಗಿ ಗಿಡುಗಿ ನೋಡಿ ನೋಡಿ ವಾಗಿ ವಾಗಿ ಬಗ್ಗಿ 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 ಅಲ್ಲ, ಬಾಗಿ ಬಾಗಿ ವಾಗಿ ವಾಗಿ ಏನಾಗಬೇಕು ನನ್ನಿಂದ ಹೇಳು. ಕಲ್ಲಿನ ಕೋಟೆ ಅಡಗಿದ್ದಾನೆ ಧುರ್ಮುಖಾಸುರ. ಕೋಟೆಯನ್ನು ಪುಡಿಗೈದು ದುಷ್ಟನನ್ನು ಎಳೆದುತ್ತಾ
ಇವನಿಗೆ ರಸಿಕತೆಯೇ ಇಲ್ಲ ಅಂತ ಕಾಣ್ತದೆ. ಸುಮ್ಮನೆ ನಿಂತ್ಕೊಳ್ಳಲೆ. ಮಳೆ ಮಳೆ ಯಾರು ನೀನು ಜಲಜ ಜಲಜಾಕ್ಷಿಗಾಗಿ ಬಂದೆಯಾ? ಬೀದಿ ಬೀದಿಲೆಲ್ಲ ಈ ಕಡೆಗೆ ನೋಡು ಜಲಜಾಕ್ಷಿ. ಪಕ್ಕದಲ್ಲಿರುವ ಕಿರೀಟ ಮಂದಿ ಯಾರು? ಜಲಜಾಕ್ಷಿ ಗಂಡ ರಾಜದೇವರು. ಗಂಡ ಬಿಟ್ಟವರು ಸುರೀವ ಬ್ರಾಹ್ಮಣರು. ಮಣ್ಣಿನಿಂದ ರಕ್ಷಣೆ ರಾಜ್ಯರು. ಅದೇ ವಲ್ವೇಕ ಮಂತ್ರಿ ಮಹೋದರ ವೀರಭದ್ರ ಕೊಂದಿದ್ದಾನೆ. ಕೆಂಡದ ಮಳೆ ಕೆಂಡದ ಹಾಯಿಗಳು ಕುಡಿದು ಬಿಟ್ಟಿದ್ದಾನೆ. ಭದ್ರವಾದ ಕಲ್ಲಿನ ಕೋಟೆಯನ್ನು ಚಿತ್ರಗೊಳಿಸಿದವ ಸಮರ್ಥ ವೀರ ಕಲ್ಪುಡ. ತೋರಿಸು ನಿನ್ನ ಮಾಯಾವಿದ್ಯೆಯ ಪ್ರಭಾವ. ಇದು ನಿನ್ನನ್ನು ನಾನು ಬಿಟ್ಟು ಹಾಕುವುದಿಲ್ಲ. ಒಟ್ಟಿಗೆ ಆಮೇಲೆ ಅದೇ ಅದೇ ಕುತ್ತಿಗೆ ಹಿಡಿದು ತಿರುಗಿಸುವುದು. ಏನು ನೀನು ಬಹಳ ಚಂದ ಇದ್ದಿ. ಶ್ರೀದೇವಿ ಆದಿಶಕ್ತಿ ಮಂದಾರ್ತಿಯ ಮಾತೆ ದುರ್ಗಾ ಪರಮೇಶ್ವರಿ ನಾನೇ. ಜಲಜಾಕ್ಷಿ ನಮ್ಮ ಒಡೆಯನಿಗಾಗಿ ನೋಡು, ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಮಹತ್ತರವಾದ ಘಟ್ಟವನ್ನು ನಾನು ಏರಿಸಬಹುದು. ಏರ್ಲಿಕ್ಕಿದೆಯಾ? ಸುಖ ಸಂಪ್ರದಾಯ ಶಾಸ್ತ್ರೋಕ್ತವಾಗಿ ಮದುವೆ ಎನ್ನುವುದು ಜೀವನದಲ್ಲಿ ನಡೆದ ವೇಳೆ ಶುಭ ಶಕುನ ಕೇಳ್ತಾ ಇದ್ದೆ. ಅದು ನಡೆದ ಮೇಲೆ ಅಪ್ಪೋ ಇಷ್ಟೇ ಜೀವನ ಅಂದುಕೊಳ್ಳಬೇಕಲ್ಲವೇ? ಅದಕ್ಕಾಗಿ ದುರ್ಗಾ ಪರಮೇಶ್ವರಿ ಜಲಜಾಕ್ಷಿ ನನ್ನ ಒಡೆಯನಿಗಾಯಿತು. ನಾಳೆ ಕಂಡವರಾಡ್ತಾರೆ ನೋಡು, ದೂದು ಜೋಡಿ ಬಂತು, ದೂದು ಜೋಡಿ ಬಂತು. ದುರ್ಗಾ ಪರಮೇಶ್ವರಿ ದುರ್ಮುಖ, ದೂದು ಜೋಡಿ ಬಹಳ ಚಂದ ಆಗ್ತದೆ. ಮುಗೀತಾ ನಿನ್ನ ರಸಿಕತನ? ಬೇಕು ಬೇಕು ಅಂತ ಕಂಡಾಗೆಲ್ಲ ಹಾಗೆ ನಾನು ನಿನ್ನಂತಹ ದುರಾತ್ಮರು ಮಂದಾರ್ತಿಗೆ ಬಂದ ಮೇಲೆ ಮತ್ತೆ ದೇವ ಸಹಿತವಾಗಿ ಹಿಂದಕ್ಕೆ ಹೋಗೋದಕ್ಕೆ ಸಾಧ್ಯ ಬಿಡ್ತೇನೆಯೇ? ಮದುವೆಯ ಹುಚ್ಚು ಬೆಳೆಸ್ತಾನೆ. ಮದುವೆ ಬಬ್ಬರಿಯ ಹಿಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನಾನು ಎಂತ ಮಾಡಿ ಸಾಯುವುದು ಹಾಗಾದ್ರೆ? ನಿಮಗೆ ರಸಿಕತೆಯ ವಾದ ಗೊತ್ತಿಲ್ಲ ಅಂತ ಕಾಣ್ತದೆ. ನೀನ್ ಯಾರ? ನಾನೇ ವೀರಭದ್ರ. ಭದ್ರ ಏನು ನಿನ್ನ ತಲೆ ಮಾಡ್ತಾನೆ ಚಿತ್ರ ಅದು ನಿನ್ನದಾಗ್ತದೆ. ಯಾರ ಮಗ? ಯಾರ ಮಗ? ಯಾರ ಮಗ? ನೀನು ಯಾರ ಮಗ? ನಾನು ತಾಯಿಯ ಮಗ. ಒಳ್ಳೆ ಮಾತಾಡ್ದಿ. ಅಮ್ಮನ ಮಗ ನೀನು. ಹೆಸರು? ಹಾಯ್ ಗುಳಿ. ಹಾಯ್ ಕುಡಿ. ಹಾಯ್ ಕುಡಿ. ನಿನ್ನ ಗುಳಿಗೆ ಹಾಕ್ತೀನಿ ನಾನು. ವಿಂಗಡಣೆ ಮಾಡ್ಬೇಡ, ಸೇರಿಸು. ನನಗೆ ಸೇರಿಸಿ ಹೇಳಲಿಕ್ಕೆ ಬರುವುದಿಲ್ಲ. ಕಷ್ಟ ಆದದ್ದೆಲ್ಲ ಹಾಗೆ ಹೇಳುವುದು ನಾನು. ನೀನು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕುಡ್ಕೊಂಡು ಅಡ್ಡಾಡ್ತಾ ಇದ್ದವ ನೀನೇ ಅಲ್ವಾ? ನಾನೇ ಮಗ. ಈ ವಯಸ್ಸಿಗೆ ಹಾಗೆಲ್ಲ ಕುಡಿದ್ರೆ ನಾಳೆ ನಿನ್ನ ಪರಿಸ್ಥಿತಿ ಏನಾಗ್ಲಿಕ್ಕೆ? ನಾವು ನಮ್ಮಂತವ್ರು ಹಿರಿಯರು ಇರ್ಬೇಕಾದ್ರೆ ನೀನು ಒಬ್ಬರೇ ಕುಡ್ಕೊಂಡು ಆ ರೀತಿಯಲ್ಲ ಅದೆಲ್ಲ ಮಾಡುವುದು ಸರಿಯಲ್ಲ. ಏನಾ? ಯಾಕೆ ಬಲ್ಲಯ್ಯ? ಕೆಂಡದ ಮಳೆ ಕೆಂಡದ ಹೊಳೆಯನ್ನ ಕುಡಿದದ್ದು ನೀನೇ ಅಲ್ವಾ? ನಾನೇ. ನೀನು ಹಾಗೆಲ್ಲ ಕುಡಿಬಾರ್ದೇನು? ಯಾಕೆ?
ಒಳ್ಳೇದಲ್ಲ ಆರೋಗ್ಯಕ್ಕೆ. ಜೀರ್ಣಿಸುವ ಶಕ್ತಿ ನನ್ನಲ್ಲುಂಟು. ಜೀರ್ಣಕ್ರಿಯೆ ಸರಿ ನಡೀತಾ ಉಂಟು. ಕುಡಿ ಕುಡಿ ಬೇಕಾಗ್ತದೆ. ಇಲ್ಲಿ ಬಾ. ಇದಕ್ಕೆ ಬಾಯಿ ನಿಂತು ಹೋಯ್ತಾ ಹಾಗೆ. ಆಗ್ಲಿ ಚಂದ ಅಭ್ಯಾಸ ಮಾಡ್ತದೆ. ಅಲ್ವಾ ಯಾರು ನೀವು? ಎಲ್ಲಿ ನಿನ್ನ ಅಬ್ಬರ ಕಾಣಲಿಲ್ಲ. ಏನ್ ಮಾಡ್ತಿದ್ದಿ ಇಲ್ಲಿವರೆಗೆ? ಮಲ್ಕೊಂಡಿದ್ದೆ. ಯಾರೋ ಎಬ್ಬಿಸ್ಬಿಟ್ರು, ಅವ್ರನ್ನೆಲ್ಲ ತಳ್ಕೊಂಡು ಬಂದ. ಅವ ಕಾಯ್ತಾ ಇದ್ದ ನೀವು ಎಷ್ಟೊತ್ತಿ ಒಳಗೆ ಬರ್ತಾನೆ ಅಂತ ಅಲ್ವಾ? ಎಲ್ಲಿ ಮಲಗಿದ್ದು? ಪರ್ವತಕ್ಕೆ ತಲೆಯನ್ನು ಕಟ್ಟು, ಸಮುದ್ರಕ್ಕೆ ಕಾಲನ್ನು ಹಾಕಿ. ಸಮುದ್ರಕ್ಕೆ ಕಾಲ ಹಾಕಿದ್ದ, ಕಾಲನ್ನು ಚಾಚಿ ಪರ್ವತಕ್ಕೆ ತಲೆ ಕೊಟ್ಟದ್ದು. ಒಳ್ಳೆ ದಂಡೆಗೆ ತಲೆ ಕೊಟ್ಟುಕೊಂಡು ನೀರಿನ ಪಾತ್ರೆ ಒಳಗೆ ಕಾಲ ಹಾಕೊಂಡಿದ್ದದ್ದು ನೀನೇ ಅಲ್ವಾ? ನಿನ್ನ ಅಭ್ಯಾಸ ನನಗಿಲ್ಲ. ನೆನಪು ಮಾಡ್ಕೊಂಡು ಹೇಳು. ನೆನಪು ಮಾಡು. ಏನು ಏನು ಮಾಡ್ಬೇಕು ಅಂತ ನೀನು ಬಂದೆ? ಹೊಟ್ಟೆ ಎಲ್ಲ ಏನಾಗಿದ್ದು? ನಿನಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗುದಿಲ್ವಾ? ಸರಿ ಉಂಟು. ಅವನಿಗೆ ಜೀರ್ಣಕ್ರಿಯೆ ಸರಿ ಉಂಟು, ನಿನಗೆ ಸರಿ ಇಲ್ಲ. ಸರಿ ಉಂಟು. ಪಳಿರೇ ಪಾಪುರೇ ಬಂದೆಯ ಮದುವೆ ಮಾಡಿಸಾದ್ರು ಕೊಲ್ವಾ? ಮದುವೆ ಸಾಯದವರಿಗೆ ಮದುವೆ ಇಲ್ಲ. ಮುಂದೆ ಅಮ್ಮನ ಪಾತ್ರ ಸುಧಾರ್ಥ, ಅಮ್ಮನ ಪ್ರೀತ್ಯರ್ಥವಾಗಿರುವಂತಹ ಬೆಳಕಿನ ಸೇವೆ, ಶ್ರದ್ಧಾ ಭಕ್ತಿ ಇಂದ ಕೊಟ್ಟಿರುವ ನಂಬಿಕೆ ಬದಲ ನಮ್ಮ ತಾಯಿಯನ್ನು ಏನು ತೊಂದರೆ ಮಾಡಲಿಲ್ಲ ಹಾಗೆ ಇಂಬು ಕೊಟ್ಟು ವರ್ಷ ಭೀತಿ ಮಾಡಬೇಕು ಅವಶ್ಯಕತೆ ಇಲ್ಲ. ಬರ್ತಾಯಿ ಅಷ್ಟೇ ಅಲ್ಲ, ಮಾಡುವಂತ ಉದ್ಯೋಗದಲ್ಲಿ ಹೋದಲ್ಲಿ ಒಂದಲ್ಲಿ ಆದರೆ ಎಲ್ಲಿಯಾದರೂ ಗ್ರಹಣ ಬಂದಿದ್ರೆ ತಾಯಿಯನ್ನು ಧ್ಯಾನ ಮಾಡು. ಆ ಸಮಯದಲ್ಲಿ ಬಂದು ನಿನ್ನ ಸಹಾಯ ಮಾಡುವುದಕ್ಕೆ ಸದಾ ಸಿದ್ಧರಿದ್ದೇನೆ, ಯೋಚಿಸಬೇಡ. ಎಣಿಸಿಕೊಂಡ ಕಾರ್ಯವು ಸರಳವಾಗಿ ನೆರವೇರುತ್ತದೆ. ಅಮ್ಮನ ಇವ ಭಾಗ್ಯ ನಿನಗುಂಟು. ತುಂಬಾ ಸಂತೋಷವಾಗಿದೆ, ಸಂತೋಷವಾಗಿದೆ. ಈ ಕಡೆ ಹಾಗೆ ಬನ್ನಿ. ಅಮ್ಮನದ್ದು ಅನುಗ್ರಹ ಆಯ್ತಾಯ್ತು. ಸ್ವಾಮಿ ದರ್ಶನ ಕೊಡ್ತೇನೆ. ಸತ್ತು ಬಿದ್ದಿರುವಂತಹ ರಕ್ಕಸರು ನನ್ನ ಅಜ್ಞಾನವರ್ತಿಗಳು. ಇವರನ್ನ ಕೊಂದವರು ಯಾರು? ಯಾಕೆ?
ನಿರೀಕ್ಷೆಯಲ್ಲೇ ನಾನಿದ್ದವಳು. ನೀನು ಕಳೆದುಕೊಟ್ಟಂತ ನಿನ್ನ ಆಪ್ತೇಷ್ಟರು ನನ್ನನ್ನು ಕೆಣಕಿದಮ್ಮ ನಾಶವನ್ನು ತಂದುಕೊಂಡವರಿದ್ದಾರೆ. ಶರಣಾಗಿ ಬದುಕುತ್ತೀಯೋ ಕೆಣಕಿ ಸಾಯುತ್ತೀಯ? ಒಮ್ಮೆ ದೇವಿ ಒಮ್ಮೆ ಒಮ್ಮೆ ದೇವಿ ಒಮ್ಮೆ ದೇವಿ ದೇವಿಯೇ ಹೊತ್ತ ಮತ್ತೆ ಮತ್ತೆ ನಾಗಸುತೆಯರ್ 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 ಆದಿಶಕ್ತಿ ಭಾವಿಸಿ ಯುದ್ಧಕ್ಕೆ ಸಿದ್ಧನಾದವನ ಭರದಿಂದ ಯುದ್ಧ ಸಾಗುತ್ತಾ ಇದ್ದಂತೆ ಮೂರ್ಛಾವಸ್ಥೆಗೆ ನಾನು ತಲುಪಿದೆ. ಕ್ಷಣಕಾಲ ಪ್ರಜ್ಞೆಯಲ್ಲೇ ಕಳೆದುಕೊಂಡವ ಹಾಗೆ ತಟ್ಟರ ಎಚ್ಚರಗೊಳ್ಳುತ್ತಾ ಇದ್ದೇನಲ್ಲ. ವಿಚಿತ್ರವಾದಂತಹ ದೃಶ್ಯ ಗೋಚರಿಸುತ್ತಾ ಇದೆ. ಒಮ್ಮೆ ನೋಡಿದರೆ ಮಣ್ಣಿನ ಹುತ್ತ, ಮತ್ತೊಮ್ಮೆ ನೋಡಿದರೆ ಚತುರ್ಭುಜಯಾಗಿ ಪ್ರತ್ಯಕ್ಷ ದೇವಿಯ ಹಾಗೆ ಕಂಗೊಳಿಸುತ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣವೇನು? ಈಗಾಗಲೇ ಜ್ಞಾನೋದಯವಾಯಿತು ನನಗೆ. ನಾನು ಈ ಭೂಮಿಯಲ್ಲಿ ಮೆರೆಯಬೇಕಾದಂತಹ ಒಬ್ಬ ರಕ್ಕಸನಲ್ಲ. ಪರಮ ಪವಿತ್ರವಾದಂತಹ ಕೈಲಾಸ ಪರ್ವತದಲ್ಲಿ ಶಿವ ಸಾನ್ನಿಧ್ಯದ ಸೇವಕರಲ್ಲಿ ಒಬ್ಬನಾದಂತಹ ನಂದಿಕೇಶನೇ ನಾನಲ್ಲವೇ? ಅದೊಂದು ದಿವಸ ಶಂಖಚೂಡನ ಮಕ್ಕಳು ಶಿವನ ದರ್ಶನಾಕಾಂಕ್ಷೆಯಿಂದ ಕೈಲಾಸ ಪರ್ವತವನ್ನ ಏರಿ ಬರುವಾಗ ಅವರನ್ನ ತಡೆದು ನಿಲ್ಲಿಸಿದವ ನಾನು. ಅವಾಚ್ಯ ಶಬ್ದಗಳಿಂದ ಬೈದವ. ಕೋಪೋದ್ರಿಕ್ತರಾದಂತಹ ನಾಗಸುತ್ತೇರು ಅಂದು ನನಗೆ ಕೊಟ್ಟಿರುವಂತಹ ಶಾಪ. ಅಹಂಕಾರಿಯಾದಂತಹ ನಂದಿಕೇಶ, ನೀನು ಕೈಲಾಸದಲ್ಲಿರುವುದಕ್ಕೆ ಯೋಗ್ಯನಲ್ಲ. ಭೂಮಿಯಲ್ಲಿ ಶೂದ್ರ ಗರ್ಭದಲ್ಲಿ ಜನಿಸಿ ಅಸುರನಾಗು ಎನ್ನುವುದಾಗಿ ಹಾಗೆ ಪರಿತಪಿಸುತ್ತಾ ಶಿವ ಪಾರ್ವತಿಯರ ಸಾನ್ನಿಧ್ಯಕ್ಕೆ ಹೋಗಿ ಕಣ್ಣೀರನ್ನು ಸುರಿಸಿದಾಗ ನನ್ನ ಮಾತೆಯಾದಂತಹ ಶಿವೆ ನನಗೆ ಅಂದುಕೊಟ್ಟಂತಹ ವಚನ, ನಾಗಶಾಪ ಪುಸಿಯಾಗದು, ಅವರ ಶಾಪದಂತೆ ರಕ್ಕಸನಾಗು, ಸಜ್ಜನರ ಉದ್ಧಾರಕ್ಕಾಗಿ ಆವಿರ್ಭವಿಸುವಂತಹ ನನ್ನಿಂದಲೇ ನಿನ್ನ ಶಾಪ ವಿಮೋಚನೆ ಎನ್ನುವುದಾಗಿ. ಮಂದಾರ್ತಿಯಲ್ಲಿ ಚತುರ್ಭುಜಯಾಗಿ ಕಂಗೊಳಿಸುತ್ತಾ ಇದ್ದಂತಹ ಈಕೆ ನನ್ನ ಮಾತೆಯಾದಂತಹ ಶಿವೆ, ಇವಳ ದುರ್ಗಾ ಪರಮೇಶ್ವರಿ. ಹೋಗಿ ಶರಣಾಗುತ್ತೇನೆ. ಪಾರ್ವತಿಯೇ ಪರಮೇಶ್ವರಿಯೇ ಬಂದೆಯ ಕರುಣೆ ಬಂದೆಯ ಏಳು ಶಾಂಭವಿ ಹೀನ ಕುಲದೆಯ ಏಳು ಶಾಂಭವಿ ಹೀನ ಕುಲದೆಯ ಶಾಪದ ಕಾರಣದಿಂದಲೇ ಈ ಭೂಮಿಯಲ್ಲಿ ಶೂದ್ರ ಗರ್ಭದಲ್ಲಿ ಜನಿಸಿರುವಂತಹ ನಂದಿಕೇಶನೇ ನಾನು ಎಂಬ ನನ್ನ ಪೂರ್ವ ಚರಿತ್ರೆಯ ಜ್ಞಾನೋದಯವಾಯಿತಮ್ಮ. ಆಗಲಿ, ಇಲ್ಲಿ ಭೂಮಿಯಲ್ಲಿ ರಾಕ್ಷಸರಾಗಿಯೇ ಉಳಿಯಬೇಕು ಎನ್ನುವಂತಹ ಆಸೆ ನನಗಿಲ್ಲ. ಪರಮ ಪವಿತ್ರವಾದಂತಹ ಕೈಲಾಸ
ಅದುವೇ ನಿನ್ನ ಸಾನ್ನಿಧ್ಯ ಸೇರುವ ಬಯಕೆ ಅತಿಯಾಗುತ್ತಾ ಇದೆ. ಅವಕಾಶವನ್ನ ಮಾಡಿಕೊಡಮ್ಮ, ಬರುತ್ತೇನೆ ಸನ್ನಿಧಾನಕ್ಕೆ. ಮಗನೇ, ಕೇವಲ ಸ್ಪರ್ಶ ಮಾತ್ರದಿಂದಲೇ ಆವರಿಸಿದಂತಹ ಜ್ಞಾನವು ದೂರವಾಗಿದೆ. ಸುಜ್ಞಾನದ ಬೆಳಕಿನಲ್ಲಿ ನಾನ್ಯಾರು ನನ್ನ ವ್ಯಕ್ತಿತ್ವ ಎನ್ನುವುದನ್ನ ಅರಿತು ಪ್ರಾರ್ಥಿಸುತ್ತಿದ್ದೀಯ. ನಾನೇ ಎಂಬ ಭಾವಗಳು ನಿನ್ನಿಂದ ದೂರವಾಗಿದೆ. ಎಲ್ಲವೂ ನೀನೇ ಎಂದು ಒಪ್ಪಿಕೊಳ್ಳುತ್ತಿರುವಂತಹ ನಿನಗೆ ಕೈಲಾಸಕ್ಕೆ ಬರುವುದಕ್ಕೆ ಸುಕಾಲ. ಆದರೊಂದು ಮಾತು, ಏನಮ್ಮ? ಈ ಲೋಕದಲ್ಲಿ ಹುಟ್ಟಿ ಬಂದಂತಹ ಪ್ರತಿಯೊಂದು ಜೀವಿಗಳು ಮರಣವನ್ನಪ್ಪುವ ಕಾಲದಲ್ಲಿ ಜೀವಿತಾವಧಿಯ ಯಾವುದೇ ಆಶೆ ಆಕಾಂಕ್ಷೆಗಳನ್ನು ಇರಿಸಿಕೊಂಡು ಸಾಯಬಾರದು. ಹಾಗೆ ಸತ್ತಿರುವಂತಾದ್ರೆ ಆಶೆ ಎನ್ನುವುದು ಕರ್ಮಶೇಷವಾಗಿ ಉಳಿದುವುದು ಮರುಹುಟ್ಟಿಗೆ ಕಾರಣವಾಗುತ್ತದೆ. ನಿನ್ನಂತವನು ಹಾಗಾಗಕೂಡದು. ನಿನ್ನ ಬದುಕಿಗೆ ಕೈಲಾಸದ ಬದುಕು ಶಾಶ್ವತ ಅಂತ ಆಗಬೇಕು. ಅದಕ್ಕಾಗಿಯೇ ಕೇಳುತ್ತಿದ್ದೇನೆ ಮಗನೇ, ಈ ನಿನ್ನ ಜೀವಿತಾವಧಿಯಲ್ಲಿ ಇರಿಸಿಕೊಂಡ ಆಸೆ ಏನಾದ್ರೂ ಇದ್ರೆ ಕೇಳಿಕೋ, ಈಡೇರಿಸ್ತೇನೆ. ಒಂದಾಸೆ ಇದೆಯಮ್ಮ. ಏನದು? ಜನರು ದೇವಿಗೆ ಬಲಿಯೋ ದೇವಿಗೆ ಬಲಿಯ ಚಿನ್ನದ ದೇವಿ ಮೊದಲಲ್ಲಿ ಬಳಿಕ ಸೇವೆ ನೀಡುವಾಗ ಅಸ್ತು ಅಸ್ತು ಮಗನೇ, ಶಾಪ ವಿಮೋಚನೆಯ ಕಾಲ ಸಮೀಪಿಸಿದೆ. ಆ ಕಾರಣದಿಂದ ನಾನು ಸಂತೋಷ ಪಡುತ್ತಾ ಇದ್ದೇನೆ. ಆಗಲಿ ಮಗನೇ. ಆದರೆ ಸಾಯುವಂತಹ ಮಹಿಷಾಕ್ಯನ ಕೀರ್ತಿ ಎಂದಿಗೆ ಭೂಮಿಯಲ್ಲಿ ನಶಿಸಿ ಹೋಗಬಾರದು. ಮುಂದೆಯೂ ಸಹ ನನ್ನ ಕೀರ್ತಿ ಚಿರಸ್ಥಾಯಿ ಆಗಬೇಕು ಎಂಬ ಕಾರಣದಿಂದ ನಾನು ನಿಮ್ಮೊಂದಿಗೆ ಕೇಳುವ ಬೇಡಿಕೆ ಏನದು? ನಾನು ಸತ್ತಾನಂತರ ನನ್ನ ಶಕ್ತಿ ಈ ಸ್ಥಳದಲ್ಲಿ ದೈವರೂಪವಾಗಿ ನೆಲೆಯಾಗಬೇಕು. ಆಗಲಿ ಮಗನೇ. ಮುಂದಿನ ಜನಾಂಗ ನನ್ನನ್ನ ಪೂಜಿಸಬೇಕು. ಅವರ ಇಷ್ಟಾರ್ಥವನ್ನ ಸಲ್ಲಿಸುವಂತಹ ಶಕ್ತಿಯನ್ನ ನೀನು ನನಗೆ ಕೊಡಬೇಕು. ಇಷ್ಟೇ ನನ್ನ ಕೇಳಿಕೆಯಲ್ಲ. ಇನ್ನೇನು? ಮಂದಾರ್ತಿಯಲ್ಲಿ ನೀನು ಸ್ಥಿರವಾಗಿ ನೆಲೆಯಾಗಬೇಕು. ಮುಂದೆ ನಿನ್ನ ಭಕ್ತಾದಿಗಳು ವಿಧ ವಿಧವಾಗಿ ನಿನ್ನನ್ನು ಆರಾಧಿಸಬೇಕು. ವರ್ಷಕ್ಕೊಮ್ಮೆ ನಿನ್ನ ಕ್ಷೇತ್ರದಲ್ಲಿ ಸಂಭ್ರಮದ ಜಾತ್ರೆ ನಡೆಯಬೇಕು. ಕುಂಭ ಸಂಕ್ರಮಣವೇ ಮೊದಲುಗೊಂಡು ನಡೆಯುವಂತಹ 3 ದಿವಸಗಳ ಜಾತ್ರೆಯಲ್ಲಿ ಪ್ರಥಮ ದಿನದಂದು ನಡೆಯುವಂತಹ ಕೆಂಡದ ಸೇವೆ ಎಂದು ನಿನ್ನ ಭಕ್ತಾದಿಗಳು ನನ್ನನ್ನು ನೆನಪಿಸಿಕೊಳ್ಳಬೇಕಮ್ಮ. ಅನುಗ್ರಹ ಮಾಡಮ್ಮ. ಎಲ್ಲಾ ಕ್ಷೇತ್ರಗಳನ್ನು ಈಡೇರಿಸ್ತೀನಿ. ಕೈಲಾಸಕ್ಕೆ ಬರುವುದಕ್ಕೆ ಸಿದ್ಧನಾಗು. ತಾಯಿಯೊಂದಿಗೆ ಸಾಧ್ಯ ಇಲ್ಲಮ್ಮ, ಸಾಧ್ಯ ಇಲ್ಲ. ಸಾಧ್ಯವಾಗದೇ ಇರುವುದಕ್ಕೆ ಕಾರಣ ಅನುಗ್ರಹಿಸಿದಂತಹ ಸುಜ್ಞಾನ. ಸುಜ್ಞಾನವು ದೂರವಾಗ್ತದೆ, ಅಜ್ಞಾನವೇ ದೇವಿಗ ಹರಿವಾಣದಲ್ಲಿ ನೈವೇದ್ಯ ಅರ್ಪಿಸಿದೆ. ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಾಯಿ, ದುಷ್ಟರನ್ನ ವಧಿಸಿ ಉಗ್ರಳಾಗಿರುತ್ತಿದ್ದೀಯ ತಾಯಿ. ಶಾಂತಳಾಗಬೇಕು ಎನ್ನುವಂತ ಉದ್ದೇಶದಿಂದ ಸತಿಪತಿಗಳೊಂದಾಗಿ ಹರಿವಾಣದಲ್ಲಿ ನೈವೇದ್ಯವನ್ನು ಇರಿಸಿದ್ದೇವೆ. ಸ್ವೀಕರಿಸಬೇಕು ತಾಯಿ. ದೇವವರ್ಮ ಅಮ್ಮ, ಭಕ್ತಿಪೂರ್ವಕವಾಗಿ ತಂದಿಟ್ಟಿರುವಂತಹ ಹರಿವಾಳ ನೈವೇದ್ಯ ಸನ್ನಿಧಾನದಲ್ಲಿ ಸ್ವೀಕಾರವಾಗಿದೆ. ಭಕ್ತ ಶ್ರೇಷ್ಠನಾದಂತಹ ನಿನ್ನಿಂದ ಈ ಹಿಂದೆಯೇ ಸಾನ್ನಿಧ್ಯಕ್ಕೆ ನಡೆದು ಹೋದಂತಹ ಒಂದು ಅಪಚಾರ ಏನಮ್ಮ? ಆ ವಿಷಯವನ್ನು ನೀನು ಮರೆತಿರಬಹುದು. ಅದನ್ನೇ ಮತ್ತೆ ಪುನಃ ನೆನಪಿಸುತ್ತಿದ್ದೀನಿ. ಓ ದೇವವರ್ಮ,
ಮಂದಾರ್ತಿಗೆ ಬಂದು ನಾಗತೀರ್ಥದಲ್ಲಿ ಮಿಂದು ಸುಬ್ರಹ್ಮಣ್ಯನನ್ನು ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಅರಮನೆಯನ್ನು ಸೇರಿ ಮಲಗಿದ್ದಂತಹ ಹೊತ್ತು ನನ್ನ ಕಂದನಾದಂತಹ ಷಣ್ಮುಖನು ನಿನಗೆ ಕನಸಿನಲ್ಲಿ ವಟುರೂಪದಿಂದ ಕಾಣಿಸಿಕೊಂಡು ಆಡಿದಂತಹ ಒಂದು ಮಾತು, ವಾರಾಹಿಯ ನದಿಯ ಮೂಲದಲ್ಲಿ ದೇವಿಯ ವಿಗ್ರಹವಿದೆ, ಅದನ್ನು ತನ್ನ ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸು, ದೇವ ಮಂದಿರವನ್ನು ನಿರ್ಮಿಸು, ನಿನ್ನ ಕಷ್ಟವೆಲ್ಲವೂ ದೂರವಾಗ್ತದೆ ಅಂತ ಆಡಿಕೊಂಡ. ಕನಸಿನಲ್ಲಿ ಕಂಡದ್ದು ಎನ್ನುವ ಕಾರಣಕ್ಕೆ ಸುಳ್ಳೆಂದು ನಿರ್ಲಕ್ಷಿಸಿದೆಯಾ? ಮಡದಿ ಭ್ರಮ ಎಂದು ಎಚ್ಚರಿಸಿದ ಕಾಲಕ್ಕೆ ಭ್ರಮಿತನಾಗಿ ಸುಮ್ಮನುಳಿದೆ ತಾಯಿ. ಅದರ ದುಷ್ಪರಿಣಾಮವೇ ನನ್ನ ಬದುಕಿನದ್ದಕ್ಕೂ ಕಷ್ಟವನ್ನೇ ಅನುಭವಿಸಬೇಕಾಯಿತು. ಇನ್ನಾದರೂ ಮರೆಯಕೂಡದು. ಜ್ಞಾನಿಗಳಾದಂತಹ ಸುದೈವ ಬ್ರಾಹ್ಮಣರನ್ನು ಮುಂದಾಗಿರಿಸಿಕೊಂಡು ಹೋಗು. ವಾದ್ಯಘೋಷಗಳೊಂದಿಗೆ ವಾರಾಹಿಯ ನದಿಯ ಮೂಲದಲ್ಲಿದ್ದಂತಹ ದೇವಿಯ ವಿಗ್ರಹವನ್ನು ತಂದು ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸು, ದೇವ ಮಂದಿರವನ್ನು ನಿರ್ಮಿಸು. ನಿನಗೆ ಕಷ್ಟ ಕಾಲದಲ್ಲಿ ಸಹಾಯವನ್ನು ನೀಡುವುದಕ್ಕೆ ದರಿಗಿಳಿದು ಬಂದಂತಹ ನನ್ನ ಮಕ್ಕಳು ವೀರಭದ್ರ, ಕಲ್ಕುಡಕ, ಹಾಯ್ಗುಳಿ, ಬಬ್ಬರಿಯ ಇವರೆಲ್ಲವರಿಗೂ ಪೂಜೆಯನ್ನು ಸಲ್ಲಿಸಿ ತೃಪ್ತಿಗೊಳಿಸು. ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತ ಸರ್ವಮಂಗಲೆಯಾಗಿ ಶಾಶ್ವತವಾಗಿ ಮಂದಾರ್ತಿಯಲ್ಲಿ ನೆಲೆಗೊಳ್ಳುತ್ತೇನೆ, ಮಂದಾರ್ತಿಯಲ್ಲಿ ನೆಲೆಗೊಳ್ಳುತ್ತೇನೆ. ಜಯತು ಜಯ ಜಯ ಮಂದಾರ್ತಿ ಮಾತೆಯೇ, ಜಯತು ಜಯ ಜಯ ಜಗನ್ಮಾತೆ ದೇವಿಯೇ, ಜಯತು ಜಯ ಜಯ ಮಂದಾರ್ತಿ ಮಾತೆಯೇ, ಜಯತು ಜಯ ಜಯ ಜಗನ್ಮಾತೆ ದೇವಿಯೇ. ಕಲಯ ಮಂಗಳ ಹರಸುತ್ತಾಯಿಯೇ, ನಲವಿನಿಂದಲೇ ಭಜಿಸಿದೋನೆ. ಕಲಯ ಮಂಗಳ ಹರಸುತ್ತಾಯಿಯೇ, ನಲವಿನಿಂದಲೇ ಭಜಿಸಿದೋನೆ. ಜಯತು ಜಯ ಜಯ ಮಂದಾರ್ತಿ ಮಾತೆಯೇ, ಜಯತು ಜಯ ಜಯ ಜಗನ್ಮಾತೆ ದೇವಿಯೇ, ಮಂದಾರ್ತಿ ತಾಯಿಯೇ, ಜಗನ್ಮಾತೆ ದೇವಿಯೇ, ಮಂದಾರ್ತಿ ತಾಯಿಯೇ, ಜಗನ್ಮಾತೆ ದೇವಿಯೇ. ಯಾರು ಹೋಗ್ಲಿಕ್ಕಿಲ್ಲ. ಹೋದದ್ದೇ ಹೌದು ಅಂತಂದ್ರೆ ಮಾರ್ಗದಲ್ಲಿ ಹೋಗಿ ನಿಲ್ತೇನೆ. ಓ ಯಜಮಾನ್ರೆ ಹೊಯ್ಬೇಡಿ, ಹೋಯ್. ಎಂತ ಜನ ಮರ, ನಮ್ಮ ಮಾತಿಗೆ ಬೆಲೆಯೇ ಇಲ್ವಾ ಮಾರ ಇಲ್ಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ಇಲ್ಲಲ್ಲ. ಸುರ್ಗೋಳಿ ಅಂತೂ ಅಂತ ಹೇಳಿದ್ರೆ ನಾನೇ. ಹೌದಾ? ಹೌದೌದೌದು. ನಮ್ಮ ಉದ್ಯೋಗ ಏನು? ಏನು? ಕಳ್ಳತನ ಸ್ವಾಮಿ, ಕಳ್ಳತನ. ಕಳ್ರ ನೀವ? ಅಂತ ಕಳ್ರ ನೀವು ಅಷ್ಟು ತಾತ್ಸರ ಮಾಡಬೇಡ. ನಾವು ಭಯಂಕರ ಕಳ್ರ. ಹೌದಾ? ಹಸಿ ಕಳ್ರ ನೀವು, ನಾನಲ್ಲ. ಅದಲ್ಲ ಸ್ವಾಮಿ, ನಮ್ಮ ಕಳ್ಳತನ ಯಾವುದು? ಯಾವ ಕಳ್ತನ? ರಾಜ ಕಳ್ರು ನಾವು. ಮತ್ತೆ ರಾಜ ಕಳ್ರು. ಕಳ್ತನ ಮಾಡುದು ಹೇಗೆ? ನಾಳೆ ಎಲ್ಲಿಗಾದ್ರೂ ಕಳ್ತನಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಇವತ್ತು ಇಂತಲ್ಲಿ ಕಳ್ತನಕ್ಕೆ ಬರ್ತೇವೆ ಅಂತ ಹೇಳಿ ಕಳ್ತನ ಮಾಡೋರು ಅಂತ ಕಳ್ರು ನಾವು. ನಾವೀಗ ಹೊರಟದ್ದಲ್ಲಿಗೆ ಕೋಟೇಶ್ವರ ಮಧ್ಯೆ ಗುಡ್ಡೆಯ ಮೇಲೆ ಗಣಪತಿ ದೇವಸ್ಥಾನಕ್ಕೆ ಬರ್ತೇವೆ ಅನ್ನೋದಾಗಿ ಹೇಳಿದ್ದೇವೆ. ಹಾಗಾಗಿ ತಡ ಮಾಡುದಲ್ಲ, ನೇರವಾಗಿ ಹೋಗುವುದೇ. ಹೋಗುವುದೇ ಕಳ್ರಂತ ಗೊತ್ತಿದ್ದೆ ತಡ ಮಾರ. ಎಲ್ಲರೂ ನಮಗೆ ಸೀಂತ್ರಿ ಮಾಡೋರೆ. ಇರ್ಲಿ, ಏನು ಮಾಡ್ಲಿಕ್ಕಿಲ್ಲ. ನಾವು ಬಂದು ನಿಂತದ್ದೇ ಗುಡ್ಡೆಯ ಮೇಲೆ ಗಣಪತಿ ದೇವಸ್ಥಾನ. ಗಣಪತಿ ದೇವಸ್ಥಾನ. ಕಳ್ತನ ಮಾಡ್ಬೇಕಲ್ವಾ? ಹಾಗಾಗಿ ಒಂದು ಕೆಲಸ ಮಾಡ್ತೇನೆ. ಏನ್ ಮಾಡ್ತೀರಾ? ನಾನು ನೇರವಾಗಿ ಹೊರ ಹೋಗ್ತೇನೆ, ನೀವು ಆ ಕಡೆ ಈ ಕಡೆ ಯಾರು ಬರದ ಹಾಗೆ ನೋಡ್ಕೊಳ್ಳಿ. ಏನು? ಆಯ್ತು, ಹೀಗೆ ಇರ್ಲಿ.
ಕಥೆಯಾಗಿ ಹೋಯ್ತು ಮಾರೆ. ಏನಾಯ್ತು? ಕಳ್ತನ ಮಾಡ್ಬೇಕೆನ್ನೋದಕ್ಕೆ ಒಳಗಡೆ ಹೋಗುವುದ ತಡ. ಹೋಗುವಾಗ ನೋಡಿದ್ಯಾ ಆ ಕಡೆಯಲ್ಲಿ ಈ ಕಡೆಯಲ್ಲಿ ಎರಡೂ ಕಡೆಯಲ್ಲಿ ಆನೆ ತಡಿತಾ ಉಂಟು. ಇದು ನಿಜವಾದ ಆನೆ ಅಂತ ಭಾವಿಸಿದ್ಯಾ? ಖಂಡಿತ ಅಲ್ಲ. ಮತ್ತೆ ದೇವರೇ ಆನೆಯ ರೂಪವಾಗಿ ಬಂದು ನಿಂತದ್ದು. ಹಾಗಾದ್ರೆ ಈ ದೇವಸ್ಥಾನಕ್ಕೆ ಇರುವುದು ಎರಡೇ ಬಾಗ್ಲ? ಹಲವಾರು ಬಾಗಿಲುಂಟು. ಹಲವಾರು ಬಾಗ್ಲುಂಟು. ಯಾವುದಾದ್ರೂ ಒಂದು ಬಾಗ್ಲಲ್ಲಿ ಹೋಗಿ ಕಳ್ತನ ಮಾಡಿ ಬರ್ತೇನೆ, ನೀವಿಲ್ಲ ನಿಂತ್ಕೊಂಡಿರಿ. ಯಾವತ್ತು ಅಂತೂ ಜೀವಮಾನದಲ್ಲಿ ಹೀಗಾದದ್ದಿಲ್ಲ. ಅಂತೂ ಕಳ್ತನಕ್ಕೆ ಹೊರಟ ಅಂತಾದ್ರೆ ಬರೀ ಕೈಯಲ್ಲಿ ಬಂದದ್ದೇ ಇಲ್ಲ, ಏನಾದ್ರೂ ಕದ್ದೆ ಬರ್ತಾ ಇದ್ದೆ. ಆದ್ರೆ ಇಂದು ಏನು ಆಶ್ಚರ್ಯ, ಯಾವ ಕಡೆ ಹೋದ್ರು ಆನೆ ತಡಿತಾ ಉಂಟು. ಹಾಗಾಗಿ ಒಂದು ಕೆಲಸ ಮಾಡಿ, ಅಂತೂ ಜೀವಮಾನದಲ್ಲಿ ಕಳ್ತನ ಮಾಡದೆ ಬದುಕುತ್ತಾ ಇಲ್ಲ ಅಲ್ವಾ? ನೀವೆಲ್ಲ ನಿಮ್ ಮನೆ ಸೇರ್ಕೊಳ್ಳಿ, ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಮಗುವಂತೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಡ. ಆತ್ಮಹತ್ಯೆ ಎನ್ನುವುದು ಮಹಾಪಾಪ, ಕಳ್ಳತನವಾಗಲಿಲ್ಲ ಎನ್ನುವ ಹಾಗೆ ಚಿಂತಿಸಬೇಡ. ಸರಿಯಾದಲ್ಲಿರುವಂತಹ ಸೂರ್ಯ ಪುಷ್ಕರಣಿ ಹಾಗೂ ಚಂದ್ರ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿ ಒಬ್ಬನೇ ದೇವಾಲಯವನ್ನು ಪ್ರವೇಶಿಸು. ಮೊದಲಾಗಿ ನಿನ್ನ ಕಣ್ಣಿಗೆ ಏನು ಗೋಚರಿಸುತ್ತದೋ ಅದನ್ನೇ ಹೊತ್ತುಕೊಂಡು ಹೋಗು ಮಗು. ಆಗಲೇ ಅಮ್ಮ. ಎಂತ ಮರ ಇದು? ಆಕಾಶವಾಣಿ. ಯಾವ್ದ? ಆಕಾಶವಾಣಿ. ಆಕಾಶವಾಣಿ ಇಲ್ಲಲ್ಲ, ಅದು ಬ್ರಹ್ಮಾರ್ಧ ಪ್ರಜಾವಾಣಿ. ನೀನು ಇದೇ ನೋಡಿ ಹಾಳಾದ್ ನೀನು. ಅದಲ್ಲ ಮಾರಾಯ, ಇದು ಅಶರೀರವಾಣಿ. ಹೇಳಿದ್ದು ಕೇಳಿದ್ಯಾ? ಸೂರ್ಯ ಪುಷ್ಕರಣಿ ಹಾಗೂ ಚಂದ್ರ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿ ನೇರವಾಗಿ ಒಳಗೆ ನಾನು ಒಬ್ಬನೇ ಹೋಗ್ಬೇಕು. ಮೊದಲಾಗಿ ನಿನ್ನ ಕಣ್ಣಿಗೆ ಏನು ಕಾಣಿಸುತ್ತದೋ ಅದನ್ನು ತಗೊಂಡು ಬಾ ಎನ್ನುವುದಾಗಿ. ಹಾಗಾಗಿ ತಡ ಮಾಡುದು ಬೇಡ. ಸ್ನಾನ ಮಾಡ್ತೇ ಮಾರ, ನೀ ಯಾಕೆ ಗಡ್ಬಿಡಿ ಮತ್ತೆ? ನಾ ಸ್ನಾನ ಮಾಡ್ತೇನೆ. ಹಾ, ನೇರವಾಗಿ ಸ್ನಾನ ಮಾಡಿ ಕಳ್ತನ ಮಾಡ್ತಾ ಮಾಡ್ತಾ ದೊಡ್ಡ ಪೇಟಿಗೆ ಹೊತ್ಕೊಂಡು ಬಂತು. ನಾವು ಭಯಂಕರ. ಆದ್ರೂ ಒಂದು ಸಮಸ್ಯೆ ಐತಲ್ಲ, ಈಗ ಕಳ್ತನ ಮಾಡ್ತಾ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಯಾರ್ಯಾದ್ರೂ ಸಿಕ್ಕಿ ಅಂತೋಣ ಇದನ್ನ ಎಲ್ಲಿಂದ ತಂದ್ರೆ ಅಂತ ಕೇಳಿದ್ರೆ ಎಲ್ಲಿಂದ ಅಂತ ಹೇಳುದು? ಇದಕ್ಕೊಂದು ಹೆಸರು ಬೇಕಲ್ಲ. ಏನ್ ಹೆಸರು ಇಡುದು? ನಾವು ಕಳ್ತನಕ್ಕೆ ಬಂದದ್ದು ಎಲ್ಲಿಗೆ? ಗುಡ್ಡೆ ಬೈಲ ಗಣಪತಿ ದೇವಸ್ಥಾನ. ಕಳ್ತನಕ್ಕೆ ಬಂದಾಗ ನಮ್ಗೆ ಎದುರಾದದ್ದು ಆನೆ. ಆನೆ ಗುಡ್ಡ, ಗುಡ್ಡ ಆನೆ, ಆನೆಗುಡ್ಡೆ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವೆಂದು ಪ್ರಸಿದ್ಧಿಯಾಗಲಿ ಅಲ್ವಾ? ಹಾಗಾಗಿ ತಡ ಮಾಡುದು ಬೇಡ, ಇದನ್ನ ತಗೊಂಡೋಗ. ಇವ್ ಹೋಗ್ತದ ಮಾರ, ಆತರ ಹೋಗ್ಲಿಕ್ಕೆ ಇವ ಸಾಯ್ತಾ ಮಾರ. ಇವ ನೋಡ್ತಾ ನೋಡ್ತಾ ನನ್ನನ್ನು ತೆಗದೇ ಬಿಡ್ತಿದ್ದ. ಏನಾಯ್ತಾ ನಿನ್ಗ? ಪೆಟ್ಗಿ ಬಾರ ಆಯ್ತಲ್ಲ, ಪೆಟ್ಗಿ ಬಾರ ಆಯ್ತಾ? ಪೆಟ್ಗಿ ಬಾರ ಪಾಪ ಅಲ್ಲಿಂದ ಒಬ್ಬನೇ ಹೊತ್ಕೊಂಡು ಬಂದ. ನೀನು ಬರೀ ಮಾತಾಡ್ತಾ ಇರುವುದಲ್ಲ, ಬ್ಯಾಬಿ ಬ್ಯಾಬಿ ಅಲ್ಲ, ಹೊತ್ಕೋಯ್ತು ಪೆಟ್ಟಿಗೆ ಹೊತ್ಕೊ ಹೊತ್ಕೋಯ್ತು. ಏನೂ ಪ್ರಯೋಜನ ಇಲ್ಲ ಮರ, ಬರೀ ಮಾತು ಬಿಟ್ಟರೆ ಮತ್ತೆ ಏನಕ್ಕೂ ಪ್ರಯೋಜನ ಇಲ್ಲ. ನನ್ನ ಸುದ್ದಿ ಬಂದ್ರೆ ಕೊಡ್ದು ಬಿಸಾಡ್ತೆ. ಹೊತ್ಕೋ, ಇನ್ನೊಮ್ಮೆ ಹೊತ್ಕೊ, ನೀನೇ ಹೊತ್ಕೊ. ನೀನು ಭಯಂಕರ, ನೀನು ಹೊರದ್ರೆಲ್ಲ ಹುಷಾರ್ಲಿ. ಇವ ಏನಕ್ಕೂ ಪ್ರಯೋಜನ ಇಲ್ಲ. ಇವ ಗುಂಬಳಕಾಯಿ ಹುಳಿ ಕೊಚ್ಚಕ್ಕಿ ಕೂಳು, ಅದಕ್ಕೆ ಬಿಟ್ರೆ ಮತ್ತೆ ಏನು ಪ್ರಯೋಜನ ಇಲ್ಲ. ಹಿಡ್ಕೋ, ನಾನೇ ಹೊರತೆ, ನೀನ್ ತಲೆ ಕೊಡಿಗ. ಹೌದು ಮರ, 3 ಸಲ ತಕೊಂಡ್ರಲ್ಲ, ನೀನೊಂದ್ ಸೇರಿ ಸ್ವಲ್ಪ ಇತ್ತು. ಹೊಟ್ಟೆ ತಗೊಳ್ಳೋ. ಕಳ್ತನ ಮಾಡಕ್ಕೆ ಬಂದದೇನೋ ಹೌದು, ಇದ್ರೊಳಗೆ ಏನುಂಟು ಅಂತ ನೋಡ್ಲಿಲ್ಲ. ದೇವ್ರು ಕೊಟ್ಟದ್ದು, ಕೊಟ್ರೆ ಎಷ್ಟು ಕೊಡುವುದು ಏನು ಕೊಡುವುದು, ಅದು ನಮ್ಮ ಮನ್ಸಿಗೆ ತೃಪ್ತಿ ಆಗ್ಬೇಕಲ್ಲ. ನೋಡಿ ಏನುಂಟು ನೋಡು ಒಳಗೆ, ಒಳಗೆ ಏನುಂಟು ನೋಡು, ಒಳಗೆ ಏನುಂಟು ಯಾರು ಅಂತವಣ್ಣ ಜೀವಮಾನಕ್ಕೂ ಹಾವಾಗುದಿಲ್ಲ. ಯೋಚನೆ ಮಾಡ, ಏನು ನೆನ್ಪಿಟ್ಕೋ, ಇದು ಹಾವು ಅಲ್ಲ ಪುಣ್ಯಾತ್ಮ. ಹೋಗಿ ಹೋಗಿ ಕದ್ಕೊಂಡು ಬಂದದ್ದು ಎಂತ ಮರ ಇದು? ಗಂಪನೂ ಅಲ್ಲ, ಸ್ವಾಂಪನೂ ಅಲ್ಲ, ಗಣಪತಿ. ಅದನ್ನ ಕದ್ಕೊಂಡು ಬಂದದ್ದು. ದೇವರ ಸಂಕಲ್ಪ ಹೀಗಿರ್ಬೋದು ಬಹುಶಃ. ದೇವರು ಇಲ್ಲಿ ನೆಲೆ ಹಾಕ್ಬೇಕನ್ನೋದಕ್ಕೆ ಆತನ ಸಂಕಲ್ಪ. ಗಣಪತಿ ಮೂರ್ತಿ ಅಲ್ಲ, ಆಯ್ತಲ್ಲ, ಇಟ್ಟಾಯ್ತಲ್ಲ, ಮತ್ ಬೇರೆ ಉಂಟು ನೋಡ.
ನೋಡ್ 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 ಅಂತೋಣ ಗಿರ್ಜಾ 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 ಇವಳು ಮಾಯ ಮಾರ ಅಲ್ಲ ನಿಮ್ಮ ಎಂತದ್ದ ಅದಲ್ಲ ಮರ ಅದು ಗೆಜ್ಜೆ ನಾಟ್ಯ ಮಾಡೋರು ಖಾಲಿ ಕಟ್ಕೊಂಡು ಕುಣಿಯೋದು ಮಾರ್ಕ ತಿನ್ವಾ ಇದನ್ನ ಮನೆ ತಗೊಂಡೋತೆ ನಿಮ್ ಮನೆ ನೀವು ಸೇರ್ಕೊಳ್ಳಿ. ಹೌದಾ? ಇದು ಬಾಲ ಮಾಡೋ ಮತ್ತೆ. ಹೌದಾ? ಈ ಕಡೆ ಕರ್ಕೊ ಎಲ್ಲ ಇದಕ್ಕೊಂದು ಹೆಸರಾಗ್ಬೇಕಲ್ಲ. ಓ ಹೌದು ಮಾರಿ, ಈ ಕಳತನದ ಅವಸರದಲ್ಲಿ ನನ್ಗೆ ಹೆಸರು ಇಡೋದು ನೆನಪೋಯ್ತು. ಈಗ ಅದಕ್ಕೊಂದು ಹೆಸರಾಗ್ಬೇಕು. ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಎಲ್ಲ ಅಂತ ಹೇಳೋದು ತುಂಬಾ ಕಡೆ ಉಂಟು. ಹಾಗಾಗಿ ನಮ್ಗೆ ಹೊತ್ಕೊಂಡು ಬರುವಾಗ ಆದದ್ದೇನೋ ಬಾರ ಬಾರ ಆದ್ರಿಂದ ಕೆಳಗೆ ಇಳಿಸುದಲ್ವಾ? ಬಾರ ಇಳಿ ಇಳಿ ಬಾರ ಬಾರಾಳಿ ಬಾರಾಳಿ ಶ್ರೀ ಮಹಾಗಣಪತಿ ದೇವಸ್ಥಾನ ಪ್ರಸಿದ್ಧಿ ಆಗಲಿ. ಅದು ಏನು ಚಂದ ನಗಾಡ್ತಾ ಹೇಳ್ತೇನೆ, ಅಷ್ಟು ಸಂತೋಷ ನಿನಗೆ ಆಗ್ಲಿ. ಸನ್ನಿಧಾನಕ್ಕೊಪ್ಪಿಸು. ಅಮ್ಮ ಅಂತೂ ಗೆಜ್ಜೆ ಹಿಡ್ಕೊಂಡದ್ದು ತಡ ಅಮ್ಮ. ಎಲ್ಲವರು ಕೊಣಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮಗು ಅಂತೂ ಅಮ್ಮ ನಿಮ್ಮನ್ನೆಲ್ಲ ಕುಣಿಸಿದ ನಾನೇ ಮಗು. ಯಾಕಮ್ಮ? ಕುಣಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನನಗೆ ಗೆಜ್ಜೆ ಕಟ್ಟಿ ಕುಣಿಯವರನ್ನು ಕಂಡ್ರೆ ತುಂಬಾ ಪ್ರೀತಿ, ಹಾಗಾಗಿ ನಿಮ್ಮನ್ನು ಕುಣಿಸಿದ ಮಗು. ಎಂತ ಅವಸ್ಥೆ ಅಮ್ಮ. ನಮ್ಮ ನಾಟ್ಯ ನೋಡಿ ನಿಮಗೆ ಸಂತೋಷ ಆದದ್ದು ಸಾಕಮ್ಮ. ಮಗಂತೂ ನಿನ್ನಿಂದ ಒಂದು ಘನಕಾರ್ಯ ಆಗ್ಬೇಕು. ಏನಮ್ಮ? ಮಂದಾರ್ತಿಯಿಂದ ಒಂದು ಯಕ್ಷಗಾನ ಮೇಳ ಆಗ್ಬೇಕು. ಯಕ್ಷಗಾನ ಮೇಳ ನನ್ನಿಂದ? ಹೌದು ಅಮ್ಮ. ಮೇಳಕ್ಕೆ ಯಜಮಾನ ನೀನೇ ಆಗ್ಬೇಕು. ನಾನೇ ಯಜಮಾನನ? ಅಮ್ಮ ನಾವು ಮೇಳ ಕಟ್ಕೊಂಡು ಹೋಗುವಾಗ ನೋಡಿದವರೆಲ್ಲ ಮಂದಾರ್ತಿ ಕಳ್ರ ಮೇಳ ಬಂತಂತ ಹೇಳುದಿಲ್ವ ತಾಯಿ? ಅಂತ ಅಪವಾದ ಬಾರದ ಹಾಗೆ ನಾನು ನೋಡಿಕೊಳ್ತೇನೆ. ಮಗುವಂತೂ ಮೇಳ ಮಾಡುವುದಕ್ಕೂ ವಿಧಿವಿಧಾನ ಉಂಟು. ಹೇಗಮ್ಮ? ಪ್ರಥಮ ದೇವರ ಸೇವೆ ಎಂದು ಶ್ರೀವೇಷಧಾರಿಯನ್ನು ಬಾರಾಳಿಗೆ ಕರೆದುಕೊಂಡು ಹೋಗಿ ಗೆಜ್ಜೆ ಕಟ್ಟಿಸಿಕೊಂಡು ಕುಣಿಸಿಕೊಂಡು ಬರಬೇಕು. ಬಾರಾಳಿ ಆಗಲೇ ನನ್ನ ಸನ್ನಿಧಾನದಲ್ಲಿ ಒಂದು ಸೇವೆ ಆಟ ಆಗ್ಬೇಕು. ಆಗಲೇ ಆಮೇಲೆ ದೊಡ್ಡವರ ಮೇಲೆ ದ್ವೇಷ ಕಟ್ಟಿಕೊಂಡ ಕಾರಣ ಅವರ ಮನೆಯಲ್ಲಿ ಒಂದು ಸೇವೆ ಆಟ. ಆಮೇಲೆ ಆನೆಗುಡ್ಡೆಯಲ್ಲಿ ಒಂದು ಸೇವೆ ಆಟ. ಆಮೇಲೆ ಬಾರಾಳಿಯಲ್ಲಿ ಒಂದು ಸೇವೆ ಆಟ. ಆಮೇಲೆ ಕಲ್ಲು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಸೇವೆ ಆಟ. ಆಮೇಲೆ ಕೊಳಕೆಬೇಲಿನಲ್ಲಿ ಒಂದು ಸೇವೆ ಆಟ. ಆಮೇಲೆ ಹೀಗೆ ವರ್ಷದಲ್ಲಿ 6 ತಿಂಗಳ ಸೇವೆ ಆಟ ನಡೀಬೇಕು ಕಂದ. ಅಮ್ಮ 6 ತಿಂಗಳು ಅಂದ್ರೆ 180 ದಿನ. ನಮ್ಮ ತಂಡವನ್ನು ನೋಡಿದ್ರೆ 180 ದಿನ ಅಲ್ಲ ಅಮ್ಮ, 3 ದಿನ ಆಟ ಕೊಡುವುದೇ ಕಷ್ಟ ಉಂಟಮ್ಮ. ಮಗು ಆಟ ಸಿಗುವುದಿಲ್ಲ ಹಾಗೆ ಚಿಂತಿಸಬೇಡ. ರೋಗ ರುಜಿನಿಯಿಂದ ಬಳಲುವವರು, ಸಂತಾನ ಇಲ್ಲದವರು, ಸಂಕಷ್ಟಕ್ಕೆ ಒಳಗಾದವರು ನನಗೆ ಬೆಳಕಿನ ಸೇವೆ ನೀಡ್ತೀನಿ ಎನ್ನುವ ಹಾಗೆ ಹೇಳಿಕೊಂಡದ್ದೇ ಹೌದು ಅಂತಾದ್ರೆ ಅವರ ಕಷ್ಟವನ್ನು ಪರಿಹಾರ ಮಾಡುವುದರ ಜೊತೆಯಲ್ಲಿ ನಿನಗೆ ಸೇವೆ ಆಟ ಸಿಗುವ ಹಾಗೆ ನಾನು ಮಾಡ್ತೇನೆ ಕಂದ. ಅಮ್ಮ ಬೆಳಕಿನ ಸೇವೆ ಅಂದ್ರೆ ಏನು ತಾಯಿ? ಆಟ ನಡೆಯುವಂತ ಸಂದರ್ಭದಲ್ಲಿ ರಂಗಸ್ಥಳದ ಎಡಗಡೆ ಹಾಗೂ ಬಲಗಡೆ ಎಣ್ಣೆ ದೀಪ ಉರಿಯಬೇಕು. ಇದುವೇ ಬೆಳಕಿನ ಸೇವೆ, ನನ್ನ ಇಷ್ಟಾರ್ಥ ಸೇವೆ. ಮೇಳವನ್ನ ಮಾಡು, ನನ್ನ ಸಂಪೂರ್ಣ ಅನುಗ್ರಹ ಉಂಟು. ಆಗಲಿ ಅಮ್ಮ. ಯಾರದ ಕಳ್ಳ ಅಂತ ಹೇಳುದ? ಯಾರದ? ಯಾವ ಬಸವ? ಮಂದರ್ತಿ ಬಸವ. ಅವಂದೇನು ತಪ್ಪಿಲ್ಲ ಪಾಪ. ಕಳ್ತನ ಮಾಡಿದ್ ಬಿಟ್ಟಿದಂತ ನಮ್ಗೆ ಗೊತ್ತುಂಟು, ಬಿಟ್ರೆ ದೇವ್ರಿಗೆ ಗೊತ್ತುಂಟು. ಈಗ ಮೇಳ ಮಾಡೋದು ಹೌದು, ಈಗ ಕಲಾವಿದ್ರು ಆಗ್ಬೇಕಲ್ಲ ಮಾರ. ಕಲಾವಿದ್ರು ಯಾರು? ಹಿಮ್ಮೇಳಕ್ಕ ಇವ್ರು ಒಳ್ಳೆ ಅವ್ರು ಹಿಮ್ಮೇಳ, ಅವ್ರು 3 ಜನ ಆಗ್ಲಿ. ಮುಮ್ಮೇಳಕ್ಕೆ ಯಾರಲ್ಲ ಮರ? ಮುಮ್ಮೇಳಕ್ಕೆಲ್ಲ ಬರ್ತಿಲ್ಲ, ಅಡ್ಡಿ ಪೆಡಿಕೆ ಮಾಡಿ. ನೀನ ತೊಂದ್ರೆ ಇಲ್ಲ, ನೀ ಅಡ್ಡಿ ಪೆಡಿಕೆ ಮಾಡಿ ತೊಂದ್ರೆ ಇಲ್ಲ. ನೀನ ಮುಂಡಾಶ್ವೇಷ ಮಾಡ್ತೇನೆ. ಮುಂಡಾಶ್ವೇಷ ಬೇಡ, ನೀವು ಒತ್ತೆರಡು ನಿಮಿಷ ತೊಂದ್ರೆ ಬಸ್ ಜಾಗ ನೀನೆ ಯಜಮಾನ್. ನಾನು ಜೋಳಿಯ ಯಾರು? ನಾನು ಮೇಳದ ಯಜಮಾನ, ನಾನು ಜೋಳಿ ಓಡಿಸುದನ? ಎಂತ ಮಾತಾಡ್ತಾನ ಈಗ? ಅಂತೂ ಒಂದು ತೂಕ ಬೇಕಲ್ಲ ಮರ. ತೂಕ ಬೇಕಲ್ಲ. ಒಂದು ಕಲ್ಗಡ್ಗಣಿ ಇಲ್ಲೇ ಬಾಮಿತ್ತಾರಿ ನೀವೆಲ್ಲ ನನ್ನ ತೆಗಿಲಿಕ್ಕೆ ಮಾಡಿ ಹಾಗಾಗ್ಲಿಕ್ಕಿಲ್ಲ. ನನ್ನ ಹೆಸರಿಗೆ ಒಂದು ತೂಕ ಬೇಕಲ್ಲ. ಏನು ಅಂತಪ್ಪ ಗಾಣಿಗ ಸುರ್ಕೇಳಿ ಅಂತಪ್ಪ ಗಾಣಿಗರು ಭಯಂಕರ. ನೋಡಿದ್ಯಾ? ಆಟ 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 ಅಂದದ ತಡ ಎಲ್ಲವರು ನನಗೊಂದು ಆಟ ಬೇಕು ಅನ್ನೋದಕ್ಕೆ ಬರ್ಸಿ ಹೋಗ್ತಾ ಇದ್ದಾರೆ. ಈಗಾಗಲೇ 25-30 ವರ್ಷದ ಆಟ ಅಲ್ಲ, ಈಗಲೇ ಬರ್ಸಿ ಹೋಗ್ತಾ ಇದ್ದಾರೆ. ಹೌದಲ್ವಾ? ಸಂತೋಷ ಆಯ್ತು. ಮಂದಾರ್ತಿ ಕ್ಷೇತ್ರ ಮಹಾತ್ಮ ಎನ್ನುವಂತ ಆಖ್ಯಾನವನ್ನು ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಇನ್ನೊಬ್ಬರಿಗೆ ಬೋಧಿಸುತ್ತಾರೋ ಅವರಿಗೆ ಮಂದಾರ್ತಿ ದುರ್ಗಾಪರಮೇಶ್ವರಿ ಹಾಗೂ ಮಹಾಗಣಪತಿಯು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿರುವುದಾಗಿ ಕತೆಗೆ ಮಂಗಳ ಹಾಡುವರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಭದ್ರಂ ಶುಭಂ. Thank you.
ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.